ನನಗೆ ಬಲಗೈ ನಿಂತದ್ದು ಮಾನ್ಯ ಶಾಸಕರು ನಮ್ಮ ಅಶೋಕ್ ಕುಮಾರ್ ರೈ ಅವರು. ನೋಡಿ ಮಾಸ್ಟ್ರೆ, ನಾವಿರುವಾಗ ಸಂಸ್ಥೆ ಹೀಗಿತ್ತು, ಸ್ವಲ್ಪ ಗೊಂದಲದಲ್ಲಿತ್ತು. ಆದರೆ ಇನ್ನು ಮುಂದಕ್ಕೆ ತುಂಬ ಸ್ಟ್ರಿಕ್ಟಾಗಿ ನೋಡ್ಕೊಳ್ಳಿ, ನಾನಿದ್ದೇನೆ. ಪುತ್ತೂರು ತಾಲೂಕಿನಲ್ಲಿ ಶತಮಾನ ಕಂಡ ಶಾಲೆ ಅಂದರೆ ಕೊಂಬೆಟ್ಟು ಜೂನಿಯರ್ ಕಾಲೇಜ್. ತುಂಬ ಬಡತನ ನಾನು ಕೂಡ. ಆಗ ನನಗೆ ಶಿಕ್ಷಕ ವೃತ್ತಿಯ ಬೇಕನ್ನು ನಾನು ಕಾದು ಕೂತ್ಕೊಳ್ಳಿಲ್ಲ. ಬೇಕರಿ ಐಟಮ್ ಸೇಲ್ ಮಾಡಲಿಕ್ಕೆ ಹೋದೆ, ಊರು ಹಿರಿ ಹೋದೆ. ನಾನು 12-1 ಗಂಟೆ ತನಕ ಓದುವುದು. ನನ್ನ ತಂದೆ ಮಧ್ಯದಲ್ಲಿ ಎತ್ಕೊಂಡು ನನ್ನ ಓದ್ತಾ ಜಪ್ಪಲ್ಲ ಅಂತ ಹೇಳ್ತಿದ್ರು. ಈಗಿನ ಮಕ್ಕಳಿಗೆ ಓದು ಅಂತ ಹೇಳ್ಬೇಕು. ನಾನು ಯಾವುದೇ ಕೆಲಸ ಇರೋದಿಲ್ಲ ಸರ್, ನಾವು ಮಾಡ್ತೇವಂತ ಪಾಠ ಪ್ರವಚನ ಸ್ವಲ್ಪ ಲೋಪ ಆಗದೆ ಕಚೇರಿಯಲ್ಲಿ ಬಂದು ಕೆಲಸ ಸಹಕರಿಸ್ತಾರೆ. ಅಂಥ ಸಿಬ್ಬಂದಿಗಳು ಕೊಂಬೆಟ್ಟಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ನನಗೆ ಪಾಠ ಪ್ರವಚನ ಮಾಡಬೇಕಾದ್ರೆ ನಾ ಪಾಠ ಪುಸ್ತಕ ಮುಟ್ಬಾರ್ದು, ನೇರವಾಗಿ ಜ್ಞಾನವನ್ನು ಸಂಪಾದಿಸಬೇಕು, ಮಗುವಿಗೆ ದಾರಿ ಎಳಿಬೇಕು. ಮುಲ್ಪ ವಿಜ್ಞಾನ ಟೀಚರ್ ಒಳ್ಳೆ ತೆಗೋರಿ ಅಂತ ಕರೆಯೋರು, ಕೈ ತೆರಪಳ ಅಂತ ನಾವು ಹೇಳ್ಬೇಕು. ಬಾರಿ ಜೋರೊಳ್ಳೆಗೆ ತಾಯಿ ಅಂತ ಕೇಳೋರು. ಸಾಧಾರಣ ಪುತ್ತೂರು ತಾಲೂಕಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಟಾಪ್ ಸ್ಟ್ರೆಂತ್ ಇರುವಂಥ ಸರ್ಕಾರಿ ಸಂಸ್ಥೆ ಅಂದರೆ ಇಲ್ಲ. ಆ ಮಟ್ಟಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಮೊನ್ನೊಂದು ಪೇರೆಂಟ್ ಹೇಳಿದ್ರು, ಪ್ರಿನ್ಸಿಪಾಲ್ರು ಬೆಲ್ಲ ಕ್ಯಾಂಡಿ ತಂದು ಕೊಟ್ಟ ನೆನಪು ಅವರಿಗೆ ಅಂತ. ಇಲ್ಲಿ ನಮ್ಮ ಶಾಲೆಗೆ ಇಲಾಖೆ ಮತ್ತು ಇಲಾಖೆಯೇತರ ದಾನಿಗಳಿಂದ ಅಂದಾಜು ಪ್ರಕಾರ ಈಗ 6 ವರ್ಷದಿಂದ 3,20,00,000 ಕೆಲಸ ಕಾರ್ಯಗಳಾಯಿತು. ಗುರು ಅಂದರೆ ಅದು ಬೆಂಕಿ ಆಗಿರಬೇಕು ಅಥವಾ ಸೂರ್ಯನಾಗಿರಬೇಕು ಅಥವಾ ಗಾಳಿ ಆಗಿರಬೇಕು, ಎಲ್ರಿಗೂ ಏಕ ರೀತಿಯ ನ್ಯಾಯ ಕೊಡಬೇಕು. ನನ್ನ ಮಿಸ್ಸೆಸ್ನ ATM ನನ್ನಲ್ಲಿರೋದು. ಯಾವುದಕ್ಕೆ ಎಷ್ಟು ಖರ್ಚು ಒಂದು ಮಾತು ಆಡೋದಂತ ನನ್ನ ಧರ್ಮಪತ್ನಿ ಅಂದರೆ ನೆಕ್ಸ್ಟ್ ಅವ್ರ ಎದುರು ಹೇಳೋದಿಲ್ಲ. ನಾನು ಇದನ್ನು ನೋಡ್ತಾರೆ ಸರ್. ನಾನು ಶಾಲೆಯನ್ನು ಯಾಕೆ ತೆಗೆದಿಟ್ಕೊಂಡಂದರೆ ನನಗೆ ಅನ್ನ ಕೊಟ್ಟ ಒಂದು ದೇಗುಲ, ಇಲ್ಲಾಂದರೆ ನಾವು ಊರೂರು ಎಳೆದಾಡಬೇಕು.
ನನಗೆ ಬಲಗೈ ನಿಂತದ್ದು ಮಾನ್ಯ ಶಾಸಕರು ನಮ್ಮ ಅಶೋಕ್ ಕುಮಾರ್ ರೈ ಅವರು. ನೋಡಿ ಮಾಸ್ಟ್ರೆ, ನಾವಿರುವಾಗ ಸಂಸ್ಥೆ ಹೀಗಿತ್ತು, ಸ್ವಲ್ಪ ಗೊಂದಲದಲ್ಲಿತ್ತು. ಆದರೆ ಇನ್ನು ಮುಂದಕ್ಕೆ ತುಂಬ ಸ್ಟ್ರಿಕ್ಟಾಗಿ ನೋಡ್ಕೊಳ್ಳಿ, ನಾನಿದ್ದೇನೆ. ಪುತ್ತೂರು ತಾಲೂಕಿನಲ್ಲಿ ಶತಮಾನ ಕಂಡ ಶಾಲೆ ಅಂದರೆ ಕೊಂಬೆಟ್ಟು ಜೂನಿಯರ್ ಕಾಲೇಜ್. ತುಂಬ ಬಡತನ ನಾನು ಕೂಡ. ಆಗ ನನಗೆ ಶಿಕ್ಷಕ ವೃತ್ತಿಯ ಬೇಕಂತ ನಾನು ಕಾದು ಕೂತ್ಕೊಳ್ಳಿಲ್ಲ. ಬೇಕರಿ ಐಟಮ್ ಸೇಲ್ ಮಾಡಲಿಕ್ಕೆ ಹೋದೆ, ಊರು ಹಿರಿ ಹೋದೆ. ನಾನು 12-1 ಗಂಟೆ ತನಕ ಓದುವುದು. ನನ್ನ ತಂದೆ ಮಧ್ಯದಲ್ಲಿ ಎದ್ಕೊಂಡು ನನ್ನ ಓದ್ತಾ ಜಪ್ಪಲ್ಲ ಅಂತ ಹೇಳ್ತಿದ್ರು. ಈಗಿನ ಮಕ್ಕಳೇ ಓದು ಅಂತ ಹೇಳ್ಬೇಕು. ನಾನು ಯಾವುದೇ ಕೆಲಸ ಇರೋದಿಲ್ಲ ಸರ್, ನಾವು ಮಾಡ್ತೇವಂತ ಪಾಠ ಪ್ರವಚನ ಸ್ವಲ್ಪ ಲೋಪ ಆಗದೆ ಕಚೇರಿಯಲ್ಲಿ ಬಂದು ಕೆಲಸ ಸಹಕರಿಸ್ತಾರೆ. ಅಂಥ ಸಿಬ್ಬಂದಿಗಳು ಕೊಂಬೆಟ್ಟಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ನನಗೆ ಪಾಠ ಪ್ರವಚನ ಮಾಡಬೇಕಾದ್ರೆ ನಾ ಪಾಠ ಪುಸ್ತಕ ಮುಟ್ಬಾರ್ದು, ನೇರವಾಗಿ ಜ್ಞಾನ ಸಂಪಾದಿಸಬೇಕು, ಮಗುವಿಗೆ ದಾರಿ ಎಳಿಬೇಕು. ಮುಲ್ಪ ವಿಜ್ಞಾನ ಟೀಚರ್ ಒಳ್ಳೆ ತೆಗೋರಿ ಅಂತ ಕರೆಯೋರು, ಕೈ ತೆರಪಳ ಅಂತ ನಾವು ಹೇಳ್ಬೇಕು. ಬಾರಿ ಜೋರೊಳ್ಳೆಗೆ ತಾಯಿ ಅಂತ ಕೇಳೋರು. ಸಾಧಾರಣ ಪುತ್ತೂರು ತಾಲೂಕಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಟಾಪ್ ಸ್ಟ್ರೆಂತ್ ಇರುವಂಥ ಸರ್ಕಾರಿ ಸಂಸ್ಥೆ ಅಂದರೆ ಇಲ್ಲ. ಆ ಮಟ್ಟಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಮೊನ್ನೊಂದು ಪೇರೆಂಟ್ ಹೇಳಿದ್ರು, ಪ್ರಿನ್ಸಿಪಾಲ್ರು ಬೆಲ್ಲ ಕ್ಯಾಂಡಿ ತಂದು ಕೊಟ್ಟ ನೆನಪು ಅವರಿಗೆ ಅಂತ. ಇಲ್ಲಿ ನಮ್ಮ ಶಾಲೆಗೆ ಇಲಾಖೆ ಮತ್ತು ಇಲಾಖೆಯೇತರ ದಾನಿಗಳಿಂದ ಅಂದಾಜು ಪ್ರಕಾರ ಈಗ 6 ವರ್ಷದಿಂದ 3,20,00,000 ಕೆಲಸ ಕಾರ್ಯಗಳಾಯಿತು. ಗುರು ಅಂದರೆ ಅದು ಬೆಂಕಿ ಆಗಿರಬೇಕು ಅಥವಾ ಸೂರ್ಯನಾಗಿರಬೇಕು ಅಥವಾ ಗಾಳಿ ಆಗಿರಬೇಕು, ಎಲ್ರಿಗೂ ಏಕ ರೀತಿಯ ನ್ಯಾಯ ಕೊಡಬೇಕು. ನನ್ನ ಮಿಸ್ಸೆಸ್ನ ATM ನನ್ನಲ್ಲಿರೋದು. ಯಾವುದಕ್ಕೆಷ್ಟು ಖರ್ಚು ಒಂದು ಮಾತು ಆಡೋದಂತ ನನ್ನ ಧರ್ಮಪತ್ನಿ ಅಂದರೆ ಹ್ಯಾರಿ ನೆಕ್ಸ್ಟ್. ಅವ್ರ ಎದುರು ಹೇಳೋದಿಲ್ಲ ನಾನು. ಇದನ್ನು ನೋಡ್ತಾರೆ ಸರ್. ನಾನು ಶಾಲೆಯನ್ನು ಯಾಕೆ ತೆಗೆದಿಟ್ಕೊಂಡಂದರೆ ನನಗೆ ಅನ್ನ ಕೊಟ್ಟ ಒಂದು ದೇಗುಲ, ಇಲ್ಲಾಂದರೆ ನಾವು ಊರೂರು ಎಳೆದಾಡಬೇಕು.
ನನಗೆ ಬಲಗೈ ನಿಂತದ್ದು ಮಾನ್ಯ ಫೋನು ಹಾಂ ಹಾಂ ಓಕೆ ಓಕೆ ಹೌದು ಸರಿ ಸರಿ ಅನ್ನದಾಲು ಮೊದಲು ಒಳಗೆ ಇಟ್ಟು ಬನ್ನಿ ಅಂತ ಒಳಗೆ ಬನ್ನಿ ಶುಭದಾಯಕವಾಗಲಿ ಅವರ ಶೈಕ್ಷಣಿಕ ಸಂಸ್ಥೆಗೆ ಜೊತೆಯಲ್ಲಿ ಈ ದಿನ ಸರ್ ಇರ್ಬಲ್ಲಿ ವೃತ್ತಿಯಿಂದ ನಿವೃತ್ತಿಗೊಂಡು ನಮ್ಮ ಸಂಸ್ಥೆಗೆ ವಿದಾಯ ಹೇಳಲಿರುವಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ಮತ್ತು ಪ್ರೀತಿಯ ಉಪಪ್ರಾಂಶುಪಾಲರು ಹಾಗೂ ಅವರ ಧರ್ಮಪತ್ನಿ ಅಭಿನಂದನಾ ಮಾತುಗಳನ್ನಾಡಲಿಕ್ಕಿದ್ದಾರೆ ಡಾಕ್ಟರ್ ಎಚ್ ಮಾಧವ ಭಟ್, ವಿಶ್ರಾಂತ ಪ್ರಾಂಶುಪಾಲರು, ವಿವೇಕಾನಂದ ಮಹಾವಿದ್ಯಾಲಯ, ಪುತ್ತೂರು. ವಸಂತ ಸಾಧನಾ ಕೃತಿಯ ಅನಾವರಣವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಶಶಿಧರ್ GS, ಮಾನ್ಯ ಉಪನಿರ್ದೇಶಕರು, ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿರಲಿದ್ದಾರೆ ಶ್ರೀ ಗೋಪಾಲ್ ಗೌಡ, ಮಾನ್ಯ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೊಂಬೆಟ್ಟು. ಶ್ರೀ ವಿಷ್ಣು ಪ್ರಸಾದ್ C, ಮಾನ್ಯ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು, ಪುತ್ತೂರು. ಶ್ರೀ ನವೀನ್ ಸ್ಟೀಫನ್ ವೇಗಸ್, ಕ್ಷೇತ್ರ ಸಮನ್ವಯಾಧಿಕಾರಿ ಅವರು, BRC, ಪುತ್ತೂರು. ಶ್ರೀ PG ಜಗನ್ನಿವಾಸ್ ರಾವ್, ಮಾಜಿ ಸದಸ್ಯರು, ನಗರಸಭೆ, ಪುತ್ತೂರು. ಶ್ರೀ ಅಬ್ರಹಂ, ಅಧ್ಯಕ್ಷರು, ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಪುತ್ತೂರು ತಾಲೂಕು ಘಟಕ. ಶ್ರೀ ಶಾಂತರಾಮ ವಡ್ಲ, ಅಧ್ಯಕ್ಷರು, ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಕಡಬ ತಾಲೂಕು ಘಟಕ. ಈ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ನಮ್ಮ ಸಂಸ್ಥೆಯ ಪ್ರೀತಿಯ ಉಪಪ್ರಾಂಶುಪಾಲರನ್ನು ಬೀಳ್ಕೊಡ್ಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತಾ
ಯಾಕೋ ತಿಳಿಯೇನು ಮೊಳಗುತ್ತಿದೆ ಎದೆಯಾಂತರಾಳದಿ ಈ ದನಿ, ಅಡಗುತ್ತಿವೆ ಬೇರೆಲ್ಲ ದನಿಗಳು, ಎದೆಯ ದನಿಯೇ ಕೇಳುತ್ತಿದೆ. ಯಾವ ದುಃಖವೋ ಯಾವ ಗೀತವೋ ಕಾಣೆನು, ಯಾವ ಮೌನಕೋ ಎದೆಯ ದನಿಯೊಂದೇ ಮತ್ತೆ ಮತ್ತೆ ಪಿಸುಗುಡುತ್ತಿದೆ. ಶಿಕ್ಷಣ ದಿಗಂತದ ಅವಿರತ ವಸಂತ, ಇವರ ಶಿಕ್ಷಣ ಪ್ರೀತಿಯೇ ಅನಂತ. ಸುದೀರ್ಘ 34 ಹೇಮಂತಗಳ ವೃತ್ತಿ ಬದುಕಿನ ವಸಂತ ವೈಭವಕ್ಕಿದು ನಿರ್ವ್ಯಾಜ್ಯ ಮನದ ವಸಂತಾಭಿವಂದನ. ವಸಂತ ವರ್ಷಗಳಿಗಿದು ವಂದನೆಯ ವೇದಿಕೆ. ಅವೆಷ್ಟೋ ವರ್ಷಗಳ ಅವಿಶ್ರಾಂತ ದುಡಿಮೆಯಲ್ಲಿ ತಮ್ಮ ಬಳಿ ಬಂದ ಮಗುಭಾವವೊಂದನ್ನು ತಿದ್ದಿ ತೀಡಿ ಒಪ್ಪವಾಗಿಸಿ ಸಮಾಜಕ್ಕೆ ಅರ್ಪಿತ ಮಾಡಿದ ಶಿಕ್ಷಣ ಪರಂಪರೆಯ ಸಾಕ್ಷಿ ಪ್ರಜ್ಞೆ ವೃತ್ತಿ ಬದುಕಿನಿಂದ ವಿಶ್ರಾಂತ ಬದುಕಿಗೆ ತೆರಳುತ್ತಿರುವ ಸಮಯ. ಈ ಮೂಲಕ ಇಲಾಖೆ, ಸಹೋದ್ಯೋಗಿ ವೃಂದ, ಪೋಷಕ ವೃಂದ ಹಾಗೂ ಅಸಂಖ್ಯ ಶಿಷ್ಯ ವೃಂದದ ಅಗಣಿತ ಅಭಿಮಾನವನ್ನು ಪಡೆದು ನಿವೃತ್ತಿಯ ಬದುಕಿನತ್ತ ತೆರಳುತ್ತಿರುವ ನಮ್ಮ ಸಂಸ್ಥೆಯ ಜವಾಬ್ದಾರಿಯ ಚುಕ್ಕಾಣಿ ಹಿಡಿದಿರುವ ಉಪಪ್ರಾಂಶುಪಾಲರಾದ ಶ್ರೀ ವಸಂತ್ ಸರ್ ಇವರ ವಸಂತಾಭಿವಂದನಂ. ಈ ಆತ್ಮೀಯ ಕ್ಷಣಗಳಿಗೆ ನಮ್ಮೊಡನೆ ಸಾಕ್ಷಿಗಳಾಗಿದ್ದಾರೆ ಶ್ರೀ ಸುರೇಶ್ ರೈ ಪಡ್ಡಂಬೈಲು, ಡಾಕ್ಟರ್ ಎಚ್ ಮಾಧವ್ ಭಟ್, ಶ್ರೀ ಪಿ ಜಿ ಜಗನ್ನಿವಾಸ್ ರಾವ್. ಈ ಎಲ್ಲ ಗಣ್ಯ ಅತಿಥಿಗಳ ಸಮಕ್ಷಮದಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಗುರುದೇವನಿಗೆ ಗೌರವಪೂರ್ಣ ನುಡಿ ಅರ್ಚನೆಯ ಈ ಸಂದರ್ಭದ ಆದಿಗೆ ವೇದಿಕೆಯಲ್ಲಿ ನೃತ್ಯಾರ್ಚನೆ ಮಾಡಲಿಕ್ಕಿದ್ದಾರೆ ವಿದ್ಯಾರ್ಥಿನಿಯರಾದಂತಹ ಸ್ತುತಿ ಮತ್ತು ಮೌಲ್ಯ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲೋಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ
ವಾಹನ ಮೋದಕ ಕಸ ಚಾಮರ ಕರ್ಣ ವಿಲಂಬಿತ ಸೂತ್ರ ಪಾವನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ 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 ತಕ್ಕ ಜುಣ್ಣು ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ದಿಮ್ಮೆ ತಕ್ಕ ಜುಣ್ಣು ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತರಗಿಡ ಧುಮ್ ತರಗಿಡ ಧುಮ್ ತರಗಿಡ ಧುಮ್ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಾ ತಕ್ಕ ಕೆಡದಗ ತರಗಿಡ ಧುಮ್ ತೈ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಾ ತಕ್ಕ ಕೆಡದಗ ತರಗಿಡ ಧುಮ್ ತೈ ತಕ್ಕ ಕೆಡದಗ ತರಗಿಡ ಧುಮ್ ತಕ್ಕ ಕೆಡದಗ ತರಗಿಡ ಧುಮ್ ತಾ ತಾ ತಕ್ಕ ಕೆಡದಗ ತರಗಿಡ ಧುಮ್ ತೈ ತೈ ತಕ್ಕ ಕೆಡದಗ ತರಗಿಡ ಧುಮ್ ತಂ ತಂ ಕಿಟ್ಟ ತಕ್ಕ ಜಣ್ಣು ತಿಂಗ್ ಕಿಟ್ಟ ತಕ್ಕ ಜಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ಕಿಟ್ಟ ತಕ್ಕ ಜುಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ತಂ ಕಿಟ್ಟ ತಕ್ಕ ಜುಣ್ಣು ತಿಂಗ್ ಕಿಟ್ಟ ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಕ್ಕ ಜುಣ್ಣು ತಂ ತಕ್ಕ ಜುಣ್ಣು ತಂ ಜುಣ್ಣು ತಂ ತಂ. ಭಕ್ತಿ ಭಾವದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಿದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಾದ ಕುಮಾರಿ ಸ್ತುತಿ ಮತ್ತು ಕುಮಾರಿ ಮೌಲ್ಯ ತಮಗೆ ಧನ್ಯವಾದಗಳು. ವೇದಿಕೆಯ ಕಾರ್ಯಕ್ರಮಗಳು ಇದೀಗ ಪ್ರಾರಂಭಗೊಳ್ಳಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಸುರೇಶ್ ರೈ ಪಡ್ಡಂಬೈಲು. ಶ್ರೀ ಸುರೇಶ್ ರೈ ಪಡ್ಡಂಬೈಲು ಅಧ್ಯಕ್ಷರು.
ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ. ಭಾವದ ಪ್ರಾರ್ಥನೆಗೈದಂಥ ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದವರಿಗೆ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಗುಡಿಗೆ ಹೊರಟ ದಾರಿಯಲ್ಲಿ ಹೆಜ್ಜೆಗೊಂದು ಹೂವಿದೆ ಪುಣ್ಯ ಪಯಣ ಸಾರುವಲ್ಲಿ ಮಹತೋಭಾರ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಒಡಮಡುತ್ತಾ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 7 ವರ್ಷಗಳಿಂದ ಸಾರ್ಥಕ ಸೇವೆಗೈದು ಸೇವಾನಿವೃತ್ತಿ ಹೊಂದುತ್ತಿರುವಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರ ಸಜ್ಜನ ಬಂಧುಗಳ ಆತ್ಮೀಯರಾದಂತಹ ಶ್ರೀಯುತ ವಸಂತ ಮೂಲ್ಯ ಸರ್ ಅವರಿಗೆ ವಸಂತಾಭಿವಂದನಂ ಎನ್ನತಕ್ಕಂತಹ ಕಾರ್ಯಕ್ರಮದ ಮೂಲಕ ಯಥೋಚಿತವಾಗಿ ಅವರನ್ನು ಬೀಳ್ಕೊಡತಕ್ಕಂತಹ ಒಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದಿನಗಳಿಂದ ನಮ್ಮೆಲ್ಲ ಶಿಕ್ಷಕರ ಶ್ರಮ ಸಾರ್ಥಕ ಪ್ರಯತ್ನ ಈ ಒಂದು ಕಾರ್ಯಕ್ರಮದಲ್ಲಿ ಅಡಗಿದೆ. ಈ ವಸಂತಾಭಿವಂದನಂ ಎನ್ನತಕ್ಕಂತಹ ಹೆಸರೇ ಬಾಗುವುದು ಅಥವಾ ಅಭಿನಂದಿಸುವುದು ಅರ್ಥಾತ್ ನಮಸ್ಕರಿಸುವುದು. ಬಾಗಿದವನಿಗೆ 100 ಕಾಲ ಬಾಳು ಅಂತ ಹೇಳ್ತಾರೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಅಭಿವಾದನಶೀಲನಾಗಿರ್ತಕ್ಕಂಥವನಿಗೆ ಅವನ ಚತ್ವಾರಿ ಆಯುಸ್ಸು ವಿದ್ಯೆ ಯಶಸ್ಸು ಬಲ ಎಲ್ಲವೂ ಕೂಡ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಜ್ಞಾನಿಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ ನಮ್ಮ ಸಂಸ್ಥೆಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಸುರೇಶ್ ರೈ ಪಡ್ಡಂಬೈಲುರವರು. ಪ್ರಸಿದ್ಧ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಶಾಲೆಯ ಪ್ರತಿಷ್ಠೆಯನ್ನು ಎಲ್ಲೆಡೆ ಪ್ರಚುರಪಡಿಸಿರತಕ್ಕಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀ ಸುರೇಶ್ ರೈ ಪಡ್ಡಂಬೈಲು ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಸುರೇಶ್ ರೈ ಪಟ್ಟಂಬೈಲು ಇವರಿಗೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಶೋಭಾ ಮೇಡಮ್,
ಶೋಭಾ ಮೇಡಮ್ ವೇದಿಕೆಗೆ ಬಂದು ಪುಷ್ಪ ಗೌರವ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಮಾತುಗಳನ್ನು ಆಡಲಿಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಸಂಸ್ಥೆಯ ಉಪಪ್ರಾಚಾರ್ಯರಾದ ವಸಂತ ಸರ್ ಅವರ ಗುರುಗಳು, ಆತ್ಮೀಯರು ಡಾಕ್ಟರ್ ಮಾಧವ್ ಭಟ್ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ, ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಎಚ್ ಮಾಧವ್ ಭಟ್ ಇವರಿಗೆ ನಮ್ಮ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರಾದಂಥ ಶ್ರೀಯುತ ಜಗನ್ನಾಥ ಹರಿಯಡ್ಕ ವೇದಿಕೆಗೆ ಬಂದು ಶಾಲು ಮತ್ತು ಪುಷ್ಪದ ಗೌರವ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಕಾಲೇಜು ವಿಭಾಗದ ಮುಖ್ಯಸ್ಥರಾದಂತಹ ಸಾತ್ವಿಕರು, ಸಜ್ಜನರು, ಸನ್ಮಿತ್ರರಾದಂತಹ ಸನ್ಮಾನ್ಯ ಶ್ರೀ ಗೋಪಾಲಗೌಡ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅತಿಥಿಗಳಾಗಿ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಂಶುಪಾಲರಾದಂತಹ ಶ್ರೀಯುತ ಗೋಪಾಲಗೌಡ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಯುಜಿನ್ ವೇದಿಕೆಗೆ ಬಂದು ಪುಷ್ಪ ಮತ್ತು ಶಾಲಿನ ಗೌರವ ನೀಡಿ ಸ್ವಾಗತಿಸ. ಈ ಒಂದು ವಸಂತಾಭಿವಂದನಂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಒಂದು ಅಭಿನಂದನೆಗೆ ಇವತ್ತು ಅಭಿನಂದನೀಯರಾದಂತಹ ಸನ್ಮಾನ್ಯ ನಿಮ್ಮೆಲ್ಲರ ಆತ್ಮೀಯರಾದಂತಹ ನಮ್ಮ ಶಾಲೆಯ ಉಪಪ್ರಾಚಾರ್ಯರಾದ ಶ್ರೀಯುತ ವಸಂತ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪ್ರೀತಿಯ ಉಪಪ್ರಾಂಶುಪಾಲರನ್ನ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ರೆನಿಟಾ ಸುಷ್ಮಾ ಮೇಡಮ್ ವೇದಿಕೆಗೆ ಬಂದು ವಸಂತ್ ಸರ್ಗೆ ಶಾಲು ಮತ್ತು ಪುಷ್ಪ ಗೌರವದ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಯಾವತ್ತೂ ತೊಡಗಿಸಿಕೊಂಡವರು ಆದಂತಹ ನಿಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ PG ಜಗನ್ನಿವಾಸರಾವ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ PG ಜಗನ್ನಿವಾಸರಾವ್ ಇವರನ್ನು ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಪ್ರಸನ್ನ ಮೇಡಮ್ ವೇದಿಕೆಗೆ ಬಂದು ಪುಷ್ಪ ಮತ್ತು ಶಾಲಿನ ಗೌರವದ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಒಂದು ವಸಂತಾಭಿವಂದನಂ ಕಾರ್ಯಕ್ರಮಕ್ಕೆ ಇನ್ನು ಅನೇಕ ಗಣ್ಯರು ಅತಿಥಿಗಳು ಆಗಮಿಸಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆಗಮಿಸಿರತಕ್ಕಂತಹ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಹಾಗೆ ನಮ್ಮ ವಸಂತ ಸರವರ ಹಿರಿಯ ವಿದ್ಯಾರ್ಥಿಗಳು, SDMCಯ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದೀರಿ. ತಮಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತ. ಈ ಸಂದರ್ಭದಲ್ಲಿ ಮಿಸ್ ಇಂಡಿಯಾ ಎಂಬುದಾಗಿ ಪ್ರಸಿದ್ಧರಾದಂತಹ
ರಶ್ಮಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಶ್ರೀಮಾತಾ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರು ವಸಂತ ಸರ್ ಅವರ ಸಹೋದರರು ಆದಂತಹ ದಾಮೋದರ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಈ ಒಂದು ವಸಂತಾಭಿವಂದನಂ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಉಪಪ್ರಾಚಾರ್ಯರು, ಅವರ ಸಹಧರ್ಮಿಣಿ, ಅವರ ಸುಪುತ್ರಿ ಇವರು ಆಗಮಿಸಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ನಮ್ಮ SDMC ಮಾನ್ಯ ಸದಸ್ಯರು ಹಾಗೂ ಸಂಸ್ಥೆಯ ಹಿತೈಷಿಗಳು, ಹಿಂದಿನ SDMCಯ ಸದಸ್ಯರು, ಪೋಷಕರು ಹಾಗೂ ನಮ್ಮ ನೂತನ ವಿದ್ಯಾರ್ಥಿಗಳು ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ನಮ್ಮ ವಸಂತ ಸರ್ ಅವರ ಹಿಂದೆ ಸೇವೆ ಸಲ್ಲಿಸಿದಂತಹ ಪಾಪೇಮಜಲು ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಂತೋಷ್ ಅವರು ಆಗಮಿಸಿದ್ದಾರೆ. ಅವರನ್ನು ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸಂಸ್ಥೆಯ ಅರಿಯಡ್ಕ ಪಂಚಾಯತ್ ಅಧ್ಯಕ್ಷರು ಆದಂತಹ ಸಂತೋಷ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳನ್ನು ನಾನು ಈ ಒಂದು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಪುತ್ತೂರು ತಾಲೂಕಿನ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕ ಸಂಘದ ಪದಾಧಿಕಾರಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಎಲ್ಲರನ್ನೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಸ್ವಾಗತ ಭಾಷಣವನ್ನು ನಾನು ತಿಳಿಸಿ ವಿರಮಿಸ್ತಾ ಇದ್ದೇನೆ. ಹಾಗೂ ವಸಂತ ಸರ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅಂತ ಸುಭಾಷಿತಕಾರ ಹೇಳ್ತಾನೆ. ಅಂದರೆ ಮನಸ್ಸಿನಲ್ಲಿ, ವಚಸ್ಸಿನಲ್ಲಿ ಮತ್ತು ಕಾರ್ಯದಲ್ಲಿ ಸಮಾನವಾಗಿರ್ತಕ್ಕಂಥವ್ರು, ಯೋಚನೆ ಮಾಡಿದ್ದನ್ನೇ ಹೇಳ್ತಕ್ಕಂಥವ್ರು, ಹೇಳಿದ್ದನ್ನೇ ಮಾಡ್ತಕ್ಕಂಥವ್ರು. ಹಾಗೂ ಈ ಮೂರು ವಿಚಾರಗಳಲ್ಲಿ, ಮನಸ್ಸಿನಲ್ಲಿ, ಮಾತಿನಲ್ಲಿ, ಕಾರ್ಯದಲ್ಲಿ, ಈ ಮೂರರಲ್ಲಿಯೂ ಸಮಾನ ಏಕಪ್ರಕಾರವಾಗಿರ್ತಕ್ಕಂಥವ್ರು ಸಜ್ಜನರು ಅಂತ ಸಜ್ಜನರ ಸಾಲಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದಂತಹ ವಸಂತ ಸರ್ ಅವರು ಸೇರ್ತಾರೆ. ಬಹಳ ಪ್ರಾಮಾಣಿಕ, ಶಿಸ್ತುಬದ್ಧ ಕಾರ್ಯವೈಖರಿಯಿಂದ ನಮ್ಮ ಶಾಲೆಯನ್ನು ಉತ್ತುಂಗ ಮಟ್ಟಕ್ಕೆ ಏರಿಸಿದ್ದಾರೆ. ಶಾಲೆಯ ಶಿಸ್ತು, ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ, ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಹಿರಿದು. ಇದಕ್ಕೆಲ್ಲ SDMCಯವರು, ಪೋಷಕರು, ವಿದ್ಯಾರ್ಥಿಗಳು, ಸಹ ಶಿಕ್ಷಕ ವೃಂದದವರ ಸಹಕಾರ ಬೇಕೇ ಬೇಕು. ಯಾಕೆಂದರೆ ಒಬ್ಬರಿಂದ ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಹಕಾರ ಇದ್ದರೆ ಮಾತ್ರ ಎಲ್ಲ ಗುರಿಯನ್ನು, ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಉಪಪ್ರಾಂಶುಪಾಲರಾದಂತಹ ಸನ್ಮಾನ್ಯ ವಸಂತ ಸರ್ ಅವರು ಸಹ ಶಿಕ್ಷಕರೊಂದಿಗೆ ಬಹಳ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದರು. ಯಾವುದೇ ಕೆಲಸವನ್ನು ನೀವಿಂಥದ್ದು ಮಾಡಿ ಎಂಬುದಾಗಿ ಹೇಳುವರಲ್ಲ, ಇಂಥದ್ದೊಂದು ಇದೆ ಅಂತ ಹೇಳುವರು. ಅವು ನಾನು ಮಾಡ್ತೇನೆ ಅಂತ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಚಾಚು ತಪ್ಪದೇ ಮಾಡ್ತಕ್ಕಂಥವ್ರು. ಒಂದೊಮ್ಮೆ ಅವರು ಹೇಳಿದ ಕೆಲಸ ಆಗದಿದ್ದರೆ ಅವಾಗ ಸ್ವಲ್ಪ ಬೇಸರ ಆಗ್ತಿತ್ತು, ಆದರೂ ಅದನ್ನು ಹೇಳ್ತಿರಲಿಲ್ಲ. ಆದರೆ ನಾವು ಅದನ್ನು ಮನಗಂಡು ಮಾಡ್ತಾ ಇದ್ವಿ. ನಮ್ಮಲ್ಲಿ ಎಲ್ಲ ಶಿಕ್ಷಕರು ಕೂಡ ಬಹಳ ಚುರುಕಿನಿಂದ ಎಲ್ಲ ಕೆಲಸವನ್ನು, ಮನಸ್ಸಿನ ಇಂಗಿತವನ್ನು ಅರಿತು ಮಾಡತಕ್ಕಂಥವರೇ ಇದ್ದಾರೆ. ಆದ ಕಾರಣ ಸರಿಗೆ ಹೇಳ್ತಕ್ಕಂಥ ಸಂದರ್ಭವೇ ಬರ್ತಾ ಇರಲಿಲ್ಲ. ಅನಿವಾರ್ಯವಾಗಿ ಹೇಳ್ತಕ್ಕಂಥ ಸಂದರ್ಭ ಬಂದರೂ ಅವರು ಅದನ್ನು ಹೇಳ್ತಿರಲಿಲ್ಲ. ಅದನ್ನು ಅರಿತು ಮಾಡತಕ್ಕಂತಹ ಶಿಕ್ಷಕ ವೃಂದ ನಮ್ಮಲ್ಲಿದೆ ಎಂಬುದು ಅವರಿಗೆ ಮನದಟ್ಟಾಗಿತ್ತು. ಈ 6-7 ವರ್ಷಗಳಲ್ಲಿ ಅವರ ಸಾಧನೆ ಗಣನೀಯವಾದ್ದು. ಈ ಹಿಂದೆ 110 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಸಂಸ್ಥೆಯ ಶೇಕಡಾವಾರು ಫಲಿತಾಂಶ 94%ಗೆ ಏರಿದೆ ಅಂದರೆ ಅದು ಅವರ ಸಾಧನೆಗೆ ಹಿಡಿದಂತಹ ಕೈಗನ್ನಡಿ. ಒಂದೇ ಸಾರಿಗೆ 94% ಬಂದಿಲ್ಲ. 64, 65, 68, 70, 72 ಹೀಗೆ ಪ್ರಗತಿಯತ್ತ ಹೋಗಿದೆ ಹೊರತು ವಿಗತಿಯತ್ತ ಅಲ್ಲ. ಪ್ರತಿ ವರ್ಷ
5%, 8%, 10% ಹೀಗೆ ಸಂಸ್ಥೆಯ ಪ್ರಗತಿ ವಿದ್ಯಾರ್ಥಿಗಳ, ಶಿಕ್ಷಕರ ಸಾಧನೆಯಿಂದ, ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ ಎನ್ನುವುದಕ್ಕೆ ಶಾಲೆಯ ಫಲಿತಾಂಶವೇ ಸಾಕ್ಷಿ. ಶಾಲೆಯನ್ನು ಯಾವತ್ತೂ ನಾವು ಅಳೆಯುವಂಥದ್ದು ಶಾಲೆಯ ಫಲಿತಾಂಶದಿಂದ, ಶಾಲೆಯಿಂದ ಬರತಕ್ಕಂತಹ ವಿದ್ಯಾರ್ಥಿಗಳ, ಸುಸಂಸ್ಕೃತ ವಿದ್ಯಾರ್ಥಿಗಳಿಂದ. ಏನೇ ಒಳ್ಳೇದು ಮಾಡಿದ್ರು ಏನು ತಪ್ಪು ಮಾಡಿದ್ದು ಕೇಳ್ತಕ್ಕಂಥದ್ದು ಮೊದಲು ನೀನು ಯಾವ ಶಾಲೆ ವಿದ್ಯಾರ್ಥಿ ಅಂತ, ನಿನಗೆ ಹೇಳಿಕೊಟ್ಟವ್ರು ಯಾರು ಅಂತ. ಅವರನ್ನು ಬೈಯೋದಿಲ್ಲ, ಅವರ ಶಿಕ್ಷಕರನ್ನು ಬೈತಾರೆ ಕೆಟ್ಟದ್ದು ಮಾಡಿದರೆ. ಒಳ್ಳೆಯದು ಮಾಡಿದರೆ ಶಿಕ್ಷಕರನ್ನು ಹೊಗಳ್ತಾರೆ. ಶಿಕ್ಷಕರಿಗೆ ಹೊಗಳಿಕೆಯ ಅವಶ್ಯಕತೆ ಇಲ್ಲ, ಆದರೆ ಬೈಯೋದು ಬೇಡ ಅಂತ. ವಿದ್ಯಾರ್ಥಿಗಳು ಅನೇಕ ತಪ್ಪುಗಳನ್ನು ಮಾಡ್ತಾರೆ. ನಮ್ಮ ವಸಂತ ಸರ್ ಅವರು ಅಶಿಸ್ತನ್ನು ಯಾವತ್ತೂ ಸಹಿಸ್ತಾ ಇರಲಿಲ್ಲ. ಅವರ ನಡೆನುಡಿಯಲ್ಲಿ ಅಶಿಸ್ತು ಎಂಬುದು ಇಲ್ಲ. ವಿದ್ಯಾರ್ಥಿಗಳದ್ದು ಬೇರೆಯವರದ್ದು ಅವರು ಅಶಿಸ್ತನ್ನು ಸಹಿಸ್ತಾ ಇರಲಿಲ್ಲ. ಅಶಿಸ್ತು ಕಂಡ್ರೆ ತಕ್ಷಣ ಅದನ್ನು ಅದು ಸರಿಯಲ್ಲ ಎಂಬುದಾಗಿ ಹೇಳ್ತಕ್ಕಂಥವರು, ವಿದ್ಯಾರ್ಥಿಗಳಿಗೆ ಕರೆದು ಬೈಯುವಂಥವರು, ವಿದ್ಯಾರ್ಥಿಗಳಿಗೆ ತಪ್ಪು ಮಾಡಿದರೆ ಸರಿದಾರಿಯಲ್ಲಿ ಹೋಗಬೇಕು ಅನ್ನತಕ್ಕಂತಹ ಮಾರ್ಗದರ್ಶನ ಮಾಡತಕ್ಕಂಥವರು. ಶಾಲೆಯ ಮನೆಗಿಂತ ಹೆಚ್ಚು ಅವರು ಶಾಲೆಯನ್ನು ಹಚ್ಚಿಕೊಂಡವರು. ಶಾಲೆಯೇ ಅವರ ಮನೆ. ಯಾಕೆಂದರೆ ಶನಿವಾರ ಭಾನುವಾರ ಸಮಯದ ಪರಿಮಿತಿ ಇಲ್ಲದೆ ಶಾಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ವದಾ ನಿರತರಾಗಿರತಕ್ಕಂಥವರು ನಾ ಕಂಡಂತೆ. ನಾನು ಅನೇಕ ಪ್ರಿನ್ಸಿಪಾಲರನ್ನು, ಪ್ರಾಚಾರ್ಯರನ್ನು, ಹೆಡ್ ಮಾಸ್ಟರ್ಗಳನ್ನು ನೋಡಿದ್ದೇನೆ. ಅವರೆಲ್ಲರಲ್ಲಿ ಪ್ರಥಮವಾಗಿ ನಿಲ್ಲತಕ್ಕಂಥವರು ನಮ್ಮ ವಸಂತ ಸರ್ ಅವರು. ಯಾಕೆಂದರೆ ಅವರ ಗುಣನಡತೆ, ಅವರ ಶಿಸ್ತು, ಅವರ ನಾಯಕತ್ವ ಶೈಲಿ ಇದೆಲ್ಲವೂ ಕೂಡ ಅದಕ್ಕೆ ಕಾರಣ. ಎಷ್ಟು ತಪ್ಪು ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ಎಷ್ಟು ಸಿಟ್ಟುಗೊಳ್ತಿದ್ರೋ, ಎಷ್ಟು ಕೋಪಗೊಳ್ತಿದ್ರೋ, ಅಷ್ಟೇ ಪ್ರೀತಿ ವಾತ್ಸಲ್ಯದಿಂದ ಅವರು ವಿದ್ಯಾರ್ಥಿಗಳನ್ನು ಕರೆದು ಮಾತನಾಡಿಸ್ತಕ್ಕಂಥವರು. ಬಡತನದ ವಿದ್ಯಾರ್ಥಿಗಳಿಗೆ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥವರು, ಸಾಧನೆ ಮಾಡತಕ್ಕಂತಹ ವಿದ್ಯಾರ್ಥಿಗಳನ್ನು ಹುರಿದುಂಬಿಸ್ತಕ್ಕಂಥವರು, ಪ್ರೇರಣೆ ಮಾಡ್ತಕ್ಕಂಥವರು. ಕ್ರೀಡಾಕೂಟದಲ್ಲಿ ಒಬ್ಬ ವಿದ್ಯಾರ್ಥಿ ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಾಗ, ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಾಗ ಮೆರವಣಿಗೆಯಲ್ಲಿ ಕರ್ಕೊಂಡ್ಬಂದು ಅವನಿಗೆ ಧನ ಸಹಾಯವನ್ನು ಮಾಡಿ ಅವನನ್ನು ಹುರಿದುಂಬಿಸಿದವರು. ಹೀಗೆ ಅನೇಕ ಕಾರ್ಯಗಳಿಂದ ಅವರು ಸಂಸ್ಥೆಯಲ್ಲಿ ತಮ್ಮದೇ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅವರ ಮುಂದಿನ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ಕೂಡಿರಲಿ ಅಂತ ಹಾರೈಸ್ತಾ, ಭಗವಂತ ಅವರಿಗೆ ಸಮಸ್ತ ಮಂಗಳವನ್ನು ನೀಡಲಿ ಅಂತ ಹಾರೈಸ್ತಾ, ವೈಯಕ್ತಿಕವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡಿದ್ದೀರಿ. ತಮಗೂ ಸ್ವಾಗತವನ್ನು ಬಯಸ್ತಾ ಧನ್ಯವಾದಗಳು. ನಮ್ಮ ಜೊತೆ ಪತ್ರಕರ್ತ ಮಿತ್ರರಿದ್ದಾರೆ, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮತಿ ಕಸ್ತೂರಿ ಆರ್ ಶೆಟ್ಟಿ, ನಿವೃತ್ತ ಉಪನ್ಯಾಸಕರಾದಂಥ ಶ್ರೀಯುತ ಈಶ್ವರ ಭಟ್ ಬೇರಿಕೆ, ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಸತೀಶ್ ರೈ, ನಿವೃತ್ತ ಶಿಕ್ಷಕರಾದಂಥ ಶ್ರೀಯುತ ಜಗನ್ನಾಥ್ ರೈ, ಶ್ರೀ ಅರುಣ್ ಕುಮಾರ್ ಆಳ್ವ, ಆಡಳಿತ ಮುಕ್ತೇಸರರು, ಸದಾಶಿವ ದೇವಸ್ಥಾನ ಆಲಡ್ಕ ಸರ್ ಅವರ ಸಹೋದರರಾದಂಥ ಕುಶಾಲಪ್ಪ ಸರ್, ಶ್ರೀ ಅಮ್ಮಣ್ಣ ರೈಡಿ, ನಿವೃತ್ತ ಸೈನಿಕರು, APMC ಮಾಜಿ ಅಧ್ಯಕ್ಷರು. ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಕಾರ್ಯಕ್ರಮದ ನಡುವಲ್ಲಿ ತುರ್ತು ಕಾರ್ಯದ ನಿಮಿತ್ತ ಶ್ರೀ ತಿಲಕ್ ರೈ ಕುತ್ಯಾಡಿ ಮತ್ತು ಶ್ರೀ ಸಂತೋಷ್ ಮಣಿಯಾಣಿಯವರು ತೆರಳಲಿಕ್ಕಿರುವ ಕಾರಣಕ್ಕೆ ಅವರು ವೇದಿಕೆಗೆ ಬಂದು ಶ್ರೀ ವಸಂತ್ ಸರ್ ಇವರಿಗೆ ತಮ್ಮ ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ದಯವಿಟ್ಟು ಶ್ರೀ ತಿಲಕ್ ರೈ ಕುತ್ಯಾಡಿ, ನಿಕಟಪೂರ್ವ ಅಧ್ಯಕ್ಷರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಸರ್ಕಾರಿ ಪ್ರೌಢಶಾಲೆ ಪಾಪೆಮಜ್ಜಲು. ಶ್ರೀ ಸಂತೋಷ್ ಮಣಿಯಾಣಿ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅರಿಯಡ್ಕ. ಶ್ರೀಯುತ ವಸಂತ್ ಸರ್ ಅವರಿಗೆ ತಮ್ಮ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ತಿಲಕ್ ರೈ ಸರ್ ಮತ್ತು ಸಂತೋಷ್ ಮಣಿಯಾಣಿ ಸರ್ ವೇದಿಕೆಯಲ್ಲಿ ಇರಬೇಕು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸುರೇಶ್ ರೈ ಪಟ್ಟಂಬೈಲು ಇವರಿಗೆ
ಸ್ಮರಣಿಕೆ ಮತ್ತು ಶಾಲಿನ ಗೌರವವನ್ನು ಸಮರ್ಪಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ತಿಲಕ್ ರೈ ಕುದ್ಯಾಡಿ ಇವರಿಗೆ ಕಾರ್ಯಕ್ರಮದ ಪ್ರಾಯೋಜನೆಯಲ್ಲಿ ಸಹಕರಿಸಿದಂತಹ ಶ್ರೀಯುತ ತಿಲಕ್ ರೈ ಕುದ್ಯಾಡಿ ಮತ್ತು ಶ್ರೀ ಸಂತೋಷ್ ಮಣಿಯಾಣಿ ಇವರಿಗೆ ಧನ್ಯವಾದ ಸಮರ್ಪಣೆ. ಧನ್ಯವಾದಗಳು ಸರ್ ತಮ್ಮ ಪ್ರೀತಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ನೆನಪಿನಂಗಳದಿ ನಾನು ಇಣುಕಿ ನೋಡಿದೆನೊಮ್ಮೆ, ಧುತ್ತೆಂದು ಆವರಿಸಿದವು ಕಳೆದ ಕ್ಷಣಗಳು. ಜವಾಬ್ದಾರಿಯ ನೆಲೆಯಲ್ಲಿ ನುಡಿದ ಹಿತ ನುಡಿಯ ನೆನಪು, ಮೊಗೆದಷ್ಟು ಭತ್ತದ ಧನ್ಯತೆಯ ನೆನಪು. ನೆನಪಿನಂಗಳದಿಂದ ಹೆಕ್ಕಿದ ಅನುಭವಗಳ ಜೊತೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಮಮತಾ ರೈ ಮೇಡಮ್. ಪ್ಲೀಸ್. ಎಲ್ಲರಿಗೂ ನಮಸ್ತೆ. ಇವತ್ತು ಪ್ರಸಕ್ತ ವರ್ಷ 2026-27 ಪ್ರಾರಂಭೋತ್ಸವವನ್ನು ಅಧಿಕಾರಿಗಳು ಬಂದರೆ ನಡೆಸುವುದು ಅಂತ ಇತ್ತು. ಆದರೆ ನಮ್ಮ ಮುಖ್ಯ ಕಾರ್ಯಕ್ರಮ ನಮ್ಮ ವಸಂತ್ ಸರ ಅಭಿವಂದನಾ ಕಾರ್ಯಕ್ರಮ. ಈಗ ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡ್ತಾ ಇದ್ದೇವೆ. ನಾನೀಗ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಇಲ್ಲಿ ನಿಂತಿರುವಾಗ ಖಂಡಿತ ಈ ಹಿಂದೆ ಕೇಳಿದ ಮಾತುಗಳ ಜೊತೆಗೆ ನನ್ನ ಮಾತು ಪುನಃ ಸೇರ್ಬೋದು. ಯಾಕಂದ್ರೆ ನಾವು ಮಾತಾಡ್ತಾ ಇರೋದು ಒಬ್ಬರೇ ವ್ಯಕ್ತಿಯ ಕುರಿತು. ವೇದಿಕೆಯಲ್ಲಿ ಇರುವಂತಹ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ರೈ ಪಡ್ಡಂಬೈಲ್ ಸರ್ ಅವರೇ, ಇವತ್ತು ಅಭಿನಂದನಾ ಮಾತುಗಳನ್ನು ಆಡಲಿರುವಂತಹ ಹಿರಿಯರಾದಂತಹ ಡಾಕ್ಟರ್ ಮಾಧವ್ ಭಟ್ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಗೋಪಾಲ್ ಗೌಡ ಸರ್ ನಮ್ಮ ಪ್ರಾಂಶುಪಾಲರು, ಹಾಗೂ ನಮ್ಮ ಸಂಸ್ಥೆಯಲ್ಲಿ ಈ ಹಿಂದೆ STMC ಅಧ್ಯಕ್ಷರಾಗಿ ಇದ್ದುಕೊಂಡು ನಮ್ಮ ಜೊತೆ ಇದ್ದಂತಹ ನಗರಸಭೆ ಪುತ್ತೂರಿನ ಮಾಜಿ ಸದಸ್ಯರು ಆಗಿರುವಂತಹ ಶ್ರೀಯುತ ಜಗನ್ನಿವಾಸ್ ರಾವ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಸರ್ ಅವರ ಧರ್ಮಪತ್ನಿ, ಮಗಳು, ಕುಟುಂಬದವರು, ಬಂದಂತಹ ಅವರ ಅಭಿಮಾನಿಗಳೇ ಹಾಗೂ ಎಲ್ಲ ಸಭಾಸದರೇ. ಮೇಡಮ್ ಒಂದು ನಿಮಿಷ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಶ್ರೀ ಶಾಂತಾರಾಮ ವಡ್ಲ ಅಧ್ಯಕ್ಷರು, ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಕಡಬ ತಾಲೂಕು ಘಟಕ ಆಗಮಿಸಿದ್ದಾರೆ. ಸರ್, ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಶಾಂತಾರಾಮ ವಡ್ಲ ಇವರಿಗೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ರಶ್ಮಿ TM ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಶ್ರೀಯುತ ಶಾಂತಾರಾಮ್ ವಡ್ಲ ಇವರನ್ನ ಪುಷ್ಪ ಮತ್ತು ಶಾಲಿನ ಗೌರವದೊಂದಿಗೆ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದುವರಿಸ್ತಾ ನಾನು ಮೊದಲು 2 ಸಂದರ್ಭಗಳನ್ನು ಉಲ್ಲೇಖ ಮಾಡಲು ಇಷ್ಟಪಡ್ತೇನೆ. 2015-16 ಸಾಲು ಇರಬೇಕು. ಆವಾಗ ಇಲ್ಲಿ ಸಂಗೀತ ಮತ್ತು ಡಾನ್ಸ್ ಎಕ್ಸಾಮ್ಸ್ ನಡೀತಾ ಇತ್ತು, ಪಬ್ಲಿಕ್ ಎಕ್ಸಾಮ್ಸ್ ನಡೀತಾ ಇತ್ತು. ಅದಕ್ಕೆ ಆ ಎಕ್ಸಾಮಿಗೆ ಬೆಳ್ತಂಗಡಿ ತಾಲೂಕಿನಿಂದ ನನ್ನ ಸ್ನೇಹಿತೆ ಒಬ್ಬರು ಅವಳ ಮಗಳನ್ನು ಕರ್ಕೊಂಡು ಬಂದಿದ್ಲು ಇಲ್ಲಿ ಎಕ್ಸಾಮಿಗೆ. ಎಕ್ಸಾಮ್ ಎಲ್ಲ ಆಯಿತು. ಅವತ್ತು ನನಗೆ ಅವಳು ಸಿಗಲಿಲ್ಲ. ಎಕ್ಸಾಮ್ ಎಲ್ಲ ಆಯಿತು, ಅವಳು ಹೋದ್ಲು. ಬಂದಂತ ನನಗೆ ಫೋನ್ ಮಾಡಿದ್ಲು. ಹೀಗೆ ಹೇಳಿದ್ಲು ಅವಳು, ಮಮತಾ ಶಾಲೆಗೆ ಬರ್ತಿದ್ದೆ ನಿನ್ನ, ಶಾಲೆ ಭಾರಿ ಪೊರ್ಲುಂಡು, ಭಾರಿನಲ್ಲ ಆಂಡ
ಕ್ಲಾಸ್ ರೂಮ್ ಧೂಳು ಧೂಳು ಉಂಡೆಯ ಅಂತ ಹೇಳಿದ್ಲು. ಕೇಳಿದೆ ನಾನು ಹೇಳಿದೆ 100 ವರ್ಷ ಆಗ್ತಾ ಉಂಟು ಶಾಲೆಗೆ, ಇತಿಹಾಸದ ಶಾಲೆ ಅಂತ ಹೇಳಿದೆ. ಇದು ಒಂದು ಸಂದರ್ಭ. ಈಗ ಮೊನ್ನೆ ತಾನೇ PUCಯ ಎಕ್ಸಾಮ್ ಆಯಿತು ನಮ್ಮಲ್ಲಿ. ಬೇರೆ ಬೇರೆ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಎಕ್ಸಾಮಿಗೆ ಬಂದಂತಹ ಖಾಸಗಿ ಶಾಲೆಯ ಮಕ್ಕಳು ಅಲ್ಲಿ ಹೊರಗಡೆ ಓದ್ತಾ ಇದ್ರು. ಆಗ ಅಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದ ಮಾತು, ಎಂತ ಮಾರಾಯ ನೋಡು, ನಮ್ಮ ಶಾಲೆಯಲ್ಲಿ ಕೂಡ ಹೊರಗಡೆ ಇಂತಹ ಗಾರ್ಡನ್ ಎಲ್ಲ ಇಲ್ಲ, ಎಷ್ಟು ಚಂದ ಉಂಟು ಮಾರಾಯ. ನೋಡಿ, ಈ ಎರಡು ವ್ಯತ್ಯಾಸ ಈ ಅವಧಿಯಲ್ಲಿ ಸಾಧ್ಯ ಆದದ್ದು ಹೇಗೆ? ಅದಕ್ಕೆ ಉತ್ತರ ದಿವಂಗತ ಪೈರುಪುಣಿ ಶಂಕರ ಮೂಲ್ಯ ಮತ್ತು ಸೇಸಮ್ಮ ದಂಪತಿಗಳ ಕಿರಿಯ ಪುತ್ರನಾಗಿ ಬಡತನದಲ್ಲಿಯೇ ಜನಿಸಿದ ಈಗ ನಮ್ಮೆದುರಿಗಿರುವಂತಹ ಶ್ರೀ ವಸಂತ ಮೂಲ್ಯ ಸರ್. ಬಡತನ ಅವರ ಬೆಳವಣಿಗೆಗೆ ಅಡ್ಡಿ ಆಗಲಿಲ್ಲ. ಬಡತನ ಅವರ ಬೆಳವಣಿಗೆಗೆ ಇರುವ ಅವಕಾಶಗಳನ್ನು ಕುಂಠಿತಗೊಳಿಸಲಿಲ್ಲ. ಅವರು ಬೆಳೆದೇ ಬಿಟ್ರು. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ನೋಡಿ, ನಾವೆಲ್ಲ ಇಲ್ಲಿ ಸೇರಿ ಅವರನ್ನು ಅಭಿಮಾನದಿಂದ ಅಭಿಮಾನಿಸಿ ಅಭಿನಂದಿಸಿ ಬೀಳ್ಕೊಡುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ರು. ನಮ್ಮಲ್ಲಿ ಉಪಪ್ರಾಂಶುಪಾಲರ ಹುದ್ದೆ ಹಲವು ವರ್ಷಗಳಿಂದ ಖಾಲಿ ಇತ್ತು. ಇಲ್ಲಿ ಪ್ರಭಾರವನ್ನು ವಹಿಸಿದವರು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ SSLC ಎಕ್ಸಾಮ್ ಆದಾಗ ಕಸ್ಟೋಡಿಯನ್ ಆಗಿ ವಸಂತ್ ಸರ್ ಬಂದರು. ನನಗೆ ಅಷ್ಟು ಪರಿಚಯ ಇರಲಿಲ್ಲ ಅವರದ್ದು. ನನ್ನ ಹಸ್ಬೆಂಡ್ ಹೇಳಿ ನನಗೆ ಗೊತ್ತಿತ್ತು, ಅವರ ಹೆಸರು ಕೇಳಿ. ಮುಖತಃ ನಾನು ಅವರಲ್ಲಿ ಮಾತಾಡಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಕಸ್ಟೋಡಿಯನ್ ಆಗಿ ಬಂದಿದ್ದಾಗ ನಾವು ಮಾತಾಡ್ತಾ ಇದ್ದಾಗ ನಾನು ಮತ್ತು ನನ್ನ ಸಹೋದ್ಯೋಗಿ ಅಮಿತಾ ಮೇಡಮ್ ಅವರಲ್ಲಿ ಹೇಳಿದ್ದು, ಆಗ ಈ ಉಪಪ್ರಾಂಶುಪಾಲರಿಗಾಗಿ ಪ್ರಮೋಷನ್ ಪ್ರಕ್ರಿಯೆಗಳು ನಡೀತಾ ಇತ್ತು. ಸರ್, ನೀವು ನಮ್ಮಲ್ಲಿಗೆ ಬನ್ನಿ ಸರ್, ಶಾಲೆ ಒಳ್ಳೆದುಂಟು, ಬನ್ನಿ ಸರ್ ಅಂತ. ನೋಡುವ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಮತ್ತೆ ಈ ಪ್ರಮೋಷನ್ ಪ್ರಕ್ರಿಯೆಗಳೆಲ್ಲ ನಡೀತು. ಸರ್ ಆಯ್ಕೆ ಆದರೆ ಅವರು ಆಗ ಹಲವು ಶಾಲೆಗಳನ್ನು ವಿಸಿಟ್ ಮಾಡಿ ಬಂದಿದ್ರು, ಹೋಗಿ ನೋಡಿ ಬಂದಿದ್ರು. ಚಿಕ್ಕ ಚಿಕ್ಕ ಶಾಲೆಗಳಿತ್ತು, ಏನು ಹೆಡ್ ಮಾಸ್ಟರ್ ಹುದ್ದೆ ಖಾಲಿ ಇದ್ದಂತಹ ಶಾಲೆಗಳಿತ್ತು. ಆದರೆ ಅವರು ಆಯ್ಕೆ ಮಾಡಿದ್ದು ಕೊಂಬೆಟ್ಟನ್ನು. ಇಷ್ಟು ದೊಡ್ಡ ಸಂಸ್ಥೆಯನ್ನು ಆಯ್ಕೆ ಮಾಡೋದು ಸುಲಭದ ಮಾತಲ್ಲ. ಉಪಪ್ರಾಂಶುಪಾಲರಾಗಿ ಬಂದಾಗ ಚಾಲೆಂಜಸ್ ಇದೆ ಅಂತ ಖಂಡಿತ ಗೊತ್ತಿತ್ತು ಅವರಿಗೆ. ಆದರೆ ಚಾಲೆಂಜ್ ಅವರಿಗೆ ತುಂಬ ಇಷ್ಟ. ಚಾಲೆಂಜನ್ನು ಎದುರಿಸಬಲ್ಲೆ, ನಿಭಾಯಿಸಬಲ್ಲೆ ಅನ್ನುವಂತಹ ಒಂದು ಗಟ್ಟಿತನ ಅವರಲ್ಲಿತ್ತು. ಸರಿ, ಹಾಗಾಗಿ 7/11/2020 ನಮ್ಮ ಉಪಪ್ರಾಂಶುಪಾಲರಾಗಿ ಹುದ್ದೆಯನ್ನು ಅಲಂಕರಿಸಿದ್ರು. ನಮ್ಮ ರಶ್ಮಿ ಮೇಡಮ್ ಯಾವಾಗಲೂ ಹೇಳೋದು, ಸರ್ ನೀವು ಈ ಶಾಲೆಗೆ ಬಹಳ ಲಕ್ಕಿ ಸರ್ ಅಂತ. ಯಾಕೆ ಈ ಮಾತು ಅಂತ ಹೇಳಿದರೆ, ಅವರು ಕಾಲಿಟ್ಟ ಸಮಯದಿಂದ ಈ ಶಾಲೆಯ ಭೌತಿಕ ಅಭಿವೃದ್ಧಿಯ ಶಕೆ ಆರಂಭ ಆಯಿತು. ನಾನು ಯಾಕೆ ಭೌತಿಕ ಅಭಿವೃದ್ಧಿ ಅಂತ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಸ್ಟಾಫ್ ಬೆಸ್ಟ್. ಶೈಕ್ಷಣಿಕವಾಗಿ ನಮ್ಮ ಸ್ಟಾಫನ್ನು ನಾನು ಬಿಟ್ಕೊಳ್ಲಿಕ್ಕಿಲ್ಲ, ನಾವು ಬೆಸ್ಟೇ. ಭೌತಿಕ ಅಭಿವೃದ್ಧಿ ಆರಂಭ ಆದದ್ದ ಆ ಸಂದರ್ಭದಲ್ಲಿ ನಾನೀಗ ಗೌರವಪೂರ್ವಕವಾಗಿ ನಾನು ನೆನಪಿಸಿಕೊಳ್ಬೇಕಾದದ್ದು, ಅದು ಕೊರೋನಾ ಸಂದರ್ಭ. ನಮ್ಮ ಇಲ್ಲಿದ್ದಂತಹ ದೈಹಿಕ ಶಿಕ್ಷಣ ಶಿಕ್ಷಕಿ ಗೀತಾಮಣಿ ಮೇಡಮ್ ಮತ್ತು ಹಿರಿಯ ವಿದ್ಯಾರ್ಥಿಗಳ ತಂಡ, ನಮ್ಮ ಜಗನ್ನಿವಾಸ್ ರಾವ್, ಮಧುಸೂದನ್ ಸರ್, ಹರೀಶ್ ಶಾಸ್ತ್ರಿ, ಹೀಗೆ ಹಲವು ಜನಗಳು, ಕೆಲವರ ಹೆಸರು ಮಾತ್ರ ನನಗೆ ನೆನಪಿಗೆ ಬರ್ತಾ ಇರೋದು. ಇವರ ಒಂದು ಬಲಿಷ್ಠ ತಂಡ ನಮ್ಮ ಸಂಸ್ಥೆಯ ರಿನೋವೇಷನ್ಗೆ ತಳಪಾಯ ಹಾಕಿತ್ತು. ನಮ್ಮ ಸರ್ ಇಲ್ಲಿಯ ನಾಯಕತ್ವವನ್ನು ಹಿಡಿದಂತಹ ಸಂದರ್ಭ ಅದು. ಸರಿ, ಅವರ ನಾಯಕತ್ವದಲ್ಲಿ ರಿನೋವೇಷನ್ ಆಯಿತು. ಈ ಆರಂಭ ಮತ್ತೆ ನಿಲ್ಲೇ ಇಲ್ಲ. ಬದಲಾವಣೆಯ ಈ ಆರಂಭ ಮತ್ತೆ ನಿಲ್ಲಕ್ಕೆ ನಮ್ಮ ಸರ್ ಬಿಡಲೇ ಇಲ್ಲ. ರೆಕ್ಕೆ ಪುಕ್ಕಗಳು ಹುಟ್ಟಿದವು, ರೆಕ್ಕೆಗಳು ಬಲಿತು, ಹಾರಾಟ ಆರಂಭ ಆಯಿತು, ಅಭಿವೃದ್ಧಿಯ ಹಾರಾಟ ಆರಂಭ ಆಯಿತು. ಈ ಶಾಲೆಯ ಭೌತಿಕ ರೂಪವನ್ನೇ ಬದಲಾಯಿಸಬೇಕು ಅನ್ನುವಂತಹ ವಸಂತ್ ಸರ್ ಅವರ ದಾಹ ಇಂಗಲೇ ಇಲ್ಲ. ಅನುದಾನಗಳು, ದಾನಿಗಳು, ಹೀಗೆ ನಿರಂತರವಾಗಿ ಅವರ ಈ ಸರ್ವೀಸಿನ 6 ವರ್ಷದಲ್ಲಿ 3,20,00,000ಕ್ಕೂ ಮಿಗಿಲಾದ ಮೌಲ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡಿದರು. ಅದರಲ್ಲಿ ಅನುದಾನ ಮತ್ತು ಅವರು ದಾನಿಗಳನ್ನು ಸೇರಿ ಪಡೆದದ್ದು. ಹಾಗಂತ ನಾನು ಹೇಳ್ತೇನೆ ಒಬ್ಬರಿಂದ ಆದದ್ದ ಅಂತ ಹೇಳಿದರೆ ಅಲ್ಲ.
ಅವರ ಜೊತೆಗೆ ನಮ್ಮ SDMC ಬಲವಾಗಿ ನಿಂತಿತ್ತು. ಅಂದರೆ ಅವರ ಸಂಘಟನಾ ಚಾತುರ್ಯತೆ ಹಾಗಿತ್ತು. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗೂಡಿ ನಮ್ಮ ಸಂಸ್ಥೆಯ ಅಭಿವೃದ್ಧಿಯನ್ನು ಅವರು ನಡೆಸಿಕೊಟ್ರು. ಮಕ್ಕಳಂದರೆ ಅವರಿಗೆ ಬಹಳ ಪ್ರೀತಿ. ಸರ್ ಆಗ ಹೇಳಿದರು, ನಮ್ಮನ್ನು ಕಂಡ್ರೆ ಹೆದರ್ತಿದ್ದ ಮಕ್ಕಳು ಅಥವಾ ನಾಟಕ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಅಂತೂ ಸರ್ ನಾವು ನೋಡ್ತಾ ಇದ್ರೆ ಅಲ್ಲಿ ಸರ್ ಹತ್ರ ಹೋಗಿ ಸರ್ ಹಾಗೆ ಹೀಗೆ ಅವರಿಗೆ ಬೇಕಾದದನ್ನು ಹೇಳಿ ಮಾಡಿಸ್ಕೊಂಡು ಬಿಡ್ತಾ ಇದ್ದರು. ಹಾಗಂತ ಅವರು ಶಿಸ್ತಲ್ಲಿ ರಾಜಿ ಮಾಡ್ಕೊಳ್ತಾ ಇರಲಿಲ್ಲ. ಮಕ್ಕಳು ತಪ್ಪಿದರೆ ಕಟ್ಟುನಿಟ್ಟಾಗಿ ದಂಡನೆ ಕೂಡ ಮಾಡ್ತಾ ಇದ್ದರು. ಬಹಳ ನೀಟ್ ಸರ್. ಅವರ ಚೇಂಬರ್ ನೋಡಬೇಕು, ಅವರಿಗೆ ಒಂದು ಧೂಳು ಇರಬಾರ್ದು, ಟೇಬಲಲ್ಲಿ ಪುಸ್ತಕ ಎಲ್ಲ ಹಾಗೇ ನೀಟ್ ಇರಬೇಕು. ಅದು ಸ್ವಲ್ಪ ಓರೆ ಆದರೆ ಅದನ್ನು ಸರಿ ಮಾಡ್ತಾರೆ. ನಾವು ಅಟೆಂಡೆನ್ಸ್ ಹಾಕಿ ಅಲ್ಲಿ ಇಟ್ಟು ಬಿಟ್ಟಾಗ ಅದು ಸ್ವಲ್ಪ ಓರೆ ಆಗಿದೆ, ತಕ್ಷಣ ಅದನ್ನು ಸರಿ ಮಾಡಿ ಇಡ್ತಾರೆ. ಹಾಗೆ ನೀಟ್ ಮತ್ತು ತುಂಬ ಬುದ್ಧಿವಂತರವರು. ಯಾಕೆ ಈ ಮಾತು ಹೇಳ್ತೇನೆ ಹೇಳಿದರೆ, ನಾವು ಅಕ್ಷರ ದಾಸೋಹದ ವ್ಯವಹಾರ ಮಾಡುವಾಗ, ಇದು ಲೆಕ್ಕಾಚಾರದಲ್ಲೆಲ್ಲ ಮಾಡುವಾಗ ಅವ್ರಿಗೆ ಅಷ್ಟು ನಾವು ಮಾಡ್ತಾ ಇದ್ರು ಇದ್ದದಷ್ಟೇ, ಆದರೆ ಅವ್ರಿಗೆ ಅಷ್ಟು ಸರಿ ಗೊತ್ತಿತ್ತು ಎಲ್ಲಿ ಹೇಗೆ ಯಾವುದಾಗಬೇಕು ಅಂತ. ಕರೆಕ್ಟಾಗಿ ಅದು ಹೀಗೆ ಅಂತ ಹೇಳ್ತಾ ಇದ್ದರು. ಜೊತೆಗೆ ಸರ್ ಆಗ ಹೇಳಿದರು ಕೆಲಸ ಕಾರ್ಯಗಳು ಶಾಲೆದು ಸುಗಮವಾಗಿ ನಡೀತಾ ಇತ್ತು ಅಂತ. ಅವರಲ್ಲಿ ಕೆಲಸ ಮಾಡಿಸುವ ಗುಣ ಇದೆ, ಆ ತಾಕತ್ತಿದೆ. ನಮಗೆಲ್ಲ ಕೆಲವರಿಗೆ ಹಾಗಲ್ಲ, ನಾವೇ ಕೆಲಸ ಮಾಡೋದು. ಮಾಡಿಸುವುದು ಕೂಡ ಒಂದು ಏನು ಗುಣವೇ, ಅದೆಲ್ಲರಿಗೆ ಬರುವುದಿಲ್ಲ. ಅದು ಸರಲ್ಲಿದೆ. ಹೇಳದೆ ಮಾಡಿಸುವಂತಹ ಗುಣ ಅವರಲ್ಲಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಕ್ಲರ್ಕ್ ಇಲ್ಲದಿದ್ದರೂ ಕೂಡ ನಮ್ಮ ಸ್ಟಾಫ್ನವರು ಸೇರಿ ಅಷ್ಟು ಸುಲಲಿತವಾಗಿ ಎಲ್ಲ ಕಾರ್ಯಗಳು ಕೂಡ ನಡೀತಾ ಹೋಗ್ತಾ ಇತ್ತು. ಅವರಿಗೆ ಶಾಲೆಗೆ ಜನ ಬರ್ತಾ ಇರಬೇಕು. ಯಾವ ಕಾರ್ಯಕ್ರಮಗಳಿದ್ರು ನಮ್ಮ ಶಾಲೆಯಲ್ಲಿ ಮಾಡಿ ಅಂತ ಹೇಳೋದು ಅವರು. ಯಾವ ಕಾರ್ಯಕ್ರಮ ಇದು, ಪ್ರತಿದಿನ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ. ನಮಗೆ ಸ್ವಲ್ಪ ಆಗ್ತಾಯಿತ್ತು, ಎಂತ ಇದು ಸರ್ ಯಾವಾಗಲೂ ಒಪ್ಪಿಕೊಂಡು ಬಿಡ್ತಾರೆ ಅಂತ ಸ್ವಲ್ಪ ಆಗ್ತಾಯಿತ್ತು. ಆದರೆ ಎಂತ ಮಾಡೋದು, ಸರ್ ಹೇಳ್ತಾರಲ್ಲ ಒಪ್ಪಬೇಕು. ಹಾಗಂತ ಅವರು ಕಾರ್ಯಕ್ರಮ ಮಾತ್ರ ಒಪ್ಪಿಕೊಳ್ತಾ ಇರಲಿಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆಗಳಿಗೆ ಕೂಡ ಸಹಕರಿಸ್ತಾ ಇದ್ದರು. ಎಲ್ಲಿ ಏನಾಗಬೇಕು ಪೂರ್ತಿ ಸಹಕಾರ ಕೊಟ್ಟು ಎಲ್ಲ ವ್ಯವಸ್ಥೆಗಳಿಗೆ ಒಂದು ಚಂದದಲ್ಲಿ ಮಾಡುವ ಅನ್ನುವಂಥ ಒಂದು ಆಸೆ ಇತ್ತು. ಯಾಕೆ ಅವರು ಒಪ್ಪಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಅವರಿಗೆ ಅವರ ಸ್ಟಾಫ್ ಮೇಲೆ ಇದ್ದಂತಹ ಆ ಭರವಸೆ, ಆ ಪ್ರೀತಿ, ಅವರಿಗೆ ಅಷ್ಟು ಭರವಸೆ ಇತ್ತು, ನನ್ನ ಸ್ಟಾಫ್ ಮಾಡ್ತಾರೆ. ಅದು ಹಕ್ಕಿನ ಪ್ರೀತಿ. ನಮ್ಮಲ್ಲಿ ಅವರಿಗೆ ಒಂದು ಹಕ್ಕಿನ ಪ್ರೀತಿ ಇತ್ತು. ಯಾವುದೇ ತುರ್ತು ಸಂದರ್ಭದಲ್ಲಿ ನಮ್ಮನ್ನು ಕೈ ಬಿಟ್ಟವರಲ್ಲ. ಸಂತೋಷವನ್ನು ಹಂಚಿಕೊಳ್ಳೋದಂದರೆ ಬಹಳ ಖುಷಿ ಅವರಿಗೆ. ಅವರು ತುಂಬ ಫ್ರೀ ಇದ್ದರೆ, ಟೆನ್ಷನ್ ಇಲ್ಲದಿದ್ದರೆ ನಮ್ಮ ಹತ್ರ ಬಂದು ಬಹಳ ಆರಾಮದಲ್ಲಿ ಮಾತಾಡ್ತಾ, ಅಕ್ಕ ಜ್ಯೂಸ್ ಅವ, ಕಾಫಿ ಅವ, ಮತ್ತು ಹಸಿದಿರಲು ನಮ್ಮನ್ನು ಬಿಡ್ತಾ ಇರಲಿಲ್ಲ. ಯಾವುದೇ ಕೆಲಸಕ್ಕಾಗಿ ನಾವು ಆಫೀಸಿಗೆ ಬಂದಿದ್ದರೆ ತುರ್ತು ಸಂದರ್ಭದಲ್ಲಿ ಅವರಾಗಿ ನಮ್ಮನ್ನು ಹಸಿದಿರಲು ಬಿಟ್ಟದ್ದಿಲ್ಲ. ಅವರು ಕೈ ಖರ್ಚಾಗ್ತದೆ ಅದು ಇದು ಅನ್ನುವಂಥ ನೋಡುವ ಜಾಯಮಾನವೇ ಅಲ್ಲ, ತುಂಬ ಸಹಾಯ ಮಾಡುವಂತಹ ಗುಣ ಅವರದು. ರಜಾ ದಿನಗಳಲ್ಲೂ ಬರ್ತಾಯಿದ್ರು, ಶಾಲೆ ಕೆಲಸಗಳನ್ನು ನಡೆಸ್ತಾ ಇದ್ರು. ಯಾವುದೇ ಕೆಲಸ ಮಾಡಲಿಕ್ಕೆ ಅವರಿಗೆ ನಾಚಿಕೆ ಇರಲಿಲ್ಲ. ನಮ್ಮ ಟಾಯ್ಲೆಟ್ ಬಾಯ್ಸ್ ಟಾಯ್ಲೆಟ್ ಉಳಿದ ಶಿಕ್ಷಕರ ಜೊತೆಗೂಡಿ ಅವರು ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ಎದುರು ಕಾಣುವ ಮರಕ್ಕೆ ಸುತ್ತ ಕಟ್ಟಿದ ಕಟ್ಟೆ ಇದೆ ಅಲ್ಲ, ಕಲ್ಲಿನ ಕಟ್ಟೆ, ಅದನ್ನು ಹರೀಶಣ್ಣ ಸುಂದರಣ್ಣನ ಜೊತೆ ಸೇರಿ ಅವರೇ ಕಟ್ಟಿದ್ದಾರೆ. ಮತ್ತು ಅಲ್ಲಿ ಮೊನ್ನೆ ಶೀಟ್ ಹಾಕಿದರು, ಅಲ್ಲಿ ದೊಡ್ಡ ದೊಡ್ಡ ಶೀಟ್ಗಳನ್ನು ಇಳಿಸಿದ ಅವರು ಮತ್ತು ನಮ್ಮ SDMC ಅಧ್ಯಕ್ಷರು ಸೇರಿ ಇಬ್ಬರೇ ಅಷ್ಟು ಭಾರದ ಶೀಟ್ಗಳನ್ನು ಮೇಲಿಂದ ಇಳಿಸಿ, ಅಂದರೆ ಶಾಲೆಯ ಕೆಲಸ ಅಂದರೆ ಅಷ್ಟು ಪ್ರೀತಿ, ಬಂದು ನಿಂತು ಮಾಡಿಸಿ ಹೋಗ್ತಾ ಇದ್ದರು. ಮತ್ತು ಶೈಕ್ಷಣಿಕವಾಗಿ ಅವರು ಇದ್ದ ವರ್ಷಗಳಲ್ಲಿ ಬಹಳಷ್ಟು ಸಾಧನೆಗಳು. ಮಕ್ಕಳು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮಿಂಚಿದ್ದಾರೆ. ನಮ್ಮ ಅಭಿಲಾಷಾ ದೋಟ ಮತ್ತು ಅನುಷಾ ಜೈನ್ ಪಾಯ್ಸ್ ಇವರು 624 ಅಂಕಗಳನ್ನು SSLCಯಲ್ಲಿ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನಿಗಳಾಗಿ ಬಂದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ATL ಲ್ಯಾಬಿನ ಮೂಲಕ ನಮ್ಮ ಮಕ್ಕಳು ಹೋಗಿದ್ದಾರೆ. ನಮ್ಮ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾನೆ. ಹಾಗೆ ಹಲವು ಅವರ ನಾಯಕತ್ವದ ಮೂಲಕ ಕಾರ್ಯಕ್ರಮಗಳು ಸದಾ ಜರುಗಿದೆ. ನಾವು ಯಾವ ಸ್ಪರ್ಧೆಗೆ ಹೋದರೂ ಕೂಡ ಬಹುಮಾನ ಇಲ್ಲದೆ ಬಂದದ್ದು ಬಹಳ ಕಡಿಮೆ. ಕೊಂಬೆಟ್ಟಿಗೆ ಒಂದು ಬಹುಮಾನ ಇದ್ದೇ ಇರ್ತಿತ್ತು. ಲ್ಯಾಪ್ಟಾಪ್, ಇದು ನಾವು ಇದು ಹೆಮ್ಮೆ ಖುಷಿ ಎಲ್ಲವೂ ಇದೆ ಇದರಲ್ಲಿ. ನಮ್ಮ ಮಕ್ಕಳು ಪ್ರತಿ ವರ್ಷ ಲ್ಯಾಪ್ಟಾಪ್ ಬರೆದು ಹೆಚ್ಚಿನ ಎಲ್ಲ ವರ್ಷಗಳಲ್ಲಿ ಒಂದು ಲ್ಯಾಪ್ಟಾಪ್ ಇರ್ತಿತ್ತು. ಈಗ 50,000ವನ್ನು ಅವರಿಗೆ ತಗೊಳ್ಳುವಂಥ ಸಂದರ್ಭ ಆಗಿದೆ. ಇದು ಇಂತಹ ಶೈಕ್ಷಣಿಕ ಸಾಧನೆಗಳ ನಾಯಕತ್ವವನ್ನು 6 ವರ್ಷಗಳಲ್ಲಿ ನಡೆಸಿದವರು ನಮ್ಮ ಸರ್. ನಮಗೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ತಾ ಇದ್ರು ಅವರು. ಶೈಕ್ಷಣಿಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಅವರ ಸ್ವಾತಂತ್ರ್ಯ ಇತ್ತು. ಹೊಸ ಯೋಚನೆಗಳಿಗೆ ಅವಕಾಶ ಕೊಡ್ತಾ ಇದ್ದರು. ನಾವು ಹೀಗೆ ಮಾಡ್ಬೋದಾ ಅಂತ ಸರ್ ಯೋಚನೆ ಮಾಡಿ ಅವರಲ್ಲಿ ಹೇಳಿದರೆ ಆಯಿತು ಹೇಳ್ತಾಯಿದ್ರು. ಆದರೆ ಒಂದಿತ್ತು,
ಅವರು ಏನಾದರೂ ಯೋಚನೆ ಮಾಡಿ ಹೀಗೆ ಆಗಬೇಕು ಅಂತ ನಿರ್ಧಾರ ಮಾಡಿದರೆ ಮತ್ತೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ನಮಗೆ ಕೆಲವು ಸಲ ಬದಲಾಯಿಸಬೇಕು ಅಂತ ಮನಸ್ಸು ಇರ್ತಿತ್ತು. ಸರ್ನ ಮೂಡು ನೋಡಿ ಕೇಳುವ ಅಂಥೇಳಿ ಹೋಗಿ ಕೇಳೋದು, ಪ್ರಯೋಜನ ಇಲ್ಲ, ಬರುವುದು. ಅದು ಒಂದು ಅವರ ಗುಣ ಇತ್ತು. ಅಷ್ಟು ಪಕ್ಕ ಅವರು ಯೋಚನೆ ಮಾಡಿ ಅವರು ಅಂದರೆ ಒಳ್ಳೇದು ಇರ್ತಿತ್ತು ಅದರಲ್ಲಿ. ಆದರೆ ನಮಗನ್ನಿಸ್ತಿತ್ತು ಹೀಗಾಗಬೇಕು ಅಂತ. ಅದೊಂದು ಸರ್ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಇದೆ. ಎಷ್ಟಾದರೂ ನಾನು ಮ್ಯಾಥ್ಸ್ ಟೀಚರ್, ಪ್ಲಸ್ ಮೈನಸ್ ಇಲ್ಲದೆ ನನ್ನ ಗಣಿತ ಇಲ್ಲ. ಪ್ಲಸ್ ಮೈನಸ್ ಮನುಷ್ಯನಲ್ಲಿ ಇರಬೇಕು, ಅದು ಮನುಷ್ಯ. ಆದರೆ ನಾವು ಗಣಿತದ ನಾನು ಪಾಠ ಮಾಡುವಾಗ ಪ್ಲಸ್ ಇದೆ ಮೈನಸ್ ಇದೆ, ಪಾಠ ಮಾಡ್ತಾ ಇಲ್ಲ, ಅದನ್ನು ಜೋಡಿಸುವಾಗ ಕೂಡಿಸುವಾಗ ಯಾವುದು ಜಾಸ್ತಿ ಇದೆ ಆ ಚಿಹ್ನೆ ಕೊಡಬೇಕು ಅಂತ ಹೇಳ್ತೇವೆ. ಸರಲ್ಲಿರುವ ಪ್ಲಸ್, ಸರಲ್ಲಿರುವ ಮೈನಸ್, ಇದನ್ನು ಸೇರಿಸಿದಾಗ ನಮಗೆ ದೊರೆತದ್ದು ಪ್ಲಸ್ ವಸಂತರೇ. ಇಲ್ಲಿರುವಂತಹ ಪ್ಲಸ್ ವಸಂತರೇ ಇರುವಂಥದ್ದು. ಓರ್ವ ಸಹೃದಯಿ, ಒಟ್ಟಾರೆ ಹೇಳೋದಿದ್ರೆ ಓರ್ವ ಸಹೃದಯಿ, ಸರಳ, ಸಜ್ಜನಿಕೆಯ, ಸ್ನೇಹಮಯಿ ವ್ಯಕ್ತಿ. ನಿನ್ನೆ ಕೂಡ ನಮ್ಮ ಶಾಲೆಗೆ ಅನುದಾನದಿಂದ ಬಂದಂಥ ಶಾಲೆ ನಮ್ಮ ಸ್ಟಾಫ್ ರೂಮಿಗೆ ಕಬೋರ್ಡ್ಸ್ಗಳನ್ನು ಕೊಟ್ಟು ಚಂದ ಕಾಣಬೇಕು, ಇದು ಅವರ ಮಂತ್ರ. ಚಂದ ಕಾಣಿಸಿಕೊಟ್ಟೇ ಹೇಳ್ತಾ ಇದ್ದಾರೆ. ಇನ್ನು ಒಂದು ಅವರ ಸಣ್ಣ ಕನಸು ಇಲ್ಲಿ, ಇದು ಭರ್ತಿ ಆಗಬೇಕಿತ್ತು ಅಂತ ನಮಗೆ ಆಸೆ ಆಗ್ತದೆ ಸರ್. ಅದು ನಿಮ್ಮ ಜೊತೆ ಬಂದಂತಹ ಕನಸು, ಅದು ನನಸಾಗ್ತದೆ ಖಂಡಿತ. ನಿಮ್ಮೆಲ್ಲರ ಸಹಕಾರದೊಂದಿಗೆ. ಸಂಘಜೀವಿ, ಅವರಿಗೆ ಜನ ಬೇಕು. ಯಾವ ಫಂಕ್ಷನ್ಗೆ ಹೋಗೋದಿದ್ರು ನೀವು ಬರ್ತೀರಾ ಅಂತ ಕೇಳಿ ಗಾಡಿ ತುಂಬ ಜನಗಳನ್ನು ತುಂಬಿಸ್ಕೊಂಡೇ ಹೋಗೋದು, ಒಬ್ಬರಿಗೆ ಹೋಗಿ ಅಭ್ಯಾಸ ಇಲ್ಲ ಅವರಿಗೆ. ಇಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಅಭಿನಂದಿಸುವುದು ಬಹಳ ಪ್ರಸ್ತುತವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ, ಕೊನೆಯದಾಗಿ ಅವರು ನನ್ನಲ್ಲಿ ಹೇಳ್ತಾ ಇದ್ದರು, ಅವರ ಮಂತ್ರ ಒಂದೇ, ನಾನೀಗಲೇ ಹೇಳಿದಲ್ಲ, ಇದು ಚಂದ ಆಗಬೇಕು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನಾಗೇ ಆಗಬೇಕು, ಚಂದ ಆಗಬೇಕು ಅಂತ. ಕನಸೊಂದು ಕಂಡೆ ನಾನು ನನಸಾಗುವ ಭರವಸೆಯಲ್ಲಿ, ಕನಸೊಂದು ಕಂಡೆ ನಾನು ನನಸಾಗುವ ಭರವಸೆಯಲ್ಲಿ, ಹೆಜ್ಜೆ ಇಟ್ಟೆ ನಾನಿಲ್ಲಿ ನನಸು ಮಾಡುವ ಛಲದಲ್ಲಿ, ಹೆಜ್ಜೆ ಇಟ್ಟೆ ನಾನಿಲ್ಲಿ ನನಸು ಮಾಡುವ ಛಲದಲ್ಲಿ. ನನಸಾಯಿತದು ವಿರಮಿಸುವೆ ನಾನಿಂದು ಮುನ್ನಡೆಸುವರು ಇವರು ಎಂಬ ಸಾರ್ಥಕ್ಯ ಭಾವದಲ್ಲಿ. ವಿರಮಿಸುವೆ ನಾನೆಂದು ಮುನ್ನಡೆಸುವರು ಇವರೆಂಬ ಸಾರ್ಥಕ್ಯ ಭಾವದಲ್ಲಿ. ಈ ಸಾರ್ಥಕ್ಯ ಭಾವದೊಡನೆ ಸಾರ್ಥಕತೆಯೊಂದಿಗೆ ವೃತ್ತಿ ಜೀವನವನ್ನು ಪೂರೈಸಿದ ತಮಗೆ ಪ್ರೀತಿಯ ಶುಭ ಹಾರೈಕೆಗಳು ಸರ್. ವಂದನೆಗಳು. ಪ್ರಾಸ್ತಾವಿಕ ಮಾತುಗಳೊಂದಿಗೆ ತಮ್ಮ ಹೃದಯದ ಧ್ವನಿಯ ಜೊತೆ ನಮ್ಮ ಜೊತೆಯಾದಂಥ ಶ್ರೀಮತಿ ಮಮತಾ ರೈ ಮೇಡಮ್, ತಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಸಂತ್ ಸರ್ ಇವರ ಸಹಪಾಠಿ ಆಗಿರುವಂಥ ಶ್ರೀಯುತ ಪುಂಡರೀಕಾಕ್ಷ, ನಿವೃತ್ತ ನೌಕಾದಳದ ಅಧಿಕಾರಿ ಮತ್ತು ಪ್ರಸ್ತುತ ಪಶು ವೈದ್ಯಕೀಯ ನೌಕರರಾಗಿರುವಂಥ ಪುಂಡರೀಕಾಕ್ಷ ಇವರು ಉಪಸ್ಥಿತರಿದ್ದಾರೆ. ಶ್ರೀ ತಾರನಾಥ್ ರೈ, ಶ್ರೀ ಯಶವಂತ್ ರೈ, ನಿವೃತ್ತ ಮುಖ್ಯ ಶಿಕ್ಷಕರು, ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ. ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ರಶ್ಮಾ ರೈ, ಮಿಸಸ್ ಇಂಡಿಯಾ ತೆರಳ್ತಾ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅವರ ಅಮ್ಮ ಶ್ರೀಮತಿ ಕಸ್ತೂರಿ ರೈ, ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೋಗಿ ಅಮ್ಮ. ಕಾರ್ಯಕ್ರಮಕ್ಕೆ ಆಗಮಿಸಿ ಸರ್ ಮೇಲಿನ ಪ್ರೀತಿ ಅಭಿಮಾನದಿಂದ ನಮ್ಮ ಜೊತೆ ಸಹಕರಿಸಿದ್ದಾರೆ ರಶ್ಮಾ ರೈ. ಇವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.
ಧನ್ಯವಾದಗಳು. ತಮ್ಮ ಪ್ರೀತಿಯ ಆಗಮನವು ಕಾರ್ಯಕ್ರಮವನ್ನು ಇನ್ನಷ್ಟು ಸಮೃದ್ಧಗೊಳಿಸಿದೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀ ನವೀನ್ ಸ್ಟೀಫನ್ ವೇಗಸ್, ಕ್ಷೇತ್ರ ಸಮನ್ವಯಾಧಿಕಾರಿಯವರು, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಇವರಿಗೆ ನಮ್ಮ ಸಂಸ್ಥೆಯ ಶಿಕ್ಷಕಿ ಶ್ರೀಮತಿ ಕುಸುಮಾವತಿ ಮೇಡಮ್ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಶ್ರೀ ನಾಗರಾಜ್ ಭಟ್ ಸರ್ ವೇದಿಕೆಗೆ ಬಂದು ಪುಷ್ಪ ಮತ್ತು ಶಾಲಿನ ಗೌರವವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯ ನೆಲೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀ ಅಬ್ರಹಂ ಸರ್, ಅಧ್ಯಕ್ಷರು ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಪುತ್ತೂರು ತಾಲೂಕು ಘಟಕ. ಸರ್, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕರಾದಂಥ ಶ್ರೀ ನಾಗರಾಜ್ ಸರ್ ಪುಷ್ಪ ಮತ್ತು ಶಾಲಿನ ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಪ್ರೀತಿಯಿಂದ ಮಾತನಾಡಿ ದಾರಿ ತೋರ್ದ ಗುರುವಿಗೆ, ಒಲುಮೆಯಿಂದ ಪಾಠ ಮಾಡಿ ಪ್ರೀತಿ ತೋರ್ದ ಗುರುವಿಗೆ, ನಗು ಮೊಗದಿ ನೀತಿ ಹೇಳಿ ಬೆಳೆಸಿದಂಥ ಗುರುವಿಗೆ, ಅಕ್ಕರೆ ಎಂದಲಿ ಸಹಕಾರವಿತ್ತು ಪ್ರೋತ್ಸಾಹಿಸಿದ ಗುರುವಿಗೆ ಕೋರುತಿಹೆವು ನಾವು ವಿದಾಯ ಅಂತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಕುಮಾರಿ ಕ್ಷಮಾ ಭಟ್ 90 ಪ್ಲೀಸ್. ಓಂ ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಗುರುಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ವಂದಿಸುತ್ತೇನೆ. ನಾನು ಕ್ಷಮಾ ಭಟ್, 9ನೇ ತರಗತಿಯ ವಿದ್ಯಾರ್ಥಿನಿ. ಇವತ್ತು ನಮ್ಮ ಉಪಪ್ರಾಂಶುಪಾಲರಾದ ಶ್ರೀಯುತ ವಸಂತಮೂಲ್ಯ ಅವರ ವಸಂತಾಭಿವಂದನಂ ಎಂಬ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಉಪಪ್ರಾಂಶುಪಾಲರು ಈ ಶಾಲೆಯಲ್ಲಿ 6 ವರ್ಷಗಳಿಂದ ಸೇವೆಯನ್ನು ಮಾಡಿಕೊಂಡು ಬಂದು ಈಗ ನಿವೃತ್ತಿಯನ್ನು ಪಡೆಯುತ್ತಾ ಇದ್ದಾರೆ. ಇವರ ಬೀಳ್ಕೊಡುಗೆ ಸಮಾರಂಭದ ಪ್ರಯುಕ್ತ ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಇವರು 1992ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿಯಲ್ಲಿ ಗೌರವ ಶಿಕ್ಷಕರಾಗಿ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸಿ ಬಳಿಕ SDM ಪ್ರೌಢಶಾಲೆ ಧರ್ಮಸ್ಥಳದಲ್ಲಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ. 1994ರಂದು ಸರಕಾರಿ ಪ್ರೌಢಶಾಲೆ ಪ್ರಾಂತ್ಯ ಮೂಡಬಿದಿರೆ ಇಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಅಲ್ಲಿಂದ ವರ್ಗಾವಣೆಗೊಂಡು ಸರಕಾರಿ ಪ್ರೌಢಶಾಲೆ ಪಾಪೆಮಜಲಿನಲ್ಲಿ 22 ವರ್ಷಗಳ ಕಾಲ ಶಿಕ್ಷಕರಾಗಿ 2020ರಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿ ಹೊಂದಿ ನಮ್ಮ ಸಂಸ್ಥೆಯಾದ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ವರ್ಗಾವಣೆಗೊಂಡು ಇದೀಗ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಇವರು ಶಾಲೆಯಲ್ಲಿ ನಮಗೆ ಶಿಸ್ತು ಮತ್ತು ಸಮಯ ಪಾಲನೆಯ ಬಗ್ಗೆ ತಿಳಿಸುತ್ತಿದ್ದರು. ಇವರು ನಮಗೆ ಪ್ರೋತ್ಸಾಹದ ನುಡಿಗಳಿಂದ ಕಲಿಕೆಯಲ್ಲಿ ಮುಂದುವರಿಯಲು ಉತ್ತೇಜನ ನೀಡುತ್ತಿದ್ದರು. ಇಡೀ ಶಾಲೆಯ ಅಭಿವೃದ್ಧಿಗೋಸ್ಕರ ದುಡಿಯುತ್ತಿದ್ದರು. ಇವರ ನಯವಾದ ಮತ್ತು ಪ್ರೋತ್ಸಾಹದ ಮಾತುಗಳು ಮಕ್ಕಳಿಗೆ ಆತ್ಮವಿಶ್ವಾಸ ನೀಡುತ್ತಿತ್ತು. ಮಕ್ಕಳು ಶಾಲೆಯ ಪರಿಸರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿಟ್ಟುಕೊಂಡು ಹಾಗೂ ಶಿಸ್ತನ್ನು ಕಾಪಾಡುವ ಬಗ್ಗೆ ತುಂಬ ಗಮನದಿಂದ ನೋಡಿಕೊಳ್ಳುತ್ತಿದ್ದರು. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಯಾವುದೇ ಭೇದ ಭಾವ ಮಾಡದೆ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ನಿವೃತ್ತಿಯಾಗುತ್ತಿರುವ ಉಪಪ್ರಾಂಶುಪಾಲರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಅವರ ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಾ ಒಂದು ನನ್ನ ರಚನೆಯ ಮುಕ್ತಕದೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಗುರು ವಸಂತರು ಸಲ್ಲಿಸಿ ಅಧ್ಯಾಪನದ ಸೇವೆ ಅರುಹಿ ಕೋರುತ ತೆರಳುವರು ವಿದಾಯವನು.
ಗುರುವರ್ಯ ವೃತ್ತಿಯಲ್ಲಿ ಸಂತೃಪ್ತ ಸಾಧಕರು ಗುರುಪಾದಕಿದು ನಮನ ವೀಣ ಕುವರಿ, ಗುರುಪಾದಕಿದು ನಮನ ವೀಣ ಕುವರಿ. ಧನ್ಯವಾದಗಳು. ಧನ್ಯವಾದಗಳು ಕ್ಷಮಾ ಭಟ್. ಮುಂದಿನ ಅವಕಾಶ ಕುಮಾರಿ ಸೃಜಾಲಕ್ಷ್ಮಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ಎಂ ಕೃಷ್ಣ ತೆರಿಗೆ ಸಲಹೆಗಾರರು ಆಗಮಿಸಿದ್ದೀರಿ. ಶ್ರೀ ಗೋಪಾಲಕೃಷ್ಣ ಪ್ರಾಂಶುಪಾಲರು ಈಶಾ ಶಿಕ್ಷಣ ಸಂಸ್ಥೆ ಪುತ್ತೂರು, ಶ್ರೀಮತಿ ಅಮೃತಕಲಾ ಇ.ಸಿ.ಒ ಪುತ್ತೂರು, ಶ್ರೀಮತಿ ಪುಷ್ಪ ಇ.ಸಿ.ಒ ಪುತ್ತೂರು ತಮ್ಮ ಉಪಸ್ಥಿತಿಯನ್ನು ನಾವು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ನಾ ಕಂಡಂತೆ ನಮ್ಮ ಶಾಲೆಯ ಉಪಪ್ರಾಂಶುಪಾಲರ ಬಗ್ಗೆ 2 ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ನಾನು ಸೃಜಲಕ್ಷ್ಮಿ ಈ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯಲ್ಲಿ ಓದಲಿದ್ದೇನೆ. ಒಂದು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸುವುದರಲ್ಲಿ ಮುಖ್ಯೋಪಾಧ್ಯಾಯರ ಹೊಣೆಗಾರಿಕೆ ಅತಿ ಮಹತ್ವದ್ದು. ಅಂತೆಯೇ 2020ನೇ ಇಸವಿಯಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿ ಹೊಂದಿ ನಮ್ಮ ಪ್ರೌಢಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಆಗಮಿಸಿದವರು ಶ್ರೀಯುತ ವಸಂತಮೂಲ್ಯ ಸರ್ ಇವರು. ಒಬ್ಬ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ತಪ್ಪು ದಾರಿ ಹಿಡಿದಾಗ ತಪ್ಪನ್ನು ತಿದ್ದಿ ತೀಡಿ ಸರಿದಾರಿಗೆ ಕೊಂಡೊಯ್ದವರು ಇವರು. ಒಮ್ಮೆ ಕೋಪಗೊಂಡರೂ ಮತ್ತೆ ಅಷ್ಟೇ ಪ್ರೀತಿಯಿಂದ ನಮ್ಮೊಂದಿಗೆ ಬೆರೆತು ಮಕ್ಕಳಂತೆಯೇ ವರ್ತಿಸುವ ಗುಣ ಇವರದ್ದು. ಇವರ ಶಿಸ್ತುಬದ್ಧ ಜೀವನ ವಿದ್ಯಾರ್ಥಿಗಳಿಗೆ ದಾರಿದೀಪ. ಇವರು ಎಷ್ಟೇ ಕಟ್ಟುನಿಟ್ಟಾದ ನಿಯಮಗಳಿಗೆ ಬದ್ಧರಾಗಿದ್ದರೂ ಮಕ್ಕಳಿಗೆ ಉಳಿದ ಶಿಕ್ಷಕರಿಗಿಂತ ಇವರ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ತರಗತಿಯಲ್ಲಿ ಶಿಕ್ಷಕರು ಇಲ್ಲದ ಸಮಯದಲ್ಲಿ ಮಕ್ಕಳ ಬುದ್ಧಿಶಕ್ತಿಯ ಬೆಳವಣಿಗೆಗೆ ಪೂರಕವಾದ ವಿಷಯಗಳನ್ನು ಮಕ್ಕಳಿಗೆ ದಾರೆ ಎರೆದಿದ್ದಾರೆ. ಇಂತಹ ಶಿಕ್ಷಕರನ್ನು ಪಡೆದಂತಹ ಈ ಶಾಲೆಯಲ್ಲಿ ಓದಿರುವ ನಾವು ಪುಣ್ಯವಂತರು. ಮುಂದೆಯೂ ಇದೇ ರೀತಿಯ ಶಿಕ್ಷಕರು ನಮಗೆ ಸಿಗುವಂತಾಗಲಿ. ಅದೇ ರೀತಿಯೇ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿಗೂ ಮೀರಿ ನಿರಂತರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ನಿವೃತ್ತಿ ಜೀವನದಲ್ಲಿ ಪತ್ನಿ ಹಾಗೂ ಮಗಳೊಂದಿಗೆ ಸಮಯ ಕಳೆಯುತ್ತಾ ಆಗಾಗ ಶಾಲೆಗೆ ಬಂದು ನಮ್ಮೊಂದಿಗೆ ಸಮಯ ಹಂಚಿಕೊಳ್ಳುತ್ತಲೇ ಇರಿ ಎಂದು ಹೇಳುತ್ತಾ ನಿಮಗಿದು ಹೃತ್ಪೂರ್ವಕ ಅಭಿವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸೃಜಾಲಕ್ಷ್ಮಿ. ವೇದಿಕೆಗೆ ಪುತ್ತೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದಿಂದ ಶ್ರೀಯುತ ವಸಂತ್ ಸರ್ ಇವರಿಗೆ ಅಭಿನಂದನೆ ಸಲ್ಲಿಸಲು ಆಗಮಿಸುತ್ತಿದ್ದಾರೆ. ಪುತ್ತೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ವತಿಯಿಂದ ನಿವೃತ್ತಗೊಳ್ಳಲಿರುವಂತಹ ಮುಖ್ಯ ಶಿಕ್ಷಕರಿಗೆ ಅಭಿನಂದನೆಯನ್ನು ಅರ್ಪಿಸಲು ವಿವಿಧ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಆಗಮಿಸ್ತಾ ಇದ್ದಾರೆ. ಶ್ರೀಯುತ ವಸಂತ್ ಸರ್ ಇದುವರೆಗೆ ಪುತ್ತೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಅತ್ಯಂತ ಪ್ರೀತಿಯ ಸಾರ್ಥಕ ಜವಾಬ್ದಾರಿಯ ಕಾರ್ಯವನ್ನು ನಿರ್ವಹಿಸಿದವರು. ಇದೀಗ ಪುತ್ತೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ವಿವಿಧ ಪದಾಧಿಕಾರಿಗಳು, ವಿವಿಧ ಶಾಲೆಗಳ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರುಗಳು, ಸರ್ಕಾರಿ ಮತ್ತು ಅನುದಾನರಹಿತ ಹೀಗೆ ವಿವಿಧ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಸಂಘದ ವತಿಯಿಂದ ಶ್ರೀಯುತ ವಸಂತ್ ಸರ್ ಇವರಿಗೆ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸರ್ ಅವರ ಕಟೀಲು ಶ್ರೀ ಸಂಜೀವ ಮೌಲ್ಯ ಮತ್ತು ಕುಟುಂಬಸ್ಥರು ಇವರು ಉಪಸ್ಥಿತರಿದ್ದಾರೆ. ಡಾಕ್ಟರ್ ಶಿವರಾಮ ಕಾರಂತ ಪ್ರೌಢಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಏಕೆ ಮನಕ್ಕಿಂದು ಅರಿಯದ ಯಾತನೆ, ಮತ್ತದೇ ನೆನಪು ಬರುತ್ತಲಿಹುದು, ಆ ನೆನಪೇ ಮರುಕಳಿಸಿ ಮತ್ತೆ ಕಾಡುತ್ತಲಿಹುದು, ಪ್ರೀತಿಯಾಳದ ಮೌನವು ಗಾನವಾಗಿಹುದು, ಎದೆಯಾಳದಿಂದ ಉತ್ತರಿಸಿ ಬರುವ 101 ನೆನಪುಗಳನ್ನು ಮಾತಿನ ರೂಪಕ್ಕೆ ಇಳಿಸಲಿದ್ದಾರೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಮರ್ಸಿ ಮಮತಾ ಮೋನಿಸ್. ಮೇಡಮ್ ಪ್ಲೀಸ್.
ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಗಣ್ಯರಿಗೂ ನನ್ನ ನಮಸ್ಕಾರ. ಸಂಸ್ಥೆಯಿಂದ ನಿರ್ಗಮಿಸುತ್ತಿರುವ ಉಪಪ್ರಾಂಶುಪಾಲರ ಬಗ್ಗೆ ನನ್ನೆರಡು ಅನಿಸಿಕೆಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಆಗ ತಾನೇ ಕೊರೋನಾದ ಮಾಸ್ಕ್ ಮುಖದಿಂದ ಸರಿದ ಗೆಲುವಿನ ಸಂತಸದ ಕಾಲದಲ್ಲಿ ವಸಂತ್ ಸರ ಆಗಮನ. ಜಗದೊಡೆಯನಿಗೆ ನಮಸ್ಕರಿಸಿ ಶುಭ್ರಧಿರಿಸು, ದಿಟ್ಟ ಮನಸ್ಸು, ಕಿಸೆಯಲ್ಲೊಂದು ಗ್ರೀನ್ ಪೆನ್, ಮೊಗದಲ್ಲಿ ತುಂಬಿದ ನಗೆ, ಕೈಯಲ್ಲೊಂದು ಸಿಹಿಯ ಬಾಕ್ಸ್ ಹಿಡಿದು ಉಪಪ್ರಾಂಶುಪಾಲರ ಹುದ್ದೆಯನ್ನು ಅಲಂಕರಿಸಲು ದಿನ, ಸಮಯ, ದಿಕ್ಕು ಎಲ್ಲವ ನಿಗದಿಪಡಿಸಿ ಕಾಲಿರಿಸಿದ ದಿನದಿಂದ ಆರಂಭವಾದ ವಸಂತಕಾಲ. ಅಂದಿನಿಂದ ಸಂಸ್ಥೆಯು ಶೈಕ್ಷಣಿಕವಾಗಿ, ಭೌತಿಕವಾಗಿ ಚಿಗುರಿದ ಕಾಲ. ಶತಮಾನದ ಘನತೆಯನ್ನು ಉತ್ತುಂಗಕ್ಕೇರಿಸಿದ ಕಾಲ. ಫಲಿತಾಂಶದಲ್ಲೂ ಪಠ್ಯೇತರ ಚಟುವಟಿಕೆಯಲ್ಲೂ ನಂಬರ್ 1 ಮಾದರಿ ಶಾಲೆ ಎನಿಸಿದ ಕಾಲ. ದಾನಿಗಳೆಲ್ಲ ದೇಗುಲಕ್ಕೆ ನೀಡಿದಷ್ಟೇ ಪೂಜ್ಯ ಧನ್ಯ ಭಾವದಿಂದ ನೀಡಿದ ದಾನವೆಲ್ಲ ನಮ್ಮ ಶಾಲೆಗೆ ಬಂದ ಸಿರಿತನದ ಹೆಮ್ಮೆಯ ಕಾಲ. ಶಾಲೆಯಿಡೀ ಹಂತ ಹಂತವಾಗಿ, ಇಂಚು ಇಂಚಾಗಿ ವಧುವಿನಂತೆ ಅಲಂಕೃತಗೊಂಡು ಊರ ಸುತ್ತಮುತ್ತಲಿನ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ ಕಾಲ. ಬೇಡಿಕೆಗಳೆಲ್ಲ ಈಡೇರಿಕೊಂಡು ನೆಮ್ಮದಿಯ ಸಂತೃಪ್ತಿಯ ಕಾಲ. ಸೂರ್ಯ ಚಂದ್ರ ನಭದಲ್ಲಿ ಇದ್ದಷ್ಟೇ ಖಾತ್ರಿಯಲ್ಲಿ ಚಟುವಟಿಕೆಗಳೆಲ್ಲ ವ್ಯವಸ್ಥಿತವಾಗಿ ನಡೆದ ಕಾಲ. ಒಂದೇ ಮನಸ್ಕರಾಗಿ, ಸಂಘಟಿತರಾಗಿ, ನಾನು ನನ್ನದು ಎನ್ನದೆ ಪ್ರೀತಿಯಿಂದ, ಖುಷಿಯಿಂದ, ಆತ್ಮೀಯತೆಯಿಂದ ಕಾರ್ಯವೆಸಗುವ ಸಂಸ್ಥೆಯ ಯಜಮಾನನಿಗೆ ಸಲ್ಲುವ ಗೌರವವಿದು. ವಸಂತ್ ಸರ್ನ ಅವಧಿಯಲ್ಲಿ 3 ಹಂತಗಳಿದ್ದವು. ಮೊದಲನೆಯ ವರ್ಷ ಮೌನದ್ದು, ಅನಂತರದ್ದು ಉದ್ದೇಶಿತ ಹಲವು ಕಾರ್ಯಗಳ ಯೋಜನೆಯ ಕಾಲ. ಅನಂತರ ಬಂದದ್ದು ಯಶಸ್ಸಿನ, ಎಲ್ಲರೂ ಹುಬ್ಬೇರಿಸುವಂತಾದ ಕಾಲ. ವಾಹನದ 3 ಗೇರುಗಳಿದ್ದಂತೆ ನಿಧಾನವಾಗಿ, ಹಂತ ಹಂತವಾಗಿ ಮುಂದುವರಿಯುತ್ತಾ ಪ್ರಗತಿ ಪಥದಲ್ಲಿ ಅವರು ಸಾಗಿದ್ದಾರೆ. ಅವರು ಶಿಕ್ಷಕರಲ್ಲಿ ಇಟ್ಟ ಪ್ರೀತಿ, ವಿಶ್ವಾಸ, ನಂಬಿಕೆ ಪ್ರತಿಫಲಿಸಿದ ಕಥನವಿದು. ತಿಂಗಳವಾರು ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ಪ್ರತಿ ಶಿಕ್ಷಕರಿಗೆ ನೀಡುತ್ತಾ ಎಲ್ಲವೂ ಮಾಂತ್ರಿಕವಾಗಿ, ಯಾಂತ್ರಿಕವಾಗಿ, ಸುಸೂತ್ರವಾಗಿ ನಡೆದಂಥ ಒಂದು ಹೆಮ್ಮೆಯ ಕಾಲ. ವಯಸ್ಸಿನಲ್ಲಿ ಕಿರಿಯರಾದ ನಮಗೆ ತಮ್ಮ, ತಂಗಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಮ್ಮನ್ನು ಮಾತೃಸ್ಥಾನದಲ್ಲಿ ಇರಿಸಿ ಮಹಿಳಾ ದಿನದಂದು ಸಿಹಿಯ ತಿನ್ನಿಸಿ ಗೌರವಿಸಿದ ಮಹಾನ್ ಗುಣ ತಮ್ಮದು. ಮಹಿಳಾ ದಿನದಂದು ಹುಟ್ಟಿದ ನಿಮ್ಮ ಮಗಳ ಬಾಳು ಬೆಳಗಲಿ ಎಂದು ಹಾರೈಸುತ್ತೇನೆ. ಸರಕಾರದ ಎಲ್ಲ ಹೊಸತನಗಳನ್ನು ಧನಾತ್ಮಕವಾಗಿ ಸ್ವೀಕರಿಸಿ ತ್ವರಿತವಾಗಿ ಎಲ್ಲವನ್ನು ಅನುಷ್ಠಾನಗೊಳಿಸಿದಿರಿ. ನೀವು ಮಕ್ಕಳನ್ನು ಸೇರ್ಪಡೆಗೊಳಿಸುವಾಗ ಅಲ್ಲಿ ನಿಮ್ಮ ಆಫೀಸ್ ಮುಂದೆ ಪೋಷಕರ ಉದ್ದ ಲೈನ್ ಇರ್ತಾಯಿತ್ತು. ಪ್ರತಿ ಪೋಷಕರನ್ನು ಒಳಗೆ ಉಪಪ್ರಾಂಶುಪಾಲರ ಚೇಂಬರಿಗೆ ಕರೆದು ಸಂವಾದ ಮಾಡುತ್ತಿದ್ದ ರೀತಿ ಇನ್ನೆಂದು ನಾವು ಕಾಣಲಿಕ್ಕಿಲ್ಲ. ರಾತ್ರಿ ಶಾಲೆಯಾಗಲಿ, ಭಾನುವಾರದ ಶಾಲೆಯಾಗಲಿ, ನಿಮ್ಮ ಉಪಸ್ಥಿತಿ ನಮಗೆ ರಕ್ಷಣಾ ಭಾವನೆಯನ್ನು ನೀಡುತ್ತಿತ್ತು. STMCಯ ಸಹಕಾರ, ಶಿಕ್ಷಕರ ಸಲಹೆಯೊಂದಿಗೆ ನೀವು ಮುಂದೆ ಸಾಗಿದಿರಿ. ವಿವಿಧ ಆಚರಣೆಗಳ ಸಮಯದಲ್ಲಿ ನಾವೆಲ್ಲ ಶಿಕ್ಷಕ ಸಿಬ್ಬಂದಿಗಳು ಸಮವಸ್ತ್ರ ಧರಿಸಿ ಮೆರೆದ ಆ ದಿನಗಳು, ಮಕ್ಕಳ ದಿನಾಚರಣೆ ಎಂದು ತಾವು ಸ್ವತಃ ಮುಖವಾಡ ಧರಿಸಿ ಮಕ್ಕಳಂತೆ ಕುಣಿತ ಆ ಕ್ಷಣ, ಪ್ರವಾಸ, ಯೋಗ, ಕ್ರೀಡೆಯ ದಿನದಂದು ಮುಗ್ಧ ಮಕ್ಕಳಂತೆ ಸ್ವಚ್ಛ ಮನಸ್ಸಿನಲ್ಲಿ ನೀವು ಸಂಭ್ರಮಿಸಿದ ರೀತಿ, ಇವೆಲ್ಲ ನಮ್ಮ ನೆನಪಲ್ಲಿ ಹಸಿರಾಗಿಯೇ ಉಳಿಯುತ್ತದೆ.
ಅಧಿಕಾರದ ದರ್ಪವಿಲ್ಲ, ಆದೇಶವಿಲ್ಲ, ಆರೋಪವಿಲ್ಲ. ಪ್ರತಿ ಶಿಕ್ಷಕರ ಪ್ರತಿಭೆ ಅಭಿರುಚಿಗೆ ತಕ್ಕಂತೆ ತಾನು ಮಗುವನ್ನು ಯಾವ ರೀತಿ ಬೆಳವಣಿಗೆಗೆ ತರಬೇಕು ಎನ್ನುವಂಥ ಗುರಿಯನ್ನು ತಲುಪುವಲ್ಲಿ ನೀವು ನೀಡಿದ ಪೂರ್ಣ ಸಹಕಾರ ಅದು ಮೆಚ್ಚುವಂಥದ್ದು. ಸ್ಯಾಟ್ಸ್ ನಿರ್ವಹಣೆಯಿಂದ ಹಿಡಿದು ಸ್ವಚ್ಛತೆ, ಶಿಸ್ತು ಅಥವಾ ಪರೀಕ್ಷೆಗಳು ಯಾವುದೇ ಕಾರ್ಯಗಳನ್ನು ಮಾಡುವಂಥ ಸ್ಪೆಷಲಿಸ್ಟ್ಗಳು ನಮ್ಮ ಶಾಲೆಯಲ್ಲಿದ್ದಾರೆ. ಇವರ ಎಲ್ಲರ ಮೇಲ್ವಿಚಾರಣೆ ಮತ್ತು ನೀವು ನೀಡಿದ ಮಾರ್ಗದರ್ಶನ ಮೆಚ್ಚುವಂಥದ್ದು. ಶಿಕ್ಷಕರಿಂದ ಹಿಡಿದು ಕಚೇರಿಯ ಸಿಬ್ಬಂದಿಗಳು, ಅಕ್ಷರ ದಾಸೋಹದ ಸಿಬ್ಬಂದಿಗಳು ಎಲ್ಲರೂ ಸಹ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವಂತೆ ನೀವು ಅವರನ್ನು ಆ ಒಂದು ಬದ್ಧತೆಗೆ ತಂದ ರೀತಿ ಮೆಚ್ಚುವಂಥದ್ದು. ಅಡುಗೆ ಸಿಬ್ಬಂದಿಗಳ ಮುಷ್ಕರದ ದಿನದಂದು ಅಕ್ಕಿ, ಬೇಳೆ, ಬೆಲ್ಲ ಎಲ್ಲದರ ಲೆಕ್ಕವನ್ನು ಚಟಪಟನೆ ಹೇಳುವಂಥ ನೀವೊಬ್ಬರು ಆಲ್ರೌಂಡರೇ ಸಹಿ. ಪ್ರತಿ ವಿಷಯದಲ್ಲೂ ಏನು ಮಾಡಬೇಕೆಂಬ ಚಿತ್ರಣ ನಿಮ್ಮ ಮನಸ್ಸಲ್ಲಿರುತ್ತಿತ್ತು. ಆದುದರಿಂದ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗಿರುತ್ತಿದ್ದವು, ಅವು ಸ್ಥಿರವಾಗಿರುತ್ತಿದ್ದವು, ಹಾಗೆಯೇ ಸ್ವತಂತ್ರವಾಗಿರುತ್ತಿದ್ದವು. ಒಂದೊಮ್ಮೆ ನಿಮ್ಮ ನಿಲುವು ಕಟುವಾಗಿ ಕಂಡರೂ ಸಹ ಸೂಕ್ಷ್ಮ ವಿಷಯಗಳಲ್ಲಿ ಭಾವುಕತೆ ಎದ್ದು ಕಾಣುತ್ತಿತ್ತು. ಒದ್ದೆಯಾದ ಕಣ್ಣರೆಪ್ಪೆ, ತುಸು ಕಂಪಿಸುವ ತುಟಿಗಳು, ಕೆಂಪೇರಿದ ತ್ವಚೆ ನಿಮ್ಮ ಹೃದಯದ ಸ್ವಚ್ಛ ಮುಗ್ಧ ಭಾವುಕತೆಯನ್ನು, ಹೃದಯವಂತಿಕೆಯನ್ನು ತೋರಿಸುತ್ತಿತ್ತು. ಅದೇ ಮುಗ್ಧತನವೋ ಏನೋ ನೀವಂದರೆ ಮಕ್ಕಳಿಗೆ ಇಷ್ಟ. ಅದು ಎಲ್ಲಿಯವರೆಗೆ ಎಂದರೆ ನೀವು ನಿರ್ಗಮಿಸುತ್ತಿರುವ ಅಥವಾ ನಿಮ್ಮ ಅವಧಿ ಮುಗಿದಿದೆ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದಂಥ ವಿದ್ಯಾರ್ಥಿನಿಯೇ ಓರ್ವ ಸಾಕ್ಷಿ. ಹೀಗೆ ಉಪಪ್ರಾಂಶುಪಾಲರ ಇವತ್ತು ವಿದಾಯದ ದಿನ. ಅಭಿಮಾನಿಗಳೆಲ್ಲ ಸುತ್ತುವರಿದಿದ್ದಾರೆ. ಅವರ ಸೇವೆಗೆ ಕೃತಜ್ಞತೆ ಹೇಳಲು, ಅವರಿಗೆ ಇಂದು ಶುಭ ಕೋರಲು. ಉಪಪ್ರಾಂಶುಪಾಲರ ಹುದ್ದೆಯಲ್ಲಿ ಎಲ್ಲರಿಗೂ ಗೋಚರಿಸುವ 100 ಕೆಲಸಗಳಿವೆ. ಆದರೆ ಯಾರಿಗೂ ಕಾಣದ, ಶಾಲೆಗಾಗಿ ಚಿಂತಿಸಿದ ರಾತ್ರಿಗಳು, ಯೋಜನೆ ನಿಷ್ಫಲಿಸಿದಾಗ ಚಡಿಪಡಿಸಿದ ದಿನಗಳು, ಆಗಾಗ ಕುಂಗುಟ್ಟುವ ಫೋನು, ಅಧಿಕಾರಿಗಳಿಂದ ಕೇಳಲ್ಪಡುವ ಮಾಹಿತಿ, ರಜೆಯಲ್ಲೂ ರಾತ್ರಿಯಲ್ಲೂ ಮಾಡಿದ ಶಾಲೆಯ ಕಾಮಗಾರಿ, ತಾಲೂಕಿನ ಹಿರಿಯ ಸಂಸ್ಥೆಯ ಅದಕ್ಕೆ ಬಂದಂಥ ಹೆಚ್ಚುವರಿ ಜವಾಬ್ದಾರಿಗಳು, ರಾಜಕೀಯ ಹಸ್ತಕ್ಷೇಪಗಳು, ಹೊಂದಾಣಿಕೆಯ ವಿಷಯಗಳು, ಇವೆಲ್ಲವೂ ಯಾರಿಗೂ ಕಾಣದ ಉಪಪ್ರಾಂಶುಪಾಲರ ಹುದ್ದೆಗೆ ಅಂಟಿದ ಎಲ್ಲ ಜವಾಬ್ದಾರಿಗಳು. ಇವನ್ನೆಲ್ಲ ನೀವು ನಿಭಾಯಿಸಿದ ರೀತಿ, ನಗು ಮುಖದಿಂದ ನೀವು ಎಲ್ಲವನ್ನೂ ನಿಭಾಯಿಸಿದ ರೀತಿ, ಇದಕ್ಕೆ ನಮ್ಮ ಹ್ಯಾಟ್ಸ್ ಆಫ್. ಇಂತಹ ತ್ಯಾಗ ನಿಮ್ಮ ಮುಂದಿನ ಜೀವನದಲ್ಲಿ, ಬದುಕಿನಲ್ಲಿ ಆಶೀರ್ವಾದವಾಗಿ ಪರಿಣಮಿಸಲಿ ಎಂದು ಆಶಿಸುತ್ತಾ, ಪ್ರಾರ್ಥಿಸುತ್ತಾ ನನ್ನೆರಡು ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ತಮ್ಮ ಮನದ ಭಾವನೆಗಳಿಗೆ ಕನ್ನಡಿ ಹಿಡಿದು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ ಶ್ರೀಮತಿ ಮರ್ಸಿ ಮೇಡಮ್ ತಮಗೆ ಧನ್ಯವಾದಗಳು. ಮುಂದಕ್ಕೆ ವಿದ್ಯಾರ್ಥಿಗಳ ಅನಿಸಿಕೆಯಲ್ಲಿ ಪಾಯಲ್ 10th B ವೇದಿಕೆಗೆ ಬರಬೇಕು. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಶ್ರೀ ಶಿವರಾಮ್ ಮಣಿಯಾನಿ ಅರಿಯಡ್ಕ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀ ಧರ್ಣಪ್ಪ ಮೂಲ್ಯ ಸೀನಿಯರ್ ವೆಟರ್ನರಿ ಇನ್ಸ್ಪೆಕ್ಟರ್ ಸರ್, ತಮ್ಮನ್ನು ಕೂಡ ಪ್ರೀತಿಯಿಂದ ಗುರುತಿಸಿಕೊಂಡಿದ್ದೇವೆ. ಡಾಕ್ಟರ್ ಸುದರ್ಶನ್ MN ಪ್ರೊಫೆಸರ್, ಕೊಡಗು ವಿಶ್ವವಿದ್ಯಾನಿಲಯ ಸರ್, ತಮ್ಮ ಉಪಸ್ಥಿತಿಯನ್ನು ಗೌರವಿಸಿದ್ದೇವೆ. ಅದೇ ರೀತಿ ಶ್ರೀ ಅಬ್ದುಲ್ ಖಾದರ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಎಡಮಂಗಲ ಸುಳ್ಯ ಸರ್, ತಮ್ಮನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಜೊತೆಯಲ್ಲಿ ವೀರಮಂಗಲದ ಸಾಕಷ್ಟು ವಿದ್ಯಾಭಿಮಾನಿಗಳು ನೆರೆದಿದ್ದೀರಿ, ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇವೆ. ಈ ಕ್ಷಣದಲ್ಲಿ ನಮ್ಮ ಜೊತೆಯಲ್ಲಿ ಇದೇ ದಿವಸ ನಿವೃತ್ತಿ ಹೊಂದುತ್ತಿರುವಂಥ ನಮ್ಮ ಪಕ್ಕದ ಶಾಲೆ ಡಾಕ್ಟರ್ ಶಿವರಾಮ ಕಾರಂತ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾದಂಥ ಶ್ರೀಯುತ ನಾರಾಯಣ್ ನಾಯ್ಕ್ ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು, ನಮ್ಮ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀಯುತ ನಾರಾಯಣ್ ಸರ್ ನಮ್ಮ ಶಾಲೆಯ ಪೋಷಕರು ಹೌದು. ಅವರ ಸುಪುತ್ರ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ.
ವೃತ್ತಿಯಿಂದ ನಿವೃತ್ತಿಗೊಳ್ತಾ ಇದ್ದೀರಿ ಸರ್. ತಮ್ಮ ನಿವೃತ್ತ ಬದುಕು ಕೂಡ ತುಂಬ ನೆಮ್ಮದಿಯಿಂದ ನೆರವೇರಲಿ, ನಡೆಯಲಿ ಅನ್ನುವಂತಹ ಪ್ರೀತಿಯ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಶ್ರೀ ಜನಾರ್ದನ್ ರೈ ಪಡ್ಡಂಬೈಲು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರ ಸಹೋದರರು ಮತ್ತು ನಮ್ಮ ಶಾಲೆಯ ದಾನಿಗಳು ಸರ್, ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ಶ್ರೀಮತಿ ಶ್ಯಾಮಲಾ ಮೇಡಮ್, ಜಿಲ್ಲಾ ಪ್ರತಿನಿಧಿಯವರು, ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಮೇಡಮ್, ತಮ್ಮ ಉಪಸ್ಥಿತಿಯನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೇವೆ. ಅನಿಸಿಕೆಗಾಗಿ ಪಾಯಲ್. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪಾಯಲ್. ನಾನು 9ನೇ ತರಗತಿಗೆ 110 ವರ್ಷಗಳ ಇತಿಹಾಸವುಳ್ಳ ಈ ಶಾಲೆಗೆ ಸೇರಿಕೊಂಡೆ. ಶಾಲೆಗೆ ತಡವಾಗಿ ಸೇರಿದರು. ಬಂದ ದಿವಸವೇ ಚೆನ್ನಾಗಿ ಮುಖ್ಯ ಗುರುಗಳು ನನ್ನಲ್ಲಿ ಮಾತನಾಡಿಸಿದರು. ನಾನು ಈ ಶಾಲೆಗೆ ಬಂದ ಈ 1 ವರ್ಷದಲ್ಲಿ ಸರ್ ಹೋಗುತ್ತಿರುವುದು ನನಗೆ ಬಹಳ ಬೇಸರ ತಂದಿದೆ. ಆದರೆ ಈ 1 ವರ್ಷದಲ್ಲಿ ನಾನು ಸರ್ನೊಟ್ಟಿಗೆ ಕಳೆದಂತಹ ಸಮಯಗಳು ನನಗೆ ಯಾವಾಗಲೂ ನೆನಪಾಗಿಕೊಳ್ಳುತ್ತೇವೆ. ಯಾವುದೇ ಮಗು ಒಂದು ಸ್ಪರ್ಧೆಗೆ ಸೇರಿದಾಗ ಆ ಮಗುವಿಗೆ ಪ್ರೋತ್ಸಾಹ ನೀಡಿ ಧೈರ್ಯ ತುಂಬಿದ್ದೀರಿ. ಅಂತಹ ಮಕ್ಕಳಲ್ಲಿ ನಾನು ಒಬ್ಬಳು. ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರ ಕಡೆಯಿಂದಲೂ ತಮಗೆ ಧನ್ಯವಾದಗಳು. ಆದರೆ ಇಂದು ನೀವು ನಮ್ಮನ್ನೆಲ್ಲ ತೊರೆದುಕೊಂಡು ಹೋಗುತ್ತಿರುವುದು ನಮಗೆಲ್ಲರಿಗೂ ಬೇಸರ ತಂದಿದೆ. ಆದರೆ ಇದು ಅನಿವಾರ್ಯವಾಗಿದೆ. ನಿಮ್ಮ ಮುಂದಿನ ಪಯಣ ಸುಖವಾಗಿರಲಿ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರೊಂದಿಗಿರಲಿ. ನೀವು ಈ ಶಾಲೆಯನ್ನು ತೊರೆದು ಮತ್ತು ನಮ್ಮ ಶಾಲೆಯನ್ನು ಭೇಟಿ ನೀಡುತ್ತಾ ಇರಿ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಅನಿಸಿಕೆಗೆ ಪೂರ್ಣ ವಿರಾಮವಿಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಪಾಯಲ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಎಲ್ಲರೊಳಗೊಂದಾಗಿ ನೀ ಬಂದೆ ಶರೀಫ, ಗುರು ಕರುಣದಿ ನೀನಾದೆ ವೈಭವದ ದೀಪ, ನಿನ್ನಂತರಂಗ ತೆರೆದು ತೋರಿಸಿದೆ ದಿವ್ಯ ಸ್ವರೂಪ, ದೂರ ಮಾಡಲು ಹರಸಾಹಸ ಪಟ್ಟೆ ಈ ಜಗದ ತಾಪ, 106 ಸಂಖ್ಯೆಯ ವಿದ್ಯಾರ್ಥಿಗಳ ಭವಿತವ್ಯದ ಬದುಕಿಗೆ ಸೋಫಾನ ಕಟ್ಟಿ ಬೆಳಕಿನ ಮಾರ್ಗದರ್ಶನ ನೀಡಿ ವೃತ್ತಿ ಬದುಕಿನ ಸಾರ್ಥಕ ಯಾನದಲ್ಲಿ ಹಲವು ಮೈಲುಗಲ್ಲುಗಳನ್ನು ಕ್ರಮಿಸಿ ಮುನ್ನಡೆದು ಇಂದು ವಿಶ್ರಾಂತ ಜೀವನಕ್ಕೆ ತೆರಳುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಉಪಪ್ರಾಂಶುಪಾಲರೇ, ಒಂದರ್ಥದಲ್ಲಿ ವೇದಿಕೆಯ ಈ ಕ್ಷಣ ತಮಗೆ ಸೌಭಾಗ್ಯಪೂರ್ಣವಾದುದು. ತಮ್ಮ ಬದುಕನ್ನು ರೂಪಿಸಿ ಇಂದು ವಿಶ್ರಾಂತ ಬದುಕಿನಲ್ಲಿರುವ ಮಹಾಗುರುವಿನಿಂದ ಅಭಿನಂದನಾ ನುಡಿಗಳನ್ನು ಪಡೆದುಕೊಳ್ಳುವ ಸುಯೋಗ. ಶಿಷ್ಯನ ಸಾರ್ಥಕ ವೃತ್ತಿ ಬದುಕಿನ ಪುಟಗಳಿಗೆ ಅಭಿನಂದನಾ ಮಾತುಗಳ ಮೂಲಕ ಹರಸಲಿದ್ದಾರೆ ಡಾಕ್ಟರ್ ಎಚ್ ಮಾಧವ್ ಭಟ್, ವಿಶ್ರಾಂತ ಪ್ರಾಂಶುಪಾಲರು, ವಿವೇಕಾನಂದ ಮಹಾವಿದ್ಯಾಲಯ, ಪುತ್ತೂರು. ಸರ್ ಪ್ಲೀಸ್. ಈ ಸುಂದರವಾದಂಥ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಶಾಲಾ ಅಭಿವೃದ್ಧಿಯ ಅಧ್ಯಕ್ಷರು ಆಗಿರುವಂಥ ಸನ್ಮಿತ್ರರೇ, ಅದರೊಂದಿಗೇನೆ ಈ ದಿನ ಇಷ್ಟು ಮಂದಿ ಬಂಧುಗಳ ಪ್ರೀತಿ ವಿಶ್ವಾಸದ ಈ ನೆಲವನ್ನು ಆಧಿಕಾರಿಕವಾಗಿ ಹಾಗೆ ಔಪಚಾರಿಕವಾಗಿ ನಿವೃತ್ತಿಯ ಮುಖೇನ ತೆರಳಲೇಬೇಕಾದಂತಹ ಒಂದೊಮ್ಮೆ ನನ್ನ ಶಿಷ್ಯ, ತದನಂತರ ನನ್ನ ಸನ್ಮಿತ್ರ ಆದಂತಹ ಶ್ರೀಯುತ ವಸಂತ ಮೂಲ್ಯ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಬಂಧುಗಳೇ, ಅವರ ಅಭಿಮಾನಿಗಳೇ, ಅವರೊಂದಿಗೆ ಸುಖ ದುಃಖದಲ್ಲಿ ಭಾಗಿಯಾದಂತಹ ಎಲ್ಲ ಶಿಕ್ಷಕ ಸಹೋದ್ಯೋಗಿ ಬಂಧುಗಳೇ, ಅವರ ಶ್ರೀಮತಿಯವರಾದಂತಹ ಹರಿಣಾಕ್ಷಿಯವರೇ, ಸುಪುತ್ರಿ ತೀರ್ಥ ಅವರೇ,
ಅತ್ಯಂತ ಪ್ರೀತಿಯ ಮಕ್ಕಳೇ, in fact I do not need to certify whatever has already been told by the students. ಏನಾದರೂ ಪಾಠ ಮಾಡುತ್ತಾ ಇದ್ದಾಗ ಡಿಸ್ಟ್ರಾಕ್ಷನ್ ಆಗಬೇಕು ಅಂತಂದರೆ ಐಸ್ ಕ್ರೀಮ್ ಬರಬೇಕು. ಅದನ್ನು ಯಾವ ರೀತಿಯಲ್ಲೂ ತಗೊಳ್ಳೋದಕ್ಕಾಗುತ್ತದೆ. ಅತ್ಯಂತ ಪ್ರಿಯವಾದಂಥ ಐಸ್ ಕ್ರೀಮ್ ನಾನು ಮಾತಾಡುವಾಗ ಬಂತು ಅಂತಂದರೆ ನನ್ನ ಮಾತು ಅಷ್ಟೇ ಸವಿಯಾಗಬೇಕು ಅಂತ ಹೇಳುವಂಥ ಪಂಥಾಹ್ವಾನ ಅದರ ಹಿಂದೆ ಇದೆ ಅಂತ ನಾನು ತಿಳಿದಿದ್ದೇನೆ. ಹಲವು ವಿಷಯಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕಿದೆ. ಹಲವು ಅತಿಥಿಗಳು ಬಾರದೇ ಇರೋದರಿಂದ ಒಂದು ಮಾತಿದೆ, ನೆರೆಮನೆ ಒಕ್ಕಲು ಹೋಯಿತು ಅಂತ ಆದದಿದ್ದರೆ ಎಮ್ಮೆ ಕಟ್ಲಿಗೆ ಜಾಗ ಆಯಿತು ಅಂತ. ಹಾಗೆ ಕೆಲವರೆಲ್ಲ ಬರದೇ ಇದ್ದದ್ದಿದ್ದರೆ ನಮಗೆ ಸುಖ ಸೌಭಾಗ್ಯ ಅಂತ ತಿಳಿದು ನನ್ನ ಹೃದಯದ 4 ಮಾತುಗಳನ್ನು ಹೆಚ್ಚು ವಿವರವಾಗಿ ನಿಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ವಿಶೇಷವಾಗಿ ನನಗೆ ಗೊತ್ತಿದೆ. ಇಲ್ಲಿರುವಂಥವರು ನಿಜವಾದಂಥ ಅಭಿಮಾನಿಗಳು, ಇಲ್ಲಿರುವಂಥವರು ಅವರ ಒಂದಿಗೇನೆ ಸಹಭಾಗಿತ್ವ ಇಟ್ಟುಕೊಂಡು ಸಾಹಚರ್ಯ ಇಟ್ಟುಕೊಂಡು ಉದ್ಯೋಗದ ಮುಖೇನ ಪರಿಚಯ ಆದದ್ದಿದ್ದರೂ ಕೂಡ ಬದುಕಿನ ಮಿತ್ರತ್ವವನ್ನು ಇವರಲ್ಲಿ ಕಂಡಂಥವರು, ಪ್ರೀತಿಯನ್ನು ಉಂಡಂಥ ಮಕ್ಕಳು, ಹೀಗೆಲ್ಲ ಆಗಿರೋದ್ರಿಂದ 4 ಮಾತನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಿಜವಾಗಿ ಆದರೂ ಕೂಡ ಸಂತೋಷ ಆಗುತ್ತಾ ಇದೆ. ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ ನಿಮಗೆ ಗೊತ್ತಿದೆ. ನನ್ನದೇ ಆದಂಥ ಒಬ್ಬ ಶಿಷ್ಯ, ಅದು ಕೂಡ ಎಂಥವರು ಅಂತಂದರೆ, ನಾನು ಐ ವಾಂಟ್ ಟು ಬಿ ಇನ್ ಫ್ಯಾಕ್ಟ್ ವೆರಿ ಫ್ರ್ಯಾಂಕ್, ನೋಬಡಿ ಶುಡ್ ಮಿಸ್ಇಂಟರ್ಪ್ರಿಟ್ ಮೀ. ಯಾರಿಗೆ ನಿಜವಾಗಿ ಆದರೂ ಕೂಡ ಸಂವೇದನೆ ಹೆಚ್ಚಿರುತ್ತದೆ ಅಂತಂದರೆ, ಯಾರಿಗೆ ನಿಜವಾಗಿ ಹೆಚ್ಚು ಕಷ್ಟ ಬಂದಿರುತ್ತದೆ ಅವರಿಗೆ ಕಷ್ಟದ ಸ್ಪಂದನವು, ಸುಖದ ಸವಿಯು, ಅದರ ರೇಂಜ್ ಏನಿದೆ, ಅದರ ವ್ಯಾಪ್ತಿ ಏನಿದೆ, ಅದರ ಗಾಢತೆ ಏನಿದೆ, ಅದರ ಸಾಂದ್ರತೆ ಏನಿದೆ, ಇದೆಲ್ಲವನ್ನು ನಿಜವಾಗಿ ಆದರೂ ಕೂಡ ಅನುಭವಿಸುವುದಕ್ಕಾಗುತ್ತದೆ ಅಂತಾದ್ದರಿಂದ ಈ ದಿನ ಅಭಿವಂದನೆ ಅಭಿನಂದನೆ ಎರಡನ್ನೂ ಸ್ವೀಕರಿಸ್ತಾ ಇರುವಂಥ ವಸಂತ ಮೂಲ್ಯ ಇವರಿಗೆ ಸಾರ್ಥಕ ಬದುಕಿನ ಈ ಸಂದರ್ಭದಲ್ಲಿ 4 ಹರಕೆಯ ಹಾರೈಕೆಯ ಮಾತುಗಳನ್ನು ಆಡೋದಕ್ಕೆ ಅತ್ಯಂತ ಸಂತೋಷ ಪಡುತ್ತೇನೆ. ನನ್ನ ಸನ್ಮಿತ್ರ ಪ್ರಶಾಂತ್ ಅವರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ನೇರವಾಗಿ ನಿಮಗೆ ಗೊತ್ತಿದೆ, ಗಿನ್ನೆಸ್ ಬುಕ್ಕಿನಲ್ಲಿ ಹಲವು ರೆಕಾರ್ಡ್ಗಳೆಲ್ಲ ಆಗುತ್ತವೆ. ಕೆಲವು ದಾಖಲಿತ ಆಗುತ್ತದೆ, ಕೆಲವು ದಾಖಲಿತ ಅಲ್ಲ. ನಾನು ಐ ಆಮ್ ಎನ್ ಏನ್ಷಿಯಂಟ್ ಮರೀನರ್. ಐ ಸ್ಟಾರ್ಟೆಡ್ ಆಫ್ ಕೋರ್ಸ್ ಇನ್ 76 ಆ್ಯಂಡ್ ಐ ಮಸ್ಟ್ ಹ್ಯಾವ್ ಆ್ಯಕ್ಚುಲಿ ಸ್ಪಾಯ್ಲ್ಡ್ ದ ಮೈಂಡ್ ಆಫ್ ಕರಪ್ಟೆಡ್ ದ ಮೈಂಡ್ ಆಫ್ ಅಟ್ಲೀಸ್ಟ್ 20,000 ಸ್ಟೂಡೆಂಟ್ಸ್. ಹಾಗಾಗಿ ಯಾರು ಅಂತ ನನಗೆ ನೇರವಾಗಿ ನೆನಪಾಗದೇ ಇದ್ದದ್ರಿಂದ ಕೊನೆಗೆ ನನಗೆ ಅರ್ಥ ಆಯಿತು, ಇಂಥವರ ಅಭಿನಂದನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೀತಾ ಇದ್ದಾರೆ ಅಂತ ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. ಹಲವು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಮನುಷ್ಯನ ಬಗ್ಗೆ ಹೇಳುವಂಥ ಮಾತು, ನರಸ್ಯಾಭರಣಂ ರೂಪಂ, ರೂಪಸ್ಯ ಆಭರಣಂ ಗುಣ, ಗುಣಸ್ಯ ಅದಕ್ಕೆ ಯಾವುದು ಆಭರಣ ಅಂತಂದರೆ ಜ್ಞಾನಂ, ಜ್ಞಾನಸ್ಯ ಆಭರಣಂ ಕ್ಷಮ ಅಂತ. ನಾನು ಇಷ್ಟು ಜನರ ಮಾತನ್ನು ಕೇಳಿದೆ. ವಸಂತ ಮೂಲ್ಯರ ಸೌಂದರ್ಯದ ಬಗ್ಗೆ ನಾನಲ್ಲ, ಹರಿಣಾಕ್ಷಿ ಅವರು ಹೇಳಬೇಕು. ಆದರೆ ಈ ಹೊತ್ತು ನಾನು 60 ವರ್ಷದ ನಂತರ ಕೂಡ ನಮ್ಮ ಮನೆಯಲ್ಲಿ ಒಂದು 2 ಬೆಕ್ಕಿನ ಫೋಟೋ ಇದೆ. ಅದರೊಂದು ಮಾತಿದೆ, ಸ್ಮೈಲ್ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಫೇಸ್ ವ್ಯಾಲ್ಯೂ ಅಂತ. ನಿಮ್ಮ ಮುಖಬಲೆ ಹೆಚ್ಚಾಗಬೇಕು ಅಂತ ಆದದಿದ್ದರೆ ನಗಾಡಿ ಅಂತ ಈ ಬೆಕ್ಕು ಹೇಳುವಂಥ ಮಾತು. ಯಾವುದೇ ವ್ಯಕ್ತಿ, ದ ಬೆಸ್ಟ್ ಡ್ರೆಸ್ ದ್ಯಾಟ್ ಯು ಆ್ಯಂಡ್ ಐ ಕ್ಯಾನ್ ವೇರ್ ಇನ್ ಫ್ಯಾಕ್ಟ್ ಇಸ್ ಅ ಸ್ಮೈಲ್ ಆನ್ ಅವರ್ ಫೇಸ್. ಸದಾಕಾಲ ನಗುತ್ತಾ ಇರುವಂಥ ನಮ್ಮ ವಸಂತರು 60 ವಸಂತ ಕಳೆದ್ರು ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಂತ ಈ 60 ವಸಂತ ಕಳೆದು ನಿಮ್ಗೆ ಗೊತ್ತಿದೆ, ನಿಮ್ಮ ಎಲ್ಲರ ಬದುಕಿನಲ್ಲಿ ವಸಂತದಿಂದ ಆರಂಭ ಆದರೂ ಕೂಡ ಮತ್ತೆ ಗ್ರೀಷ್ಮ ಋತು ಬರುತ್ತದೆ, ಮತ್ತು ವರ್ಷ ಋತು ಬರುತ್ತದೆ, ಆಮೇಲೆ ಶರದ್ ಋತು ಬರುತ್ತದೆ, ಶಿಶಿರ ಋತು ಬರುತ್ತದೆ, ಮತ್ತು ಹೇಮಂತ ಬರುತ್ತದೆ. ಆದರೆ ಇನ್ನೂ ದೀರ್ಘಕಾಲೀನವಾದಂಥ ಅರಿವು ನಿಮಗೆ ಇದೆ ಅಂತ ಆದದ್ದಿದ್ದರೆ
60 ವರ್ಷದ ಸಂವತ್ಸರಗಳು ಯಾತಕ್ಕಿದ್ದಾವೆ ಅಂತಂದರೆ ಅದು ಯಾರೂ ನನಗೆ ಗೊತ್ತಿಲ್ಲ. 2 ಇನ್ನಿಂಗ್ಸ್ ಇದೆ ಅಂತ ನಮಗೆ ತಿಳಿದಿದ್ದಾರೆ. ಈ ಕ್ರಿಕೆಟಿನ ಟೆಸ್ಟ್ನಲ್ಲಿದ್ದ ಹಾಗೇ 2 ಇನ್ನಿಂಗ್ಸ್ ಇದೆ. ಒಂದು ಮೊದಲನ 60 ವರ್ಷ, ಆಮೇಲೆ ಪುನಃ ಆರಂಭ ಮಾಡಬೇಕು ನಾವು. ಇನ್ಫ್ಯಾಕ್ಟ್ ಇಟ್ ಈಸ್ ನೆಸಸರಿ ಫಾರ್ ಅಸ್ ಟು ರೀಇನ್ವೆಂಟ್ ಅವರ್ ಸೆಲ್ಸ್. 60ಕ್ಕೀಗ ಯಾರೂ ಕೂಡ ಜೀವಿತ ಅವಧಿ ನಿಮಗೆ ಗೊತ್ತಿದೆ. ಸಾಮಾನ್ಯವಾಗಿ ನೀವು ಸರಾಸರಿ ಹಾಕಿದರೂ ಕೂಡ 76, 78 ಹೆಂಗಸರು ಯಾತಕ್ಕೆ ಹೆಚ್ಚು ಬದುಕುತ್ತಾರೆ ಅಂತಂದರೆ ನಿಮಗೆ ಗೊತ್ತಿದೆ. ಅವರ ಬದುಕು ನಮ್ಮ ಗಂಡಸರಿಗಿಂತ ಹೆಚ್ಚು ಸಮೃದ್ಧವಾಗಿರುತ್ತದೆ, ಶ್ರೀಮಂತವಾಗಿರುತ್ತದೆ, ಸುಖಪ್ರದವಾಗಿರ್ತದೆ ಅಂತಲ್ಲ. ಅವರಿಗೆ ಸಹನಾಶಕ್ತಿ ಇರೋದರಿಂದಲೇನೋ, ಧಾರಣ ಶಕ್ತಿ ಹೆಚ್ಚಿರೋದ್ರಿಂದಲೇನೋ ಅವರಿರ್ತಾರೆ. ಆದ್ದರಿಂದ ಟೋಟಲ್ average longevity of the Indian in fact is somewhere around 76-78 ಅಂತ ಆದದ್ದಿದ್ದರೆ 60 ವರ್ಷಕ್ಕೆ ಪುನಃ ಅರಳಿಕೊಳ್ಳಬೇಕಾದಂಥ ಅವಶ್ಯಕತೆ ಮಾತ್ರ ಅಲ್ಲ, ಅನಿವಾರ್ಯತೆ ಖಂಡಿತವಾಗಿಯೂ ಅಲ್ಲಿದೆ. ಆದ್ದರಿಂದ ಇವತ್ತೀಗ ಅಕಸ್ಮಾತಾಗಿ ತನ್ನ ಈ ರೀತಿಯ ಔಪಚಾರಿಕವಾದಂತಹ ನಿವೃತ್ತಿಯನ್ನು ಅವರು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕೇ ಅಂತಾದದ್ದಿದ್ದರೂ ದೇರ್ ಇಸ್ ಸ್ಟಿಲ್ ಒನ್ ಮೋರ್ ಇನ್ನಿಂಗ್ಸ್ ಆ್ಯಂಡ್ ಆಲ್ ಆಫ್ ಅಸ್ ಪ್ಲೇ ದ ಸೆಕೆಂಡ್ ಇನ್ನಿಂಗ್ಸ್ ಮೋರ್ ರೆಸ್ಪಾನ್ಸಿಬ್ಲಿ. ಯು ನೋ ದ್ಯಾಟ್ ಬಿಕಾಸ್ ಇಫ್ ಯು ಹ್ಯಾವ್ ಫೇಲ್ಡ್, ನಮಗೆಲ್ಲರಿಗೂ ಕೂಡ ಇನ್ನೊಂದು ನಿಜವಾಗಿ ಆದರೂ ಕೂಡ ಬದುಕಿನ ಅವಕಾಶ ಕೊಟ್ಟರು ಅಂತಾದದ್ದಿದ್ದರೆ ದೆರ್ ಆರ್ ಲಾಟ್ ಆಫ್ ಕರೆಕ್ಷನ್ಸ್ ದ್ಯಾಟ್ ವಿ ವಾಂಟ್ ಟು ಡೂ, ದೆರ್ ಆರ್ ಲಾಟ್ ಆಫ್ ರೆಪಿಟೇಷನ್ಸ್ ದ್ಯಾಟ್ ವಿ ವುಡ್ ಲವ್ ಟು ಹ್ಯಾವ್. ಆದದ್ರಿಂದ ನಾವು ಮತ್ತೆ ಆಯ್ಕೆ ಮಾಡಿಕೊಳ್ಳುವಂಥ ಬದುಕು ಎಂದಿನಿಂದ ಆರಂಭ ಆಗುತ್ತದೆ ಅಂತಂದರೆ 60ರಿಂದ ಆರಂಭ ಆಗುತ್ತದೆ ಅಂತ. ಆದ್ದರಿಂದ ನನ್ನ ಆಯ್ಕೆ ಚೋಸನ್ ಥಿಂಗ್ಸ್, ಅದರ ಮೊದಲು ನನ್ನ ಬಾಲ್ಯದಲ್ಲಿ, ನನ್ನ ಶೈಶವದಲ್ಲಿ ನನಗೇನಾಗುತ್ತದೆ ಅಂತ ಗೊತ್ತಿರೋದಿಲ್ಲ. ಆಕಸ್ಮಿಕವಾಗಿ ಹಲವು ವಿಷಯಗಳನ್ನು ಹಾದು ಹೋಗುತ್ತೇನೆ. ಯೌವನದಲ್ಲಿ ವಿಪರೀತವಾದಂಥ ತಲ್ಲಣಕ್ಕೆ ಒಳಗಾಗುತ್ತೇನೆ. ಸಾಂಸಾರಿಕವಾದಂತಹ ಹಲವು ಸಂಕಷ್ಟಗಳನ್ನು ಎದುರಿಸ್ತೇನೆ. 60ರ ಮೇಲೆ ಹಾಗಲ್ಲ. ಯು ನೀಡ್ ಟು ಇನ್ಫ್ಯಾಕ್ಟ್ ರೈಪ್ನೆಸ್ ಈಸ್ ಆಲ್ ಅಂತ ಶೇಕ್ಸ್ಪಿಯರ್ ಹೇಳಿದಂಥ ಮಾತಿದೆ. ಎ ರೈಪ್ ಮೆಚ್ಯೂರ್ ಆದಂಥ ಪಕ್ವವಾದಂಥ ಬದುಕನ್ನು ಬದುಕೋದಕ್ಕೆ ನಮಗಾಗುತ್ತದೆ. ಆದದ್ರಿಂದ ಶ್ರೀಯುತ ವಸಂತಮೂಲ್ಯ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ನಿಮಗೆ ಗೊತ್ತಿದೆ, ಬೇರೆ ಯಾವುದನ್ನಾದರೂ ಈ ಲೋಕದಲ್ಲಿ ಗಳಿಸ್ಬೋದು, ನೈಜವಾದಂಥ ಪ್ರೀತಿಯನ್ನಲ್ಲ. ಇಷ್ಟು ಜನ ಇದೇ ಅಕಸ್ಮಾತಾಗಿ ಜೂನ್ 4, ಜೂನ್ 5 ಅಥವಾ ಜೂನ್ 30 ಅಂತಾದದ್ದಿದ್ದರೆ ಅನಿವಾರ್ಯವಾಗಿ ಈ ಕ್ಯಾಂಪಸ್ಸಿನಲ್ಲಿ ಎಲ್ಲ ಮಕ್ಕಳು ಇರ್ತಾಯಿದ್ರು. ಇಷ್ಟು ಮಕ್ಕಳು ಪ್ರೀತಿಯಲ್ಲಿ ಬಂದರು ಅಂತಾದದ್ದಿದ್ದರೆ ಅದೇ ದ್ಯೋತಕ ನಿಜವಾಗಿ ಆದರೂ ಕೂಡ ಅವರು ಎಷ್ಟು ಪ್ರೀತಿಯನ್ನು ಗಳಿಸಿದ್ದಾರೆ ಅಂತ. ಅವರ ಸಹೋದ್ಯೋಗಿಗಳೇ ನಿಜವಾಗಿ ಆದರೂ ಕೂಡ ಅವರ ಬಗ್ಗೆ ಆಡುವಂಥ ಮಾತು, ವಿಶೇಷವಾಗಿ ಭಾವಸಾಂದ್ರತೆಯಿಂದ ಆಡುವಂಥ ಮಾತುಗಳನ್ನು ಕೇಳಿದಾಗ ನಿಮಗೆ ನಾನು ವಿಶೇಷವಾಗಿ ಹೇಳಬೇಕು ಅಂತಿಲ್ಲ. ಪ್ರೊಫೆಷನಲ್ ಜಲಸಿ ಅಂತ ಹೇಳುವಂಥದ್ದು ಅತ್ಯಂತ ದರಿದ್ರವಾದಂತಹ ಒಂದು ಗುಣ ಮನುಷ್ಯನಲ್ಲಿ. ಒಬ್ಬ ಶಿಕ್ಷಕ ಇನ್ನೊಬ್ಬ ಶಿಕ್ಷಕನನ್ನು ಅಷ್ಟು ಸುಲಭದಲ್ಲಿ ಒಳ್ಳೆ ಶಿಕ್ಷಕ ಅಂತ ಹೇಳೋದಿಲ್ಲ. ಯಾಕಂದ್ರೆ ವ್ಯಾಪಾರಿಯಾದರೂ ಸರಿಯೇ, ನೀವು ಅಕಸ್ಮಾತಾಗಿ ಆಚೆ ಅಂಗಡಿ ಹೇಗೆ ಉಂಟು, ತೊಂದರೆ ಅಜ್ಜಿ ಅಂಡ ಪೂರ ನಂಬೇರೆ ಅಪ್ಪುಜ್ಜಿ ಅಂತ ಹೇಳಿಬಿಡುತ್ತಾರೆ. ಯಾಕೆಂತಂದರೆ ಈ ಪ್ರೊಫೆಷನಲ್ ಜಲಸಿ ಇದೆಯಲ್ಲ, ಆದದ್ರಿಂದಲೇ ನಿಮಗೆ ಗೊತ್ತಿದೆ, ಎಷ್ಟೇ ಒಳ್ಳೆ ಮನುಷ್ಯ ಹುಟ್ಟಿದ್ರು ಕೂಡ ರಾಮ, ಕೃಷ್ಣ, ಜೀಸಸ್ ಕ್ರೈಸ್ಟ್, ಮೊಹಮ್ಮದ್ ಅವರು ಹುಟ್ಟಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಜನ ಅವರನ್ನು ಒಪ್ಪಿಕೊಳ್ಳೇ ಇಲ್ಲ. ಅವರನ್ನು ಟೀಕಿಸಿದವರಿದ್ದಾರೆ, ಅವರನ್ನು ನಿರಾಕರಿಸಿದವರಿದ್ದಾರೆ. ಹಾಗಾಗಿ ಎಲ್ಲರ ಪ್ರೀತಿಯನ್ನು ಗಳಿಸ್ತೇನೆ ಅಂತ ಹೇಳುವಂಥದ್ದು ಅನಾವಶ್ಯಕವಾದ ಒಂದು ಆಕಾಂಕ್ಷೆ ಅಂತ ಆದದ್ದಿದ್ರು ಕೂಡ ಎಷ್ಟು ಹೆಚ್ಚು ಜನರ ಪ್ರೀತಿಯನ್ನು, ಗೌರವವನ್ನು ನಾನು ಗಳಿಸ್ತೇನೆ ಅಂತ ಹೇಳೋದ್ರಿಂದ ಕಮೆತ್ ದ ಅವರ್, ಕಮೆತ್ ದ ಮ್ಯಾನ್ ಅಂತ ಇದೆ. ನಿಮಗೆ ಗೊತ್ತಿದೆ, ವಾರನ್ ಬಫೆಟ್ ಹೇಳಿದಂಥ ಒಂದು ಮಾತು, ಇಫ್ ಯು ಸ್ಟ್ಯಾಂಡ್ ಅಂಡರ್ ದ ಶೇಡ್ ಆಫ್ ಎ ಟ್ರೀ ನೌ ಇಟ್ ಮೀನ್ಸ್ ದ್ಯಾಟ್ ಸಂಬಡಿ ಹ್ಯಾಡ್ ಆ್ಯಕ್ಚುಲಿ ಪ್ಲ್ಯಾಂಟೆಡ್ ಎ ಸ್ಯಾಪ್ಲಿಂಗ್ ಸಮ್ ಟೈಮ್ ಇಯರ್ ಎಗೋ ಅಂತ. ಇವತ್ತು ನೀವು ಯಾವುದಾದ್ರೂ ಮರದ ಅಡಿಯಲ್ಲಿ ನೆರಳಲ್ಲಿ ನಿಂತಿದ್ದೀರಿ ಅಂತ ಆದದ್ದಿದ್ದರೆ ನೀವಲ್ಲ ಮರ ನೆಟ್ಟು ಅದರ ಅಡಿ ನಿಲ್ಲುವಂಥದ್ದು, ಯಾರೋ ಒಬ್ಬ ಎಂದೋ ಗಿಡ ನೆಟ್ಟದ್ರಿಂದ ಇವತ್ತು ನೀವು ಅದರ ಮರದಲ್ಲಿದ್ದೀರಿ ಅಂತ. ಈ ಪುತ್ತೂರಿಗೆ ಬೋರ್ಡ್ ಹೈಸ್ಕೂಲ್ ಅಂತಂದರೆ ಯಾರೂ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಂಥೆಂಥ ಶಿಕ್ಷಕರನ್ನು ಕಂಡಿದ್ದೇವೆ, ಎಂಥ ಸಮೃದ್ಧ. ನನ್ನ ಯಾರೋ ಒಬ್ಬ ಮಾತಾಡೋವಾಗ ಹೇಳಿದರು, ಎಷ್ಟು ಸುಂದರವಾದಂತಹ ಉದ್ಯಾನ ಅಂತ. ಇದಕ್ಕಿಂತ ಹೆಚ್ಚು ಚೊಕ್ಕವಾದಂಥ ಉದ್ಯಾನ ಹಿಂದಿತ್ತು ಅಂತ ಹೇಳೋದನ್ನು ಕೆಲವರಾದರೂ ಬಲ್ಲರು ಅಂತ ಕಾಣುತ್ತದೆ. ಈ ಥರದಲ್ಲಿ ಡೆಬ್ರಿಗಳೆಲ್ಲ ಇರಲಿಲ್ಲ ಆ ಹೊತ್ತಿನಲ್ಲಿ. ಅಲ್ಲೆಲ್ಲ ಇದ್ದದ್ದೆಲ್ಲ ಸರಿಯಾಗಿ ಸಮತಟ್ಟಾಗಿ ಇತ್ತು. ಈಗ ಕೆಡೋದು ಹೆಚ್ಚು, ಕಟ್ಟೋದು ಕಮ್ಮಿ ಅಂತಾಗಿರುವಂಥ ಕಾಲ ಅಂತಾಗಿರೋದ್ರಿಂದ ಯಾವ ಕ್ಯಾಂಪಸ್ಸಿಗೆ ಹೋದದ್ದಿದ್ರೂ ಕೂಡ ಈ ಥರದ ಡೆಬ್ರಿಗಳಿರ್ತಾರೆ. ಆದರೆ ಈ ಶಾಲೆಗೆ ಇರುವಂಥ ಐತಿಹ್ಯ, ನಾನು ಬರ್ತಾ ವಸಂತವರ ಹತ್ರ ಒಂದು ವಿಷಯ ಹೇಳಿದೆ ನೋಡಿ. ನಾವು ಎಲ್ಲೆಲ್ಲೋ ಹುಟ್ಟುತ್ತೇವೆ, ಸಣ್ಣ ಸಣ್ಣ ನದಿ ತೊರೆ ಅಂತೆ ಹುಟ್ಟುತ್ತೇವೆ.
ಹೋಗಿ ಮುಟ್ಟೋದು ಎಲ್ಲಿಗೆ ಅಂತಂದರೆ ಸಮುದ್ರಕ್ಕೆ. ಈ ಕೊಂಬೆಟ್ಟಿನ ಈ ಶಾಲೆಯಲ್ಲಿ ನಿಜವಾಗಿ ಆದರೂ ಕೂಡ ಸೇವೆ ಮಾಡಬೇಕು ಅಂತ ಆದದ್ದಿದ್ರೆ ಇದೊಂದು ಪುಣ್ಯ ಭೂಮಿ ಅಂತ ನಾನು ನಿಮಗೆ ಬೇರೆ ಹೇಳಬೇಕಾದದ್ದಿಲ್ಲ. ನಾನು ನೀವು ಪವಿತ್ರ ಮಿಹಂ ವಿದ್ಯತೆ ಅಂತ ನಂಬಿದವರು. ನಹಿ ಜ್ಞಾನೇನ, ನಿಮಗೆ ಗೊತ್ತಿದೆ ಈ ಲೋಕದಲ್ಲಿ ಜ್ಞಾನಕ್ಕೆ ಮಿಗಿಲಾದಂಥದ್ದು ಇನ್ನೊಂದಿಲ್ಲ. ನಾಲೆಜ್ ಫಾರ್ ನಾಲೆಜ್ ಸೇಕ್ ಅಂತ ಮನುಷ್ಯ ಈ ರೀತಿ ಸಂಗ್ರಹ ಮಾಡಿರೋದ್ರಿಂದ, ಸಂಚಯನ ಮಾಡಿರೋದ್ರಿಂದ ಮನುಷ್ಯನ ಬದುಕು ಇತರ ಪ್ರಾಣಿ ಪಕ್ಷಿಗಳಿಗಿಂತ ವಿಭಿನ್ನವಾಗಿದೆ. ಇಂಥದ್ದನ್ನು ಗಳಿಸೋದಕ್ಕೆ ಇಂತಹ ಒಂದು ಸಂದರ್ಭ ಇದ್ದದ್ದಿದ್ದರೆ ಈ ಶಾಲೆಗೆ ನಿಮಗೆ ನಾನು ವಿಶೇಷವಾಗಿ ಹೇಳಬೇಕು ಅಂತಿಲ್ಲ, ಒಂದು 10 ವರ್ಷ ಒಂದು ದೇವಸ್ಥಾನ ಅಥವಾ ಚರ್ಚ್ ಅಥವಾ ಮಾಸ್ಕ್ ಇದೆ ಅಂತ ಆದದ್ದಿದ್ದರೆ ಅದಕ್ಕೆ ಮತ್ತೆ ಮತ್ತೆ ಕಾರಣಿಕ ಮೂಡಿಕೊಳ್ಳುತ್ತಾ ಬರುತ್ತದೆ, ಕಾರಣಿಕ ಮೂಡುತ್ತದೆ. 100 ವರ್ಷ ಇದೆ ಅಂತ ಆದದ್ದಿದ್ದರೆ ಅದಕ್ಕಲ್ಲಿ ಭಕ್ತಿ ಸಂಚಯನದಿಂದಾಗಿ ಶಕ್ತಿ ಸಂಚಯನ ಆಗುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿರುವಂಥ ಈ ಶಾಲೆಯಲ್ಲಿ ಎಂತೆಂಥ ಮಹಾನುಭಾವರು ಆಗಿ ಹೋಗಿದ್ದಾರೆ. ಅಂಥ ಶಾಲೆಯಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಆ ದೇವರು ಕೊಟ್ಟಂಥ ಸೌಭಾಗ್ಯ ಏನಿದೆ ಅದನ್ನು ಮೊದಲಿಗೆ ವಸಂತ ಮೂಲ್ಯ ಅವರು ನೆನಪು ಮಾಡಿಕೊಳ್ಳುತ್ತಾ ಅವರ ಬಗ್ಗೆ ಹೇಳಲಾಯಿತು. ಏನು ಅಂತಂದರೆ ಎಲ್ಲ ಮಕ್ಕಳ ಸುಖ ಕಷ್ಟಕ್ಕೆ ಮಿಡಿಯುವಂಥವ್ರು ಅಂತ. ಯಾತಕ್ಕಂತಂದರೆ ಎಂಥ ಫ್ಯಾಮಿಲಿ, ಯಾವ ಫ್ಯಾಮಿಲಿಗಳು ನಿಜವಾಗಿ ಆದರೂ ಕೂಡ ವಿದ್ಯೆಯನ್ನು ಅಲಕ್ಷಿಸ್ತಾವೆ ಅಂತಂದರೆ ಇದು ಇರೋದೆ ಅಂತ ಹೇಳುವಂಥ ಮಕ್ಕಳು. ಯಾರಿಗೆ ನಿಮಗೆ ಗೊತ್ತಿದೆ, ಕೆಲವು ಕುಟುಂಬಗಳಲ್ಲಿ, ಕೆಲವು ಸಂಸಾರದಲ್ಲಿ ಮೊದಲ ಬಾರಿಗೆ ವಿದ್ಯೆ ಸಿಕ್ಕಿದಾಗ, ಶಿಕ್ಷಣ ಸಿಕ್ಕಿದಾಗ ಆ ಶಿಕ್ಷಣದ ಸ್ಪರ್ಶದ ಪ್ರಥಮ ಪುಳಕ ಇದೆಯಲ್ಲ, ಅದು ಇರುವಂತಹ ವ್ಯಕ್ತಿಗಳು ಮಾತ್ರ ಈ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಯಾರಿಗೆ ಶಿಕ್ಷಣದ ಬಗ್ಗೆ ಜಾಡ್ಯ ಬರುತ್ತದೆ, ಅಸಡ್ಡೆ ಬರುತ್ತದೆ, ಇದಿರೋದೆ ಅಂತ ಕಾಣುತ್ತದೆ, ಅವರು ಈ ರೀತಿಯಲ್ಲಿ ಸ್ಪಂದಿಸೋದು ಯಾರು ಅಂತಂದರೆ ಅಲಭ್ಯವಾದದ್ದು, ದುರ್ಲಭವಾದದ್ದು ಅತಿ ಪರಿಚಯಾತ್ ಅವಜ್ಞಾ ಅಂತ ಒಂದು ಮಾತಿದೆ. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ ನನಗೆ ಯಾವಾಗಲೂ ಸಿಕ್ಕುವಂಥದ್ದು. ಅದರ ಬಗ್ಗೆ ಒಂದು ಶ್ಲೋಕವೇ ಇದೆ. ತೀರ್ಥ ಕ್ಷೇತ್ರದಲ್ಲೇ ಇರುವಂಥ ವ್ಯಕ್ತಿಗಳು ನಿಜಕ್ಕೂ ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೆ ಹೋಗೋದಿಲ್ಲ. ನಾವು ಮಾತ್ರ ಹೋಗುವಂಥದ್ದು. ಅವರಲ್ಲಿರುವಂಥ ಬಾವಿಯಲ್ಲೇ ಸ್ನಾನ ಮಾಡುತ್ತಾರೆ, ಹೊರತಾಗಿ ಅಲ್ಲಿರುವಂತಹ ಪುಣ್ಯಕ್ಷೇತ್ರಕ್ಕೆ ಹೋಗೋದಿಲ್ಲ. ಅದೇ ಥರದಲ್ಲಿ ಅತಿ ಪರಿಚಯಾತ ಅವಜ್ಞಾ ಅಂತ, ವಿದ್ಯೆ ಸಹಜವಾಗಿ ಸಿಗುತ್ತದೆ, ಸುಲಭವಾಗಿ ಸಿಗುತ್ತದೆ ಅಂತ ಹೇಳುವಂಥವರಿಗೆ ಈ ಥರದ ನನ್ನ ಪುಣ್ಯ ಕರ್ಮ ಇದು, ನನ್ನ ಪುಣ್ಯ ಭಾಗ ಇದು ಅಂತ ಕಾಣದೇ ಇರೋದ್ರಿಂದಲೇ ಐ ಆಮ್ ವೆರಿ ಶ್ಯೂರ್ my friend Vasanta Mulya celebrated every day of his existence, every day of his service here. ಇಲ್ಲಿ ಯಾತಕ ಬಂದರು ಅಂತ ನನಗೆ ಗೊತ್ತಿಲ್ಲ. ಆ ಮೂಡುಬಿದ್ರೆಯ ಪ್ರಾಂತದಿಂದ ಪಾಪೆ ಮಜಲಿಗೆ ಬಂದ್ರಪ್ಪ. ಪಾಪೆ ಮಜಲು ಸಾಲದು ಅಂತ ಹೇಳಿಕೊಂಡು ನಿಮಗೆ ಗೊತ್ತಿದೆ, ಯೋಜಕಸ್ತತ್ರ ದುರ್ಲಭ ಅಂತ. ಅಯೋಗ್ಯ ಪುರುಷೋ ನಾಸ್ತಿ, ಅಯೋಗ್ಯರಾದ ಮನುಷ್ಯರೇ ಇಲ್ಲ. ಆದರೆ ಯಾರು ದುರ್ಲಭ ಅಂತ ಕೇಳಿದರೆ ಯೋಜಕ. ಎಲ್ಲ ವ್ಯಕ್ತಿಗಳು ನಿಜವಾಗಿ ಆದರೂ ಕೂಡ ಕೆಲಸ ಮಾಡೋದಕ್ಕೆ ಕ್ರಿಯಾಶೀಲರಾಗಿರುತ್ತಾರೆ. ಇವರನ್ನೆಲ್ಲ ಕಟ್ಟಿ ಹೂ ಸಿಕ್ಕಿದಾಗ ನಾವು ಏನು ಮಾಡುತ್ತೇವೆ, ಮಲ್ಲಿಗೆ ಹೂ ರಾಶಿ ಹಾಕಿದರೆ ಒಂದು, ಆದರೆ ಅದನ್ನು ಚಂದವಾಗಿ ಹೆಣದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಾಲೆ ಅದಾಗುತ್ತದೆ. ಆದದ್ರಿಂದಲೇ ಈ ಎಲ್ಲ ಪ್ರಯತ್ನಗಳನ್ನು, ಸಕ್ರಿಯಶೀಲತೆಯನ್ನು, ಕ್ರಿಯಾಶೀಲತೆಯನ್ನು ಹೆಣೆಯೋದಕ್ಕೆ ಬೇಕು ಯಾರು ಅಂತಂದರೆ ಯೋಜಕ ಬೇಕು. ಅದಕ್ಕೆ ನಾನು ಹೇಳಿದ್ದು ಕಮೆತ್ ದ ಅವರ್, ಕಮೆತ್ ದ ಮ್ಯಾನ್. ನಿಜವಾಗಿ ಆದರೂ ಕೂಡ 100 ವರ್ಷ ಇರುವಂತಹ ಇತಿಹಾಸವುಳ್ಳಂಥ ಈ ಬೋರ್ಡ್ ಹೈಸ್ಕೂಲ್ ಏನಿದೆ, ಮತ್ತು ಪಾಪು ಇತ್ಯಾದಿ ಮತ್ತಾದದ್ದು. ಮೊದಲು ಏನಾದದ್ದು ಅಂದರೆ ಬೋರ್ಡ್ ಹೈಸ್ಕೂಲ್ ಮಾತ್ರ. ಈಗಲೂ ಕೂಡ ಯಾರ ಹತ್ರ ಪೇಟೆಯಲ್ಲಿ ಹೋಗಿ ಬೋರ್ಡ್ ಹೈಸ್ಕೂಲಲ್ಲಿ ಉಂಟು ಅಂತ ಕೇಳಿ, ಅದೇ ಪದವಿ ಪೂರ್ವ ಕಾಲೇಜ್ ಅಂದರೆ ಹೆಂಗೋ ತುಜ್ಜಿ ಅಂತಾರೆ. ಯಾಕೆ ಅಂತಂದರೆ ಆ ಪ್ರೋಟೋಟೈಪ್ ಯಾವುದು ಅಂತಂದರೆ ಇಲ್ಲಿಯ ಬೋರ್ಡ್ ಹೈಸ್ಕೂಲ್. ಆದರೆ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಆರಂಭ ಆದಂಥ ಆ ಶಾಲೆ ಮತ್ತು ತಾಲೂಕು ಬೋರ್ಡಿಗೆ ವಹಿಸಿಕೊಡಲಾಗಿ ಇವತ್ತೀಗ 100 ವರ್ಷಕ್ಕಿಂತ ಹೆಚ್ಚು ವರ್ಷ ಇರುವಂತಹ ಈ ಒಂದು ಶಾಲೆಯಲ್ಲಿ ಸೇವೆ ಮಾಡಬೇಕು ಅಂತ ಆದದ್ದಿದ್ರೆ ನಿಜವಾಗಿ ಆದರೂ ಕೂಡ ಸೌಭಾಗ್ಯ ಅದು. ಅದನ್ನು ಸದ್ಬಳಕೆ ಮಾಡಿಕೊಂಡಂಥ ವಸಂತ ಮೂಲ್ಯ ಅವರು ಅಭಿನಂದನಾರ್ಹರು. ನಮಗೆಲ್ಲ ಏನಾಗುತ್ತದೆ ಅಂತಂದರೆ ಸಿಕ್ಕಿದಂಥ ಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳೋದಿಲ್ಲ. ಆ್ಯಂಡ್ ನಾನು ನನ್ನ ಅತ್ಯಂತ ಪಾಸಿಟಿವ್ ಆದಂಥ ಪ್ರೈಡಿನಿಂದ ಹೇಳುವಂಥವನು, ನಿಜವಾಗಿ ಆದರೂ ಕೂಡ ನಾಟ್ ಎವ್ರಿಬಡಿ ಕ್ಯಾನ್ ಬಿಕಮ್ ಎ ಟೀಚರ್. ಸತ್ಯವಾಗಿ ನಾನು ಹೇಳ್ತೇನೆ, ಪ್ರತಿಯೊಬ್ಬರೂ ಶಿಕ್ಷಕರಾಗೋದಕ್ಕೆ ಸಾಧ್ಯ ಇಲ್ಲ. ಅಂಥವರು ಶಿಕ್ಷಕರಾದರೆ ಏನಾಗುತ್ತದೆ ಅಂತ ಹೇಳುವಂಥ ಪೇಪರ್ ಓದೋದನ್ನು ನೀವು ನೋಡ್ತೀರಿ. 3 ವರ್ಷದ ಬಾಲಕಿ 5 ವರ್ಷದ ಬಾಲಕಿಗೆ ಪೀಡೆ ಕೊಟ್ಟಂತಹ ಒಬ್ಬ 60 ವರ್ಷದ ಆ ಶಿಕ್ಷಕ ಅಂತಾದದಿದ್ದರೆ ಅವನನ್ನು ನಿಜವಾಗಿ ಆದರೂ ನೇಣಿಗೆ ಹಾಕಬೇಕು.
ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪೀಡೆ ಕೊಡುವಂತಹ ಅಥವಾ ಮಕ್ಕಳನ್ನು ಹಿಂಸಿಸೋದಕ್ಕೆ. ನಿಮಗೆ ಗೊತ್ತಿದೆ, ಎವ್ರಿ ಚೈಲ್ಡ್ ಈಸ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ವಿತ್ ಎ ಸಾಂಗ್ ಟು ಸಿಂಗ್ ಆ್ಯಂಡ್ ಓನ್ಲಿ ಶೀ ಕ್ಯಾನ್ ಸಿಂಗ್ ದ್ಯಾಟ್ ಸಾಂಗ್ ಆ್ಯಂಡ್ ಓನ್ಲಿ ಹೀ ಕ್ಯಾನ್ ಸಿಂಗ್ ದ ಸಾಂಗ್. ಅದನ್ನು ರಿಕಗ್ನೈಸ್ ಮಾಡುವಂತಹ ಟೀಚರ್ಸ್ ಬೇಕಾಗಿದೆ ಅಂತ. ಆಮೇಲೆ ಇಫ್ ಆ್ಯನ್ ಆರ್ಡಿನರಿ ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ಬಿ ಅಚೀವಿಂಗ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್, ಇಟ್ ಇಸ್ ಓನ್ಲಿ ಆನ್ ಅಕೌಂಟ್ ಆಫ್ ದ ಟೀಚರ್ಸ್. ನಾಯಿಗಳು ಬೆಕ್ಕುಗಳು ಶಾಲೆಗೆ ಕಳಿಸೋದಿಲ್ಲ, ಮನುಷ್ಯರು ಮಾತ್ರ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದು. ಯಾತಕ್ಕಂತಂದರೆ ನನ್ನ ಮಗ ನನ್ನ ಮಗಳು ನನ್ನಷ್ಟೇ ಬುದ್ಧಿವಂತನಾದರೆ ಸಾಲದು, ನನ್ನಷ್ಟೇ ಶೀಲವಂತನಾದರೆ ಸಾಲದು ಅಂತ ಹೇಳೋದಕ್ಕೆ ಉತ್ತಮವಾದಂಥ ವಾತಾವರಣ ನನ್ನ ಮಕ್ಕಳಿಗೆ ಸಿಕ್ಕಲಿ ಅಂತ ಶಾಲೆ ಇರೋದರಿಂದ ನಿಜವಾಗಿ ಆದರೂ ಕೂಡ ಎಷ್ಟು ಜನ ಹಾದಿ ತಪ್ಪುತ್ತಾ ಇದ್ದರೋ ಅವರೆಲ್ಲರೂ ಶಾಲೆಗೆ ಬಂದಿರೋದರಿಂದ ಬದುಕನ್ನು ಹಸನ ಮಾಡಿಕೊಂಡಿದ್ದಾರೆ. ದ್ಯಾರ್ ಫಾರ್ ಆರ್ಡಿನರಿ ಸ್ಟೂಡೆಂಟ್ಸ್ ಕ್ಯಾನ್ ಸರ್ಟನ್ಲಿ ಅಚೀವ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಆನ್ ಅಕೌಂಟ್ ಆಫ್ ದ ಟೀಚರ್ಸ್ ಅಂತ ಹೇಳುವಂಥದ್ದು ಸುಮ್ಮನೆ ಅಲ್ಲ. ಹಾಗೂ ಶಿಕ್ಷಕರು ಹೇಗೆ ಇರಬೇಕು ಅಂತ ಹೇಳಿದರೆ ಮರದಂತೆ ಇರಬೇಕಂತೆ. ಮರ ಏನು ಮಾಡುತ್ತದೆ ಅಂತ ಗೊತ್ತಿದೆ, ಸ್ವಯಂ ಆತಪೆ. ಸ್ವಯಂ ಅದು ತಪದಲ್ಲಿ ಅದು ಇರುವಂಥ ಬಿಸಿಲಲ್ಲಿ ನಿಲ್ಲುತ್ತದಂತೆ, ಕೆಳಗಿದ್ದಂಥವರಿಗೆ ನೆರಳನ್ನು ಕೊಡುತ್ತದಂತೆ. ಆದ್ದರಿಂದ ಮೇಡಮ್ ಹೇಳಿದರು, ಇರುವಂತಹ ಅಧಿಕಾರಿಗಳ ಕಿರುಕುಳ ಹಾಗೂ ರಾಜಕಾರಣಿಗಳ ರಾಜಕಾರಣಿಗಳ ಒತ್ತಡ ಇತ್ಯಾದಿ ಎಲ್ಲ ಇದೆಯಲ್ಲ, ಇದರಿಂದಾಗಿ ಪಡುವಂಥ ಪಾಡು ಒಂದು ಶಾಲೆಯ ಮುಖ್ಯಸ್ಥರಾಗಿ, ಅದು ಕೂಡ ಸರ್ಕಾರಿ ಶಾಲೆ. ನನ್ನಂಥವರು ನಿಜವಾಗಿ ಆದರೂ ಕೂಡ ಪ್ರೈವೇಟ್ ಕಾಲೇಜಿನಲ್ಲಿ ಇದ್ದದ್ದು. ಇಲ್ಲಿ ಹಾಗಲ್ಲ, ಎಲ್ಲರೂ ಜನಪ್ರತಿನಿಧಿಗಳು. ಯಾವಾಗ ಅಂತ ಕೇಳಬೇಡಿ ನೀವು, ಕನಿಷ್ಠ ಪಕ್ಷ ಅವರ ಮನೆಯ ಜನದ ಪ್ರತಿನಿಧಿಗಳು. ಅವರು ಇಲ್ಲಿ ಬಂದು ದಾಂತಲೆ ಮಾಡುತ್ತಾರೆ. ಏನು ಅಂತಂದರೆ ಹಕ್ಕನ್ನು ಸ್ಥಾಪಿಸ್ತಾರೆ. ಇಂಥವರೊಂದಿಗೆ ವ್ಯವಹರಿಸಬೇಕು ಅಂತ ಆದದ್ದಿದ್ದರೆ ನಗು, ಸ್ಮೈಲ್, ಬಿಗಿನ್ ವಿತ್ ಎ ಸ್ಮೈಲ್ ಆ್ಯಂಡ್ ಬಿಗಿನ್ ವಿತ್ ದ ಟ್ರಸ್ಟ್. ಬಿಗಿನ್ ವಿತ್ ದ ಟ್ರಸ್ಟ್ ಸೋ ದ್ಯಾಟ್ ಅದು ಡಿಸ್ಪ್ರೂವ್ ಆದಾಗ ಮಾತ್ರ ಜನರನ್ನು ಅಪನಂಬಿಕೆಯಿಂದ ನೋಡಿ, ಬಟ್ ಬಿಗಿನ್ ವಿತ್ ದ ಟ್ರಸ್ಟ್ ಅಂತ ಇದೆ. ಅಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸ್ವೀಕೃತರಾಗುತ್ತಾರೆ. ವಸಂತ ಮೌಲ್ಯ ಅವರ ವಿಶೇಷತೆ ಏನು ಅಂತಂದರೆ, ನಿಮಗೆ ಗೊತ್ತಿದೆ, ಬೇರೆ ಬೇರೆ ಕಾರಣಕ್ಕೆ ಬೇಕಾಗಿ ಶಿಕ್ಷಕನಾಗಬೇಕು ಅಂತ ಹೇಳೋವರಿಗೆ ಶಿಕ್ಷಕನಾಗುವಂಥ ಅವಕಾಶ ಸಿಗುತ್ತಾ ಇಲ್ಲ. ಶಿಕ್ಷಕನಾಗೋದಕ್ಕೆ ಯೋಗ್ಯತೆ ಇದ್ದವರಿಗೆ ಒಂದು 30-40 ವರ್ಷದ ಹಿಂದೆ ಯಾರು ಶಿಕ್ಷಕರಾಗಿ ಬರ್ತಾ ಇದ್ರು ಅಂತಂದರೆ, ದ ಬೆಸ್ಟ್ ಇನ್ ದ ಕ್ಲಾಸ್ ವುಡ್ ಕಮ್ ಬ್ಯಾಕ್ ಆ್ಯಸ್ ಎ ಟೀಚರ್. ಸತ್ಯ ಏನು ಅಂತ ನಿಮಗೆ ಗೊತ್ತಿದೆ. ಈಗ ನಮ್ಮ ಮಕ್ಕಳನ್ನು ನಿಜವಾಗಿ ಶೇಪ್ ಕೊಟ್ಟು ನಾವು ಎಕ್ಸ್ಪೋರ್ಟ್ ಮಾಡುತ್ತಾ ಇದ್ದೇವೆ. ನಮ್ಮ ದೇಶ, ನಮ್ಮ ಸಮಾಜ ಬಡವಾಗುತ್ತಾ ಇದೆ. ದ ಬೆಸ್ಟ್ ಆರ್ ಬೀಯಿಂಗ್ ಪಾರ್ಸೆಲ್ಡ್ ಆ್ಯಂಡ್ ಪ್ಯಾಕ್ಡ್ ಆನ್ ಟು ಅದರ್ ಕಂಟ್ರೀಸ್. ಹಾಗೂ ಇಲ್ಲಿ ನಿಜವಾಗಿ ಆದರೂ ಕೂಡ ಏನು ಹೇಳಬೇಕು, ಅನ್ಪ್ರಾಡಕ್ಟಿವ್ ಆದಂತಹ ಜನರನ್ನು ಇಟ್ಟುಕೊಂಡಿರೋದ್ರಿಂದ ಸಮಾಜಕ್ಕೆ ಭಾರ ಆಗುತ್ತದೆ. ಆದರೆ ನಾವು ಅತಿ ಮುಖ್ಯವಾಗಿ ನೋಡಿಕೊಳ್ಳಬೇಕಾದದ್ದು ಏನು ಅಂತಂದರೆ, ಈ ಮಕ್ಕಳನ್ನು ಈ ರೀತಿಯಲ್ಲಿ ರೂಪಿಸಿ ಮತ್ತೆ ಶಿಕ್ಷಕರಾಗಿ ಬರುವಂತೆ ಇನ್ಸ್ಪೈರ್ ಮಾಡುವಂಥ ಶಿಕ್ಷಕರು ಬೇಕು. ನಿಮಗೆಲ್ಲರಿಗೂ ಗೊತ್ತಿದೆ, ಇಡೀ ಸಮಾಜದಲ್ಲಿ ಎಲ್ಲ ಕುಟುಂಬಕ್ಕೂ ಟೀಚರ್ಸ್ ಬೇಕೇ. ನಾನಿಲ್ಲಿ ಕೂತವ್ರ ಹತ್ರ ಕೇಳೋದು, ಯಾರು ಇಲ್ಲಿ ಕೂತಂಥ ಹಿರಿಯರು ನನ್ನ ಮಗಳನ್ನು ಟೀಚರ್ ಮಾಡುತ್ತೀರಿ ಅಂತ ಹೇಳ್ತೀರಿ ನೀವು? ನಾಟ್ ಮೆನಿ ಡೂ ದ್ಯಾಟ್. ನಮಗೆಲ್ಲ ಟೀಚರ್ಸ್ ಬೇಕು, ಆದರೆ ನಮ್ಮ ಮಕ್ಕಳು ಟೀಚರ್ಸ್ ಆಗಬಾರ್ದು. ಅದೊಂದು ಇದೆಯಲ್ಲ, ಸ್ವಾಮಿ ವಿವೇಕಾನಂದರಂತೆ ದೊಡ್ಡ ಸಂತನಾಗಬೇಕು, ಆದರೆ ನೆರೆಮನೆಯ ಮಗ ಆಗಬೇಕು, ನನ್ನ ಮಗ ಅಲ್ಲ ಅಂತ. ಹಾಗೆಯೇ ಇಲ್ಲಿಯೂ ಅಷ್ಟೇ ನಾನು ಕೇಳುವಂಥದ್ದು, ಕೆಲವರನ್ನಾದರೂ ಶಿಕ್ಷಕರನ್ನಾಗಿ ಮಾಡುವಂತಹ, ಇನ್ಸ್ಪೈರ್ ಮಾಡುವಂತಹ ಕೆಲವು ಶಿಕ್ಷಕರು ಇದ್ದದ್ದಿದ್ದರೆ, ಆ್ಯಂಡ್ ಯು ನೋ ನೇಷನ್ ಕ್ಯಾನ್ ರೈಸ್ ಅಬೌವ್ ಇಟ್ಸ್ ಟೀಚರ್ಸ್. ಯಾವುದೇ ದೇಶ ನೋಡಿ, ಯಾವುದೇ ಕಾಲ ನೋಡಿ, ಅಲ್ಲಿದ್ದಂಥ ಶಿಕ್ಷಕನನ್ನು ಮೀರಿ ದೇಶದ ಸಾಮರ್ಥ್ಯ ಇಲ್ಲ ಅಂತ ಹೇಳಿದಂಥದ್ದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹೇಳಿದಂಥ ಮಾತು ಏನು ಅಂತಂದರೆ, ನೋ ನೇಷನ್ ಕ್ಯಾನ್ ರೈಸ್ ಅಬೌವ್ ದ ಟೀಚರ್. ಅದರ ಅರ್ಥ ಟೀಚರ್ಸ್ ಅದನ್ನು ಕೆಳಗೆ ದುಡಬೇಕು ಅಂತಲ್ಲ, ಟೀಚರ್ಸ್ ಶುಡ್ ಆಲ್ಸೋ ಬಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಹೈಟ್. ಇಂಥ ಶಿಕ್ಷಕರು ಇರೋದ್ರಿಂದಲೇ ಒಂದು ಪ್ಯಾಷನ್ ಬೇಕು. ನನಗೆ ನಿಜವಾಗಿ ಅವರು ಯಾತಕ್ಕೆ ಇಲ್ಲಿ ರಜಾದಿನ ಬರ್ತಾಯಿದ್ರು, ಯಾತಕ್ಕೆ ಇಲ್ಲಿ ನಿಜವಾಗಿ ಆದರೂ ಕೂಡ ಸಂಜೆ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಇರ್ತಾಯಿದ್ರು, ಯಾತಕ್ಕೆ ನಿಜವಾಗಿ ಆದರೂ ಅಲ್ಲಿದ್ದಂತಹ ತಗಡನ್ನು ಕೆಳಗಿಳಿಸೋದಕ್ಕೆ ವ್ಯಕ್ತಿ ಇಲ್ಲದೆ ಇದ್ದಿದ್ದರೂ ಕೂಡ ಅದನ್ನು ಇಳಿಯೋದಕ್ಕೆ ಕೈಯಾರೆ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತಂದರೆ, ನಿಮಗೆಲ್ಲ ಗೊತ್ತಿದೆ. ನಾನು ಇದನ್ನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ. ಯಾವುದೇ ವೃತ್ತಿಯಲ್ಲಿರುವಂಥ ವ್ಯಕ್ತಿ ಅವನು ಸಾಮಾನ್ಯವಾದಂಥ ವೃತ್ತಿಪರನಾಗಬಹುದು ಅಂತ ಆದದ್ದಿದ್ರೂ ಕೂಡ ಅದರಲ್ಲಿ ತಾದಾತ್ಮ್ಯವನ್ನು, ಸಾರ್ಥಕ್ಯವನ್ನು ಹೊಂದಿದಾಗ ಮಾತ್ರ ಅವನು ಮುನಿರೂಪನಾಗುತ್ತಾನೆ. ಪುನಃ ಹೇಳುತ್ತೇನೆ, ನೀವೆಲ್ಲ ಇಲ್ಲಿ ಕೃಷಿಯ ನಿಜವಾದಂಥ ಬ್ಯಾಕ್ಗ್ರೌಂಡ್ ಉಳ್ಳಂಥವರು. ಆದರೆ ಎಷ್ಟು ಜನ ನಿಜವಾಗಿ ಆದರೂ ಕೂಡ ಇದೊಂದು ನನ್ನ ಪುಣ್ಯ ಕಾಯಕ ಅಂತ ತೆಂಗಿನ ಮರ, ಅಡಿಕೆ ಮರ ಹತ್ತಿ
ಇದನ್ನು ನಾನು ನಿಜವಾಗಿ ಆದರೂ ಕೂಡ ಪೂಜಾ ಕಾರ್ಯದಂತೆ ಅದನ್ನು ಇಳಿಸ್ತಾ ಇದ್ದೇನೆ ಅಂತ ಯಾರು, ನನ್ನ ಧರ್ಮ ಇದು ಅಂತ ನೀವು ಎಷ್ಟು ಜನರನ್ನು ನೋಡಿ, ನೀವು ಹೋಗಿ ಅಕಸ್ಮಾತಾಗಿ ಚಪ್ಪಲಿ ಕೊಡೋನ ಹತ್ರ, ಚಪ್ಪಲಿ ರಿಪೇರಿ ಮಾಡೋನ ಹತ್ರ ಚಿಲ್ಲರೆ ಇಲ್ಲ ಅಂತ 50 ರೂಪಾಯಿ ಕೊಡಿ. ಅವನು ಕೆಲವರೆಲ್ಲ ಚಿಲ್ಲರೆ ಇಜ್ಜಿ ಅಂತ ಮಾಡಿದರೂ ಕೂಡ ಒಬ್ಬ ಮಾತ್ರ ನೀವು 50 ರೂಪಾಯಿ ಕೊಟ್ಟರು ಕೂಡ ಇಜ್ಜಿ ಆಯ್ಕೆ 20 ರೂಪಾಯಿ ಚೇಂಜ್ ಇಲ್ಲ ಅಂತಾರೆ, ಕೂತ್ಕೊಳ್ಳಿ ಹೋಗಿ ತರ್ತೇನೆ ಅಂಥೇಳಿ ತಂದು ನಿಮಗೆ ಯಾಕೆ ಕೊಟ್ಟಿಲ್ಲ ಇಪ್ಪಡು ಅಂತ ಹೇಳಿದ್ರು ಕೂಡ ಇಜ್ಜಿ ಆಯ್ಕೆ 20 ರೂಪಾಯಿ ಅಂತ ಮಾಡುತ್ತಾನಲ್ಲ. ಇಂತಹ ಮುನಿಗಳು ಯಾರಿದ್ದಾರೆ ಇವರೆಲ್ಲ ನಿಜವಾಗಿ ಆದರೂ ಕೂಡ ಋಷಿ ಸ್ವರೂಪಿಗಳು. ಸೌದೆ ಒಡೆಯವನಾಗಲಿ ಅಥವಾ ಅಲ್ಲಿ ಮಸೀದಿಯಲ್ಲಿ ನಿಜವಾಗಿ ಆದರೂ ಅಲ್ಲಿ ಬೇಕಾದಂತಹ ಮಣ್ಣನ್ನು ಅಗಿಯುವವನಾಗಲಿ, ಚರ್ಚಿನಲ್ಲಿ ನಿಜವಾಗಿ ಹೂಳೋವನಾಗಲಿ, ಸ್ಮಶಾನದಲ್ಲಿ ನಾನೊಂದು ಪೇಪರ್ ಓದೋವಾಗ ಉಡುಪಿಯ ಬೀಡುಗುಡ್ಡೆ ಅಂತ ಇದೆ, ಬೀಡಿನ ಗುಡ್ಡೆ ಅಂತ, ಅಲ್ಲೊಬ್ಬಳು ನಿಜವಾಗಿ ಆದರೂ ಅವಳ ಗಂಡ ಶವಾಗಾರದಲ್ಲಿ ಚಿತೆಯನ್ನು ತಯಾರು ಮಾಡುತ್ತಾ ಇದ್ದಂಥವರು. ಅವರು ತೀರಿಕೊಂಡ ಮೇಲೆ ಈ ಮಹಿಳೆ 60 ವರ್ಷದ ಮಹಿಳೆ, ನೀವು ಯೋಚನೆ ಮಾಡಿ, ಬಂದಂಥ ಎಲ್ಲರನ್ನೂ ಕೂಡ ಸ್ವೀಕರಿಸಿ ಅಲ್ಲಿ ಚಿತೆಯನ್ನು ತಯಾರು ಮಾಡಿ ಮತ್ತೆ ಮುಖ ನೋಡಿ, ಓಹ್ ಇಂಬೇರ ಆ ರಾಣಿಪುರ ಬೇತೆತ್ತಿನಕ್ಕೆ ಒಟ್ಟು ಬರುವಂತಿತ್ತೇರಂತ ಒಂದು ಈ ಥರದ ಅಶ್ರುತರ್ಪಣವನ್ನು ಕೊಟ್ಟು ಕಳಿಸ್ತಾಳಲ್ಲ ಅವಳು ನಿಜವಾಗಿ ಆದರೂ ಕೂಡ ಅವಳ ವೃತ್ತಿಯಲ್ಲಿ ಋಷಿ. ಪ್ರತಿಯೊಂದು ಅದಕ್ಕೆ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ ಫಾರ್ ಲೇಬರ್ ಅಂತ ಹೇಳುವಂಥದ್ದು. ನಾನು ಯಾವುದೇ ಕೆಲಸ ಮಾಡಲಿ, ನಾನಿದನ್ನು ವಿಶೇಷವಾಗಿ ಯಾತಕ್ಕೆ ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನನ್ನ ವೃತ್ತಿಯನ್ನು ದೀಕ್ಷೆ ಅಂತ ತಗೊಂಡಂಥ ಸಂದರ್ಭದಲ್ಲಿ ವಸಂತ ಮೂಲ್ಯರು ಯಾತಕ್ಕೆ ವಿಶಿಷ್ಟವಾಗಿ ಇರುತ್ತಾರೆ ಅಂತಂದರೆ, ಇನ್ಫ್ಯಾಕ್ಟ್ ಹಿ ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಎ ವೋವ್. ಇದೊಂದು ನಿಜವಾಗಿ ವೃತ್ತ ಅಂತ ತಗೊಂಡವರು ಮಾತ್ರ ಇದನ್ನು. ಅದಲ್ಲದೆ ಹೋದರೆ ನಾನು 5 ಗಂಟೆ ಮೇಲೆ ಮಕ್ಕಳು ಫೋನು ಮಾಡಿದರೆ ಅಥವಾ ಏನಾದರೂ ಆದದ್ದಿದ್ದರೆ ಗಂಟೆ ಎಷ್ಟೊತ್ತು ಗೊತ್ತಿದೆಯಾ, ನಾಳೆ 10 ಗಂಟೆಗೆ ಬಾ ಅಂತ ಹೇಳ್ಬೋದು. ಬಟ್ ಒನ್ಸ್ ಯು ಆರ್ ಎ ಟೀಚರ್, ಯು ಆರ್ ಆಲ್ವೇಸ್ ಎ ಟೀಚರ್. ಎಷ್ಟು ಜನ ಇಲ್ಲಿರುವಂಥ ಅಂಗಡಿಯವರು ಯಾರೋ ಒಬ್ಬರು ಹೇಳಿದರು ಅಂತ 12 ಗಂಟೆಗೆ ಓಪನ್ ಮಾಡಿ ಕೊಟ್ಟದ್ದಿದೆ, ನಾನು ಅದನ್ನು ಹೇಳ್ತಾ ಇರುವಂಥದ್ದು. ಅವರು ನಿಮಗೇನೋ ತುರ್ತಿದೆ ಅಂತ ಆದದ್ರಿಂದ ಬಾಗಿಲು ಕ್ಲೋಸ್ ಮಾಡಿದ್ದನ್ನು ಓಪನ್ ಮಾಡಿ ಕೊಡ್ತಾರೆ. ಯಾಕಂತಂದರೆ ನೀವು ವಿಶ್ವಾಸದಲ್ಲಿ ಪ್ರತಿ ಬಾರಿಯೂ ನನ್ನಲ್ಲಿ ಬರ್ತೀರಿ, ನಾನು ಕೊಟ್ಟೇನು ಅಂತ ಬರ್ತೀರಲ್ಲ ನೀವು, ಅದಕ್ಕೆ ಬೇಕಾಗಿ. ಇದು ನಿಜವಾಗಿ ಆದರೂ ಬದುಕನ್ನು ಸಮೃದ್ಧಿಗೊಳಿಸುವಂಥದ್ದು, ಸಂಬಂಧವನ್ನು ಗಟ್ಟಿಗೊಳಿಸುವಂಥದ್ದು. ಈ ಶಿಕ್ಷಕ ವೃತ್ತಿ ಯಾತಕ್ಕೆ ಪವಿತ್ರ ಅಂತಂದರೆ, ಇಲ್ಲಿರುವಂಥ ಮಕ್ಕಳು, ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದು ವಿಷಯ ಮಾತ್ರ, ಈ ಲೋಕದಲ್ಲಿರುವಂಥ 2 ವಿಸ್ಮಯ ಏನು ಅಂತಂದರೆ, ಒಂದು ಬೆಳಗಾಗುವಾಗ ಅರಳುವಂಥ ಹೂಗಳಂತೆ, ಮತ್ತೊಂದು ಮತ್ತೆ ಮತ್ತೆ ಹುಟ್ಟಿ ಬರುವಂಥ ಮಕ್ಕಳಂತೆ. ಈ 2 ವಿಸ್ಮಯಕ್ಕಿಂತ ಸುಂದರವಾದಂಥ ವಿಸ್ಮಯಕ್ಕಿಂತ ಈ ಲೋಕದಲ್ಲಿ ಇನ್ನೊಂದಿಲ್ಲ. ಯಾತಕ್ಕೆ ಶಿಕ್ಷಕರಿಗೆ ಅವರನ್ನು ನೋಡಿದರೆ ಏನು ಇನ್ನೊಂದು 20 ವರ್ಷ ಧಾರಾಳವಾಗಿ ಖಂಡಿತವಾಗಿ ಸರ್ವಿಸ್ ಮಾಡ್ಬೋದು ಅಂತ ಕಾಣುತ್ತದೆ. ಯಾಕೆ ಅಂತಂದರೆ, ಯಾವುದೋ ಒಂದು ಹುಳ ಇದೆಯಂತೆ, ಆ ಹುಳ ಹೋಗಿ ಉಳಿದ ಹುಳದ ಒಟ್ಟಿಗೆ ನಿಜವಾಗಿ ಆದರೂ ವಾಸಿಸಿ ಮತ್ತು ಅದರಂತೆಯೇ ಆಗಿ ಹೋಗುತ್ತದಂತೆ. ಯದ್ ಭಾವಂ ತದ್ ಭವತಿ ಅಂತ ಒಂದು ಮಾತಿದೆ. ನಿಮ್ಮ ಭಾವ ಹೇಗಿದೆ ಅದಾಗಿ ನೀವು ಹೋಗುತ್ತೀರಿ ಅಂತ. ಹಾಗೆ ಇಲ್ಲಿರುವಂಥ ಶಿಕ್ಷಕರು ಯಾರೂ 60 ವರ್ಷ ಆಗೋದೇ ಇಲ್ಲ. ಅವರು ಕುಣಿದು ಕುಪ್ಪಳಿಸ್ಲಿಕ್ಕೆ ಈಗ ಹೇಳಿದರು ಕೂಡ ಅವರು ಮಾಸ್ಕ್ ಅಲ್ಲ, ಅವರು ಯಕ್ಷಗಾನದ ಬಣ್ಣದ ವೇಷ ಹಾಕಿ ಕೂಡ ಕುಪ್ಪಳಿಸ್ಯಾರು. ಯಾಕೆ ಅಂತಂದರೆ, ಇರೋದು ಯಾರು ಒಟ್ಟಿಗೆ ಅಂತಂದರೆ ಮಕ್ಕಳೊಟ್ಟಿಗೆ. ಕೆಲವರೆಲ್ಲ ಇರ್ತಾರೆ ಹುಟ್ಟುವಾಗಲೇ ವಾಕಿಂಗ್ ಸ್ಟಿಕ್ಕು ಹಿಡ್ಕೊಂಡು ಹುಟ್ಟುವಂಥವ್ರು. ನೆವರ್ ಸೇ ಡೈ ಹಾರ್ಡ್. ಆ ಥರದಲ್ಲಿರೋದ್ರಿಂದ 60 ವರ್ಷ ನಿಮಗಾಗಿದೆ ಅಂತ ನಮಗೆ ಇವತ್ತು ಗೊತ್ತಾದದ್ದು. ಅದಲ್ಲದೆ ಹೋದರೆ ಖಂಡಿತವಾಗಿ ಯು ಆರ್ ಗುಡ್ ಇನಫ್ ಮೋರ್. ಆದರೆ ಒಂದು ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಬೇಕು. ನೀವು ಸೇವಾವಧಿಯಲ್ಲಿರುವಾಗ ಅಲ್ಲಿರುವಂಥ ಕಟ್ಟುಪಾಡಿನ ಒಳಗೆ, ಸೀಮಿತವಾದಂಥ ಆ ಕಾನೂನಿನ ಒಳಗೆ, ನಿಯಮದೊಳಗೆ ನಮ್ಮ ವೃತ್ತಿಯನ್ನು ಕೈಗೊಂಡಿದ್ದೇವೆ. You wanted to teach in a different way, you were not permitted to teach in a different way. You wanted to experiment, but you had no time to experiment. And this is the time for us. You are free as a road and loose as a wind now. And reinvent yourself. ನಿಮ್ಮನ್ನು ನೀವು ನಿಜವಾಗಿ ಆದರೂ ಕಂಡುಕೊಳ್ಳಬೇಕು. ಯಾಕಂತಂದರೆ ಕೆಲವು ವೃತ್ತಿಯಲ್ಲಿ ನಿಜವಾಗಿ ಆದರೂ ಕೂಡ ಅನುಭವವೇ ಸಂಪತ್ತು. ಶಿಕ್ಷಕರ ಮಟ್ಟಿಗೆ ಹೇಳಬೇಕು ಅಂತ ಆದದ್ದಿದ್ರೆ, ಕೆಲವರನ್ನು ದೂಡಿ ಹಾಕಿದರೂ ಹೋಗೋದಿಲ್ಲ, ಅದು ವಿಷಯ ಬೇರೆ. ಅವರು ಕೊಟ್ಟ ಕಾಟ ಹಿಂಸೆ ಎಷ್ಟಿದೆ ಅಂತಂದರೆ 50 ಅಲ್ಲ, ಅವರನ್ನು 40 ವರ್ಷಕ್ಕೆ ಕಳಿಸಬೇಕು. ಅದೊಂದು ಕ್ರಮ ಇರಬೇಕಿತ್ತು ನಮ್ಮಲ್ಲಿ. VRS ಇದ್ದಾಗೆ CRS ಅಂತ, ಕಂಪಲ್ಸರಿ ರಿಟೈರ್ಮೆಂಟ್ ಸರ್ವೀಸ್ ಅಂತ ಹೇಳಿಕೊಂಡು ಒಂದು ನಿಜವಾಗಿ ಆದರೂ ಕೆಲವರನ್ನು ಕಳಿಸಲೇಬೇಕು. ಆದರೆ ಈ ಅಮೇರಿಕದಲ್ಲೆಲ್ಲ ಒಂದು ಸಿಸ್ಟಮ್ ಇದೆ, 5 ವರ್ಷಕ್ಕೆ ಕಾಂಟ್ರ್ಯಾಕ್ಟ್.
If you are found to be useful and good, you are going to be in fact given 5 more years of contract. ನಮ್ಮಲ್ಲಿಯೂ ಟೀಚರ್ಸಿಗೆ 40 ವರ್ಷ ಆದಮೇಲೆ ಅದು ಶುರು ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಫ್ ಯು ಆರ್ ಫೌಂಡ್ ಟು ಬಿ ಗುಡ್ ಆ್ಯಂಡ್ ಯೂಸ್ಫುಲ್ 5 ವರ್ಷದ ಕಾಂಟ್ರಾಕ್ಟನ್ನು ಮತ್ತೆ ಕೊಡ್ತಾ ಹೋಗೋದ್ರಿಂದ ಐ ಬಿಲೀವ್ ಹಿ ಈಸ್ ಗುಡ್ ಇನಫ್ ಫಾರ್ 50 more years. ದ ವೇ ಇನ್ ವಿಚ್ ಹಿ ಹ್ಯಾಸ್ ಆ್ಯಕ್ಚುಲಿ ಬಿನ್ ಆ ಪ್ಯಾಷನ್ ಇದೆಯಲ್ಲ, ಎಲ್ಲಕ್ಕಿಂತ ಹೆಚ್ಚು ಪರೋಪಕಾರಾರ್ಥಂ ಇದಂ ಶರೀರಂ. ಈ ದೇಹ ಯಾತಕ್ಕಿದೆ ಅಂತಂದರೆ ನಿಜವಾಗಿ ಆದರೂ ಕೂಡ ಇತರರಿಗೆ ಸಹಾಯ ಮಾಡೋದಕ್ಕಾಗಿದೆ. ನನಗಿವತ್ತಿಗೂ ಗೊತ್ತಿದೆ, ಕೆಲವು ನಿವೃತ್ತಿ ಹೊಂದಿದಂಥ ಶಿಕ್ಷಕರು ಅಂತ ಮಾತ್ರ ಅಲ್ಲ, ಉದ್ಯೋಗಿಗಳು, ಅವರಿಗೆ 1.5 DA ಏರಿತಂತೆ ಪೆನ್ಷನ್ನಲ್ಲಿ ಅಂತ ಕಂಡ ಕೂಡಲೇ ಅದೆಂತ ಮರ್ರೆ 1.5 ಅಲ್ಲಿ ಸೆಂಟ್ರಲ್ನವರಿಗೆ 1.25 ಕೊಟ್ಟಿದ್ದಾರೆ ಅಂತ. ನಿಜವಾಗಿ ಇದು ನಿಜವಾಗಿ ನನಗೆ ಇಲ್ಲದ ಪೆನ್ಷನ್. ಅದು ಯಾತಕ ಪೆನ್ಷನ್ ಕೊಟ್ಟದ್ದು ನಿಮ್ಗೆ ಗೊತ್ತಿದೆ. ಬ್ರಿಟಿಷರ ಕಾಲದಲ್ಲಿ ನನ್ನ ಊಳಿಗ ಮಾಡಿಕೊಂಡಿದ್ದ ಇವ ಸಾಯ್ಲಿ, ಹಾಗೂ ಇವನ ಹೆಂಡತಿಯು ಕೂಡ ದಾರಿ ಬಿದ್ದು ಸಾಯೋದು ಬೇಡ ಅಂತ ಫ್ಯಾಮಿಲಿ ಪೆನ್ಷನ್ ಕೊಟ್ಟರು. ಕಟ್ಟಿಗೆ ಕಡಿಯೋನಿ ನಿಜವಾಗಿ ಆದರೂ ಕೂಡ ಕಟ್ಟಿಗೆ ಕಡಿಯೋದನ್ನು ನಿಲ್ಲಿಸಿರೋ ಪೆನ್ಷನ್ ಇದೆ ಅವನಿಗೆ ಇಲ್ಲ ಅಂತ. ಈ ಥರದ ಸಿಸ್ಟಮ್ ಬಂದಿರೋದರಿಂದ ಹಲವು ಜನ ಶಿಕ್ಷಕ ವೃತ್ತಿಯಲ್ಲಿದ್ದವರು, ವಿಶೇಷವಾಗಿ ನನ್ನ ಕರೆ ಹಾಗೂ ನನ್ನ ವಿನಂತಿ ಏನು ಅಂತಂದರೆ, ಬಿ ಒನ್ಸ್ ಅಗೇನ್ ಅವೈಲೇಬಲ್. ಹಲವು ಶಾಲೆಗಳಲ್ಲಿ ಇವತ್ತಿಗೂ ಕೂಡ ಶಿಕ್ಷಕರು ಬರುವಾಗ ಕಾಲೇಜುಗಳೆಲ್ಲ ಸೆಮಿಸ್ಟ್ರ್ ಮುಗಿದ ಮೇಲೆ ಗೋಸ್ಟ್ ಲೆಕ್ಚರರು ನನಗೆ ಗೊತ್ತಿಲ್ಲ, ಅವರು ಬರೋದು ಮತ್ತೆ ಗೋಸ್ಟ್ಗಳ ಹಾಗೆ ಅಲ್ಲಿ ಹಾಂಟಿಂಗ್, ಆಫ್ ಕೋರ್ಸ್ ದೇ ಆರ್ ಗೋಯಿಂಗ್ ಟು ಬಿ ಕಮಿಂಗ್. ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಶಾಲಾ ಮುಖ್ಯಸ್ಥರು ಕೂಡ ಒಂದು ಮಾಡಬೇಕು. ಇದೊಂದು ರಿಸೋರ್ಸ್ ಪೂಲ್ ಅಂತ ಮಾಡ್ತಾರಲ್ಲ, ರಿಸೋರ್ಸ್ ಪೂಲ್ ಮಾಡಿದ ಹಾಗೇ ಯಾರೆಲ್ಲ ವಿಲ್ಲಿಂಗ್ ಟು ಟೀಚ್ ದ ಸ್ಟೂಡೆಂಟ್ಸ್ ಅಂತ ಒಂದು ಲಿಸ್ಟ್ ಮಾಡಿ, ಬ್ಲಡ್ ಡೋನರ್ಸ್ ಲಿಸ್ಟ್ ಮಾಡ್ತಾರಲ್ಲ, ಅದೇ ಥರದಲ್ಲಿ ಇರುವಂಥ ನಿವೃತ್ತಿಯ ರೆವೆನ್ಯೂ ಆಫೀಸರಲ್ಲೂ ಮಾಡಬೇಕು. ಯಾತಕ್ಕಂತ ನಿಮ್ಗೆ ಗೊತ್ತಿದೆ, ರೆವೆನ್ಯೂ ಆಫೀಸರಲ್ಲಿ KEBಯಲ್ಲಿ ಎಲ್ಲದರಲ್ಲೂ ಕೂಡ 1 ವರ್ಷದ ಔಟ್ಸೋರ್ಸಿಂಗ್ ಮಾಡೋದರಿಂದ ಅಲ್ಲಿರುವಂಥ ಕ್ಲರ್ಕ್ ಆಗಲಿ ಇನ್ಯಾರೇ ಆಗಲಿ ಅವರು ಜವಾಬ್ದಾರಿ ತಗೊಳ್ಳೋದಿಲ್ಲ, ಆ ದಿವಸದ ಕೆಲಸ ಮಾತ್ರ ಮಾಡೋದು. ಇಂಥ ಸಂದರ್ಭದಲ್ಲಿ ಎಲ್ಲಿ ಕಂಟಿನ್ಯೂಟಿ ಇಲ್ಲ ಅಲ್ಲಿ ನಿಜವಾದಂಥ ಶಿಕ್ಷಕರು ಹೋಗಿ ಸೇವೆ ಮಾಡುತ್ತಾರೆ ಅಂತಾದದ್ದಿದ್ದರೆ ಅದಕ್ಕೊಂದು ನಿಜವಾಗಿ ಆದರೂ ಕೂಡ ಸೌಲಭ್ಯವನ್ನು, ಅವಕಾಶವನ್ನು ಎಲ್ಲ ಸಂಸ್ಥೆಗಳು ಮಾಡಿಕೊಡಬೇಕು ಅಂತ ನನ್ನ ಅಪೇಕ್ಷೆ. ಐ ರಿಪೀಟ್, ನಿವೃತ್ತಿ ಹೊಂದಿದವರಂತೂ ಪ್ರವೃತ್ತರಾಗಿಯೇ ಇರಬೇಕಾದಂಥದ್ದು. ಟೆನ್ನಿಸನ್ ಒಂದು ಮಾತು ಹೇಳ್ತಾನೆ, ಯು ಆ್ಯಂಡ್ ಐ ಆರ್ ಓಲ್ಡ್, ವಿ ಆರ್ ನಾಟ್ ದ ಸ್ಟ್ರೆಂತ್ ದ್ಯಾಟ್ ವಿ ವರ್, ಬಟ್ even at this age we can still do some deed of noble note. Old age has its honor and toil. ವೃದ್ಧಾಪ್ಯಕ್ಕೂ ಕೂಡ ಅದರದ್ದೇ ಆದಂಥ ಗಾಂಭೀರ್ಯ ಹಾಗೂ ಕೆಲಸ ಇದೆ ಅಂತಾಗಿರೋದ್ರಿಂದ ಮಾಡೋದಕ್ಕಾಗುತ್ತದೆ ಅಂತ. ನೆವರ್ ಸೇ ಡೈ. ಈ ದಿನ ವಸಂತ ಮೂಲ್ಯ ಅವರು ನಿಮಗೆ ಇನ್ನೂ ಒಂದು ವಿಷಯ ನಾನು ಹೇಳಬೇಕು. ಇಲ್ಲಿರುವಂಥ ಶಿಕ್ಷಕರೆಲ್ಲ ಇದ್ದಾರೆ, ಇವರು ಬೆಳಿಗ್ಗೆ ಎದ್ದುಕೊಂಡು ಮನೆಯಲ್ಲಿ ಅವರು ಬ್ರೇಕ್ಫಾಸ್ಟ್ ಮಾಡಿ ಯಾರಿಗಾರು ಕೊಟ್ಟು ಅವರ ದಾರಿಯಲ್ಲಿ ಬಂದು ತಿಂದು ಅಥವಾ ಸ್ಟಾಫ್ ರೂಮ್ನಲ್ಲಿ ಬಂದು ತಿಂದು ತಮ್ಮ ಮಕ್ಕಳಿಗೂ ಕೂಡ ಟೇಬಲಲ್ಲಿ ಇಟ್ಟು ಬರುತ್ತಾರೆ. ಅಥವಾ ಸಂಜೆ ಹೋಗುವಾಗ ಮಕ್ಕಳು ಆಚೆ ಮನೆಯಿಂದ ಕೀ ತಗೊಂಡು ನಾಯಿಗೆ ಹಾಕುವಂಥ ಬ್ರೆಡ್ಡನ್ನು ತಿನ್ನು ಮಗ, ಬೆಕ್ಕಿಗೆ ಹಾಕುವಂಥ ಹಾಲನ್ನು ಕುಡಿ, ನಾನು ಮತ್ತೆ ಬರುತ್ತೇನೆ ಅಂತ ಹೇಳಿ ತಮ್ಮ ಮಕ್ಕಳನ್ನು ಅಲಕ್ಷಿಸಿ ಇನ್ನೊಬ್ಬರ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಇರುವ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿರುವಂಥ ಒಂದೇ ಆಸೆ ಏನು ಅಂತಂದರೆ, ನಾನು ಇತರರ ಮಕ್ಕಳನ್ನು ನೋಡಿಕೊಂಡದಿದ್ದರೆ ನನ್ನ ಮಕ್ಕಳನ್ನು ಯಾರೋ ನೋಡಿಕೊಳ್ತಾರೆ ಅಲ್ಲಿ ಅಂತ. ದಯವಿಟ್ಟು ಇಂಥ ಶಿಕ್ಷಕರನ್ನು ನಿಜವಾಗಿ ಆದರೂ ಕೂಡ ಮತ್ತೆ ಸೃಷ್ಟಿ ಮಾಡುವಂತಹ ಸಮಾಜ ನಿರ್ಮಾಣವಾಗಲಿ ಅಂತ ನೀವು ಆಶಿಸಬೇಕು. ಅವರ ಬಗ್ಗೆ ಹೆಚ್ಚೇನು ಹೇಳೋದಕ್ಕಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದೊಮ್ಮೆ ನನ್ನ ಶಿಷ್ಯನಾದಾಗಲೂ ಕೂಡ ಯಾವ ನಗೆ ಇರುತ್ತಾ ಇತ್ತೋ ಇವತ್ತಿಗೂ ಆ ನಗೆ, ಅದು ಫೋಟೋದಲ್ಲಿದ್ದಂಥ ನಗೆ ಹಾಗೆ ಬದಲೇ ಆಗೋದಿಲ್ಲ ಅವರದ್ದು. ಅದರ ಅರ್ಥ ಅವರಿಗೆ ವೇದನೆ ಇಲ್ಲವೇ ಕೇಳಿದರೆ, ಎವ್ರಿಬಡಿ ಹ್ಯಾಸ್ ಹಿಸ್ ಓನ್ ಸ್ಟೋರಿ ಟು ಟೆಲ್, ಹರ್ ಓನ್ ಸ್ಟೋರಿ ಟು ಟೆಲ್, ಆಲ್ ಆಫ್ ಅಸ್ ಹ್ಯಾವ್ ಅವರ್ ಓನ್ ಸ್ಟೋರಿ ಟು ಟೆಲ್. ಅದನ್ನು ಮುಚ್ಚಿಕೊಂಡು ನಿಜವಾಗಿ ಆದರೂ ಕೂಡ ಇದು ಪ್ರೊಫೆಷನಲ್ ವ್ಯಾಲ್ಯೂ, ಪರ್ಸನಲ್ ವ್ಯಾಲ್ಯೂ. ಯಾರು ಪರ್ಸನಲನ್ನು ಎರಡನೇದಾಗಿಟ್ಟು ಪ್ರೊಫೆಷನಲ್ನ ಪ್ರಯಾರಿಟೈಸ್ ಮಾಡುತ್ತಾರೆ ಅವರು ನಿಜವಾಗಿ ಆದರೂ ಕೂಡ ಅಭಿನಂದನ ಅರ್ಹರು. ಯಾರೋ ನಿವೃತ್ತಿ ಆಗುತ್ತಾರೆ ಅಂತ ಹೇಳೋದ್ರಿಂದ ಅವರಿಗೆ
ನಮನವನ್ನು ಸಲ್ಲಿಸ್ತಾ, ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೊಂದು ನಂದನವನ ಅಂತ ನಿಮಗೆ ಗೊತ್ತಿದೆ. ಈ ಬೋರ್ಡ್ ಹೈಸ್ಕೂಲ್ನ ನಿಜವಾಗಿ ಆದರೂ ಕೂಡ ಅದರ ಬಗ್ಗೆ ಗೊತ್ತಿದ್ದದಿದ್ದರೆ ನಿಮಗೆ ನಿಜವಾಗಿ ಆದರೂ ಯು ಗೆಟ್ ಇನ್ಫ್ಯಾಕ್ಟ್ ಆ ಥರದ ಪುಳಕ ಬರುತ್ತದೆ. ಇಂಥ ಸಂದರ್ಭದಲ್ಲಿ, ಇಂಥ ಸನ್ನಿವೇಶದಲ್ಲಿ ಇಂಥ ಒಳ್ಳೆ ಶಿಕ್ಷಕರು ಅವರು, ನಾನು ಹೇಳಿದ್ನಲ್ಲ, ಆ ಥರದಲ್ಲಿ ಹಾರ್ದಿಕವಾದಂಥ ಮಾತುಗಳನ್ನು ಆಡಬೇಕು ಅಂತ ಆದದ್ದರೆ ಒಂದು ಕಡೆಯಲ್ಲಿ ಹಿ ಹ್ಯಾಸ್ ಟು ಬಿ ಜೆನ್ವಿನ್. ಇನ್ನು ಅನದರ್ ನಾ ಗುಣಿ ನಮ್ಮ ವೇತ್ತಿ ಅಂತ ಮಾತಿದೆ. ಒಬ್ಬರ ಗುಣವನ್ನು ಹೊಗಳಬೇಕು ಅಂತ ಆದರೆ ನಿಮ್ಮಲ್ಲಿಯೂ ಕೂಡ ಆ ಗುಣ ಇರಬೇಕು ಅಂತ. ನಾ ಗುಣಿ ನಮ್ಮ ವೇತ್ತಿ, ಯಾರು ಹೊಗಳೋದಿಲ್ಲ. ನನಗೆ ಆ ಗುಣ ಇದ್ದರೆ ಮಾತ್ರ ಇನ್ನೊಬ್ಬರಲ್ಲಿದ್ದದ್ದನ್ನು ಗುರುತಿಸೋದಕ್ಕೆ ಬರುತ್ತದೆ ಅಂತ. ಹಾಗಾಗಿ ಆ ಗುಣವನ್ನು ಹೊತ್ತಂಥ ಶಿಕ್ಷಕರೆಲ್ಲ ಇಲ್ಲಿದ್ದಾರೆ. ಬೋರ್ಡ್ ಹೈಸ್ಕೂಲ್ನ ಈ ಶಾಲೆಯ ನಿಜವಾದಂತಹ ಸಂಸ್ಕಾರ ಏನಿದೆ ಅಂತ ಕೇಳಿದರೆ ನಮಗೆಲ್ಲ ಗೊತ್ತಿದೆ. ಅಂಥದ್ದಕ್ಕೆ ನೇತೃತ್ವವನ್ನು ವಹಿಸಿ ಇವರಿದ್ದಾಗ ಈ ಸಿಮೆಂಟಿನ ಸ್ಟ್ರಕ್ಚರ್ಸ್ ಬಂತು ಅಂತಲ್ಲ. ನಾನು ಈಗಾಗಲೇ ಹೇಳಿದಾಗೆ ಅದರ ಸಂದರ್ಭದಲ್ಲಿ ಬರುತ್ತದೆ. ಯಾರೋ ಮಾಡಿರೋದ್ರಿಂದ ಯಾರೋ ಫಲ ಉಣ್ಣೋದನ್ನು ನಾವು ನೋಡಿದ್ದೇವೆ. ಆದರೆ ನಾನು ಮಾಡಿದ್ದರ ಫಲ ಇನ್ನೊಬ್ಬರು ಉಂಡ್ರೂ ತೊಂದರೆ ಇಲ್ಲ ಅಂತ ಕೆಲಸ ಮಾಡ್ತಾ ಇರಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ ಅಂತ, ನನಗಿನ್ನು 1 ವರ್ಷ ಇರೋದು ರಿಟೈರ್ ಅಂತ ಹೇಳಿಕೊಂಡು ಟೇಬಲೆಲ್ಲ ಒರೆಸಿ ಇಟ್ಟುಬಿಡ್ತಾರೆ, ಮೊದಲೇ ಒರೆಸಿ ಇಡ್ತಾರೆ. ಅದಲ್ಲ, ನಾನು ನಾಳೆ ಹೋಗೋದಿದ್ರು ಕೂಡ ನಾಳೆ ಬಂದವನಿಗೆ ಅತಿ ಸುಲಭದಲ್ಲಿ ಹೀ ಶುಡ್ ಬಿ ಏಬಲ್ ಟು ಪಿಕ್ ಅಪ್ ದ ಥ್ರೆಡ್ಸ್ ಫ್ರಮ್ ವ್ಯಾರ್ ಐ ಲೆಫ್ಟ್. ಆ ಥರದಲ್ಲಿ ಇಡುವಂತಹ ಆ ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ ಬಟ್ ಐ ಗೋ ಆನ್ ಫಾರ್ ಎವರ್ ಅಂತ ಈ ಸಂಸ್ಥೆಗಳೆಲ್ಲ ಹೇಳೋದು ಹಾಗೆ. ನಾನು ಬಂದೇನು, ನಾನು ಹೋದೇನು, ಈ ಸಂಸ್ಥೆಗಳು ಹರಿತಾ ಇರುತ್ತದೆ, ಜೀವನ ಪ್ರವಾಹ ಹರಿತಾ ಇರುತ್ತದೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಕ್ಷಣದಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ, ಇದೊಂದು ಸಂದರ್ಭ, ಐ ವಿಲ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಅಂತ ಮಾಡಿದಂಥದ್ದು. ಅವರ ಮಗಳು ಕಲ್ತಿದ್ದಾಳೆ. ಅವ್ರಿಗೆ ನಿಜವಾಗಿ ಆದರೂ ಒಂದು 4 ಮಕ್ಕಳಾದರೂ ಇರಬೇಕಿತ್ತು. ಅಷ್ಟು ಮಕ್ಕಳನ್ನು ಪ್ರೀತಿಸಿದರು, ಪುರುಸೋತಿರಲಿಲ್ಲ ಅಂತ ಕಾಣುತ್ತೆ ಮಕ್ಕಳು ನೋಡಿಕೊಳ್ಳಿಕ್ಕೆ. ಆದ್ದರಿಂದ ಅವರು ಮತ್ತು ಹರಿಣಾಕ್ಷಿ ಅವರು ದೇ ಡಿಸೈಡೆಡ್ 1 ಈಸ್ ಇನಫ್. ಒಂದು ಚೈನಾದಲ್ಲಿ ಒಂದು ಮಾತಿದೆ, ಇಟ್ ಈಸ್ ಬೆಟರ್ ಟು ಹ್ಯಾವ್ ನನ್ ಬಟ್ ಹ್ಯಾವ್ 1 ಫಾರ್ ಫನ್ ಅಂತ. ಎಂಥ ದರಿದ್ರ ಸಂಸ್ಕಾರಗಳು ಅಂತ ನೋಡಿ. ಇಂಥ ಶಿಕ್ಷಕರು ಮನೆಯಲ್ಲಾಗಲಿ, ತರಗತಿಯಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ಒಳ್ಳೆ ಪ್ರಜೆಗಳನ್ನು ಸೃಷ್ಟಿಸೋದಕ್ಕೆ, ದಾರಿ ತಪ್ಪಿದವರನ್ನು ದಾರಿಗೆ ತರೋದಕ್ಕೆ, ವಿಶೇಷವಾಗಿ ತನ್ನದೇ ಆದಂಥ ಛಾಪನ್ನು ಮೂಡಿಸೋದಲ್ಲದೇನೆ ವ್ಯಾಲ್ಯೂ ಎಡಿಷನ್ ಅಂತ ಒಂದು ಮಾತಿದೆ. ನೀವು ಸಾಕು ಅಂತ ಬಹುಶಃ ಸಿಗ್ನಲ್ ಅಂತ ಕಾಣುತ್ತದೆ, ಇಲ್ಲದಿದ್ದರೆ ಅದನ್ನು ನಮ್ಮ ತಲೆ ಮೇಲೆ ಹಾಕುತ್ತಾರ ಅಂತ. ಆಬ್ವಿಯಸ್ಲಿ ನಾನು ಹೇಳೋದು, ನಾನೀಗ ಯಾವ ಸ್ಥಾನವನ್ನು ಆಕ್ರಮಿಸಿದ್ದೇನೆ ಅದನ್ನು ಅಥವಾ ಅವಕಾಶವನ್ನು ಹೊಂದಿದ್ದೇನೆ, ಅದಕ್ಕೆ ನನ್ನ ವ್ಯಾಲ್ಯೂ ಎಡಿಷನ್ ಬೇಕು. ಇಲ್ಲಿ ಹಲವರು ಹೇಳಿದರು ಏನು ಅಂತಂದರೆ, ಇದುವರೆಗೆ ಹಲವರು ಇದ್ದರೂ ಕೂಡ ಇವರನ್ನು ಮರೆಯೋದಕ್ಕಾಗೋದಿಲ್ಲ. ಇದನ್ನೇ ನಾನು ಹೇಳೋದು, ನೀವಾಗಲಿ ನಾನಾಗಲಿ, ದ ಇಂಪ್ಯಾಕ್ಟ್ ದ್ಯಾಟ್ ವಿ ಕ್ರಿಯೇಟ್ ಆನ್ ಅದರ್ ಪೀಪಲ್, the impression that we are going to be and the values that we are going to be celebrating and observing, ಇದರ ಮುಖೇನ ಅವರು ವಸಂತರಾಗಿದ್ದರು. ಇನ್ನು ಜ್ಞಾನದ ಮೂಲಕ, ಸೇವೆಯ ಮೂಲಕ ಮುಂದುವರಿಸ್ತಾ ವಸಂತರಾದವರು ಸಂತರಾಗಲಿ. ಮೇಡಮ್ಗೆ ಹೆದರಿಕೆ ಆಗುತ್ತಾ ಉಂಟು. Let him be a saint, let him be a sage, let him be a muni, because he is capable of that. He has that substance in him ಅಂತ ನನಗೆ ಗೊತ್ತಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿ ಒಂದೊಮ್ಮೆ ಆಗಿ ಇಷ್ಟ ಅಗಾಧವಾಗಿ ಪ್ರೀತಿಯನ್ನು ಗಳಿಸಿ, ನಾನು ಹೇಳಿದ್ನಲ್ಲ, ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್. ಇದೊಂದು ವಿಷಯ ಮಾತ್ರ, ನೀವೆಷ್ಟು ಕೊಡ್ತೀರಿ ಅಷ್ಟು ದೊರಕೋದು ಈ ಲೋಕದಲ್ಲಿ ಪ್ರೀತಿ ಮಾತ್ರ. ಹಾಗೂ ಎಲ್ಲ ಜನರು ನಿಜವಾಗಿ ಆದರೂ ಬುದ್ಧಿವಂತರು. ಈಸ್ ಇಟ್ ಜೆನ್ವಿನ್ ಆರ್ ಈಸ್ ಇಟ್ ಫೇಕ್ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮರ್ಥ್ಯ ಉಳ್ಳವರು. ನಿಮ್ಮ ಪ್ರೀತಿ ನಿಜವಾಗಿ ಆದರೂ ಕೂಡ ನೈಜ ಅಂತ ಆದದ್ದಿದ್ದರೆ ನಿಮ್ಮ ಖಂಡಿತವಾಗಿ ಅದನ್ನು ಹಿಂತಿರುಗಿಸ್ತಾರೆ ಅಂತ ಹೇಳೋದಕ್ಕೆ ಅವರು ಸಾಕ್ಷಿ. ಅಂಥ ಪ್ರೀತಿಯ ಶಿಕ್ಷಕ, ಅಂತಹ ವಿಶ್ವಾಸ ಹೊಂದಿರುವಂತಹ ಸಹೋದ್ಯೋಗಿ, ಅಂಥ ಒಂದು ಸಮಾಜದ ಧುರೀಣ ಒಂದು ಲೆಕ್ಕದಲ್ಲಿ. ಬಿಕಾಸ್ schools are there in the forefront is what I honestly believe, and it has been time and again proved. ಈ ದೃಷ್ಟಿಯಿಂದ ವಸಂತ ಮೂಲ್ಯ ಅವರಿಗೆ ಮುಂದೆ ಇನ್ನೊಂದು ಇನ್ನಿಂಗ್ಸ್ ಇದೆಯಲ್ಲ, ಅದರಲ್ಲೂ ಸೆಂಚುರಿ ಬಾರಿಸಬೇಕು ಅವರು ನಿಜವಾಗಿ ಆದರೂ ಕೂಡ.
2020 ನಮ್ಮ ಕಾಲಕ್ಕೆ ಹೇಳಿಸಿದ್ದೆ ಅಲ್ಲ ಅದು. ಆದ್ದರಿಂದ ಇನ್ನೊಮ್ಮೆ ಹಿ ಶುಡ್ ಬಿಲ್ಡ್ ಅನ್ನಿಂಗ್ಸ್, ಇನ್ನೂ ಇಷ್ಟು ಜನರ ಮೇಲೆ ಇಂಪ್ರೆಷನನ್ನು, ಇನ್ನೂ ನಿರಾಳವಾದಂತಹ ಸೇವೆ, ನಿಸ್ಪೃಹವಾದಂಥ ಸೇವೆ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೂ ನಿಷ್ಕಾಮ ಕರ್ಮ ಇನ್ನೂ ಸಾಧ್ಯ. ಆದ್ದರಿಂದ ಇನ್ನೂ ಆ ಮಗು ಹೇಳಿತು, ಇನ್ನೂ ಬರ್ತಾಯಿರಿ, ಇನ್ನೂ ಮಾತಾಡ್ತಾಯಿರಿ ಅಂತ. ಬೇಕು ಇನ್ನೂ ಬೇಕು ಅಂತ ಕಾಣುವಂಥ ಬದುಕನ್ನು ವೃತ್ತಿಯಲ್ಲಿ ಹಾಗೂ ನಿಜ ಜೀವನದಲ್ಲಿ ಬದುಕಿದಂಥ ವಸಂತರು 260 ವಸಂತಗಳ ಕಾಲ ಬದುಕಿರತ ಉತ್ತರೋತ್ತರ ಅಭಿವೃದ್ಧಿ ಅವರ ಮನದಲ್ಲಿ, ಮನೆಯಲ್ಲಿ ಹಾಗೂ ಸಮಾಜದಲ್ಲಿ ಆಗಲಿ, ಅದೆಲ್ಲವನ್ನು ಸಂಭ್ರಮಿಸುವಂಥ ಸಂದರ್ಭ ನಮಗೆ ಸದಾ ಒದಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಪುನಃ ನಿಮ್ಮೆಲ್ಲರ ಪರವಾಗಿ, ಇಲ್ಲಿರುವಂಥ ಹಿರಿಯರ ಪರವಾಗಿ ಅವರಿಗೆ ಅಭಿನಂದನೆಯನ್ನು, ಇಲ್ಲಿರುವಂಥ ಚಿಕ್ಕವರ ಪರವಾಗಿ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ, ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯು ಜಗಕ್ಕೆ. ಈ ಮಾತಿಗೆ ಅನ್ವರ್ಥವಾಗುವಂತೆ ತಮ್ಮ ಪ್ರೀತಿಯ ಶಿಷ್ಯನಿಗೆ ಅಭಿನಂದನೆಯ ಮಾತುಗಳನ್ನಾಡಿದಿರಿ ಶ್ರೀ ಡಾಕ್ಟರ್ ಎಚ್ ಮಾಧವ್ ಭಟ್ ಸರ್ ತಮ್ಮ ಪ್ರೀತಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವಸಂತಾಭಿವಂದನೆಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಗುರುವೇ, ನಿಮ್ಮ ಒಡಲ ಬಾನಲಿ ಮಿನುಗಿದ 1000 ತಾರೆಗಳ ಬಾಳಲಿ, ತಾವೆರೆದ ಜ್ಞಾನದ ಬೆಳಕು ಸದಾ ಬೆಳಗಲಿ. ಯಾವ ಸೂರ್ಯ ಚಂದ್ರರೇನು ಸಾಟಿ ನಿಮ್ಮ ಹೃದಯದೊಲುಮೆಗೆ, ಹೆತ್ತ ಒಡಲ ಪ್ರೀತಿಯಂತೆ ನಿಮ್ಮ ಮಾರ್ಗದರ್ಶನ ನಮ್ಮ ಬಾಳ ಹಣತೆಗೆ. ಈ ಕ್ಷಣಕ್ಕೆ ಆರ್ದ್ರ ಭಾವದೊಂದಿಗೆ ಪ್ರೀತಿಯ ಉಪಪ್ರಾಂಶುಪಾಲರನ್ನು ಬೀಳ್ಕೊಡುವ ಹೊತ್ತು. ವೇದಿಕೆಯಲ್ಲಿ ಅಭಿನಂದನಾ ಮಂಟಪವನ್ನು ಇಡಬೇಕೆಂದು ವಿನಂತಿಸುತ್ತಾ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, NCC ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಸಮೀಪ ಬಂದು ಅಭಿನಂದನಾ ಮಂಟಪವನ್ನು ವೇದಿಕೆಯ ಮೇಲೆ ಏರಿಸಬೇಕು. ಶ್ರೀಯುತ ವಸಂತ್ ಸರ್ ಇವರ ಧರ್ಮಪತ್ನಿ ಶ್ರೀಮತಿ ಹರಿಣಾಕ್ಷಿ ವಸಂತ್ ಮೇಡಮ್ ತಾವು ಈ ಅಭಿನಂದನಾ ಮಂಟಪದಲ್ಲಿ ಉಪಸ್ಥಿತರಾಗಬೇಕು. ಇಬ್ಬರೂ ಕೂಡ ತಮಗೆ ನಮ್ಮ ಸಂಸ್ಥೆ ವಿದ್ಯಾಭಿಮಾನಿಗಳು ಎಲ್ಲ ವ್ಯವಸ್ಥೆಯ ಒಟ್ಟಂದದ ಸಮಸ್ಪರ್ಶಿ ಭಾವದಿಂದ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸುವ ಹೊತ್ತು. ಈ ಹೊತ್ತಲ್ಲಿ ಶ್ರೀಮತಿ ಹರಿಣಾಕ್ಷಿ ಮೇಡಮ್ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ವಸಂತ್ ಸರ್ ನಮ್ಮ ಪ್ರೀತಿಯ ಉಪಪ್ರಾಂಶುಪಾಲರು ತಾವು ಅಭಿನಂದನಾ ಮಂಟಪದಲ್ಲಿ ಆಸೀನರಾಗಬೇಕು. ಗೌರವಪೂರ್ವಕವಾಗಿ ಸಮರ್ಪಿಸುವ ಗೌರವದ ನುಡಿಯೋಲೆಯನ್ನು ಪ್ರಸ್ತುತಪಡಿಸಬೇಕೆಂದು ನಮ್ಮ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರಾದಂಥ ಶ್ರೀಯುತ ಜಗನ್ನಾಥ ಅರಿಯಾಡ್ಕ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲೋ, ಎಲ್ಲರಿಗೂ ನಮಿಸುತ್ತಾ ನಮ್ಮ ಸಂಸ್ಥೆಯ ಆತ್ಮೀಯರಾದಂತಹ ಮಾರ್ಗದರ್ಶಕರಾದಂತಹ ಉಪಪ್ರಾಂಶುಪಾಲರ ಗೌರವದ ನುಡಿಯೊಲೆಯನ್ನು ನಿಮ್ಮ ಮುಂದೆ ವಾಚಿಸಲು ಅತೀವ ಸಂತಸ ಪಡ್ತಾ ಇದ್ದೇನೆ. ಅರಿವಿನ ಭಾವದ ನಾಡಿ ಹಿಡಿದು ಜ್ಞಾನ ದೀಪ್ತಿಯ ತಿಳಿವ ನುಡಿದು ಅನುದಿನವನ್ನು ವಸಂತವಾಗಿಸಿ ಕೊಂಬೆಟ್ಟು ವಿದ್ಯಾಸಂಸ್ಥೆಯ ಕೀರ್ತಿಯನ್ನು ಅನಂತವಾಗಿಸಿ ವಿಶ್ರಾಂತ ಬದುಕಿಗೆ ತೆರಳುತ್ತಿರುವ ಶಿಕ್ಷಣ ಸಂತನಿಗಿದು ನಮ್ಮ ಅಕ್ಷರದ ನಮನಗಳು. ಶೈಕ್ಷಣಿಕ ಪರಂಪರೆಯ ಅನನ್ಯ ಸಾಕ್ಷಿ ಪ್ರಜ್ಞೆಯಾಗಿರುವ ಬೋರ್ಡ್ ಹೈಸ್ಕೂಲ್ ಕೊಂಬೆಟ್ಟು ಸಂಸ್ಥೆಯ ಉಪಪ್ರಾಂಶುಪಾಲರ ಹುದ್ದೆಯನ್ನು ಅಲಂಕರಿಸಿ ಶಾಲಾ ಶೈಕ್ಷಣಿಕ ವ್ಯವಸ್ಥೆಗಳ ಸಮೃದ್ಧ ಸಂಲಗ್ನತೆಯ ಮೂಲಕ ಶಾಲೆಯನ್ನು ಉತ್ತುಂಗಕ್ಕೇರಿಸುವಲ್ಲಿ ಅಹರ್ನಿಶಿಯಾಗಿ ಶ್ರಮಿಸಿದ ಉಪಪ್ರಾಂಶುಪಾಲರಾದ ಶ್ರೀ ವಸಂತ ಮುಲ್ಯಪಿಯವರೇ. ಸಾಧಕನ ಮನಸ್ಸಿಗೆ ಹಾದಿಗಳು ನೂರಾರು ಎಂಬಂತೆ ತಮ್ಮ ಕನಸಿನ ಹಾದಿಯು ನನಸಿನ ಭಾವಕ್ಕೆ ತಾವು ಆರಿಸಿಕೊಂಡುದು ಶಿಕ್ಷಕ ವೃತ್ತಿಯ ಕ್ಷೇತ್ರವನ್ನು.
1992ರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ ಇಲ್ಲಿ ಗೌರವ ಶಿಕ್ಷಕರಾಗಿ ತಮ್ಮ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸಿದ ತಾವು 1993ರಲ್ಲಿ SDN ಪ್ರೌಢಶಾಲೆ ಧರ್ಮಸ್ಥಳ ಇಲ್ಲಿ ಗೌರವ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುವಿರಿ. ತದನಂತರ ಸರಕಾರದ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಸರಕಾರಿ ಶಿಕ್ಷಕರೆಂಬ ಅಭಿಧಾನದೊಂದಿಗೆ 1994ರಂದು ಸರಕಾರಿ ಪ್ರೌಢಶಾಲೆಯ ಪ್ರಾಂತ್ಯ ಮೂಡಬಿದ್ರೆ ಇಲ್ಲಿ ಸರಕಾರಿ ಸೇವೆಗೆ ಸೇರಿದಿರಿ. ಅಲ್ಲಿಂದ ವರ್ಗಾವಣೆಗೊಂಡು ದಿನಾಂಕ 12/8/1998ರಲ್ಲಿ ಸರಕಾರಿ ಪ್ರೌಢಶಾಲೆ ಪಾಪೆಮಜಲು ಇಲ್ಲಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡು ಸುಮಾರು 22 ವರ್ಷಗಳ ಕಾಲ ಮಕ್ಕಳ ಪ್ರೀತಿಯ ವಿಜ್ಞಾನ ಶಿಕ್ಷಕರಾಗಿ ಜನಾನುರಾಗಿಯಾದಿರಿ. ದಿನಾಂಕ 7/11/2020ರಂದು ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿ ಹೊಂದಿ ಇತಿಹಾಸ ಪ್ರಸಿದ್ಧ ಸರಕಾರಿ ಪದವಿ ಪೂರ್ವ ಕಾಲೇಜ್ ಕೊಂಬೆಟ್ಟು ಇಲ್ಲಿಗೆ ಉಪಪ್ರಾಂಶುಪಾಲರಾಗಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡು ದಿನಾಂಕ ಅಂದರೆ ಇಂದು 30/5/2026ರಂದು ಸೇವಾ ನಿವೃತ್ತಿಯನ್ನು ಹೊಂದುತ್ತಿರುವ ತಮ್ಮ ಸುದೀರ್ಘ ವೃತ್ತಿ ಬದುಕಿಗೆ ಈ ಅಕ್ಷರ ನಮನಗಳು. ದಿವಂಗತ ಪೈರುಪುಣಿ ಶಂಕರಮೂಲ್ಯ ಮತ್ತು ಶ್ರೀಮತಿ ಸೇಸಮ್ಮ ದಂಪತಿಗಳ ಕಿರಿಯ ಪುತ್ರರಾಗಿ ದಿನಾಂಕ 1/6/1966ರಂದು ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಸರಕಾರಿ ಪ್ರಾಥಮಿಕ ಶಾಲೆ ಬಡಗನ್ನೂರು, ಪ್ರೌಢ ಶಿಕ್ಷಣವನ್ನು ಸರ್ವೋದಯ ಪ್ರೌಢಶಾಲೆ ಸುಳ್ಯಪದವು, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರು ಇಲ್ಲಿ ಪೂರೈಸಿದಿರಿ. ಮುಂದೆ ಶಿಕ್ಷಕರಾಗಬೇಕೆಂಬ ಅಭಿಲಾಷೆಯಿಂದ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿ BEd ಪದವಿಯನ್ನು ಪಡೆದು ಪವಿತ್ರವಾದ ಶಿಕ್ಷಕ ವೃತ್ತಿಯಲ್ಲಿ ತಮ್ಮದಾದ ಹೆಜ್ಜೆ ಗುರುತುಗಳನ್ನು ಮೂಡಿಸುವಲ್ಲಿ ಪ್ರೀತಿಯಿಂದ ತೊಡಗಿಸಿಕೊಂಡಿರಿ. ಕಲೆಯು ಎಲ್ಲರನ್ನು ಕೈಬೀಸಿ ಕರೆಯುತ್ತದೆ, ಆದರೆ ತಮ್ಮ ಸೇವೆಗಾಗಿ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಎಂಬ ಮಾತಿನಂತೆ ಶಿಕ್ಷಕ ವೃತ್ತಿಯ ಪಯಣದಲ್ಲಿ ತಾವು ತೋರಿದ ಬದ್ಧತೆ, ಪ್ರೀತಿಯ ಅಧ್ಯಾಪನ, ಸಂಘಟನೆಯ ಚತುರತೆ, ಇಲಾಖಾ ಕಾರ್ಯಗಳಿಗೆ ತೋರಿದ ನಿಷ್ಠೆ ತಮ್ಮನ್ನು ಓರ್ವ ಜನಾನುರಾಗಿ ಶಿಷ್ಯ ವತ್ಸಲರದಲ್ಲಿ ಅನುಕರಣೀಯ ವ್ಯಕ್ತಿತ್ವವನ್ನಾಗಿಸುವುದು ಎನ್ನುವುದು ಅತಿಶಯೋಕ್ತಿಯಾಗಲಾರದು. ಪರಂಪರೆಯ ವಿದ್ಯಾಸಂಸ್ಥೆಯಾಗಿರುವ ಬೋರ್ಡ್ ಹೈಸ್ಕೂಲು ಉಪಪ್ರಾಂಶುಪಾಲರ ಹುದ್ದೆಯ ಚುಕ್ಕಾಣಿ ಹಿಡಿದು ಸಂಸ್ಥೆಯ ಕೀರ್ತಿಯ ಪಥದಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ ತಮ್ಮ ಸೇವಾ ನಿಷ್ಠೆ ಸದಾ ಸ್ಮರಣೀಯವಾದದ್ದು. ತಮ್ಮ ವಿಶ್ವಾಸಾರ್ಹ ನಡವಳಿಕೆ ಹಾಗೂ ಮಂದಸ್ಮಿತದ ಮುಖಭಾವವು ಅಪಾರವಾದ ಶಿಷ್ಯವರ್ಗ, ಹಿರಿಯ ವಿದ್ಯಾರ್ಥಿ ವೃಂದ ಹಾಗೂ ಪೋಷಕರ ಅಭಿಮಾನವನ್ನು ಪಡೆಯುವಲ್ಲಿ ಕಾರಣೀಭೂತವಾಗಿದೆ. ಕೊಂಬೆಟ್ಟು ವಿದ್ಯಾಸಂಸ್ಥೆಯ ತಮ್ಮ 6 ವರ್ಷಗಳ ಪಯಣದಲ್ಲಿ ತಮ್ಮ ಜವಾಬ್ದಾರಿ ಹಾಗೂ ಶಿಕ್ಷಣ ಪ್ರೀತಿಯ ಫಲವಾಗಿ ಸುಮಾರು 3,02,00,000ಗಳಿಗಿಂತಲೂ ಹೆಚ್ಚಿನ ಅನುದಾನವನ್ನು ಶಾಲೆಯು ಪಡೆಯುವಲ್ಲಿ ಸಫಲವಾಗಿದೆ ಎನ್ನುವುದು ಈ ಸಂಸ್ಥೆಯ ಪಾಲಿನ ಸುಕೃತ ವಿಶೇಷ. ವಿದ್ಯಾರ್ಥಿಗಳ ಸುಗಮ ವಿದ್ಯಾಭ್ಯಾಸ ಹಾಗೂ ಸಾಧನಶೀಲ ಅಧ್ಯಯನದ ಹಾದಿಗೆ ಹಾಗೂ ಅವರ ಕ್ರೀಡೆ ಮತ್ತು ಇನ್ನಿತರ ಸೃಜನಶೀಲ ಚಟುವಟಿಕೆಗಳಿಗೆ ತಾವು ತೋರುವ ನಿರ್ವ್ಯಾಜ್ಯ ಪ್ರೀತಿಯ ಬೆಂಬಲವು ಸದಾ ಚೇತೋಹರಿಯಾದದ್ದು. ಆ ಮೂಲಕ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಸಾಧ್ಯವಾಗಿರುವುದು ಸಂಸ್ಥೆಯ ಕೀರ್ತಿಯ ಮುಕುಟಕ್ಕೆ ದೊರೆತ ಗರಿಗಳಾಗಿವೆ. ಶೈಕ್ಷಣಿಕ ವರ್ಷ 2025-22ನೇ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಕೊಂಬೆಟ್ಟು ಶಾಲೆಯು ತನ್ನ 109 ವರ್ಷಗಳ ಇತಿಹಾಸದಲ್ಲಿಯೇ ಅತ್ಯಧಿಕ ಫಲಿತಾಂಶದೊಂದಿಗೆ ದಾಖಲೆಯನ್ನು ಸೃಷ್ಟಿಸಿರುವುದು ತಮ್ಮ ಸರ್ವಸ್ಪರ್ಶಿ ಸಮಚಿತ್ತದ ಜವಾಬ್ದಾರಿ ನಿರ್ವಹಣೆಗೆ ಸಾಕ್ಷಿ. ತಮ್ಮ ಅವಧಿಯಲ್ಲಿಯೇ ಸಂಸ್ಥೆಯ 2 ವಿದ್ಯಾರ್ಥಿನಿಯರು SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದಿರುವುದು ಉಲ್ಲೇಖಾರ್ಹವಾದದ್ದು. ಸಮಯದ ಪರಿವೆಯೇ ಇಲ್ಲದೆಯೇ ಸದಾ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ದುಡಿಯುವ ತಮ್ಮ ನಿಷ್ಕಲ್ಮಶ ಮನಸ್ಸು ಈ ಸಂಸ್ಥೆಯ ಸರ್ವಹಿತೈಷಿಗಳ ಆಂತರ್ಯದಲ್ಲಿ ಕೃತಜ್ಞತೆ ಹಾಗೂ ಗೌರವ ಭಾವದೊಂದಿಗೆ ಅನವರತವಾಗಿ ಅನುರಣಗೊಳ್ಳುತ್ತಿದೆ. ಸಹೋದ್ಯೋಗಿಗಳನ್ನು ತಮ್ಮ ಬಂಧುಗಳಂತೆ ವಿಶ್ವಾಸ ತೋರಿಸಿ ಜನಪ್ರತಿನಿಧಿಗಳು, ಇಲಾಖೆ, ಶಾಲಾಭಿವೃದ್ಧಿ ಸಮಿತಿ, ಹಿರಿಯ ವಿದ್ಯಾರ್ಥಿಗಳ ಜೊತೆ ನಿಕಟ ಬಾಂಧವ್ಯವನ್ನು ಇರಿಸಿಕೊಂಡು ಈ ಸಂಸ್ಥೆಯ ನಿರಂತರ ಕಾರ್ಯಚಟುವಟಿಕೆಗಳಿಗೆ ಸಮರ್ಥಕ ನಾಯಕತ್ವ ನೀಡಿದ ನಿಮ್ಮ ಪ್ರೀತಿ ಅಗಣಿತವಾದದ್ದು. 1000 ನೆನಪುಗಳ ಪುಟಗಳೊಂದಿಗೆ ಸಂಸ್ಥೆಯ ಇತಿಹಾಸದಲ್ಲಿ ಅಚ್ಚಳಿದ ಛಾಪನ್ನು ಮೂಡಿಸಿ ಕೊಂಬೆಟ್ಟು ವಿದ್ಯಾಸಂಸ್ಥೆಯ ಪ್ರತಿಯೊಬ್ಬ ಒಡನಾಡಿಯ ಮನೆ ಮನದ ಮಾತಾಗಿ ಬಿಡುವಷ್ಟು ಸಂಸ್ಥೆ ಹಾಗೂ ವ್ಯವಸ್ಥೆಯನ್ನು ವ್ಯಾಪಿಸಿ
ವೃತ್ತಿ ಬದುಕಿನಿಂದ ನಿವೃತ್ತಿ ಹೊಂದುತ್ತಿರುವ ನಮ್ಮ ಪ್ರೀತಿಯ ಉಪಪ್ರಾಂಶುಪಾಲರೇ, ತಮ್ಮ ವಿಶ್ರಾಂತ ಜೀವನವು ಸದಾ ಮಂಗಳಕರವಾಗಿರಲಿ. ಧರ್ಮಪತ್ನಿ ಶ್ರೀಮತಿ ಹರಿಣಾಕ್ಷಿ ಹಾಗೂ ಪುತ್ರಿ ತೀರ್ಥ ಇವರೊಂದಿಗಿನ ತಮ್ಮ ಸಾಂಸಾರಿಕ ಬದುಕು ಸದಾ ನೆಮ್ಮದಿಯಿಂದ ಕೂಡಿರಲಿ. ಪುತ್ತೂರಿನ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ಹಾಗೂ ಸಕಲ ದೇವರುಗಳು ನಿಮ್ಮನ್ನು ಅನುಗ್ರಹಿಸಲಿ. ತಮ್ಮ ಶಿಕ್ಷಣ ಪ್ರೀತಿಯು ನಿರಂತರವಾಗಿರಲಿ ಎಂಬ ಪ್ರೀತಿಪೂರ್ವಕ ಸದಾಶಯಗಳೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿ, ಹಿರಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು, ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು, ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೊಂಬೆಟ್ಟು. ಸರ್, ವಂದನೆಗಳು ಅವಕಾಶಕ್ಕಾಗಿ. ಧನ್ಯವಾದಗಳು ಸರ್. ವಸಂತಾಭಿವಂದನಂ. ಇದು ವಸಂತಾಭಿವಂದನಂ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಪ್ರೀತಿ ಭಾವದೊಂದಿಗೆ ಮತ್ತು ಸಂಸ್ಥೆಯ ಎಲ್ಲ ಸಹೋದ್ಯೋಗಿ ಬಂಧುಗಳು ವೇದಿಕೆಗೆ ಆಗಮಿಸಿ ಶ್ರೀಯುತ ವಸಂತ್ ಸರ್, ಮಾನ್ಯ ಉಪಪ್ರಾಂಶುಪಾಲರು ಇವರನ್ನು ಪ್ರೀತಿ ಭಾವದೊಂದಿಗೆ ಗೌರವಿಸಿ ಅಭಿನಂದಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಿರಿಯರಾದಂತಹ ಡಾಕ್ಟರ್ ಎಚ್ ಮಾಧವ್ ಭಟ್, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಪ್ರಾಂಶುಪಾಲರಂತ ಗೋಪಾಲ್ ಗೌಡ್ರು, ಮಾಜಿ ನಗರಸಭಾ ಸದಸ್ಯರು, ಕ್ಷೇತ್ರ ಸಮನ್ವಯಾಧಿಕಾರಿಯವರು, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರುಗಳಾದ ಅಬ್ರಹಂ ಮತ್ತು ಶಾಂತರಾಮ್ ಸರ್, ಎಲ್ಲರೂ ಶ್ರೀಯುತ ವಸಂತ್ ಸರ್ ಇವರನ್ನು ಗೌರವಿಸಬೇಕು. ಕಲೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದೆ ಎಂಬ ಮಾತಿನಂತೆ ಶಿಕ್ಷಕ ವೃತ್ತಿಯ ಪಯಣದಲ್ಲಿ ವಸಂತ್ ಸರ್ ತಾವು ತೋರಿದ ಬದ್ಧತೆ, ಪ್ರೀತಿಯ ಅಧ್ಯಾಪನ, ಸಂಘಟನೆಯ ಚತುರತೆ, ಇಲಾಖಾ ಕಾರ್ಯಗಳಿಗೆ ತೋರಿದ ನಿಷ್ಠೆ ತಮ್ಮನ್ನ ಈ ಹಂತಕ್ಕೆ ಬೆಳೆದು ನಿಲ್ಲಿಸಿದೆ ಸರ್. ಶಿವನ ಕಾಣಲು ನೀನು ಗುಡಿಗೆ ಹೋಗುವಿಯೇನು? ಶ್ರೀಯುತ ವಸಂತ್ ಸರ್ ಇವರಿಗೆ ಸಂಸ್ಥೆಯ ವತಿಯಿಂದ ವಜ್ರದ ಉಂಗುರವನ್ನು, ಶಾಲು, ಹಾರ, ಪೇಟ, ಸನ್ಮಾನ ಪತ್ರ, ಫಲಪುಷ್ಪದ ಅಭಿನಂದನೆಯೊಂದಿಗೆ ಅಭಿವಂದಿಸುವ ಹೊತ್ತು ಶ್ರೀಮತಿ ಹರಿಣಾಕ್ಷಿ ಇವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿದಂಥ ಹೊತ್ತು. ಶಿವನ ಕಾಣಲು ನೀನು ಗುಡಿಗೆ ಹೋಗುವಿಯೇನು? ನಿನ್ನ ನೇಗಿಲ ಗೆರೆಯ ದಿವ್ಯ ದೇವಾಲಯದಲ್ಲಿ ಶಿವನ ಕಾಣೆಯ ನೀನು. ಉಳುವಾಗ ನೆಡುವಾಗ ಪೂಜೆ ಮಾಡುವೆ ನೀನು. ದೇಗುಲದ ಪೂಜಕನು ಬೈಗಿನಲ್ಲಿ ಬೆಳಗಿನಲ್ಲಿ ಪೂಜಿಸಿದರೇನಂತೆ? ನಿನ್ನ ಜೀವನವೇ ನಿತ್ಯ ಪೂಜೆ, ನಿನ್ನ ಕಾರ್ಯವೇ ನಿತ್ಯ ಯೋಗ ಅನ್ನುವಂತೆ ಸದಾ ಸಂಸ್ಥೆಯ ಏಳಿಗೆಗಾಗಿ ನಿಸ್ಪೃಹ ಭಾವದಿಂದ ಶ್ರಮಿಸಿದ ನಮ್ಮೆಲ್ಲರ ಪ್ರೀತಿಯ ಉಪಪ್ರಾಂಶುಪಾಲರೇ, ಮತ್ತೆ ಮತ್ತೆ ನೆನಪಿಗೆ ಬರುತ್ತಿದೆ ನಮ್ಮತನ ಪರಿಚಯಿಸಿ ಸ್ವಂತಿಕೆಯ ಹೊರ ತೆಗೆದು ಎಮ್ಮ ಬೆಳೆಸಿದ ಗುರುಗಳೇ ನಿಮಗೆಮ್ಮ ನಮನ. ಭವ್ಯ ಬಾಳಿನ ಪುಟಕ್ಕೆ ದಿವ್ಯ ಮುನ್ನುಡಿ ಬರೆದು ಮುಗ್ಧ ಮನಕ್ಕೆ ಶುಭ ನುಡಿದ ನಿಮಗೆಮ್ಮ ನಮನ. SDMCಯ ಎಲ್ಲ ಸದಸ್ಯರುಗಳು ತಾವು ವೇದಿಕೆಯ ಮೇಲೆ ಬರಬೇಕು. ಪುಟಿದೇಳುವ ಉತ್ಸಾಹ, ನಿರಂತರ ನವೋಲ್ಲಾಸ, ಮಗು ಮನದ ಮುಗ್ಧ ನೋಟ, ಅರಿತೆವು ತಮ್ಮಿಂದ ಬದುಕಿನ ಪಾಠ. ಕನಸಿಗೆ ಕಸುವು ನೀಡಿ, ಆಸಕ್ತಿಗೆ ಹುರುಪು ನೀಡಿ, ಶಿಸ್ತಿಗೆ ಚೌಕಟ್ಟು ನೀಡಿ ಬೆಳೆಸಿದ ನಿಮಗೆಮ್ಮ ನಮನ. ಅರ್ಪಣೆಯು ನಿಮ್ಮಡಿಗೆ, ಕವನ ರೂಪದಿ ಕೊಡುಗೆ, ಜ್ಞಾನದ ಜ್ಯೋತಿಗಿದು ಅಭಿಮಾನದ ಅಭಿವಂದನೆ. ಅಭಿವಂದನೆ, ಇದು ವಸಂತಾಭಿವಂದನೆ. ಕೊಂಬೆಟ್ಟು ವಿದ್ಯಾಸಂಸ್ಥೆ ಎಂಬ ರನ್ನದುನ್ನದ ಕನ್ನಡಿಯಲ್ಲಿ ತಮ್ಮ ಬಿಂಬವ ಕಾಣ ಬಯಸಿ ಬರುವ ಎಲ್ಲ ಮಗು ಭಾವಗಳಿಗೆ ಬಣ್ಣ ಹಚ್ಚಿ ತಾವೂ ಸಂಭ್ರಮಿಸಿ ಸದಾ ಸಂಸ್ಥೆಯ ಮತ್ತು ಶೈಕ್ಷಣಿಕ ಹಿತವನ್ನ ಯೋಚಿಸಿ ಸಮಯದ ಪರಿವೆಯೇ ಇಲ್ಲದೆ ಬೆಳೆಸಿದಂತಹ ಪ್ರೀತಿಯ ವಸಂತ್ ಸರ್, ತಮಗೆ ಪ್ರೀತಿಯ ಧನ್ಯವಾದಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ ಪ್ರೌಢಶಾಲಾ ವಿಭಾಗದ
ಚುಕ್ಕಾಣಿಯನ್ನು ಹಿಡಿದು ಬೆಳೆಸಿದಿರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ ವತಿಯಿಂದ ಸಂಸ್ಥೆಯ ಪ್ರಾಂಶುಪಾಲರು ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಸುಮಾರು 3,20,00,000ಗಳಿಗಿಂತಲೂ ಹೆಚ್ಚಿನ ಅನುದಾನವನ್ನು ಈ ಶಾಲೆಗೆ ಒದಗಿಸಿ ಬೆಳೆಸಿ ಬೆಳಗಿಸಿದಂತಹ ಶಿಕ್ಷಣ ಸಂತ, ಶಿಕ್ಷಣ ದಿಗಂತದ ಅವಿರತ ವಸಂತ, ತಮ್ಮ ಶಿಕ್ಷಣ ಪ್ರೀತಿ ಸದಾ ಅನಂತವಾಗಿರಲಿ. ಶಾಲೆಯೊಂದಿಗಿನ ಬಾಂಧವ್ಯ ನಿರಂತರವಾಗಿರಲಿ. ತಮ್ಮ ಪ್ರೀತಿಯ ಸೇವೆಗೆ ನಮ್ಮ ಸಂಸ್ಥೆಯ ವತಿಯಿಂದ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಸಂಸ್ಥೆಯ ಪ್ರೀತಿಯ ಅಭಿನಂದನೆಯ ಬಳಿಕ ಅನ್ಯಾನ್ಯ ಸಂಘ ಸಂಸ್ಥೆಗಳು ಈ ವೇದಿಕೆಯಲ್ಲಿ ಮತ್ತೆ ಮತ್ತೆ ವಸಂತ ಅಭಿನಂದನೆಯನ್ನು ಸಲ್ಲಿಸಲಿಕ್ಕಿವೆ. ತಮ್ಮ ಭವಿತವ್ಯದ ವಿಶ್ರಾಂತ ಬದುಕು ಸದಾ ನೆಮ್ಮದಿಯಿಂದ ಕೂಡಿರಲಿ ಸರ್. ಮುಂದಕ್ಕೆ ಶಾಲಾಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಅಹರ್ನಿಶಿ ದುಡಿಮೆಯ ಮೂಲಕ ನೀಡಿ ಶಾಲೆಯನ್ನು, ಶಿಕ್ಷಣ ವ್ಯವಸ್ಥೆಯನ್ನು ಬೆಂಬಲಿಸುವ ನಮ್ಮ ಅಭಿಮಾನದ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರು ಅವರೆಲ್ಲರ ಪ್ರೀತಿಯನ್ನು ಪಡೆದುಕೊಂಡು ಒಂದೊಳ್ಳೆ ರೀತಿಯಲ್ಲಿ ಶಾಲೆಯನ್ನು ಮುನ್ನಡೆಸಿದ್ದೀರಿ ಸರ್. ತಮ್ಮ ಪ್ರೀತಿ ನಿರಂತರವಾಗಿರಲಿ. ಶಾಲೆಯೊಂದಿಗಿನ ಬಾಂಧವ್ಯ ಸದಾ ಜೊತೆಗಿರಲಿ ಎನ್ನುತ್ತಾ ಮುಂದಕ್ಕೆ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಪುತ್ತೂರು ತಾಲೂಕು ಘಟಕ ಮತ್ತು ಕಡಬ ತಾಲೂಕು ಘಟಕ ಇವರ ವತಿಯಿಂದ ಶ್ರೀಯುತ ವಸಂತ್ ಸರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ
ಪ್ರಾಂಶುಪಾಲರಾದಂಥ ಶ್ರೀಯುತ ಗೋಪಾಲಗೌಡ ಸರ್ ತಮ್ಮ ಸಂಸ್ಥೆಯ ವತಿಯಿಂದ ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಪುತ್ತೂರು ತಾಲೂಕು ಘಟಕ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಅಬ್ರಹಾಂ ಸರ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಕಡಬ ತಾಲೂಕು ಘಟಕ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಶಾಂತರಾಮ್ ಓಡ್ಲ ಸರ್. ದಯವಿಟ್ಟು ಸಹಶಿಕ್ಷಕರು ಮೇಲೆ ಬರಬೇಕು, ಈ ಅಭಿನಂದನಾ ಸಮಾರಂಭದ ಸಾಕ್ಷಿ ಆಗಬೇಕು. ಅದೇ ರೀತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ಯಾಮಲಾ ಮೇಡಮ್ ಕೂಡ ವೇದಿಕೆ ಬರಬೇಕು ಅಂತ ಕೇಳಿದ್ರು. ಶಿವರಾಮಕಾಂತ ಶಾಲೆ ಪ್ರೌಢಶಾಲೆ ಎಲ್ಲ ಸಹಶಿಕ್ಷಕರು, ಕೊಂಬೆಟ್ಟು ಪ್ರೌಢಶಾಲೆ ಎಲ್ಲ ಸಹಶಿಕ್ಷಕರು ದಯವಿಟ್ಟು ಬೇಗ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ ನಿವೃತ್ತ ಉಪನ್ಯಾಸಕರಾದಂಥ ಶ್ರೀಯುತ ಈಶ್ವರ ಭಟ್ ಬೇರಿಕೆ ತಮ್ಮ ಪ್ರೀತಿಯನ್ನ ಸಮರ್ಪಿಸ್ತಾ ಇದ್ದಾರೆ. ವಸಂತ ಕಾಲ ಎನ್ನುವಂತಹ ಆಕರ್ಷಕ ಲೇಖನದೊಂದಿಗೆ ಅಕ್ಷರ ಚಿತ್ತಾರದ ಮೂಲಕ ತಮ್ಮ ನೆನಪುಗಳನ್ನು ದಾಖಲಿಸಿಕೊಂಡಿದ್ದಾರೆ. ಆ ಕೃತಿ ಸದ್ಯಕ್ಕೆ ಮುಂದಕ್ಕೆ ತೆರೆದುಕೊಳ್ತದೆ. ಧನ್ಯವಾದಗಳು ಶ್ರೀ ಈಶ್ವರ್ ಭಟ್ ಸರ್. ದಯವಿಟ್ಟು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ವತಿಯಿಂದ ಉಪಪ್ರಾಂಶುಪಾಲರಾದಂಥ ಶ್ರೀಯುತ ವಸಂತ್ ಮೂಲ್ಯ ಸರ್ ಇವರಿಗೆ ನಿವೃತ್ತಿಯ ದಿನದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಅಬ್ರಹಾಂ ಸರ್, ಕಡಬ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಶಾಂತರಾಮ್ ಓಡ್ಲ, ಜಿಲ್ಲಾ ಪ್ರತಿನಿಧಿ ಶ್ರೀಮತಿ ಶ್ಯಾಮಲಾ ಮೇಡಮ್, ಶ್ರೀಯುತ ನಾರಾಯಣ್ ನಾಯ್ಕ್ ಸರ್, ಶ್ರೀ ನಾಗರಾಜ್ ಸರ್ ಎಲ್ಲರೂ ಸೇರಿ ತಮ್ಮದಾದಂಥ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಜೊತೆಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀ ನವೀನ್ ಸ್ಟೀಫನ್ ವೇಗಸ್, ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ಕೂಡ ಒಟ್ಟಿಗೆ ಸೇರ್ತಿದ್ದಾರೆ. ದಯವಿಟ್ಟು ತಮ್ಮ ಪ್ರೀತಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ಇದರ ವತಿಯಿಂದ ತಮ್ಮ ಪ್ರೀತಿಯ ವಸಂತ್ ಸರ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಶ್ರೀ ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್ ಕಲ್ಲಾರೆ ದರ್ಬೆ ಎಲ್ಲ ಪದಾಧಿಕಾರಿಗಳು, ಶ್ರೀ ದಾಮೋದರ ಕುಲಾಲ್ ಅಧ್ಯಕ್ಷರು, ಅರುಣ್ ಕುಮಾರ್ ಆಳ್ವ ಉಪಾಧ್ಯಕ್ಷರು, ಶ್ರೀ ಶರತ್ ಕುಮಾರ್ ಎ ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗ ಎಲ್ಲರೂ ತಾವು ವೇದಿಕೆಗೆ ಬಂದು ತಮ್ಮ ಪ್ರೀತಿಯ ಅಭಿನಂದನೆಯನ್ನ ಶ್ರೀ ವಸಂತ್ ಸರ್ ಇವರಿಗೆ ಸಲ್ಲಿಸ್ತಾ ಇದ್ದಾರೆ. ಸರ್ವೇಷಾಂ ಸುಮನಸ ಶಿಕ್ಷಣಂ ಎಂಬ ಧ್ಯೇಯ ವಾಕ್ಯದಂತೆ ತಮ್ಮ ಇಡೀ ಸೇವಾವಧಿಯನ್ನ ವಿದ್ಯಾರ್ಥಿಗಳ ಸುಮನಸ್ಮತೆಗೆ ಮುಡಿಪಾಗಿಟ್ಟ ನಿಮಗೆ ಶಿರಬಾಗಿ ನಮಿಸುವೆವು. ಶಿಕ್ಷಕನಾಗಬೇಕೆಂಬ ಅಭಿಲಾಷೆಯಿಂದ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿ B.Ed ಪದವಿಯನ್ನು ಪಡೆದು 1992ರಿಂದ ಗೌರವ ಶಿಕ್ಷಕರಾಗಿ ತಮ್ಮ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸಿ 1994ರಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾಂತ್ಯ ಮೂಡಬಿದಿರೆ ಇಲ್ಲಿ ಸರ್ಕಾರಿ ಸೇವೆ ಪ್ರಾರಂಭಿಸಿದಿರಿ. ಅಲ್ಲಿಂದ ವರ್ಗಾವಣೆಗೊಂಡು ಸರ್ಕಾರಿ ಪ್ರೌಢಶಾಲೆ ಪಾಪೆಮಜ್ಜಲು, ಅಲ್ಲಿಂದ ಮತ್ತೆ ವರ್ಗಾವಣೆ ಪಡೆದು ಉಪಪ್ರಾಂಶುಪಾಲರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇಲ್ಲಿಗೆ ಆಗಮಿಸಿದಿರಿ. ತಮ್ಮ ನಿಸ್ವಾರ್ಥ ಸೇವೆ, ಶಿಸ್ತು, ಪ್ರೀತಿ ಮತ್ತು ಮಾರ್ಗದರ್ಶನ ಸಾವಿರಾರು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿದೆ. ತರಗತಿಯ 4 ಗೋಡೆಗಳ ನಡುವೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲೂ ನೀವು ಜ್ಞಾನದ ದೀಪವನ್ನು ಹಚ್ಚಿದ್ದೀರಿ. ತಮ್ಮ ಸರಳತೆ ಎಲ್ಲರಿಗೂ ಮಾದರಿ. ವಸಂತ ನಿಮ್ಮ ಹೆಸರಿನಂತೆ ನೀವು ಸೇವೆ ಸಲ್ಲಿಸಿದ ಶಾಲೆಗಳಿಗೆ ಚಿಗುರೆಲೆಗಳ ಹಸಿರನ್ನು, ಹೂವನ್ನು, ನಗುವನ್ನು ತಂದಿದ್ದೀರಿ. ತಮ್ಮ ನಿವೃತ್ತಿ ಬದುಕು ಸದಾ ನೆಮ್ಮದಿಯಿಂದ ಕೂಡಿರಲಿ ಎಂಬ ಆಶಯಗಳಿವೆ. ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಪುತ್ತೂರು. ಅಧ್ಯಕ್ಷರು ದಾಮೋದರ ಕುಲಾಲ್, ಉಪಾಧ್ಯಕ್ಷರು ಅರುಣ್ ಕುಮಾರ್ ಆಳ್ವ, ಕಾರ್ಯದರ್ಶಿ ಶರತ್ ಕುಮಾರ್. ಮುಂದಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀಯುತ ರಾಜೇಶ್ ಸರ್ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿದ್ದೇವೆ ಸರ್. ಶ್ರೀಯುತ ರಾಜೇಶ್ ಸರ್ ಇವರಿಂದ ಉಪಪ್ರಾಂಶುಪಾಲರಿಗೆ ಗೌರವಾರ್ಪಣೆ. ಬಹಳ ಪ್ರೀತಿಯಿಂದ ಸಂಸ್ಥೆ ಜೊತೆ ಒಡನಾಡಿದಂಥ ರಾಜೇಶ್ ಸರ್ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಕುಂಬಾರರ ಗುಡಿ ಕೈಗಾರಿಕಾ
ಸಹಕಾರಿ ಸಂಘ ಪುತ್ತೂರು ಇವರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ. ನಮ್ಮ ಜೊತೆ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಪುತ್ತೂರು ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಮಾಮಚ್ಚನ್, ಕಾರ್ಯದರ್ಶಿಗಳಾದಂಥ ಶ್ರೀಯುತ ಉದಯ್ ಸರ್ಪಮಲೆ ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಕುಂಬಾರರ ಗುಡಿ ಕೈಗಾರಿಕಾ ಸಂಘ ಪುತ್ತೂರು ಇದರಿಂದ ಅಭಿನಂದನೆಗಳು. ಕಬಕ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು ಪಾಯಲ್ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾಳೆ. ಶ್ರಾವಣ್ಯ ರೈ ತಮ್ಮ ಪೋಷಕರ ಜೊತೆಯಲ್ಲಿ ಬಂದು ಉಪಪ್ರಾಂಶುಪಾಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಕ್ಕೆ ಶಾಲಾ ಶಿಕ್ಷಣ ಇಲಾಖಾ ನೌಕರರ ಸಂಘ ಪುತ್ತೂರು ತಾಲೂಕು ಘಟಕ ಅಧ್ಯಕ್ಷರಾದಂಥ ಶ್ರೀಯುತ ಮಾಮಚ್ಚನ್, ಕಾರ್ಯದರ್ಶಿಗಳಾದಂಥ ಉದಯ್ ಸರ್ಪಮಲೆ ಮತ್ತು ಎಲ್ಲ ಸದಸ್ಯರುಗಳ ಒಡಗೂಡುವಿಕೆಯೊಂದಿಗೆ ಶಾಲಾ ಶಿಕ್ಷಣ ಇಲಾಖಾ ನೌಕರರ ಸಂಘ ಇದರ ವತಿಯಿಂದ ಶ್ರೀಯುತ ವಸಂತ್ ಸರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯ. ಈ ವರ್ಷದ ಮಹಾಸಭೆಯಲ್ಲಿ ಶ್ರೀಯುತ ಭವಾನಿ ಶಂಕರ್ ಪಾಪೆ ಮಜಲ್ ಪ್ರೌಢಶಾಲೆ ಆಗಮಿಸಿದ್ದೀರಿ ಸರ್, ಆಶೀರ್ವದಿಸ್ತಾ ಇದ್ದೀರಿ. ತಮ್ಮ ಪ್ರೀತಿಗೆ ಧನ್ಯವಾದಗಳು. ಶಾಲಾ ಶಿಕ್ಷಣ ಇಲಾಖಾ ನೌಕರರ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಗೋಪಾಲ್ ಗೌಡ ಸರ್, ಅಧ್ಯಕ್ಷರು ಮಾಮಚ್ಚನ್, ಕಾರ್ಯದರ್ಶಿಗಳು ಉದಯ್ ಸರ್ಪಮಲೆ ಮತ್ತು ಎಲ್ಲ ಸದಸ್ಯರಿಂದ ಶ್ರೀಯುತ ವಸಂತ್ ಸರ್ ಇವರಿಗೆ ಅಭಿನಂದನೆಯ ಅರ್ಪಣೆ. ನಮ್ಮ ಜೊತೆ ಶ್ರೀ ಜನಾರ್ದನ್ ಕಾರ್ಯನಿರ್ವಹಣಾಧಿಕಾರಿ ಅವರು ಕುಂಬಾರರ ಗುಡಿ ಕೈಗಾರಿಕಾ ಸಂಸ್ಥೆ ಇವರು ಉಪಸ್ಥಿತರಿದ್ದಾರೆ ಸರ್. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ನಿವೃತ್ತ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಅಪ್ಪಣ್ಣ ನಾಯ್ಕ ಸರ್, ತಮ್ಮ ಪ್ರೀತಿಯನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೇವೆ. ವೇದಿಕೆಯಲ್ಲಿದ್ದು ಸರ್ ಅನ್ನು ಅಭಿನಂದಿಸಿದ್ದೀರಿ. ನಮ್ಮ ಜೊತೆ ಶ್ರೀ ಶಿವಕುಮಾರ್ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಂಜುನಾಥ ನಗರ ಸರ್, ತಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸಿಕೊಂಡಿದ್ದೇವೆ. ಮುಂದಕ್ಕೆ ನಮ್ಮ ಸಂಸ್ಥೆಯ ಪ್ರೀತಿಯ ಹಿರಿಯ ವಿದ್ಯಾರ್ಥಿ ಅರುಣ್ ರಾಜ್ಯ ಮಟ್ಟದಲ್ಲಿ ತನ್ನ ವಿಶಿಷ್ಟ ಸಾಧನೆಯ ಮೂಲಕ ಶಾಲೆಯನ್ನು ಗುರುತಿಸುವಂತೆ ಮಾಡಿ ನಮ್ಮ ವಸಂತ್ ಸರ್ ಅತ್ಯಂತ ಪ್ರೀತಿಯ ಶಿಷ್ಯನಾಗಿ ಸದಾಕಾಲ ತನ್ನ ವಿನೂತನ ಕಾರ್ಯಚಟುವಟಿಕೆಗಳ ಮೂಲಕ ಮನೆ ಮಾತಾಗಿಬಿಟ್ಟ ಅರುಣ್ ತಮ್ಮ ಪೋಷಕರ ಜೊತೆಯಲ್ಲಿ ಬಂದು ವೇದಿಕೆಗೆ ಬಂದು ಸರ್ಗೆ ತಮ್ಮ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ. ಮುಂದಕ್ಕೆ ಶ್ರೀ ಯಾದವ ಆಚಾರ್ಯ ಮತ್ತು ನಮ್ಮ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಗೀತಾಂಜಲಿ ಇಬ್ಬರು ದಂಪತಿಗಳು ವೇದಿಕೆಗೆ ಆಗಮಿಸಿ ಪ್ರೀತಿಯ ಉಪಪ್ರಾಂಶುಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಯಾದವ ಆಚಾರ್ಯ ಪುತ್ತೂರು. ನಮ್ಮ ಜೊತೆ ಈ ಕೊಂಬೆಟ್ಟು ಪ್ರೌಢಶಾಲೆಯ ನವೀಕರಣದ ಸಂದರ್ಭದಲ್ಲಿ ನವೀಕರಣ ಸಮಿತಿಯ ಸದಸ್ಯರಾಗಿ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ ಶ್ರೀಮತಿ ಸವಿತಾ ದೇವಿ ಮತ್ತು ಶ್ರೀ ಮಧುಸೂದನ್ ತಮ್ಮ ಪ್ರೀತಿಯ ಇರುವಿಕೆಯನ್ನು ನಾವು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ತಮ್ಮ ಉಪಸ್ಥಿತಿಯನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೇವೆ. ಅವರು ವೇದಿಕೆಗೆ ಬಂದು ವಸಂತ್ ಸರ್ ಇವರನ್ನ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಯಲಕ್ಷ್ಮಿ ರೈಯವರು.
ಮುಂದಕ್ಕೆ ಇಲಾಖಾ ವತಿಯಿಂದ ಪುತ್ತೂರು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಅವರಾಗಿರುವಂಥ ಶ್ರೀಯುತ ನವೀನ್ ಸ್ಟೀಫನ್ ವೇಗಸ್ ಇವರಿಂದ ಉಪಪ್ರಾಂಶುಪಾಲರಿಗೆ ಗೌರವದ ಅರ್ಪಣೆ. ಅತ್ಯಂತ ಕ್ರಿಯಾಶೀಲ ಸಮನ್ವಯಾಧಿಕಾರಿಯವರಾಗಿ ಬಹುಕಾಲದಿಂದ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನವೀನ್ ಸ್ಟೀಫನ್ ವೇಗಸ್, ಶುಭಾಶಯದ ಮಾತುಗಳು. ಅಲ್ಲ, ನನಗೆ ಅವಕಾಶ ಕೊಡದಿದ್ದರೂ ನಾನೇ ಒಂದು ಅವಕಾಶವನ್ನು ಪಡೆದುಕೊಂಡು ಮಾತಾಡ್ತಾ ಇದ್ದೇನೆ. ಒಂದೇ ಮಾತು ಅವರಿಗೆ, ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಎಲ್ಲ ಶಿಕ್ಷಕರಿಗೆ ಯಾವುದೇ ತರಬೇತಿ ಇದ್ದರೂ ಯಾವುದೇ ಎರಡು ಮಾತಾಡದೆ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒತ್ತಡ ಇದ್ದರೂ, ಶಾಲೆಯ ಮಕ್ಕಳಿಗೆ ಸಮಸ್ಯೆ ಆಗುವುದಿದ್ದರೂ ಅವರು ನಮ್ಮ ಎಲ್ಲ ಶಿಕ್ಷಕರಿಗೆ ತರಬೇತಿಗೆ ಮತ್ತು ಯಾವುದೇ ಕಾರ್ಯಕ್ರಮಕ್ಕೆ, ನಮ್ಮಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ಆಯೋಜಿಸುವಾಗಲೂ ಅವರು ಊಟದೊಂದಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್, ಒಂದೇ ಮಾತಲ್ಲಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನಿಮ್ಮ ನಿವೃತ್ತ ಜೀವನವು ಸುಖಮಯವಾಗಲಿ ಅಂತ ಎಲ್ಲ ಪರವಾಗಿ ಆಶಿಸ್ತಾ ಇದ್ದೇನೆ. ಇಲಾಖಾ ವತಿಯಿಂದ ತಮಗೆ ಇನ್ನೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಶ್ರೀಯುತ ಯಶವಂತ್ ರೈ ಇವರಿಂದ ಮಾನ್ಯ ಉಪಪ್ರಾಂಶುಪಾಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಯಶವಂತ್ ರೈ ಇವರ ವತಿಯಿಂದ ಮುಂದಕ್ಕೆ ಯಾರಾದರೂ ವೇದಿಕೆಗೆ ಬಂದು ತಮ್ಮ ಪ್ರೀತಿಯನ್ನ ಅರ್ಪಿಸುವ ಅವಕಾಶಗಳಿದ್ದರೆ ದಯವಿಟ್ಟು ತಾವು ಬಳಸಿಕೊಳ್ಳಿ. ವಿದ್ಯಾರ್ಥಿನಿ ಅಶ್ಮಿ ಮತ್ತು ಪೋಷಕರು ವೇದಿಕೆ ಬಂದು ಅಭಿನಂದಿಸ್ತಾ ಇದ್ದಾರೆ. ಶ್ರೀಯುತ ವಸಂತ್ ಸರ್ ಪಡೆದ ಪ್ರೀತಿ ಅಗಣಿತವಾದುದು. ಮುಂದಕ್ಕೆ ಶ್ರೀಮತಿ ಹರಿಣಾಕ್ಷಿ ಮತ್ತು ಶ್ರೀ ವಸಂತ್ ಸರ್ ಇವರ ಕುಟುಂಬದ ಶ್ರೀಯುತ ಸಂಜೀವ ಮೌಲ್ಯ, ಶ್ರೀ ದುರ್ಗಾ ಪ್ರಸಾದ್ ಇವರುಗಳ ವತಿಯಿಂದ ತಮ್ಮ ಕುಟುಂಬದ ಪ್ರೀತಿಯ ಸದಸ್ಯನಿಗೆ ಅಭಿನಂದನೆಯ ಸಮರ್ಪಿಸ್ತಾ ಇದ್ದಾರೆ. ಕುಟುಂಬದ ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿ ತಮ್ಮ ವಸಂತಾಭಿವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಮುಂದಕ್ಕೆ ಶ್ರೀ ಮುಂದಕ್ಕೆ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಜಗನ್ನಾಥ ರೈ, ನಿವೃತ್ತ ಸೈನಿಕರಾಗಿರುವಂತಹ ಶ್ರೀಯುತ ಅಮ್ಮಣ್ಣ ರೈ ಇವರ ವತಿಯಿಂದಲೂ ಕೂಡ ವಸಂತ್ ಸರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಶಿವರಾಮ ಮಣಿಯಾಣಿ ತಮ್ಮ ವತಿಯಿಂದಲೂ ಕೂಡ ತಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆ ನಿವೃತ್ತ ಮುಖ್ಯ ಶಿಕ್ಷಕರುಗಳಾದಂಥ ಶ್ರೀಯುತ ನಾರಾಯಣ ಮಣಿಯಾಣಿ ಮತ್ತು ಶ್ರೀಯುತ ಜಯರಾಮ್ ರೈ ಸರ್ ತಾವು ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಪ್ರೀತಿಯಿಂದ ಗುರುತಿಸಿಕೊಂಡಿದ್ದೇವೆ. ಮುಂದಕ್ಕೆ ನಮ್ಮ ಉಪಪ್ರಾಂಶುಪಾಲರ ಕಚೇರಿಯ ಸಿಬ್ಬಂದಿಗಳಾದಂಥ ಶ್ರೀಮತಿ ರಶ್ಮಿ, ಶ್ರೀಮತಿ ರೇಷ್ಮಾ, ಶ್ರೀ ಹರೀಶ್ ಮತ್ತು ಶ್ರೀ ಸುಂದರ್ ಇವರುಗಳ ವತಿಯಿಂದ ತಮ್ಮ ಪ್ರೀತಿಯ ವಸಂತ್ ಸರ್ ಇವರಿಗೆ ಅಭಿನಂದನೆ ಸಲ್ಲಿಸುವ ಹೊತ್ತು
ಶ್ರೀಮತಿ ಹರಿಣಾಕ್ಷಿ ಇವರ ಸಹೋದರ ಶಿವದಾಸ್ ಇವರಿಂದ ಅಭಿನಂದನೆಯನ್ನು ಸಮರ್ಪಿಸುವ ಹೊತ್ತು ಶ್ರೀಯುತ ಶಿವದಾಸ್ ಇವರಿಗೆ ಧನ್ಯವಾದಗಳು. ನಮ್ಮ ಜೊತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟಿದರ ಉಪನ್ಯಾಸಕರಾದಂಥ ಶ್ರೀಯುತ ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರೆ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ಸರ್ವೇಯರ್ ಆಗಿರುವಂಥ ಮೋಹನ್ ಸರ್ ತಮ್ಮ ಪ್ರೀತಿಯನ್ನ ಅರ್ಪಿಸ್ತಾ ಇದ್ದಾರೆ. ಸರ್ ಅವರ ಸಹೋದರಿ ಸಾವಿತ್ರಿ ತಮ್ಮ ಪ್ರೀತಿಯನ್ನ ಅರ್ಪಿಸಿದ್ದಾರೆ. ಅವರ ಕುಶಾಲಪ್ಪ ತಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಬಂದು ತಮ್ಮ ಪ್ರೀತಿಯನ್ನ ಅರ್ಪಿಸ್ತಾ ಇದ್ದೀರಿ. ತಮ್ಮ ಪ್ರೀತಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಯುತ ಅಬ್ದುಲ್ ರಜಾಕ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇವರಿಂದ ಅಭಿನಂದನೆ. ಮುಂದಕ್ಕೆ ಉಪಪ್ರಾಂಶುಪಾಲರ ಕಚೇರಿಯ ಸಿಬ್ಬಂದಿಗಳಾದಂಥ ಶ್ರೀಮತಿ ರಶ್ಮಿ, ಶ್ರೀಮತಿ ರೇಷ್ಮಾ ಮತ್ತು ಬಹಳ ಅಹರ್ನಿಶಿ ದುಡಿಮೆಯ ಶ್ರೀ ಹರೀಶ್ ಮತ್ತು ಸುಂದರಣ್ಣ ಇವರುಗಳ ವತಿಯಿಂದ ಪ್ರೀತಿಯ ಅರ್ಪಣೆ. ತಮ್ಮ ಪ್ರೀತಿಯ ಉಪಪ್ರಾಂಶುಪಾಲರಿಗೆ ಧನ್ಯವಾದಗಳು. ಮುಂದಕ್ಕೆ ಪ್ರೀತಿಯಿಂದ ಚೆನ್ನಪ್ಪಣ್ಣ ಮತ್ತು ಎಲ್ಲ ಪೋಷಕರು, ಅಭಿಮಾನಿಗಳಿಂದ ಪ್ರೀತಿಯ ಅಭಿನಂದನಾ ಕಾರ್ಯ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಮತ್ತೆ ಸಹಭೋಜನದ ವ್ಯವಸ್ಥೆ ಇರುತ್ತದೆ. ವಸಂತ್ ಸರ್ ಪ್ರೀತಿಯಿಂದ ಎಲ್ಲರಿಗೂ ಸಹಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಾವೆಲ್ಲರೂ ಅದನ್ನ ಮತ್ತೆ ಸ್ವೀಕರಿಸಬೇಕು. ವೇದಿಕೆಯ ಕಾರ್ಯಕ್ರಮವು ಸಂಪನ್ನಗೊಂಡ ಬಳಿಕ ಸಹಭೋಜನ ವ್ಯವಸ್ಥೆ ಇರ್ತದೆ. ತಾವೆಲ್ಲರೂ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ತಮ್ಮ ಸಾರ್ಥಕ ವೃತ್ತಿ ಬದುಕಿನಲ್ಲಿ ಅಸಂಖ್ಯ ಅಭಿಮಾನಿಗಳ ಪ್ರೀತಿಯನ್ನ ಶ್ರೀಯುತ ವಸಂತ್ ಸರ್ ಪಡೆದಿದ್ದೀರಿ. ಹಲವಾರು ಬಹಳಷ್ಟು ವಿದ್ಯಾಭಿಮಾನಿಗಳು ತಮ್ಮ ಪ್ರೀತಿಯನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದಾರೆ. ಈ ಅಭಿನಂದನಾ ಕಾರ್ಯಕ್ರಮ ಸಂಪನ್ನಗೊಂಡ ಬಳಿಕ ಶ್ರೀಯುತ ವಸಂತ್ ಸರ್ ಇವರ 6 ವರ್ಷಗಳ ಕೊಂಬೆಟ್ಟು ಪಯಣದ ಎಲ್ಲ ಸವಿ ನೆನಪುಗಳನ್ನು ಸಾರೀಕರಿಸಿದ ವಸಂತ ಸಾಧನ ಕೃತಿಯನ್ನು ವೇದಿಕೆಯಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ವಸಂತ ಸಾಧನ ಕೃತಿಯನ್ನು ವಸಂತ್ ಸರ್ ಇವರಿಗೆ ಅರ್ಪಿಸಲಿಕ್ಕಿದ್ದೇವೆ. ಎಡಮಂಗಲ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂಥ ಅಬ್ದುಲ್ ಖಾದರ್ ಸರ್, ಮಂಜುನಾಥ ನಗರ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಶಿವಕುಮಾರ್ ಸರ್, ನಿವೃತ್ತ ಮುಖ್ಯ ಶಿಕ್ಷಕರುಗಳಾದ ನಾರಾಯಣ್ ಮಣಿಯಾಣಿ ಸರ್, ಜಯರಾಮ್ ಸರ್ ತಮ್ಮ ಪ್ರೀತಿಯನ್ನು ಅರ್ಪಿಸ್ತಾ ಇದ್ದೀರಿ. ತಮಗೆ ಧನ್ಯವಾದಗಳು. ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಶ್ರೀಮತಿ ಅರ್ಚನಾ ತಮ್ಮ ಪ್ರೀತಿಯನ್ನು ಸರ್ಗೆ ಸಲ್ಲಿಸ್ತಾ ಇದ್ದಾರೆ. ಜೊತೆಯಲ್ಲಿ ಎಲ್ಲ ಪೋಷಕ ವೃಂದದವರು, ವಿದ್ಯಾರ್ಥಿಗಳು
ವಿದ್ಯಾಭಿಮಾನಿಗಳು ತಮ್ಮ ಪ್ರೀತಿಯನ್ನು ಸಮರ್ಪಿಸ್ತಾ ಇದ್ದೀರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ ಎಲ್ಲ ಉಪನ್ಯಾಸಕ ವೃಂದದವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ ಉಪನ್ಯಾಸಕ ವೃಂದದವರಿಂದ ನಮ್ಮ ಉಪಪ್ರಾಂಶುಪಾಲರಿಗೆ ಅಭಿನಂದನೆಯ ಸಮರ್ಪಣೆ. ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟಿದರ ಉಪನ್ಯಾಸ ವರ್ಗದವರು ವೇದಿಕೆಯಲ್ಲಿದ್ದಾರೆ. ತಾವು ತಮ್ಮ ಪ್ರೀತಿಯನ್ನು ಸಮರ್ಪಿಸ್ತಾ ಇದ್ದಾರೆ. ನಿರಂತರವಾಗಿ ಈ ವಸಂತಾಭಿವಂದನಂ ಕಾರ್ಯಕ್ರಮದಲ್ಲಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದಂಥ ಎಲ್ಲ ಅಭಿಮಾನಿಗಳಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಜೊತೆಯಲ್ಲಿ ಇಡೀ ಕಾರ್ಯಕ್ರಮವು ಸುದ್ದಿ ಯೂಟ್ಯೂಬ್ ಚಾನೆಲ್ ಮೂಲಕ ಲೈವ್ ಆಗಿ ಪ್ರಸಾರಗೊಳ್ತಾ ಇದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯ ಬೆಂಬಲವನ್ನು ಸುದ್ದಿ ಪತ್ರಿಕೆಯವರು ನೀಡಿದ್ದಾರೆ. ಅವರ ಪ್ರೀತಿ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆಯಲ್ಲಿರುವಂಥ ಅಭಿನಂದನಾ ಮಂಟಪವನ್ನು ತೆರವುಗೊಳಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮುಂದಕ್ಕೆ ದಯವಿಟ್ಟು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ತಮ್ಮ ಆಸನದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪರಂಪರೆಯ ವಿದ್ಯಾಸಂಸ್ಥೆಯಾಗಿರುವ ಈ ಬೋರ್ಡ್ ಹೈಸ್ಕೂಲ್ನ ಚುಕ್ಕಾಣಿ ಹಿಡಿದ ಕ್ಷಣದಿಂದ ಪ್ರತಿ ದಿನವನ್ನು ವಸಂತವಾಗಿಸಿ, ಪ್ರತಿ ವಸಂತದಿ ಪ್ರೀತಿ ಭಾವವನ್ನು ಅನಂತವಾಗಿಸಿ, ವಸಂತ ವರ್ಷಗಳನ್ನು ಸಾಧನಾ ವರ್ಷವೆಂದು ಅನ್ವರ್ಥವಾಗಿಸಿದ ವಸಂತ ವೈಭವದ ದಿನಗಳ ಸವಿ ನೆನಪುಗಳ ಸಾಕ್ಷಿ ಹೊತ್ತಗೆ ವಸಂತ ಸಾಧನ ಈ ಕೃತಿಯನ್ನು ಅನಾವರಣಗೊಳಿಸಿ ವಸಂತರಿಗೆ ಅರ್ಪಿಸಲಿದ್ದಾರೆ ನಮ್ಮೆಲ್ಲರ ಪ್ರೀತಿ ಅಭಿಮಾನದ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದ ಡಾಕ್ಟರ್ ಎಚ್ ಮಾಧವ್ ಭಟ್ ಮತ್ತು ಶಾಲಾ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ ಗೋಪಾಲ್ ಗೌಡ ಸರ್, ಮಾಜಿ ನಗರಸಭಾ ಸದಸ್ಯರಾದ ಪಿ ಜಿ ಜಗನ್ನಿವಾಸ ರಾವ್, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರುಗಳು, ದಯವಿಟ್ಟು ತಾವು ವೇದಿಕೆಗೆ ಬಂದು ವಸಂತ ಸಾಧನಾ ಕೃತಿಯನ್ನು ಬಿಡುಗಡೆ ಮಾಡಬೇಕು. ಆ ಮೂಲಕ ನಮ್ಮ ಪ್ರೀತಿಯ ಉಪಪ್ರಾಂಶುಪಾಲರು ಈ ಸಂಸ್ಥೆಯಲ್ಲಿ ಕಳೆದ ಪ್ರತಿ ಕ್ಷಣಗಳ ನೆನಪುಗಳು ಸದಾ ಅಜರಾಮರವಾಗಿ ಉಳಿಯುವಂತೆ ಮಾಡುವಲ್ಲಿ ಈ ಕೃತಿಯ ಪ್ರಯತ್ನ. ವಸಂತ ಸಾಧನ ಕೃತಿಯನ್ನ ಬಿಡುಗಡೆ ಮಾಡಿ ಅದನ್ನು ನಮ್ಮ ಪ್ರೀತಿಯ ಉಪಪ್ರಾಂಶುಪಾಲರಿಗೆ ಸಮರ್ಪಿಸುವ ಕ್ಷಣ. ಸಮಯದ ಅರಿವೆಂಬುದು
ಇಲ್ಲದೆ ರಾತ್ರಿ ಹಗಲು ಶಾಲೆಯ ಹಿತವನ್ನೇ ಬಯಸಿ ದುಡಿದ ನಿಜಾರ್ಥದ ಶಿಕ್ಷಣ ಸಂತ ಶ್ರೀಯುತ ವಸಂತ್ ಸರ್ ಇವರಿಗೆ ಅವರ ಸಂಸ್ಥೆಯಲ್ಲಿ ಕಳೆದ ದಿನಗಳ ನೆನಪು ಸದಾ ಇರಲಿ ಎನ್ನುವ ಭಾವದೊಂದಿಗೆ ವಸಂತ ಸಾಧನ ಕೃತಿಯನ್ನ ಅರ್ಪಿಸ್ತಾ ಇದ್ದೇವೆ. ಈ ವಸಂತಾಭಿವಂದನೆಯ ಈ ಕ್ಷಣದಲ್ಲಿ ಬಹುಶಃ ನಿನ್ನೆ, ಇವತ್ತು 30 ತಾರೀಕಾದರೆ ನಿನ್ನೆ 29 ತಾರೀಕು, ನಿನ್ನೆ ದಿವಸ ಕೂಡ ಸುಮಾರು 2 ಗಂಟೆಗಳ ಕಾಲ ಶಿಕ್ಷಕರ ಸಭೆಯನ್ನ ನಡೆಸಿ ಇಡೀ ಶೈಕ್ಷಣಿಕ ವರ್ಷದ ಇಡೀ ರೂಪುರೇಷೆಯನ್ನ ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಮಾಡಿ ಆ ಮೂಲಕ ತಾನು ನಿವೃತ್ತಿ ಹೊಂದಿದರೂ ಶಾಲೆ ನಿರಂತರವಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಯಬೇಕೆನ್ನುವಂಥ ಮಾರ್ಗದರ್ಶನ ನೀಡಿದ್ದೀರಿ. ಆ ಫೋಟೋ ಕೂಡ ಈ ಪುಸ್ತಕದಲ್ಲಿ ದಾಖಲಾಗಿದೆ. ಕೊನೆಯ ದಿನದ ಹಿಂದಿನ ದಿವಸದವರೆಗಿನ ಎಲ್ಲ ಸವಿ ನೆನಪುಗಳು ಈ ಪುಸ್ತಕದಲ್ಲಿ ಅಚ್ಚಾಗಿ ಬಂದಿದ್ದು ತಮಗೆ ನೆನಪಾಗಿ ತಮ್ಮ ಜೊತೆ ಇರಬೇಕೆನ್ನುವಂಥ ಸದ್ಭಾವದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಪುಸ್ತಕದ ಹಿಂದಿನ ರಕ್ಷಾಪುಟದಲ್ಲಿ ಸಂಸ್ಥೆಯ ಸಾಲು ಕಂಬಗಳ ಫೋಟೋ ಇದೆ. ಅದರಲ್ಲಿ ಒಂದು ಕಂಬದಲ್ಲಿ ವಸಂತ್ ಸರ್ ಇದ್ದಾರೆ. ಈ ಸಂಸ್ಥೆಯ ಆಧಾರ ಸ್ತಂಭವಾಗಿ ಈ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸಿದ್ದೀರಿ. ಮತ್ತೆ ಈ ಆಧಾರ ಸ್ತಂಭವು ನಮ್ಮ ಶಾಲೆಗೆ ಮತ್ತೆ ಮತ್ತೆ ಒದಗಿ ಬರಲಿ ಎಂಬ ಭಾವದೊಂದಿಗೆ ವಸಂತ ಸಾಧನ ಕೃತಿಯನ್ನು ತಮಗೆ ಅರ್ಪಿಸ್ತಾ ಇದ್ದೇವೆ ಸರ್. ಪಾಲ್ಗೊಂಡಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಿದ್ದೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬನ್ನಿ ಕನಸುಗಳೇ ಬನ್ನಿ, ನೀವೆಲ್ಲ ನನ್ನೆಡೆಗೆ ಹರಿಯ ಬನ್ನಿ, ಅರಿತು ನನ್ನ ಭಾವನೆಗಳ ಬೆರೆತು ಒಂದಾಗಲು ಬನ್ನಿ. ತಾಯಿಯ ಪ್ರೀತಿ ತೋರಿದಿರಿ, ತಂದೆಯ ಮಮತೆ ಬೀರಿದಿರಿ, ಅಣ್ಣನ ಅಕ್ಕರೆಯನ್ನು ಸೇರಿಸಿದಿರಿ. ನೋವ ಕಳೆದು ನಗುವ ಸುರಿದು ಅಳಲು ಹೋಗಿ ಕೊರಳು ತೂಗಿ ನಿಶೆ ಇಳಿದು ಉಷ ಬೆಳಗುವಂತೆ ಜ್ಞಾನದ ಬೆಳಕನ್ನು ನೀಡಿ ಬೆಳಗಿದವರು ತಾವು ಸರ್. ನಿರ್ವ್ಯಾಜ್ಯ ವೃತ್ತಿ ಬದುಕಿನ ಸಂಧ್ಯಾಕಾಲದ ಸಾರ್ಥಕ್ಯತೆಯೆಡೆಗಿನ ಈ ಹಂತದಲ್ಲಿ ತಮ್ಮ ವೃತ್ತಿ ಬದುಕಿನ ಪುಟಗಳನ್ನು ತೆರೆದು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ವಸಂತ್ ಸರ್. ಪ್ಲೀಸ್ ಸರ್. ನಾನು ನಂಬಿದ ದೈವ ದೇವರುಗಳನ್ನು ಮನಸಾರ ಸ್ಮರಿಸುತ್ತಾ, ಸ್ಥಳ ಸಾನ್ನಿಧ್ಯ ಮಾಲಿಂಗೇಶ್ವರ ದೇವರಿಗೆ ಪಡಮಾಡುತ್ತಾ, ಗುರು ಹಿರಿಯರಿಗೆ ನಮಿಸುತ್ತಾ, ಆಗಮಿಸಿದಂಥ ಎಲ್ಲ ನನ್ನ ಆಪ್ತರು, ಹಿತೈಷಿಗಳು, ಸ್ನೇಹಿತರು, ಅಣ್ಣಂದಿರು, ಸಹೋದರ ಸಹೋದರಿಯರು, ಭಾವಂದಿರು, ಊರು ಪರ ಊರಿಂದ ಬಂದಂಥ ಎಲ್ಲ ಮಹನೀಯರೇ, ವೇದಿಕೆಯ ಮೇಲ್ಭಾಗದಲ್ಲಿದ್ದಂಥ ಮಾನ್ಯ ಅಧ್ಯಕ್ಷರೇ, ನನ್ನ ಪೂಜ್ಯನೀಯ ಗುರುಗಳಾದಂಥ ಮಾಧವ್ ಸರ್ ಅವರೇ, ಮಾನ್ಯ ಪ್ರಾಂಶುಪಾಲರೇ, ಈ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಸ್ಥಳೀಯ ಜನಪ್ರತಿನಿಧಿ ಅಂತ PG ಜಗನ್ನೇಶ್ ಸರ್ ಅವರವರೇ, BSc ಕೋಆರ್ಡಿನೇಟರ್ ಆದಂಥ ನವೀನ್ ವೇಗಸ್ ಸರ್ ಅವರೇ, ಸಹ ಶಿಕ್ಷಕರ ಸಂಘದ ಪುತ್ತೂರು ಅದೇ ರೀತಿ ಕಡಬ ತಾಲೂಕಿನ ಅಧ್ಯಕ್ಷರಾದಂಥ ಮಾಮಚಂದ್ ಸರ್ ಅವರೇ, ಶಾಂತರಾಮ್ ಓಡ್ಲ ಸರ್ ಅವರವರೇ, ನಿವೃತ್ತರಾದಂಥ ನನ್ನ ಎಲ್ಲ ಅಣ್ಣಂದಿರಾದಂಥ ಮುಖ್ಯ ಶಿಕ್ಷಕರೇ, ಪ್ರಸ್ತುತ ಕಾರ್ಯನಿರ್ವಹಿಸ್ತಿರೋಂಥ ಬೇರೆ ಬೇರೆ ಸಂಸ್ಥೆಯಲ್ಲಿದ್ದಂಥ ಮುಖ್ಯ ಶಿಕ್ಷಕರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಜಾಸ್ತಿ ಮಾತನಾಡಬೇಕಂತ ಇದ್ದೆ, ಮಾತಾಡಿದ್ರೆ ಒಂದು 2 ಗಂಟೆ ಮಾತನಾಡ್ಬೋದು, ಮಾತಾಡೋದಿಲ್ಲ, 1-2 ಮಾತಲ್ಲಿ ನಿಲ್ಲಿಸ್ತೇನೆ. ಯಾಕಂದರೆ ಸಮಯದ ಅಭಾವ. ಯಾಕಂದರೆ ನಾವು 12 ಗಂಟೆಗೆ ಮಕ್ಕಳಿಗೆ ಊಟ ಕೊಡಬೇಕು, 1 ಗಂಟೆಗೆ ನಮ್ಮ ಊಟ ಸ್ಟಾರ್ಟ್ ಮಾಡಬೇಕು, ನಮ್ಮ ಟೈಮ್ ಶೆಡ್ಯೂಲ್ಡು. ಅದಕ್ಕೆ ಲೋಪ ಆಗಬಾರ್ದು. ನಾನು ಯಾವುದೇ ಕಾರಣಕ್ಕೂ ಸಮಯ ವಿಳಂಬ ಮಾಡುವಲ್ಲ, ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗಬೇಕಂದ್ರೆ ಆಡಲೇಬೇಕು. PG ಜಗನ್ನೇಶ್ ಸರ್ ಅವ್ರಿಗೆ ಗೊತ್ತು, ನಾವು ಸಭಾ ಕಾರ್ಯಕ್ರಮ ಮಾಡೋದಂದ್ರೆ ಇಷ್ಟೊತ್ತಿಗೆ ಮಾಡೋದಂದ್ರೆ ಮಾಡಲೇಬೇಕು, ಯಾವುದನ್ನು ವೆಯ್ಟ್ ಮಾಡುವಾಗಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ವೆಯ್ಟ್ ಮಾಡಲೇಬೇಕಾಗ್ತದೆ, ಮಾಡ್ತೇವೆ. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಯಾವುದೇ ಲೋಪ ಆಗದಾಗಿ ಮುಗಿಸುವಂತ ಇದ್ದೇನೆ.
ಶಿಕ್ಷಕ ವೃತ್ತಿ ಹೇಗೆ ಬಂದಂತ ಆ ದೇವರೇ ಬಲ್ಲ. ವಿಜ್ಞಾನದಲ್ಲಿ ಟಾಪ್ ಮಾರ್ಕ್ ಇತ್ತು, ಮ್ಯಾಥ್ಸಲ್ಲಿ 100 ತೆಗಿಸ್ತಾರೆ. ನಾರಾಯಣ ಭಟ್ ಹೇಳ್ವರು ವಸಂತ 100ರಲ್ಲಿ 100 ಮಾರ್ಕ್ ತೆಗಿತಾನೆ ಮುಂದಕ್ಕೆ ಹೋಗ್ತೆ ಅಂತ. ನನ್ನ ಕ್ಲಾಸ್ಮೇಟ್ ಒಬ್ಬರು ರಮೇಶ ಇದ್ದ. ರಮೇಶ ಮತ್ತು ನನಗೆ ಕಾಂಪಿಟಿಷನ್, ಸ್ಟಡಿಯಲ್ಲಿ ಕಾಂಪಿಟಿಷನ್. ಅವ ಸೈಂಟಿಸ್ಟ್ ಆಗಿದ್ದಾನೆ ಸರ್. ಮೊನ್ನೆ ಕಾಲ್ ಮಾಡಿದ ರಮೇಶ, ಕಾಲ್ ಮಾಡಿದ, ವಸಂತ ಬೇಗ ರಿಟೈರ್ಡ್ ಆಗ್ತಿದ್ಯಾ, ನನಗೆ ಇನ್ನೂ 2 ವರ್ಷ ಉಂಟಪ್ಪ ಅಂತ. ಸರಿ, ಅವ ಬೇರೆ ಕಡೆ ದೊಡ್ಡ ಒಂದು ಸೈಂಟಿಸ್ಟ್ ಹುದ್ದೆ. ಆ ಇಬ್ಬರು ನನಗೆ ಮತ್ತು ಅವರಿಗೆ ಕಾಂಪಿಟಿಷನ್. ನನ್ನ ಮಾನ್ಯ ಗುರುವೃಂದ 3 ಜನರನ್ನು ನಾವು ವೇದಿಕೆಯಲ್ಲಿ ಅವರನ್ನು ಕಾಣಬೇಕಂತ ಆಸೆ ಇತ್ತು. ಪ್ರಾಥಮಿಕ ನನಗೆ ಟೀಚರ್ ಆದಂಥ ಶಾರದಾ ಟೀಚರ್ ಅವರು, ನಾನು 3ನೇ ಕ್ಲಾಸಲ್ಲಿರುವಾಗ ಶಾಲೆಗೆ ಬಂದರು. ಆಗ ನಮ್ಮ ಹೆಡ್ ಮಾಸ್ಟರ್ ಇದ್ದರು CC ಆಲ್ವರು. ಒಬ್ಬರು ಟೀಚರ್ ಬರ್ತಾರೆ, 3 ಕಣ್ಣಿನ ಟೀಚರ್ ಅಂತ. ನಾವು ಬಂದ ಕೂಡಲೇ ನೋಡಿದೆ, ಈ ಟೀಚರ್ಗೆ 3 ಕಣ್ಣು ಎಲ್ಲಿ ಅಂತ. ಅಂದರೆ ಅಷ್ಟು ಚಾಕಚಕ್ಯದ ನೋಡ್ಕೊಳ್ಳುತ್ತೆ. ಈಗಲೂ ಕೂಡ ನಾನು ಅವ್ರ ಹತ್ತಿರ ಹೋಗ್ಲಿಕ್ಕೆ ಹೆದರ್ತಾರೆ. ಅವ್ರ ಹತ್ತಿರ ಬಂದು ನನ್ನ ಸ್ಟೂಡೆಂಟ್ ನನ್ನ ವಸಂತ ಅಂತ ಸೆಲ್ಫಿ ತೆಗಿತಾರೆ. ಅವರಿಗೆ ನನಗೆ ಹತ್ತಿರ ಹೋಗ್ಲಿಕ್ಕೆ ಭಯ ಆಗ್ತದೆ. ಅವರು ಬರುವವರು ಕಾರಣಾಂತರದಿಂದ ಅವರ ಕುಟುಂಬದ ಕಾರ್ಯಕ್ರಮ ಎತ್ಕೊಂಡು ಬರಲಿಕ್ಕಾಗಿಲ್ಲ, ನಿನ್ನ ಮನೆಗೆ ಬಂದು ನಿನ್ನ ಆಶೀರ್ವದಿಸಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಫೋನ್ ಮಾಡಿದರು. ಅದೇ ರೀತಿ ಹೈಸ್ಕೂಲಿಗೆ ಬರುವಾಗ ಬೇರೆ ಬೇರೆ ಗುರುವೃಂದವರಿದ್ದರು. ಕೆಲವರೊಂದು ಈಗ ಪ್ರಸ್ತುತ ಇಲ್ಲ, ದೈವಾಧೀನರಾಗಿದ್ದಾರೆ. ಆದರೆ ಇರುವಂಥ ಒಬ್ಬರು ಟೀಚರ್ ಶಿವರಾಮ್ ಅವರು ಬರುವವರು. ಆದರೆ ಅವರು ಕೂಡ ಆ ನಿರೀಕ್ಷೆ ಬರಲಿಕ್ಕಾಗಿಲ್ಲ. ಸದ್ಯ ನಾನು ಎಲ್ಲರ ಸಮ್ಮುಖದಲ್ಲಿ ಶ್ರೀಯುತ ಮಾಧವ್ ಭಟ್ ಸರ್ ಒಬ್ಬರು ನನಗೆ ಪದವಿ ಪೂರ್ವ ಶಿಕ್ಷಣಕ್ಕೆ, ಆದರೆ ಅವರು ಪ್ರಾಂಶುಪಾಲರಾಗಿರುವಾಗ ನಾನು ಆ ಸಂಸ್ಥೆಯಲ್ಲಿ ಇರಲಿಕ್ಕೆ ಆಗಿಲ್ಲ. ನನಗೆ ಇಂಗ್ಲೀಷ್ ಟೀಚರ್ ಆಗಿದ್ದರು. ನಾನು ಪ್ರೈಮರಿ ಹೈಸ್ಕೂಲ್ನಲ್ಲಿ ಇದ್ದಾಗ ಸರ್ ನಮಸ್ತೆ ಅಂತ ಹೇಳೋರು. ಅವ್ರು ಎಷ್ಟು ಫ್ರೆಂಡ್ಶಿಪ್ ಅಂದರೆ ಒಬ್ಬರು ಉಪನ್ಯಾಸಕರು, ಒಂದು ಲೆಕ್ಚರ್ಸ್ ಹೇಗೆ ಇರಬೇಕಂತ ನಾನು ಅವ್ರಿಗೆ ಕಲ್ಕೊಂಡೆ. ಅಂದರೆ ದೊಡ್ಡ ಕ್ಲಾಸಿನ ಮಕ್ಕಳನ್ನು ಯಾವ ರೀತಿ ನಾವು ನೋಡ್ಕೊಳ್ಬೇಕಂತ. ಚಿಕ್ಕ ಪ್ರಾಥಮಿಕ ಆದರೆ ನಾವು ನಮಸ್ತೆ ಅಂದರೆ, ನೆಕ್ಸ್ಟ್ ಒಂದಕ್ಕೆ ಹೈಸ್ಕೂಲ್ ಆದರೆ ನಾವು ಸ್ವಲ್ಪ, ನನಗೆ ಇಡೀ ಪುತ್ತೂರು ತಾಲೂಕಲ್ಲಿ ಪ್ರಚಲಿತ ಆಗಿದೆ ಶಿಸ್ತಿನ ಮಾಸ್ಟರ್ ಅಂತ, ಸ್ಟ್ರಿಕ್ಟ್ ಮಾಸ್ಟರ್ ಅಂತ ಇಡೀ ಪ್ರಚಲಿತ. ನಮ್ಮ ತುಂಬ ಹೆಮ್ಮೆಯಿಂದ ಸ್ವೀಕರಿಸ್ತೇನೆ ಸ್ಟ್ರಿಕ್ಟ್ ಮಾಸ್ಟ್ರಿ. ಆದರೆ ಅದು ತರಗತಿ ಕೋಣೆ ಒಳಗೆ ಹೋದಾಗ, ತರಗತಿ ಹೊರಗೆ ಬಂದಾಗ ನನ್ನ ಸ್ನೇಹಿತರು ನನ್ನ ಮನೆಯವರಾಗಿ ಗುರುತಿಸ್ತೇನೆ. ಅದಕ್ಕೆ ಸಾಕ್ಷಿ ಎಂಬಂತೆ ನಾನು ಗೌರವ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾಗ ಧರ್ಮಸ್ಥಳ ಹೈಸ್ಕೂಲ್ ಗಣೇಶ ಎಂಬಂಥ ಹುಡುಗ ಬಂದಾನೆ. ಅಲ್ಲಿಂದ ನನ್ನನ್ನು ಬೀಳ್ಕೊಡೆ ಮಾಡುವಾಗ ಹಾರಾರ್ಪಣೆ ಮಾಡಿದ ಅವನೇ ಗಣೇಶ, ಅಲ್ಲಿದ್ದಾನೆ. ಥ್ಯಾಂಕ್ ಯು ಗಣೇಶ. ತುಂಬ ವರ್ಷದ ಹಿಂದೆ 1993ನೇ ಇಸ್ವಿಯಲ್ಲಿ ಅವನ ಸ್ಟೂಡೆಂಟ್ ಆಗಿದೆ. ಈಗ ವೈದ್ಯಕೀಯ ವೃತ್ತಿಯಲ್ಲಿದ್ದೇನೆ. ರಜೆ ಮಾಡಿಯಾದರೂ ಬರಬೇಕಂತ ಹೇಳ್ತೇನೆ. ನನ್ನನ್ನು ಸೆಂಡಪ್ ಮಾಡುವಾಗ ಈಗಲೂ ನನ್ನ ಕಣ್ಣ ಮುಂದೆ ಉಂಟು, ಗಣೇಶ ನೀನು ನನಗೆ ಒಂದು ಹಾರಾರ್ಪಣೆ ಮಾಡಿದ್ದು. ನನ್ನ ವಿಜ್ಞಾನ ಟೀಚರ್ ಅಂತ ಆ ಒಂದು ಏನೋ ಮಲ್ಲಿಗೆ ಹಾರ ತಂದಾಗಿ ಹಾರಾರ್ಪಣೆ ಮಾಡಿದ್ದ, ಈಗಲೂ ನೆನಪುಂಟು. ಆನಂತರ ಬೇರೆ ಬೇರೆ ಕಡೆ ಹೋದೆ. ನಾನು ಪ್ರಾಂತ್ಯಕ್ಕೆ ಹೋಗಿರ್ಬೋದು, ಮೊನ್ನೆ ಕಾವಂದರಿಂದ ಆಶೀರ್ವಾದ ಪಡ್ಕೊಂಡು ಪ್ರಾಂತ್ಯಕ್ಕೆ ಹೋದೆ. ಬೇರೆ ಬೇರೆ ಮಕ್ಕಳನ್ನ ಕಂಡೆ ಅಲ್ಲಿ. ಆನಂತರ 22 ವರ್ಷ ಪಾಪೆ ಮಜಲಲ್ಲಿ ನನ್ನ 2ನೇ ಮನೆ ಅಂದರೆ ಪಾಪೆ ಮಜಲು ಕೊಂಬೇಟನ್ನು 2ನೇ ಮನೆ ಮಾಡಬೇಕಿತ್ತು. ಆದರೆ ನನಗೆ ಟೈಮ್ ಸಿಕ್ಕಿಲ್ಲ, ಕೇವಲ 6 ವರ್ಷ. ಅಲ್ಲಿ 22 ಇಯರ್ಸ್ 22 ವರ್ಷ ಆ ಸಂಸ್ಥೆಯಲ್ಲಿದ್ದ ಕಾರಣ ನನಗೆ 2ನೇ ಮನೆ ಅಂದರೆ ಪಾಪೆ ಮಜ್ಜಲು. ಈಗಲೂ ಅಂಥದ್ದೇ ಬಾಂಧವ್ಯ ಉಂಟು. ಮಾನ್ಯ ಅಮ್ಮೇನರಾಯವರು ಇಲ್ಲಿದ್ದಾರೆ. ನನಗೆ ಅಲ್ಲಿ ಉಳ್ಳಿಕ್ಕೆ ಕಷ್ಟ ಆದಾಗ ಈಡೆಬಲ್ಲೆ ಮುಲ್ಪ ಜಾಗ ಉಂಟಂತ ಅಲ್ಲಿ ನನ್ನ ಮಗಳು ಅಲ್ಲಿ ಡೆರಿವಲ್ ಆದ್ದು, ಅದೇ ಅವರ ಚಿಕ್ಕದಾದ ಒಂದು ಹಟ್ಟಿಯಲ್ಲಿ. ಆದರೆ ಅವರು ಈಗಲೂ ನೆನಪಿಟ್ಟುಕೊಂಡಿದ್ದಾರೆ. ಈ ರೀತಿ ಪಾಪೆ ಮಜ್ಜಲ್ ಅಂದರೆ ಆ ರೀತಿ ನನಗೆ ಅಚ್ಚುಮೆಚ್ಚಿನ ಬಾಂಧವ್ಯ ಇಟ್ಟುಕೊಂಡಿದ್ದೇನೆ. ಅಲ್ಲಿ ಬೇರೆ ಬೇರೆ ಸ್ಟೂಡೆಂಟ್ಸ್ ನನಗಿಂತ ಮೇಲ್ಮಟ್ಟಕ್ಕೆ ಹೋದರು. ಮೊನ್ನೆತ್ತಷ್ಟೇ ಒಬ್ಬ ತಹಕಾಲಿಲ್ ಅಂತ ಅವ ಜಡ್ಜ್ ಆದ, ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ ಆದ, ನನಗಿಂತ ಉನ್ನತ ಮಟ್ಟಕ್ಕೆ ಹೋದ. ತುಂಬ ಖುಷಿ ಆಯಿತು. ಕೆಲವೊಂದು ಮಕ್ಕಳಿಗೆ ಮಾಸ್ಟರ್ ಡಿಗ್ರಿ ಆದರೂ ಅಥವಾ PhD ಡಿಗ್ರಿ ಆದರೂ ಅದೇ ರೀತಿ ಎಲ್ಲ ಆದಾಗ ನನಗೆ ತುಂಬ ಹೆಮ್ಮೆ ಆಗ್ತುಂಟು, ನನಗಿಂತ ಮೇಲಿನ ಮಟ್ಟಕ್ಕೆ ಹೋದ್ರು ಅಂತ. ಆದರೆ ಅಲ್ಲಿ ನಾನು ಸ್ಟ್ರಿಕ್ಟ್ ಅಂದರೆ ತುಂಬ ಸ್ಟ್ರಿಕ್ಟ್ ಇದ್ದೆ. ಪಾಸ್ ಆಗಿದ್ರೆ ಆಗಲೇಬೇಕು, ಒಂದು ಓದಲೇಬೇಕು. ಅಂದರೆ ಹೆತ್ತವರು ಅಷ್ಟು ಸಪೋರ್ಟ್ ಇತ್ತು. ಎಂಚಿನ ಬಣ್ಣ ಮನ್ಪಲ ಮಾಸ್ಟರ್ ಜೋಕ್ಲೆ ಓದಲ್ಲ ಅಂತ. ಆ ರೀತಿ ಪಾಪೆ ಮಂಜಲ್ಲಿ ಆ ರೀತಿ ಅದ್ದು ಬಸ್ತಲ್ಲಿ ಇಟ್ಕೊಂಡಿದ್ದೆ ಮಕ್ಕಳನ್ನು. ಆದರೆ ಅಷ್ಟೇ ಪ್ರೀತಿ ಇಟ್ಕೊಂಡವರು. ನನಗೆ ಅಲ್ಲಿ ಬೇರೆ ಬೇರೆ ಹೆಸರಿತ್ತು. ನನ್ನನ್ನು ಏನವರು ಫೇವ್ರೇಟ್ ಸರ್, ಅದು FS ನಂಗೆ ಗೊತ್ತಿಲ್ಲ. ನೀವು ನಮ್ಮ FS ಅಂತ ಹೇಳಿದ್ರಿ, ಏನಂತ ಕೇಳಿದೆ ಮಕ್ಕಳು. ನಮ್ಮ ಫೇವ್ರೇಟ್ ಸರ್ ಅಂದರೆ ಏನು ನನಗೆ ಯಾಕೆ ಗೊತ್ತಿರಲಿಲ್ಲ. ಮತ್ತೊಂದು ಸ್ಟೂಡೆಂಟ್ ಅಲ್ಲಿ ಸೆಂಡಪ್ ಆಗುವಾಗ ನನಗೆ ತಂದೆ ಸ್ಥಾನ ಕೊಟ್ಟರು. ತಂದೆ ಅಂತೆ ಗಡಗಿಸೋದು, ಜೋರು ಮಾಡೋದು, ಆನಂತರ ಅಷ್ಟೇ ಪ್ರೀತಿ ತೋರುವರಂತ. ಆ ರೀತಿ ಆ ಭಾವನೆಯಿಂದ ನನ್ನ ಮಕ್ಕಳನ್ನ ನೋಡಿದ್ದೆ. ಈ ಕೊಂಬೇಟು ಶಾಲೆಗೆ ಬರಲಿಕ್ಕೆ ನಿಜವಾಗಿ ನನಗೆ ಕೊಂಬೇಟು ಆಸೆಟ್ಟು ಬಂದ ಅಲ್ಲ ಸರ್.
ಆಸುಪಾಸಲ್ಲಿದ್ದ ಎಲ್ಲ ತಾಲೂಕು ಬಂಟ್ವಾಳ, ಸುಳ್ಯ, ಬೆಳ್ತಂಗಡಿ ಎಲ್ಲ ಹೈಸ್ಕೂಲ್ ಸುತ್ತಾಡಿಕೊಂಡು ಬಂದೆ. ನನ್ನ ಧರ್ಮಪತಿಗಳು ಬಂದರು, ಪೊತ್ತೂತು ಬರ್ಕ ಶಾಲೆ ಅಂತೇಳಿ. ಎಲ್ಲ ಶಾಲೆ ಸುತ್ತಾಡಿದೆವು. ಲಾಸ್ಟಿಗೆ ಅಲ್ಲಿ ಆ ಶಾಲೆಯೆಲ್ಲ ಬೇರೆಯವ್ರ ಆಯ್ಕೆ ಆಯಿತು. ಆ ನಂತರ ನಾನು ದೃಢ ನಿರ್ಧಾರ ಮಾಡಿದೆ, ಚಿಕ್ಕ ಶಾಲೆ ಆದರೆ ನಾವು ಮುಂದಕ್ಕೆ ಅಲ್ಲಿ ಮೀಟಿಂಗ್ ಹೋದಾಗ ಅಲ್ಲಿ ಮಕ್ಕಳು 20 ಇರೋದು, 30 ಇರೋದು, 9 ಸ್ಟಾಪ್ ಇದ್ದೀರ, ಎಷ್ಟು ಲಕ್ಷಗಟ್ಟಲೆ ದುಡ್ಡು ನಿಮಗೆ ವ್ಯಯ ಮಾಡ್ತಾ ಸರ್ಕಾರ, ಮಕ್ಕಳಿರೋದು ಅಷ್ಟು. ಆ ಒಂದು ಲೋಪದಿಂದ ವಿಮುಕ್ತ ಆಗ್ಬೋದಲ್ಲ ಕೊಂಬೆಟ್ಟು ಶಾಲೆ ಬಂದರೆ. ಎಲ್ಲ ಮುಖ್ಯ ಶಿಕ್ಷಕರಿದ್ದಾರೆ ಇಲ್ಲಿ, ಎಲ್ಲ ಅವರಿಗೆ ಅದೇ ಲೋಪ ಏನಂದರೆ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ. ನಮಗೆ ಮಾಲಿಂಗೇಶ್ವರನ ಕೃಪೆಯಿಂದ ಇಲ್ಲಿಯ ಸ್ಥಳಸ್ಥಾನದಿಂದ ಮಕ್ಕಳ ಕೊರತೆ ಆಗಲಿಲ್ಲ. ಪ್ರತಿ ವರ್ಷ SLC 270ರಿಂದ ಜಾಸ್ತಿ ಬರುವಂಥದ್ದು. BO ಅವರು ಕೂಡ ಫಲಿತಾಂಶ ಬರುವಾಗ ಮೊದಲು ನಾನು ಬಂದಾಗ ಅಲ್ಲಿ HMS ಮೀಟಿಂಗ್ ಆಗುವ ಫಸ್ಟ್ ಕೊಂಬೆಟ್ಟನ್ನು ನಿಲ್ಲಿಸುವರು. ತಲೆ ತಗ್ಗಿಸೇ ಬರಬೇಕಿತ್ತು ನಾನು. ಫಲಿತಾಂಶ ಅಷ್ಟೇ ಇತ್ತು. 1-2 ವರ್ಷ ನಾನು ಇಲ್ಲಿದ್ದ ಪರಿಸರವನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ನನಗೆ ವಿಳಂಬ ಆಯಿತು. ಬಂದ ಕೂಡಲೇ ಇಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಮಾನ್ಯ ಜಗನ್ನೀಶ್ ಅವರಿಗೆ ಗೊತ್ತು, ಹೆಂಚು ಬೀಳುವ ಸ್ಥಿತಿಯಲ್ಲಿತ್ತು. ಗೀತಾಮಣಿ ಅಂತ ಒಬ್ಬರು PT ಟೀಚರ್ ಇದ್ದರು. ನಾನೆಲ್ಲ ಕ್ಲಾಸಿಗೆ ಕರ್ಕೊಂಡು ಹೋಗೋರು, ನೋಡಿ ಮಾಸ್ಟರ್ ಈ ರೀತಿ ಉಂಟು, ಹಂಚಿ ಬಿದ್ದರೆ ಮಕ್ಕಳ ಜೀವಕ್ಕೆ ಅಪಾಯ ಅಂತ. ಆಯಿತು ನೋಡುವ ಅಂತ ಒಂದು 5 ಸದಸ್ಯ ಕಮಿಟಿ ಉಂಟು. ಅಲ್ಲಿ ನಮ್ಮ ಪ್ರಸ್ತುತ ಅಧ್ಯಕ್ಷರಿದ್ದಾರೆ, ಮಧುಸೂದನಲ್ಲಿದ್ದಾರೆ, ಅದೇ ರೀತಿ PG ಜಗನ್ನೀಶ್ ಇದ್ದಾರೆ, ಉಪಾಧ್ಯಾಯರಿದ್ದಾರೆ, ಅದೇ ರೀತಿ ಬೇರೆ ಬೇರೆ ಒಂದು 5 ಸದಸ್ಯರ ತಂಡ ಉಂಟು. ಅವರಲ್ಲೆಲ್ಲ ಒಂದು ಕಮಿಟಿ ಮಾಡಿದ್ದೆವು. ನಾವು ಓದಿದಂಥ ಕ್ಲಾಸ್ ರೂಮನ್ನು ರಿನೋವೇಷನ್ ಮಾಡುವಂಥ ಏನಾದರೂ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರು. ಹಾಗೆ ಆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೆವು. ಧಾರಾಳವಾಗಿ ನಮಗೆ ದುಡ್ಡು ಹರಿದು ಬಂತು. ಒಂದು 17.5 ಲಕ್ಷದಷ್ಟು ಅಮೌಂಟ್ ಬಂತು. ಮೊದಲ ನಮ್ಮ ಪುರಾತತ್ವ ಕಟ್ಟಡದ ಏನು ವ್ಯವಸ್ಥೆ ಉಂಟು ಅದನ್ನು ಹಾಗೇ ಉಳಿಸಿಕೊಂಡು ಸ್ವಲ್ಪನೂ ವ್ಯವಸ್ಥೆ ಅದಕ್ಕೆ ದಂಗೆ ಬರದಾಗಿ ಮುರಿದದ್ದ ರೀಪನ್ನೆಲ್ಲ ವ್ಯವಸ್ಥೆ ಮಾಡಿದ್ದು ಮೊದಲು ನಾವು ಮಾಡಿದ ಕೆಲಸ ಅದಾಗಿತ್ತು. ತುಂಬ ನಾನು ಅದರ ಸಫರ್ ಆಗಿದ್ದೆ. ನಮ್ಮ PG ಜಗನ್ನೇಶ್ವರ ಹೇಳಿದ್ರು, ಆಗ ನಾನು ಬೇಜಾರು ಪಟ್ಟಾಗ ನಮ್ಮ ಉಪ ಪ್ರಾಂಶುಪಾಲರಿಗೆ ಬಂದ ಕೂಡಲೇ ಪಾಯಸ ಬಡಿಸಿದಾಗಾಯ್ತು ಅಂತೇಳಿ ನನ್ನ ಬೇಜಾರನ್ನು ತೋಡಿಕೊಂಡದ್ದು ಅವರಲ್ಲಿ. ನಾನು ಕಷ್ಟ ಬಂದಾಗ ನಾವಿದ್ದೇವೆ, ಮಾಲಿಂಗೇಶ್ವರ ದೇವರಿದ್ದಾರೆ ಅಂತ ನನಗೆ ಬೆನ್ನು ತಟ್ಟಿದ್ದವರು PG ಜಗನ್ನೇಶ್ವರ ಅವರು. ಅದೇ ರೀತಿ ಇಲ್ಲಿ ನಮ್ಮ ಹಿರಿಯರಾದಂಥ ಬಾಲಕೃಷ್ಣ ಸರ್ ಇದ್ದಾರೆ, ಮಾಲಿಂಗೇಶ್ವರ ಇದ್ದಾರೆ, ಏನು ಹೆದರಬೇಡಿ ಅಂತ ಇಲ್ಲಿಂದ ನಿವೃತ್ತರಾದ ಶಿಕ್ಷಕರು. ಈ ರೀತಿ ಕೆಲಸ ಕಾರ್ಯ ಮುಂದುವರಿಯಿತು. ಆನಂತರ 2 ತಿಂಗಳಲ್ಲಿ ಬೇಕಾದಷ್ಟು ಅನುದಾನ ಬಂತು. ಇಲ್ಲಿ ಶಾಂತ ಶೆಟ್ಟಿ ಅಂತ ಒಬ್ಬರು ಟೀಚರ್ ಇದ್ದರು, ಮ್ಯಾಥ್ಸ್ ಟೀಚರ್. ಅಂದರೆ 1 ತಿಂಗಳಲ್ಲಿ 20 ಲ್ಯಾಕ್ 20 ಲಕ್ಷ ಬಂದು ನನ್ನ ಕೈ ಇಟ್ಟರು. ಕೊಟ್ಟದ್ದು ಅವರ ಸೊಸೆ, ಅವರಿಲ್ಲ, ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಆ ಟೀಚರಿಗೆ ಅವರ ಹಸ್ಬೆಂಡಿಗೆ ಅವರಿಬ್ಬರು ಎಕ್ಸ್ಪೈರ್ಡ್ ಆಗಿ ತೀರ್ಕೊಂಡಿದ್ದಾರೆ. ಆ ಟೀಚರ್ 20 ಲಕ್ಷ ಕೊಟ್ಟರು. ನಮ್ಮ ಮೇಲ್ಭಾಗದಲ್ಲಿ ಉಪ ಪ್ರಾಂಶುಪಾಲರ ಮೇಲದ 3 ಸ್ಮಾರ್ಟ್ ಕ್ಲಾಸ್ ಏನುಂಟ ಅವರ ಸೊಸೆ 1 ಲಕ್ಷ ಸೇರಿ 21 ಲಕ್ಷದಿಂದ ವ್ಯವಸ್ಥೆ ಮಾಡಿದ್ದೆವು. ಈ ರೀತಿ ಮುಂದಕ್ಕೆ ಅಭಿವೃದ್ಧಿ ಆಗ್ತಾ ಹೋಯಿತು. ನೆಕ್ಸ್ಟ್ PG ಜಗನ್ನೀಶ್ವರ್ ಹೇಳಿದಾಗಿ ನಾವು 17.5 ಲಕ್ಷ ಕೆಲಸ ಮಾಡಿದರೆ ನೆಕ್ಸ್ಟ್ ಇಯರ್ 16.5 ಲಕ್ಷ ಗೌರ್ಮೆಂಟಿಂದ ಬಂತು. ನಾವು ಮಾಡಿದ ಕೆಲಸಕ್ಕೆ ನಮಗೆ ಪ್ರತಿಫಲ ಭಗವಂತ ಕೊಟ್ಟ ಅಂದರು. ಬೇರೆ ಬೇರೆ ಪ್ರಗತಿಕಾರಿ ಆಯಿತು. ಆನಂತರ ಮುಂದಕ್ಕೆ ಫಲಿತಾಂಶದಲ್ಲಿ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಬಂತು. ಆನಂತರ ನಾವು HMS ಅಲ್ಲಿ ಆಗುವಾಗ ಮೀಟಿಂಗ್ ಆಗುವಾಗ ಕೊಂಬೆಟ್ಟು ನಿಲ್ಲುವಂಥ ಕೆಲಸ ನಿಂತೋಯಿತು. ಕೊಂಬೆಟ್ಟು ಮುಖ್ಯ ಶಿಕ್ಷಕರನ್ನು ಉಪ ಪ್ರಾಂಶುಪಾಲರು ನಾರಾಯಣ ಸರ್ ಗೊತ್ತು, ನನ್ನ ಹಿರಿಯ ಅಣ್ಣ ಅಲ್ಲಿದ್ದಾರೆ, ಜಯರಾಮ್ ಶೆಟ್ಟಿ ಇದ್ದಾರೆ. ಮೊದಲು HMS ಮೀಟಿಂಗ್ ಆದರೆ ಕೊಂಬೆಟ್ಟು ಎಷ್ಟು ಆಪಾದಿಸ್ತೀರಂದರೆ. ಆದರೆ ಈಗ ತುದಿಯಲ್ಲಿ ನಿಂತಿದ್ದೇವೆ. ಆ JD ಆಫೀಸ್ ಅಥವಾ DD ಆಫೀಸ್ ಎಲ್ಲಿ ಕೂಡ ತುದಿಯಲ್ಲಿದ್ದಂಥ ಆ ಒಂದು ಬೋರ್ಡ್ ಹೈಸ್ಕೂಲ್ ಅಂದರೆ ಕೊಂಬೆಟ್ಟು. ಅಂದರೆ A ಗ್ರೇಡಿಗೆ 94% ಫಲಿತಾಂಶ ತಂದಂಥ ಸಂಸ್ಥೆ ನನ್ನಿಂದಲ್ಲ, ಸ್ಥಳ ಸಾನ್ನಿಧ್ಯ ಮಾಲಿಂಗೇಶ್ವರು, ಇಲ್ಲಿ ದೈವ ದೇವರುಗಳು, ನಮ್ಮ ಗುರು, ಇಲ್ಲಿ ಶಿಕ್ಷಕ ಏನುಂಟ ಅವರ ಶ್ರಮದಿಂದ ಆಗಿದೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತದ್ದು ನಮ್ಮ STMCಯ ಅಧ್ಯಕ್ಷರು, ಸರ್ವ ಸದಸ್ಯರು, ನನಗೆ ಸಾಥ್ ಕೊಟ್ಟದ್ದು ಮಾನ್ಯ ಶಾಸಕರು. ನನಗೆ ಆ ರೀತಿಯ ಸ್ಟ್ರಿಕ್ಟನ್ನು ಮೇಂಟೈನ್ ಮಾಡಬೇಕಾದ್ರೆ, ಶಿಸ್ತನ್ನು ಮೇಂಟೈನ್ ಮಾಡಬೇಕಾದ್ರೆ ಇಲಾಖೆ ಸಪೋರ್ಟ್ ಬರಲಿಲ್ಲ. 10, 9, 8 ನಂಬರ್ ಉಂಟು, ಮಗುವನ್ನು ದಿಟ್ಟಿಸಿ ನೋಡಬಾರ್ದು. ಆದರೆ ಇಲ್ಲಿಯ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅವರು ಹೇಳಿದ್ರು, ನಾವು ಇಲ್ಲಿ ಕ್ಲಾಸ್ ಮಾಡಿರುವಾಗ ಅಟೆಂಡೆನ್ಸ್ ಹಾಕಿದ ನಂತರ ನಾವು ಕಿಟಕಿ ಜಂಪ್ ಮಾಡಿ ಆಚೆ ಹೋಗ್ತಾ ಇದ್ದೆವು. ಹಾಗೆ ಬಿಡಬೇಡಿ, ಏನು ಸಮಸ್ಯೆ ಬಂದರೂ ನಾನಿದ್ದೇನೆ, ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿ ಅಂತ. ಅದೇ ದಿಟ್ಟ ನಿಲುವಿನಿಂದ ನಮ್ಮ ಸಲಾಭಿವೃದ್ಧಿ ಸಮಿತಿ ಸದಸ್ಯರಿಂದ, ಅದೇ ರೀತಿ ಮಾನ್ಯ ಶಾಸಕರ ಬಲ ಇರೋದರಿಂದ ಇಲಾಖೆ ನಿಯಮ ಏನಿದ್ದರೂ ಕೂಡ ಅದಕ್ಕೆ ಚ್ಯುತಿ ಬರದಾಗಿ ಮಕ್ಕಳ ಹತ್ರ ಹೇಳ್ತಾನೆ. ಬೇಕಾದರೆ 10, 9 ನಂಬರ್ ಉಂಟು, ಫೋನ್ ಮಾಡ್ತೀಯ, ಮಾಡ್ಕೊಂಡು ನನ್ನ ಫೋನೇ ಕೊಡ್ತೇನೆ ಬೇಕಾದರೆ. ಆದರೆ ಮರುದಿವಸ ಬಂದರು, ಸಾರಿ ಸರ್ ಅಂತ ಹೇಳ್ತಾರೆ. ನಾನು ಹೊಡೆದದ್ದುಂಟು, ಬಡ್ದದ್ದುಂಟು, ಜೋರು ಮಾಡಿದ್ದುಂಟು, ಏನೆಲ್ಲ ಮಾಡಿದ್ದೇನೆ. ಆದರೆ ಅಷ್ಟೇ ಪ್ರೀತಿ ನೋಡಿಕೊಂಡೆ. ಆ ಮಕ್ಕಳಿಗೆ ಗೊತ್ತಾಗ್ತದೆ SLC ಪಾಸ್ ಆದ ನಂತರ. ಇಲ್ಲಿರುವಾಗ ಈಗದ ಮಕ್ಕಳು ಕೂಡ ಊಟ ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರಿಕ್ಟ್.
ಬಂದ ಕೂಡಲೇ ಎಲ್ಲ ಕ್ಲಾಸ್ಗಳು ನುಗ್ಗುವವರು. ಆದರೆ ಆ ಭಯ ಯಾಕೆ ಇರಬೇಕಂತ, ನೀವು ಊಟ ಮಾಡ್ತಿದ್ರೆ ಮಕ್ಕಳು ಯಾರು ಕೇಳಿಸ್ತಿಲ್ಲ. ನಾನಿಲ್ಲಿ 4 ಪೋಷಕರಿಗೆ, ನನ್ನ ಅಭಿಮಾನಿಗಳು ಯಾಕೆ ಹೇಳಬೇಕು, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಸರಿ, ಮಾನ್ಯ ಅಧ್ಯಕ್ಷರೇ, ಮುಂದಕ್ಕೆ ನನ್ನ ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ನಾಗರಾಜ್ ಸರ್ ಅವರೇ, ನಾನು ನನ್ನ ಆಪ್ತರಿಷ್ಟರನ್ನು ಕರೆದು ಒಂದು ಚಿಕ್ಕದಾದಂಥ ಊಟದ ವ್ಯವಸ್ಥೆ ಮಾಡುವಂತ ಹೊರಟೆ. ನೀವು 1ನೇ ತಾರೀಕಿಗೆ ಬೇಕಾದರೆ ಸೆಂಡ್ ಅಪ್ ಮಾಡಿ ಸರ್, ನಾಗರಾಜ್ ಸರ್ ಮತ್ತು ಜಗನ್ನಾಥ್ ಸರ್, ಪ್ರಶಾಂತ್ ಸರ್, ನೀವು ಆವತ್ತು ಕರೆದ್ರೆ 1 ತಾರೀಕು ಯಾರು ಬರ್ತಾರೆ, ನಾವು ಆವತ್ತೇ ಎಲ್ಲ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಆ ರೀತಿ ಒಟ್ಟು ಸೇರಿ ನಾವು ವ್ಯವಸ್ಥೆ ಮಾಡಿದ್ದೆವು. ಇವತ್ತು ಪ್ರಾರಂಭೋತ್ಸವ ಆಗಬೇಕಿತ್ತು, ಆದರೆ ಸರ್ಕಾರ ನಿಯಮದಂತೆ 1ನೇ ತಾರೀಕಿಗೆ ಪ್ರಾರಂಭೋತ್ಸವ ಆಗ್ತದೆ. ಆ ಎಲ್ಲ ಕಾರ್ಯಕ್ರಮಗಳು ನಾವು ಆವತ್ತು ಮಾಡ್ತೇವೆ. ಅದೇ ರೀತಿ PTM ಪೋಷಕ ಶಿಕ್ಷಕ ಮಹಾಸಭೆಯನ್ನು ಕೂಡ ನಾವು 1ನೇ ತಾರೀಕಿಗೆ ಮಾಡ್ತೇವೆ. ಮಾನ್ಯ ನನ್ನ ಅತ್ಯಂತ ಆತ್ಮೀಯರಾದಂಥ ಕಾವು ಹೇಮನಾಥ್ ಶೆಟ್ಟಿ ಬಂದರೆ ಸರ್, ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತೇನೆ. ಸರ್ ಬನ್ನಿ ಸರ್. ಶ್ರೀರಾಮಕೃಷ್ಣ ಪ್ರೌಢಶಾಲಾ ಶಾಲೆಯ ಸಂಚಾಲಕರಾದಂಥ ಶ್ರೀಯುತ ಕಾವು ಹೇಮನಾಥ ಶೆಟ್ಟಿ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ನಾಗರಾಜ್ ಭಟ್ ಸರ್ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಕಾವು ಹೇಮನಾಥ್ ಶೆಟ್ಟರವರ ಮನೆಗೆ ನಾವು 2-3 ಸತಿ ಹೋದೆ. ನಮಗೆ ಏನಾದರೂ ಪ್ರೋಗ್ರಾಮ್ ಆಗಬೇಕಾದ್ರೆ ಉಚಿತವಾಗಿ ಹಾಲು ಸಿಕ್ಕಬೇಕಾದ್ರೆ ಬಂಟ್ರ ಭವನ ಹೋದಾಗ ಸರ್ ಅವರು ಹೇಳುವರು, ಇಲ್ಲಡೆದಾಯ ಬತ್ತನೆ ಕೊಂಚ ಕಾಲಮಂತನ ಯಾತ ಅಂತ ಹೇಳಿದ್ರು. ಆದರೆ ನಾವು ಆ ಸ್ಥಾನಕ್ಕೆ, ಆ ಕರೆಸ್ಪಾಂಡೆಂಟ್ ಎಂಬ ಸ್ಥಾನಕ್ಕೆ, ಅದೇ ರೀತಿ ಬಂಟ್ರ ಸಂಘದ ಅಧ್ಯಕ್ಷನ ವಹಿಸಿಕೊಂಡಂಥ ಈ ರಾಮಕೃಷ್ಣ ಹೈಸ್ಕೂಲ್ನ ಸಂಚಾಲಕರಾದಂಥ ಆ ಪ್ಲೇಸಿಗೆ ಗೌರವ ಕೊಟ್ಟು, ಅವರು ವಯಸ್ಸಲ್ಲಿ ನಮಗೆ ಕಡಿಮೆ ಇರ್ಬೋದು, ಫೋನ್ ಮಾಡಿ ಸಾಕಂದಿಲ್ಲ, ಹಾಗೆಲ್ಲ ನಿಮ್ಮ ಆ ಘನತೆಗೆ, ಆ ಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ನಾನು ನಮ್ಮ ಮುಖ್ಯ ಶಿಕ್ಷಕರು ಸೇರಿ ಅಲ್ಲಿ ಹೋಗಿದ್ದೆವು. ಹೋದಾಗ ನಾವು ಏನು ಬೇಕಾದರೂ ಈರ್ನ ಶಾಲೆ ಅಂತ ಮನುಪುಲೆ ಅಂತ ಏನೇ ತೊಂದರೆ ಇಲ್ಲದೆ ನಮಗೆ ಬಂಟ್ರ ಭವನ ಉಚಿತವಾಗಿ ಎಷ್ಟು ಅದ ಸರ್ತಿ ಕೇಳದೆ ಗೊತ್ತಿಲ್ಲ. HMC ಮೀಟಿಂಗ್ ಆಗೋ ನಾರಾಯಣ ಸರ್ ಗೊತ್ತಿರ್ಬೋದು, ಜಯರಾಮ್ ಸೆಟ್ ಗೊತ್ತಿರ್ಬೋದು. ನಮಗೇನಾದರೂ HMಗೆ ಅಸೋಸಿಯೇಷನ್ ಮಾಡಬೇಕಾದ್ರೆ ಎಲ್ಲರಿಗೆ ಸರಿಯಾಗುವಂಥ ಜಾಗ ಅಂದರೆ ಬಂಟ್ರ ಭವನ, ಪಾರ್ಕಿಂಗ್ ಇರ್ಬೋದು, ಊಟದ ಏನಿರ್ಬೋದು ಎಲ್ಲ ವ್ಯವಸ್ಥೆ ಮಾಡುವವರು ಮಾನ್ಯ ಕಾವು ಹೇಮನಾಥ್ ಶೆಟ್ಟಿ ಅವರು. ಮೊನ್ನೆ ನಾವು ಅವರು ಹೋದಾಗ HM ಅಸೋಸಿಯೇಷನ್ಗೆ ನೀವು ಮೆಂಬರ್ಶಿಪ್ಪನ್ನು ಕಲೆಕ್ಟ್ ಮಾಡ್ತೀರಂತ ಕೇಳಿದರು. ಸರ್ ಕಲೆಕ್ಟ್ ಮಾಡಿ 200 ರೂಪಾಯಿ ಅಂತ ಕೇಳಿದೆ. ಓಡೆ ಯಾರು ನಿಗ್ಲೆ 200 ರೂಪಾಯಿ ಒಂಜಿ ಶಾಲೆ ಇಡ್ತು ಒಂಜಿ 500 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಆಪುಜ ಅಂತ ಹೇಳಿದ್ರು. ಸರಿ ಮುಂದಕ್ಕೆ ತೊಂದರೆ ಹಾಗೆ ಮಾಡುವ, ಆದರೆ ಸದ್ಯಕ್ಕೆ ನಾವು ಅದ್ರ ಮಾಡಲ್ಲ ಸರ್, 300 ರೂಪಾಯಿ ಕಲೆಕ್ಟ್ ಮಾಡಿದ್ದೇವೆ, ಏನಾದರೂ ನಮಗೆ ಸಭಾ ಕಾರ್ಯಕ್ರಮ ಮಾಡಬೇಕು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಕೂಡ ಇಲ್ಲಿ ಮಳೆಯ ಅಭಾವ ಇದ್ದಾಗ ನಮ್ಮ ಟೀಚರ್ಸ್ ಒಂದು ಸೂಚನೆ ಬಂದು, ಸರ್ ನಾವು ಬಂಟ್ರ ಭವನ ಕೇಳುವನ ಅಂತ. ತೊಂದರೆ ನಾನು ಬೇಕಾದರೆ ನನ್ನ ಅತ್ಯಂತ ಆಪ್ತರು ನಾನು ಫೋನ್ ಮಾಡಿ ಕೇಳ್ತೇನೆ ಅಂತ ಹೇಳಿದೆ. ಆಗ ಮತ್ತೊಂದು ಸೂಚನೆ ಬಂದು, ಸರ್ ನಾನು ಬಂಟ್ರ ಭವನ ಮಾಡಿದರೆ ನಾನೆಲ್ಲ ಸ್ನೇಹಿತರು ಅಥವಾ ನನ್ನ ಸಂಬಂಧಿಕರು ಬಂದಾಗ ನನ್ನ ಶಾಲೆ ಮೇಲೆ ನೋಡಬೇಕಲ್ಲ. ವಸಂತವಾಗಿ ಶಾಲೆ ಆದ ಮಂತಿ ನನ್ನ ಅಕ್ಕ ಒಬ್ಬಳಿದ್ದಾಳೆ ಬಂದಲ್ಲ, ಇಲ್ಲಿವರೆಗೆ ಬರಲಿ, ಶಾಲೆಗೆ ಹೋಗಿದ್ದಲ್ಲ ಸಾವಿತ್ರಿ ಅಂತ 3 ಹೆಣ್ಣು ಮಕ್ಕಳು ಕೂಡ ಬಂದ್ದಾರೆ, ಬಾವು ಬಂದ್ದಾರೆ, ನನ್ನ 2 ಅಣ್ಣಂದಿರು ಕುಶಲಪ್ಪ ಬಾವು ಬಂದರೆ. ಇಲ್ಲಿವರೆಗೆ ಶಾಲೆ ಮೆಟ್ಲು ಬರಲಿಲ್ಲ, ಅವ್ರು ನೋಡಲಿಲ್ಲ, ಕೆಲಸ ಮಾಡ್ತಾನೆ ಅಷ್ಟೇ. ಆದರೆ ಒಮ್ಮೆ ಶಾಲೆ ನೋಡಲಿ ಅಂತ ಆ ಉದ್ದೇಶಕ್ಕೆ ಬೇಕಾಗಿ ಇಲ್ಲಿ ಸ್ವಲ್ಪ ತ್ರಾಸಪಟ್ಟಾದರೂ ನಾಗರಾಜ್ ಸರ್, ಜಗನ್ನಾಥ್ ಸರ್, ಪ್ರಶಾಂತರು ಶೀಟನ್ನು ಹಾಕಿದ್ರು, ಮಾಡಿದರು. ಸರಿ, ಈ ರೀತಿ ವ್ಯವಸ್ಥೆ ಆಗ್ತಾಯಿತ್ತು. ನಾನು ಬಂದ ನಂತರ ಫಲಿತಾಂಶ ಉನ್ನತೀಕರಿಸ್ತದೆ ನಾನು ಹೇಳ್ತಿಲ್ಲ. ನಮ್ಮ ಶಿಕ್ಷಕರು, ನನ್ನ ಸಹೋದ್ಯೋಗಿಗಳು, ಗುರುಗಳು ಅವರ ಸ್ವಂತ ಮಕ್ಕಳು ಮನೆಯಲ್ಲಿ 10th PUC ಡಿಗ್ರಿ ಓದ್ತಾ ಇದ್ದರೂ ಕೂಡ ಈ ಮಕ್ಕಳನ್ನು ಒಂದು 270-280 ಸ್ಟ್ರೆಂತ್ ಇರುವಂಥ 10th ಬರೀ 10ನೇ ಕ್ಲಾಸು ಆ ಮಕ್ಕಳನ್ನು ನಮ್ಮ ಮಕ್ಕಳಾಗಿ ನೋಡಿಕೊಂಡು ಪಾಠ ಪ್ರವಚನ ಮಾಡುವಂಥ ಈ ಶಿಕ್ಷಕ ವೃಂದ ಇಲ್ಲಿರುವುದರಿಂದ ಇಲ್ಲಿಯ ಮಕ್ಕಳಿಗೆ ಯಾವುದೇ ಟ್ಯೂಷನ್ನ ಅವಶ್ಯಕತೆ ಇರೋದಿಲ್ಲ. ಹಾಗಂತ ನಮ್ಮ ಮಕ್ಕಳು 625ರಲ್ಲಿ 624 ಪಡೆದಂಥ 2 ಮಕ್ಕಳು, ಆದರೂ ನಮ್ಮ ಒಬ್ಬರು ಟೀಚರ್ ಗ್ರೆಗೋರಿ ಸರ್ ಅವರ ಮಗಳೇ ಅದರಲ್ಲಿ ಈಗ ವೈದ್ಯಕೀಯ ವೃತ್ತಿ ಮಾಡ್ತಿದ್ದಾಳೆ, ಅಂಥ ಮಕ್ಕಳು ನಮ್ಮಲ್ಲಿದ್ದಾರೆ. ಅಂಥ ಮಕ್ಕಳನ್ನು ಇಲ್ಲಿ ನಾವು ತಯಾರು ಮಾಡುವಂಥ ಕೆಲಸ ನಮ್ಮ ಗುರುವೃಂದದಿಂದ ಆಗ್ತಾ ಉಂಟು. ಅದಕ್ಕಿಂತ ತುಂಬ ಹೆಮ್ಮೆ ಆಗ್ತಾ ಉಂಟು. ಆವಾಗ ಒಂದು ಕಾಲದಲ್ಲಿ ನಾನು ಬೆಂಗಳೂರಲ್ಲಿ ಕೊಂಬೆಟ್ಟು ಹೈಸ್ಕೂಲನ್ನು ಆಯ್ಕೊಂಡಾಗ ಅತಿ ಉನ್ನತ ಮಟ್ಟದ ಅಧಿಕಾರಿ ನನ್ನ ಸ್ನೇಹಿತರೊಬ್ಬರು ಹೋಗಿ ಕೊಂಬೆಟ್ಟನ್ನು ಆಯ್ಕೆ ಮಾಡಿದ್ದು ಅಪ್ಪ ಅಂತ ಹೇಳಿದ್ರು. ಏನು ಮಾಡು ಸರ್, ನೋಡ್ತೇನೆ, ಸಾಧ್ಯ ಆದರೆ ಈಜುತ್ತೇನೆ ಅಂತ ಹೇಳಿದೆ. ದೇವರುಗಳು ಕೈ ಬಿಡಲಿಲ್ಲ. ಗುರು ಹಿರಿಯರ ಆಶೀರ್ವಾದ ನನ್ನ ಮೇಲೆ ಇತ್ತು. ಫಲಿತಾಂಶದಲ್ಲಿಯೂ ಬಹುತೇಕ ಅಭಿವೃದ್ಧಿಯಲ್ಲೂ ಉತ್ತರೋತ್ತರ ಅಭಿವೃದ್ಧಿ ಆಯಿತು. ನನ್ನ ಕೈಯಿಂದ ಒಂದು ಕಿಂಚಿತ್ತಿಲ್ಲ. ನಾನೊಬ್ಬ ನಾಯಕನಾಗಿದ್ದೇನೆ. ನಾನೊಂದು ಧಾರವಾಡದಲ್ಲಿ ಟ್ರೈನಿಂಗ್ ಆದಾಗ ತಿಳ್ಕೊಂಡೆ, ನಾಯಕ ಅಂದರೆ ಯಾರು,
ನಾ ಯಾಕ ಇಲ್ಲಿ, ಅವರ ಭಾಷೆ, ನಾ ಯಾಕ ಇಲ್ಲಿ ಇರಬೇಕು, ಸಂಸ್ಥೆ ಮುಖ್ಯಸ್ಥ ನಾ ಯಾಕ, ನನ್ನ ಕರ್ತವ್ಯ ಏನು. ಆ ಕರ್ತವ್ಯ ನನ್ನ ಸಹೋದರ ಮೊದಲು ದಾಮೋದರ ಇದ್ದನಲ್ಲಿ ಸ್ಟಾರ್ಟಿಂಗ್ ಒಂದು 2 ವರ್ಷ ಅಯ್ಯೋ ನಿಂಗೆ ಶಾಲೆ ಬೋರೆ ಬೋಡ್ಚಿತೋ ನನ್ನ ಹೇಳ್ತದೆ ತುಲೆಣ್ಣ ಇರೋಂಜಿ ಡೈರಿ ಮನ್ಪಳೆ ಇಂಜಂಜ ಮನ್ಪಳೆ ಕ್ಲಾಸ್ ಓಪನ್ ಒಂದು 2 ವರ್ಷದಲ್ಲಿ 90 ತ್ರಾಸೆ ಪಟ್ಟೆ. ಆದರೆ ನನ್ನ ಧರ್ಮಪತಿ ಎಷ್ಟು ಅದರಿಂದ ಬೇಜಾರು ಮಾಡ್ಕೊಂಡು ಗೊತ್ತಿಲ್ಲ. ಒಂದು 2 ವರ್ಷ ನಿದ್ರೆ ಮಾಡಿದ್ದೆ ಕಮ್ಮಿ ನಾನು. ಆನಂತರ ಸ್ವಲ್ಪ ನನ್ನ ಮಕ್ಕಳನ್ನು ಮಕ್ಕಳಿಗೆ ಬೇಜಾರಾದರೂ ತೊಂದರೆ ಇಲ್ಲ ಅಂತ ಸ್ವಲ್ಪ ಕಂಟ್ರೋಲ್ ಮಾಡೋದು ಹೊರಟೆ. ಮುಂದಕ್ಕೆ ಪ್ರಗತಿ ಪಥ ಮುಂದುವರಿಯಿತು, ಅಭಿವೃದ್ಧಿ ಕಾರ್ಯಗಳಾಯಿತು. ಈಗ ಇಲಾಖೆಯಿಂದ ಜನಪ್ರತಿನಿಧಿಗಳಿಂದ ಬೋರ್ಡ್ ಹೈಸ್ಕೂಲ್ ಒಂದು ಉಂಟು, ಅದು A+ ಅಥವಾ A ಅಂಕ ಪಡೆದಂಥ ಗ್ರೇಡ್ ಪಡೆದಂಥ ಒಂದು ಶಾಲೆ ಆಗಿದೆ. ಇಡೀ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ಬೋದು. ಗೌರ್ಮೆಂಟ್ ಶಾಲೆಯಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇರುವಂಥ ಈ ವರ್ಷ ಕೂಡ 268 SLC, ನೆಕ್ಸ್ಟ್ ಬರುವ ವರ್ಷಕ್ಕೆ ಅಷ್ಟಿದ್ದಾರೆ. ಅಷ್ಟೊಂದು ಮಕ್ಕಳು ನಮಗೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅದು ಧಾರವಾಡಲ್ಲಿ ಬರೋ ಗುಲ್ಬರ್ಗ ಬೇದ UP ಇರ್ಬೋದು, ಬಾಂಬೆಯಿಂದ ಕೂಡ ಮಕ್ಕಳು ಕೂಡ ಇದ್ದಾರೆ. ನಮಗೆ ಸೀಟ್ ಬೇಕಂದರೆ ನಮ್ಮ ಅರುಣ್ ಕುಮಾರ್, ಅದೇ ರೀತಿ ನಮ್ಮ ಎಲ್ಲ ಟೆಕ್ನಾಲಜಿ ಸಂಬಂಧಪಟ್ಟಂಥ ಶಿಕ್ಷಕರು ಇಲ್ಲದೆ ಕೆಲವು ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾರೆ. ಇಂಥ ಪ್ರೋಗ್ರಾಮ್ ಆಗ್ತದೆ ಕೊಂಬೇಟ್ ಅಂತ ನನಗೆಲ್ಲ ಗೊತ್ತಿಲ್ಲ ಅಷ್ಟು. ನಾನು ಸ್ವಲ್ಪ ಅಪ್ಡೇಟ್ ಆಗಿಲ್ಲ. ಆ ಅಪ್ಡೇಟ್ ಆದಂಥ ಅರುಣ್ ಇರ್ಬೋದು, ಅಸ್ಲೇಸ್ ಇರ್ಬೋದು, ಸಸಿ ಇರ್ಬೋದು, ಅಥವಾ ತಂತ್ರಜ್ಞಾನ ಬಲ ಅಂತ ಎಲ್ಲ ಕೆಲವು ಶಿಕ್ಷಕರಿಂದ ಇಲ್ಲಿ ಆಗುವಂಥ ಪ್ರೋಗ್ರಾಮ್ಗಳನ್ನ ಆವತ್ತು ಅಪ್ಡೇಟ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಅದನ್ನು ನೋಡಿಕೊಂಡು ಬೇರೆ ಬೇರೆ ಕಡೆಯಿಂದ ನಮ್ಮ ಸಂಸ್ಥೆಗೆ ಮೊನ್ನೆ ಮಾನ್ಯ ಶಾಸಕರು ಕೇಳಿದ್ರಂತೆ ಕೊಂಬೆಟ್ಟು ಶಾಲೆಯಲ್ಲಿ ನಮಗೆ ಸೀಟ್ ಕೊಡಿಸ್ಬೋದು ಅಂತ ಒಂದು. ಆವಾಗ ಒಂದು ಕಾಲದಲ್ಲಿ ಕೊಂಬೆಟ್ಟು ಯಾರಿಗೂ ಬೇಡ ಅಂತ ಇದ್ದಂಥ ಶಾಲೆ ನನಗೆ ಫೋನ್ ಮಾಡಿದರು, ಮಾಸ್ಟ್ರೇ 10th ಒಂದು ಸೀಟ್ ಕೊಡ್ಬೋದಂತ. ಸರ್ ಧಾರಾಳ ಕೊಡುವ, ನಮಗೆ ಫಲಿತಾಂಶ ಮುಖ್ಯ ಅಲ್ಲ. 10th ಅವರು ಪಾಸಾದರೂ ಪೈಲ ತೊಂದರೆ ಇಲ್ಲ, ನಾವು ಎಲ್ಲ ಮಗುವನ್ನು ಸ್ವೀಕರಿಸ್ತೇವೆ. CWSN ಮಕ್ಕಳು ಅಂತ ಬಂದರೆ ಎಲ್ಲ ಕೊಂಬೆಟ್ಟಿಗೆ, ಅಬ್ರಾಮ್ ಸರಿಗೆ ಗೊತ್ತು. CWSN ಮಕ್ಕಳೇ ಅದು ಕೊಂಬೆಟ್ಟಿಗೆ ಹಾಕುವ, ಎಲ್ಲ ಕೂಡ ನಮಗೆ ಬರ್ತಾರೆ. ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿ ಆಗ್ತಾ ಉಂಟು, ಏನು ಚ್ಯುತಿ ಬರಲಿಲ್ಲ. ಆವತ್ತಿನಿಂದ ನಿಮ್ಮೆಲ್ಲರ ಸಹಾಯ, ಅದೇ ರೀತಿ ನಮಗೆ ಗೌರವಿಸುವಂಥ ಇರುವುದರಿಂದ ಮಾನ್ಯ ಇಲ್ಲೊಬ್ಬರು ಸುದ್ದಿಯ ಪ್ರತಿ ಇದ್ದಾರೆ ಲೋಕೇಶ್ ಅಂತ, ಇಲ್ಲೇ ಸ್ಟೂಡೆಂಟ್ ಅಂದವರು ನಾನು ಮೊದಲು. ಆದರೆ ಏನೆಲ್ಲ ಆಗ್ತಾ ಉಂಟಂತ ಮಾಧ್ಯಮದಲ್ಲಿ ಪ್ರಚಾರಿಸುವಂಥ ಕೆಲಸ ಅಂತ ಸುದ್ದಿ ಮಾಧ್ಯಮದ ಆಗ್ತಾ ಉಂಟು. ಬೇರೆ ಬೇರೆ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ಅವರು ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಿದ್ದಾರೆ, ಕೆಲವೊಂದು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಆದರೆ ನಾನು ಮೊದಲು ನಿವೃತ್ತಿ ಆಗ್ತೇನೆ. ಎಲ್ಲ ನನ್ನ ಫ್ರೆಂಡ್ಸ್ ಕೇಳಿದ್ರು, ನನ್ನ ಭಾರಿ ಕಷ್ಟ ಉಂಟು ನಿಕ್ಕೆ ನಿವೃತ್ತಿ ಆಗ್ಬೇಕು ಅಂತೇಳಿ, ಬೇಜಾರಾಯ್ತು ಅಂತಿಲ್ಲ. ಆದರೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ಈಶ್ವರ ಭಟ್ ದಾಲ ಪೋಡಿ ಚೊಸಂತಣ್ಣ, ತುಂಬ ಖುಷಿ. ನಾನು ಕೂಡ ಅಷ್ಟೇ ತುಂಬ ಖುಷಿಯಿಂದ ತೆರಳುತ್ತಿದ್ದೇನೆ, ಏನೂ ಬೇಜಾರಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೇನೆ. ಆದರೆ ಕೊಂಬೆಟ್ಟಿನ ಸಂಬಂಧವನ್ನು ಬಿಡೋದಿಲ್ಲ. ಕೊಂಬೆಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯ ಆಗಬೇಕಾದ್ರೆ ಯಾವಾಗ ಕರೆದ್ರೂ ನಾನು ಬರಲಿಕ್ಕೆ ಸರಿ ಸರ್. ನಾಗರಾಜ್ ಸರ್ ಹೇಳಿದ್ರು, ನಾಗರಾಜ್ ಸರ್ಗೆ ನಾನು 6 ವರ್ಷದಿಂದ ಇಟ್ಟ ರೆಕಾರ್ಡ್ ಎಲ್ಲಿ ಉಂಟು ಅಂತ ಹುಡುಗಿ ಸ್ವಲ್ಪ ಕಷ್ಟ ಆಗ್ಬೋದು. PT ಮೇಡಮ್, ಗೀತಾಂಜಲಿ ಇದ್ದಾರೆ, ಎಲ್ಲ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಆದರೆ ನಾನು ಪಕ್ಕದಲ್ಲೇ ಮನೆ ಉಂಟು, ನಾನು ಕರ್ತವ್ಯದ ನಿವೃತ್ತಿ ಆದರೂ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ. ಯಾವುದೋ ನಮ್ಮ ಕೊಂಬೆಟ್ಟು ಹೈಸ್ಕೂಲಿಗೆ, ಯಾಕಂದರೆ ನನಗೆ ಅನ್ನ ಕೊಟ್ಟ ಸಂಸ್ಥೆ ಅದು. ಮಾಲಿಂಗೇಶ್ವರ ದೇವರ ಸಾನ್ನಿಧ್ಯ ಅಲ್ಲಿದ್ದ ಸಂಸ್ಥೆ, ಸರಸ್ವತಿ ಸಾನ್ನಿಧ್ಯ ಇರೋ ಸಂಸ್ಥೆ, ಅದಕ್ಕೆ ಸದಾ ಸೇವೆ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇಷ್ಟೆಲ್ಲ ನನ್ನ ಸ್ನೇಹಿತರು ಅಥವಾ ಸಂಬಂಧಿಕರು, ಅಧಿಕಾರಿ ವೃಂದದವರು, ನನ್ನ ಸ್ಟೂಡೆಂಟ್ಸ್ ಬಂದು ನನ್ನನ್ನು ಗೌರವಿಸಿದ್ರೆ ಆತ್ಮಾರ್ಥವಾಗಿ ಮನಸ್ಸಿನಿಂದ ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಿನಿಂದ ಪ್ರೀತಿಪೂರ್ವಕ ಧನ್ಯವಾದ ಕೊಡ್ತೇನೆ. ಎಲ್ಲರಿಗೂ ಧನ್ಯವಾದ. ಹೇಳಿರುವುದು ಅಲ್ಪ, ಹೇಳದಿರುವುದು ಅಗಾಧ. ತಮ್ಮ ಮನಸ್ಸಿನ ಭಾವಗಳಿಗೆ ಕನ್ನಡಿ ಹಿಡಿದು ತಮ್ಮ ಭಾವ ಕನ್ನಡಿಯಲ್ಲಿ ಕಂಡ ಬಿಂಬದ ಕೆಲವು ನೆನಪುಗಳನ್ನಷ್ಟೇ ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ ಸರ್. ತಮ್ಮ ಪ್ರೀತಿ ಸದಾ ನಿರಂತರವಾಗಿರಲಿ. ಈ ಸಂಸ್ಥೆ ಸದಾ ಬೆಳೆಯುವಲ್ಲಿ ನಮ್ಮ ಅಹರ್ನಿಶಿಯಾದಂಥ ಶ್ರಮ, ಪ್ರೀತಿ ಸದಾ ಇರಲಿ ಅನ್ನುವಂಥ ವಿನೀತ ಭಾವದೊಂದಿಗೆ ಪ್ರೀತಿಯ ಧನ್ಯವಾದಗಳು ಸರ್. ಪಾಪಮಜ್ಜಲು ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಆ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸರ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ತೆರಳಬೇಕು. ತಮ್ಮ ಪ್ರೀತಿಯನ್ನು ನಿಮ್ಮ ಪ್ರೀತಿಯ ಶಿಕ್ಷಕರಿಗೆ ಅರ್ಪಿಸುವ ಹೊತ್ತು. ಪಾಪಮಜ್ಜಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 22 ವರ್ಷಗಳ ಕಾಲ ಅಹರ್ನಿಶಿ ಸೇವೆಯನ್ನು ಸಲ್ಲಿಸಿ ಓರ್ವ ಜನಾನುರಾಗಿ ಶಿಕ್ಷಕರಾಗಿ, ಮಕ್ಕಳ ಪ್ರೀತಿಯ ಶಿಕ್ಷಕನಾಗಿ ಬೆಳೆದು ಇವತ್ತು ಅದೇ ಹಿರಿಯ ವಿದ್ಯಾರ್ಥಿಗಳ ಕೈಯಿಂದ ನಿವೃತ್ತಿ ಹೊಂದಿದ ಸಂದರ್ಭದ ಅಭಿನಂದನೆಯನ್ನು ಪಡೆದಿದ್ದೀರಿ. ಶ್ರೀಯುತ ವಸಂತ್ ಸರ್, ತಮಗೆ ಎಲ್ಲರ ಪ್ರೀತಿಯು ಸದಾ ನಿರಂತರವಾಗಿ ಒದಗಿ ಬರಲಿ ಎನ್ನುತ್ತಾ
ಪಾಪೆ ಮಜಲು ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಅಭಿನಂದನೆ ಅರ್ಪಣೆ. ಮುಂದಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ, ನಮ್ಮ ಪುತ್ತೂರು ತಾಲೂಕಿನ ಒಂದು ಅತ್ಯಂತ ಕ್ರಿಯಾಶೀಲ ಮತ್ತು ಒಳ್ಳೆಯ ಕಲಿಕಾ ವಾತಾವರಣ ಹೊಂದಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಡ್ಕ ಶಾಲಾ ವತಿಯಿಂದ ಶಾಲೆಯ ಶಿಕ್ಷಕರು ಮತ್ತು ಪೋಷಕರ ವತಿಯಿಂದ ಶ್ರೀಯುತ ವಸಂತ್ ಸರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆ ಸರ್ಕಾರಿ ಪ್ರೌಢಶಾಲೆ ಪಡುಬೆಟ್ಟು ಇದರ ಮುಖ್ಯ ಶಿಕ್ಷಕರಾದಂಥ ಶ್ರೀಮತಿ ಕಮಲಾ ಮೇಡಮ್, ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇಲ್ಲಿನ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸುನೀತಾ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಪ್ರೀತಿಯಿಂದ ಗುರುತಿಸಿಕೊಂಡಿದ್ದೇವೆ. ಮುಂದಕ್ಕೆ ನಮ್ಮ ಈ ಕೊಂಬೆಟ್ಟು ವಿದ್ಯಾಸಂಸ್ಥೆಯ ನೆರೆಯ ಶಾಲೆ ಅವಳಿ ಶಾಲೆಗಳು ಎನ್ನುವಂಥ ಅಭಿಧಾನವನ್ನು ಸದಾ ಪ್ರೀತಿಯಿಂದ ಪಡೆದುಕೊಂಡಂಥ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು ಮತ್ತು ಎಲ್ಲ ಶಿಕ್ಷಕ ವೃಂದದವರ ವತಿಯಿಂದ ಪ್ರೀತಿಯ ಉಪಪ್ರಾಂಶುಪಾಲರಿಗೆ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸುವ ಹೊತ್ತು ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಹಿರಿಯರಾದ ಶ್ರೀ ಕಾವು ಹೇಮನಾಥ ಶೆಟ್ಟಿ ಇವರ ಮುಂದಾಳತ್ವದಲ್ಲಿ ನಡೆಯುತ್ತಿರುವ ಸಂಸ್ಥೆಯ ಮುಖ್ಯ ಶಿಕ್ಷಕರು, ಎಲ್ಲ ಸಿಬ್ಬಂದಿ ವರ್ಗದವರು ವೇದಿಕೆಗೆ ಆಗಮಿಸಿದ್ದೀರಿ. ಅದೇ ರೀತಿ ಶ್ರೀ ರವಿಪ್ರಸಾದ್ ಶೆಟ್ಟಿ ಬನ್ನೂರು ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು ಮತ್ತು ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಶ್ರೀಯುತ ವಸಂತ್ ಸರ್ ಇವರಿಗೆ ವಸಂತಾಭಿವಂದನದ ಈ ಸಂದರ್ಭದಲ್ಲಿ ಅಭಿನಂದನೆಯ ಪ್ರೀತಿ ಧನ್ಯವಾದಗಳು ಸರ್. ಮುಂದೆ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು ಇಲ್ಲಿನ BRP ಅವರಾಗಿರುವಂಥ ಶ್ರೀಯುತ ನಾಗೇಶ್ ಪಾಟಾಳಿ ಅವರು ಇದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. CRP ಅವರಾದಂಥ ಶ್ರೀಮತಿ ಪರಮೇಶ್ವರಿ ಮೇಡಮ್ ಇದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. BRC ಕೇಂದ್ರದ ಸ್ಟಾಫ್ ಮುಂದಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಕಾವು ಹೇಮನಾಥ ಶೆಟ್ಟಿ ಇವರಿಂದ 2 ಶುಭ ಹಾರೈಕೆಯ ಮಾತುಗಳು. ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಇವತ್ತು ಈ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತ ಜೀವನಕ್ಕೆ ಪಾದಾರ್ಪಣೆಗೈಯುತ್ತಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ವಸಂತ್ ಸರ್ ಅವರಿಗೆ ಬೀಳ್ಕೊಡುಗೆಯ ಜೊತೆಗೆ ನಾವೆಲ್ಲ ಅಭಿನಂದಿಸುವಂಥ ಒಂದು ಸುವರ್ಣಾವಕಾಶ ವೇದಿಕೆಯಲ್ಲಿ ಮತ್ತು ಅತಿಥಿಗಳಾಗಿ ಬಂದಂಥ ಎಲ್ಲ ಬಂಧುಗಳೇ, ನೆರೆದಿರುವಂಥ ಈ ಸಂಸ್ಥೆಯ ಪೋಷಕರೇ, ಶಿಕ್ಷಕರೇ, ಎಲ್ಲ ಬಂಧುಗಳೇ, ಎರಡೇ ಮಾತಲ್ಲಿ ವಿಶೇಷವಾಗಿ ವಸಂತ್ ಸರ್ ಅವರನ್ನು ವಿಶ್ಲೇಷಣೆ ಮಾಡಲಿಕ್ಕೆ ತುಂಬ ಸಮಯ ಬೇಕಾದೀತು. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರವನ್ನು ಮತ್ತೊಮ್ಮೆ ನಾನು ಉಲ್ಲೇಖ ಮಾಡಲಿಕ್ಕೆ ಖಂಡಿತ ಪ್ರಯತ್ನ ಪಡೋದಿಲ್ಲ. ಆದರೂ ಸಹ ಒಂದು ವ್ಯಕ್ತಿ ಏನು ಅಂತೇಳಿದರೆ ತನ್ನ ನಿವೃತ್ತ ಜೀವನದಂದು ಸ್ವಲ್ಪ ಕುಗ್ಗಿ ಬಿಡ್ತಾರೆ. ಅಂದರೆ ಇಷ್ಟು ವರ್ಷದ ಒಂದು ಸಂಬಂಧ, ಶಿಕ್ಷಕರಾಗಿ ಒಂದು ಆಡಳಿತದಲ್ಲಿದ್ದು, ಸಾವಿರಾರು ವಿದ್ಯಾರ್ಥಿಗಳ ಜೊತೆಯಾಗಿದ್ದು, ಸಾವಿರಾರು ಪೋಷಕರ ಜೊತೆಯಾಗಿದ್ದು, ಎಲ್ಲರ ಪ್ರೀತಿಯನ್ನು ಅತ್ಯಂತ ಸಂತೋಷದಿಂದ ಎಲ್ಲಿಯೂ ಸಹ ಎಡವದೆ ಅತ್ಯಂತ ಎಲ್ಲರ ಮನ್ನಣೆಗೆ ಪಾತ್ರರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಶಿಕ್ಷಕರು ಖಂಡಿತವಾಗಿ ನಿವೃತ್ತಿ ಅಂತ ಹೇಳುವಾಗ ಸ್ವಲ್ಪ ಗೊಂದಲ ಆಗ್ತದೆ. ನಿರಂತರ ಬೆಳಿಗ್ಗೆದ್ದು ಶಾಲೆಗೆ ಹೋಗುವಂಥ ಚಟುವಟಿಕೆಯಿಂದ ಮತ್ತೆ ಮನೆಯಲ್ಲಿ ಕೂತು ಮತ್ತೇನೋ ಆಲೋಚನೆ ಮಾಡುವಂಥ ಸಂದರ್ಭ ಬಂದಾಗ ಎಷ್ಟು ಮನಸ್ಸಿನಲ್ಲಿ ಹೇಳಿದರೂ ಭಯ ಇರ್ತದೆ. ಆದರೆ ನಾನು ಇವತ್ತು ವಸಂತ್ ಸರ್ ಅವರನ್ನು ನೋಡುವಾಗ ಬಹಳ, ಯಾಕೆಂದೇಳಿ ಬಹಳ ಅವರ ಮಾತುಗಳು, ಅವರ ಇದನ್ನೆಲ್ಲ ನೋಡುವಾಗ
ನಿವೃತ್ತಿಯಲ್ಲೂ ಸಹ ಒಂದು ಸಂತೋಷವನ್ನು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಅಂದರೆ ಮುಖ್ಯವಾಗಿ ನಾವು ಅದೆಷ್ಟೋ ಅಧಿಕಾರಿಗಳನ್ನು ಒಂದು ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕರ ನಿವೃತ್ತಿ ಮತ್ತು ಒಬ್ಬ ಅಧಿಕಾರಿಗಳು ಅಂದರೆ ಬೇರೆ ಬೇರೆ ಇಲಾಖೆ, ಕಂದಾಯ ಇರ್ಬೋದು, ಅರಣ್ಯ ಇರ್ಬೋದು, ಅದು ಬೇರೆ ಬೇರೆ ಇಲಾಖೆಗಳು ತುಂಬ ಇದೆ. ಆದರೆ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಶಿಕ್ಷಕರು ಈ ಸಮಾಜಕ್ಕೆ ಕೊಡುವಂಥ ಸೇವೆಯನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಅದರ ಮೌಲ್ಯಗಳು ಎಷ್ಟು ಅಂತ ಹೇಳಿದರೆ ಅದನ್ನು ನಾವು ಈ ಒಂದು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಎಲ್ಲ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿಗಳಾಗಿ ಪ್ರಾಮಾಣಿಕರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಲಂಚ ಭ್ರಷ್ಟಾಚಾರದ ಮಧ್ಯೆಯಲ್ಲಿ ಇರ್ತಾರೆ ಹೊರತು ನಿರಂತರ ಅದರ ಅಪೇಕ್ಷೆಯಲ್ಲಿರ್ತಾರೆ. ಆದರೆ ಒಬ್ಬ ಶಿಕ್ಷಕರು ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸೋರಿಗೆ ಯಾವುದೇ ಲಂಚ ಭ್ರಷ್ಟಾಚಾರದ ಆಮಿಷಗಳು ಇರೋದಿಲ್ಲ ಮತ್ತು ತೆಗಿಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಅವರಲ್ಲಿ ಅವರು ಒಂದು ಯಶಸ್ವಿಯಾಗಿ ಆಗ್ತಾರೆ ಅಂತ ಹೇಳುವಾಗ ಈ ಸಮಾಜದ ಹಿತಚಿಂತನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥವರು ಶಿಕ್ಷಕರು. ಅವರ ಪ್ರಮುಖವಾದ ಪಾತ್ರದಿಂದಾಗಿ ಈ ಸಮಾಜದಲ್ಲಿ ಪರಿವರ್ತನೆ, ಬದಲಾವಣೆಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಈಗಾಗಲೇ ಉಲ್ಲೇಖ ಆಯಿತು, ಜೂನಿಯರ್ ಕಾಲೇಜ್ ಅಂದರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಹೆಸರನ್ನು ಪಡೆದಿತ್ತು. ನಾನು ಹತ್ತಿರದ ರಾಮಕೃಷ್ಣ ಶಾಲಾ ಸಂಚಾಲಕನಾಗಿ ಯಾವಾಗಲೂ ಜೂನಿಯರ್ ಕಾಲೇಜಿನ ಇಲ್ಲಿಯ ಪ್ರೌಢಶಾಲೆಯ ಬಗ್ಗೆ ನಮ್ಮ ಗಮನಕ್ಕೆ ನಿರಂತರವಾಗಿ ಬರ್ತಾ ಇರ್ತದೆ ಬೇರೆ ಬೇರೆ ವಿಚಾರಗಳು. ಕೆಲವು ವಿದ್ಯಾರ್ಥಿಗಳು ಅಲ್ಲಿಗೆ ದಾಖಲಾಗುವವರು ಇಲ್ಲಿಗೆ ದಾಖಲಾಗಿದ್ದಾರೆ ಅಂತ ಹೇಳುವಾಗ ಒಂದು ಕಾಲದಲ್ಲಿತ್ತು ಸರ್ಕಾರಿ ಜೂನಿಯರ್ ಕಾಲೇಜ್ ಅಂತ ಹೇಳಿದರೆ ಅದು ಯಾರಿಗೂ ಬೇಡದ್ದಕ್ಕೆ ಅಲ್ಲಿಗೆ ಸೇರಿಸುವಂಥದ್ದು, ಎಲ್ಲಿ ಸೀಟು ಸಿಗದಿದ್ದರೆ ಅಲ್ಲಿ ಸೇರಿಸುವಂಥದ್ದು ಅಂತ ಹೇಳುವಂಥ ಭಾವನೆಗಳಿತ್ತು. ಮತ್ತೆ ಕೆಲವು ಸಂದರ್ಭದ ಆಡಳಿತದಿಂದಾಗಿ ಅದು ಬದಲಾವಣೆಗಳಾಯಿತು. ಮತ್ತೆ ಬದಲಾವಣೆಗಳಾಗಿ ಈಗ ಕೇಳುವಾಗ ಇಲ್ಲಿಯೂ ಸಹ ಕೊನೆಗೆ ಸೀಟ್ MLA ಅವರೇ ಒಂದು ಅಥವಾ ಮಂತ್ರಿಗಳೇ ಅಥವಾ ನಾವೇ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡುವಂಥ ಮಟ್ಟಕ್ಕೆ ಇದೆ ಅಂತ ಹೇಳುವಾಗ ಇಲ್ಲಿಯ ಶಿಕ್ಷಕರು ಮತ್ತು ಇಲ್ಲಿಯ ಆಡಳಿತ ಮಾಡುವಂಥ ಪ್ರಾಂಶುಪಾಲರು ಇರ್ಬೋದು ಅಥವಾ ಉಪ ಪ್ರಾಂಶುಪಾಲರು ಇರ್ಬೋದು, ಇವರೆಲ್ಲರೂ ಇವರ ಕರ್ತವ್ಯದಲ್ಲಿ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ. ಕೆಲವು ಸಂದರ್ಭ ನಾನಂದರೆ ಉದಾಹರಣೆ ಕೊಟ್ಟು ಹೇಳುವಂಥದ್ದಿದ್ದರೆ ನಮಗೂ ಒಂದು ರೀತಿಯ ಸವಾಲಾಗ್ತದೆ. ನಾವು ಒಂದು ಖಾಸಗಿ ಶಾಲೆ, ನಮ್ಮದು ಅನುದಾನಿತ ಶಾಲೆ, ನಮ್ಮಲ್ಲಿ ನಾವು ಬೇರೆ ಬೇರೆ ರೀತಿಯ ಪ್ರಚಾರಗಳು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಖಾಸಗಿಯಾಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭ. ಅದಕ್ಕೆ ಪರ್ಯಾಯವಾಗಿ ಒಂದು ಸರ್ಕಾರದ ಇಲಾಖೆಯಲ್ಲೂ ಸಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದಕ್ಕೆ ಪರ್ಯಾಯ ನಮ್ಮಿಂದಲೂ ಮೇಲ್ಮಟ್ಟಕ್ಕಿದೆ ಅಂತ ಹೇಳುವಾಗ ಅದು ನಿಜವಾಗಿ ಇಲ್ಲಿ ಅಧಿಕಾರಿಗಳನ್ನು, ಇಲ್ಲಿಗೆ ಸಂಬಂಧಪಟ್ಟ ಶಿಕ್ಷಕರನ್ನು ನಿಜವಾಗಿ ನಾನು ಅಭಿನಂದಿಸಲೇಬೇಕು. ಯಾಕೆಂದೇಳಿ ಎಲ್ಲ ರೀತಿಯಲ್ಲಿ, ಯಾಕೆಂದರೆ ಇವತ್ತು ಇಲ್ಲಿಯ ಪ್ರೌಢಶಾಲೆಗೆ ಯಾರು ದಾಖಲಾಗೋದಿದ್ದರು, ಯಾರು ಜೂನಿಯರ್ ಕಾಲೇಜ್ ದಾಖಲಾಗೋದಿದ್ದರೂ ಸಹ ಆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ, ಅಂದರೆ ಜೂನಿಯರ್ ಕಾಲೇಜ್ ಇಂದಿನ ಹಾಗೆ ಅಲ್ಲ ಅಂದರೆ ಹೇಳುವಂಥ ಹೆಸರಿನ ಮೂಲಕ ಇಲ್ಲಿ ಎಲ್ಲ ವಿಚಾರಕ್ಕೂ, ವಿಜ್ಞಾನಕ್ಕೆ ಸಂಬಂಧಪಟ್ಟು ಕ್ರೀಡೆಗೆ ಸಂಬಂಧಪಟ್ಟು ಎಲ್ಲ ವಿಚಾರಕ್ಕೂ ಸಹ ಒಳ್ಳೆ ಮಹತ್ವ ಕೊಟ್ಟು ಇಲ್ಲಿ ಕಲಿಸ್ತಾರೆ ಅಂತ ಹೇಳುವಂಥ ಭಾವನೆ ಖಂಡಿತವಾಗಿ ಇರುವಂಥದ್ದು. ಅದಕ್ಕೆ ಇವರೆಲ್ಲರೂ ಕಾರಣಕರ್ತರು. ವಿಶೇಷವಾಗಿ ವಸಂತ್ ಸರ್ ಅವರನ್ನು ಸಹ ಅದಕ್ಕೆ ನನಗೆ ಅನೇಕ ಸಂದರ್ಭದಲ್ಲಿ ಅವರು ನಮ್ಮನ್ನು ಭೇಟಿ ಆಗುವಂಥ ಸಂದರ್ಭಗಳು, ಅವರು ಏನು ಹೇಳಿದರು ಮತ್ತು ನಮಗೆ ಪಾಪೆಮಜಲ್ಲಿ ಇರುವಾಗಲೇ ಅವರ ಪರಿಚಯ ಮತ್ತು ಅವರ ನಗು, ಆ ನಗು ಎಲ್ಲವನ್ನು ನಮಗೆ ಒಂದು ರೀತಿಯ ಸಂತೋಷವನ್ನು, ಸಂಭ್ರಮವನ್ನು, ಖುಷಿಯನ್ನು ಎಲ್ಲವನ್ನು, ಅದೇ ರೀತಿ ಆಡಳಿತದಲ್ಲೂ ಸಹ ಎಲ್ಲಿಯೂ ಸಹ ನಮಗೆ ಇಷ್ಟು ದಿವಸದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಗಮನಿಸಿದರೆ ನಾನು ವಸಂತ್ ಸರ್ ಅವರ ಬಗ್ಗೆ ಈ ತನಕ ಅಂತ ಯಾವುದೇ ವಿಚಾರಗಳು ನಮಗೆ ಬರಲಿಲ್ಲ ಅಂತೇಳಿದರೆ ಅವರು ಆ ಹುದ್ದೆಗೆ ಅರ್ಹವಾಗಿ, ಅವರ ವೃತ್ತಿಗೆ ಅರ್ಹವಾಗಿ ಭಾಳ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಅಂಥ ಒಂದು ತಂಡನೇ ಇಲ್ಲಿ ಇದೆ ಅಂತ ಹೇಳುವಂಥದ್ದು. ಯಾಕಂತೇಳಿದರೆ ಇಂದಿನ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಾಗ ಎಲ್ಲರೂ ಒಳ್ಳೆಯವರು ಇದ್ದಾರೆ ಅಂತ ಹೇಳುವುದಕ್ಕೆ ಇಲ್ಲಿ ಪ್ರಶ್ನೆ ಇಡಬೇಕಾಗಿಲ್ಲ. ಎಲ್ಲರ ಸಮುದಾಯವೇ ಇಲ್ಲಿ ಕೆಲಸ ಮಾಡುವಂಥವರು, ಒಳ್ಳೆಯ ಶಿಕ್ಷಕ ಸಮುದಾಯ, ಒಳ್ಳೆಯ ಆಡಳಿತ ಸಿಬ್ಬಂದಿ ಮತ್ತು ಒಳ್ಳೆಯ ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನದಲ್ಲಿ ಸಂಸ್ಥೆ ಖಂಡಿತವಾಗಿ ಯಶಸ್ವಿಯಾಗಿದೆ. ಅದಕ್ಕೆ ಇವತ್ತು ವಸಂತ್ ಸರ್ ಅವರ ನಿವೃತ್ತಿ, ನಾನು ಹೇಳಿದ ಹಾಗೆ ಯಾವಾಗಲೂ ನಿವೃತ್ತರಾಗುವಾಗ ನಾವು ಅವರಿಗೆ ಶುಭವನ್ನು ಹಾರೈಸ್ತೇವೆ. ನಾವು ಹೇಳ್ತೇವೆ, ನೀವು ಮತ್ತೆ ಸಹ ಈ ಶಾಲೆಗೆ ಬರ್ತಾ ಇರಿ, ನಮ್ಮ ಸಂಬಂಧ ಯಾವಾಗಲೂ ನಿಕಟವಾಗಿರಲಿ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು. ಏನಾದರೂ ಆ ಸಬ್ಜೆಕ್ಟಿಗೆ ಟೀಚರ್ಗಳು ಕಡಿಮೆ ಆದಾಗ ನೀವೊಮ್ಮೆ ಬಂದು ನಮ್ಮನ್ನು ಸುಧಾರಿಸಿಕೊಂಡು ಹೋಗಿ ಹಿಂದಿನ ಹೆಸರನ್ನು ಉಳಿಸುವಂಥ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿ. ಆದರೆ ವಸಂತ್ ಸರ್ ಅವರು ಹೇಳಿದ್ದು ನನ್ನ ಮನೆ ಹತ್ತಿರನೇ ಇದೆ, ನಾನು ಖಂಡಿತವಾಗಿ ನೀವು ಕರೆಯದಿದ್ದರೂ ಬರ್ತೇನೆ ಅಂತ ಹೇಳುವಂಥ ಆ ದೊಡ್ಡ ಗುಣವನ್ನು ಅವರು ಹೊಂದಿದ್ದಾರೆ. ಅದು ಈ ಸಂಸ್ಥೆಗೆ ಮತ್ತೆ ಪೂರಕ ಆಗಲಿ ಅಂತ ಹೇಳುವಂಥದ್ದು. ಯಾಕೆಂದರೆ ನನಗೂ ಸಹ ಅನುಭವ ಇದ್ದು ನಾನು ಮಾತಾಡುವಂಥದ್ದು. ನಮ್ಮ ಶಿಕ್ಷಕಿ ಇದ್ದರು ಇವತ್ತು ಜಯಲಕ್ಷ್ಮಿ ಅವರು, ಕಳೆದ ವರ್ಷ ಅವರು ರಿಟೈರ್ಡ್ ಆದರು.
ನಮಗೊಂದು ಗೊಂದಲ ಆಯಿತು, ಆ ಪಾಠಕ್ಕೆ ಇನ್ನೇನು ಮಾಡೋದು ಅಂತೇಳಿ. ಕೊನೆಗೆ SLC ಪರೀಕ್ಷೆ ಬರುವಾಗ ಮತ್ತೆ ಗೊಂದಲ, ಏನು ಮಾಡ್ತಾರೆ ಮಕ್ಕಳು, ಎಲ್ಲಾದರೂ ಫೇಲ್ ಆದರೆ ನಮಗೆ ಹೆಸರು ಹಾಳಾಗ್ತದೆ ಅಂತೇಳಿ. ಹಾಗಾಗಿ ಅವರು ಸಹ ಅಷ್ಟೇ, ಕಳೆದ ಬಾರಿ ಅನೇಕ ಬಾರಿ ಕೊನೆಗಂತೂ ಮಕ್ಕಳಿಗೆ ಹೆಚ್ಚು ತಿಳುವಳಿಕೆ ಕೊಡುವ ದೃಷ್ಟಿಯಲ್ಲಿ ಕೊನೆಗೆ ಹೆಚ್ಚಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಬರುವಂಥದ್ದು. ಅದೇ ರೀತಿ ವಸಂತ್ ಸರ್ ಸಹ ಆ ಒಂದು ವೃತ್ತಿಯಲ್ಲಿ ನನಗೆ ಸಂಬಳ ಅಲ್ಲ, ನಾನು ಈಗಲೂ ಉದ್ಯೋಗದಲ್ಲಿ ಇದ್ದೇನೆ ಅಂತೇಳುವ ಬದಲಾಗಿ ಈ ಸಮಾಜದ ಮೇಲೆ ಮತ್ತು ಮಕ್ಕಳ ಮೇಲೆ, ಪೋಷಕರ ಮೇಲೆ, ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಬರ್ತೇನೆ ಅಂತೇಳುವಂಥ ಅವರ ಒಳ್ಳೆಯ ಗುಣಕ್ಕೆ ನಾವೆಲ್ಲರೂ ಒಮ್ಮೆ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಮುಂದಿನ ನೆಮ್ಮದಿಯ ಜೀವನವನ್ನು ಕೊಡಲಿ ಅಂತೇಳುವಂಥದ್ದು ನಮ್ಮೆಲ್ಲರ ಆಶಯ ಅಂತೇಳಿ ಅವರಿಗೆ ಶುಭಾಶಯವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಮಾತುಗಳಿಗೆ. ಶ್ರೀಯುತ ಕಾವು ಹೇಮನಾಥ ಶೆಟ್ಟಿಯವರಿಗೆ ಪ್ರೀತಿಯ ಧನ್ಯವಾದಗಳು. ಸರ್, ಇವರಿಗೆ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸವಿ ನೆನಪಿಗಾಗಿ ಶ್ರೀ ಕಾವು ಹೇಮನಾಥ ಶೆಟ್ಟಿಯವರಿಗೆ ಸ್ಮರಣಿಕೆಯನ್ನು ನಮ್ಮ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಉಪಪ್ರಾಂಶುಪಾಲರು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಕಾವು ಹೇಮನಾಥ ಶೆಟ್ಟಿಯವರಿಗೆ ಸ್ಮರಣಿಕೆಯನ್ನಿತ್ತು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್ ತಮ್ಮ ಪ್ರೀತಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಜೊತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟಿದರ ಪ್ರಾಂಶುಪಾಲರಾದಂಥ ಶ್ರೀತ ಗೋಪಾಲ್ ಗೌಡ ಸರ್ ಇದ್ದಾರೆ. ಸರ್, ತಮ್ಮ 2 ಶುಭಾಶಯದ ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯರೇ, ವಿದ್ಯಾರ್ಥಿಗಳೇ, 60ರ ಸಂಭ್ರಮವನ್ನು ದಾಟುತ್ತಿರುವಂಥ ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರಾದ ಶ್ರೀ ವಸಂತ ಸರ್ ಅವರೇ, ಈಗಾಗಲೇ ಸಮಯ ಮೀರಿ ಹೋಗಿ ಆಗಿದೆ. 10 ಪ್ರಾರಂಭವಾದಂಥ ನಮ್ಮ ಕಾರ್ಯಕ್ರಮ, ಹಾಗಾಗಿ ಭಾಷಣದ ಸಮಯ ಅಲ್ಲ. ಆದರೂ 1-2 ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಈ ಕೊಂಬೆಟ್ಟು ವಿದ್ಯಾಸಂಸ್ಥೆ 110 ಸಂವತ್ಸರಗಳನ್ನು ದಾಟಿ 111ನೇ ಸಂವತ್ಸರದಲ್ಲಿದೆ. 4ನೇ ತಲೆಮಾರಿನ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಈಗ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಇಲ್ಲಿಯ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದರೆ ಸುತ್ತಮುತ್ತಲಿನ ಒಂದು 10 ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಒಂದು ಸಂಸ್ಥೆಯಲ್ಲೇ ಇದ್ದಾರೆ. ಹಾಗಾಗಿ ಅದರ ಒಂದು ಆಡಳಿತ ನಿರ್ವಹಣೆಯನ್ನು ಮಾಡೋದಿದ್ದರೆ ಅದು ಅಷ್ಟು ಸುಲಭದ ವಿಷಯವಲ್ಲ. ನಮ್ಮ ಉಪಪ್ರಾಂಶುಪಾಲರು ಮತ್ತು ನಾವು ಆ ನಿಟ್ಟಿನಲ್ಲಿ ಆಡಳಿತ ನಿರ್ವಹಣೆಯಲ್ಲಿ ನಾವು ಸಮಾನ ದುಃಖಿಗಳು, ಸಮಾನ ಸುಖಿಗಳು ಮತ್ತು ಸಮಾನರು. ಅವರಿಗೂ ಗೊತ್ತುಂಟು, ನಮಗೂ ಗೊತ್ತುಂಟು. ಬಹಳ ಚಾಕಚಕ್ಯತೆಯಿಂದ ಹೋಗಬೇಕು. ತಂತಿಯಲ್ಲಿ ನಡಿಗೆ, ನಮ್ಮ ನಡಿಗೆ ಅದು ತಂತಿಯಲ್ಲಿ ನಡಿಗೆ, ಬಹಳ ಜಾಗ್ರತೆಯಿಂದ ಹೋಗಬೇಕು. ನಮ್ಮ ಇವತ್ತು ನಿವೃತ್ತಿಯನ್ನು ಹೊಂದುತ್ತಿರುವಂಥ ಶ್ರೀ ವಸಂತ ಸರ್ ಅವರು ಈ ನಿಟ್ಟಿನಲ್ಲಿ ಆಡಳಿತ ನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವು ಹೇಳುತ್ತಿದ್ದರೆ ಡಿಸ್ಟಿಂಕ್ಷನ್ ಮಾರ್ಕನ್ನು ಅವರು ಗಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ದಾಸವರಣ್ಯರು ಹೇಳ್ತಾರೆ, ದಾಸನಾಗು, ಈಶನಾಗು, ವಿಶೇಷನಾಗು ಅಂತೇಳಿ. ಬಹುಶಃ ಈ ಒಂದು ಆಚಾರ್ಯ ವೃತ್ತಿ, ಗುರು ವೃತ್ತಿ, ಅದು ಸಮಾಜದಲ್ಲಿ ಮನುಷ್ಯ ಜನ್ಮದಲ್ಲಿ ಶ್ರೇಷ್ಠವಾದಂಥ ಒಂದು ಪುಣ್ಯ ಪ್ರಾಪ್ತಿಯಿಂದ ಬರ್ತದೆ. ಅಂಥ ಒಂದು ವೃತ್ತಿಯನ್ನು ಅವರು ಸುಮಾರು 33 ವರ್ಷಗಳ ಆ ಒಂದು ವೃತ್ತಿಯನ್ನು ನೆರವೇರಿಸಿ ಇಡೀ ಸಮಾಜದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಆ ಜ್ಞಾನದಾನವನ್ನು ಮಾಡಿ ಶ್ರೇಷ್ಠತೆಯನ್ನು ಪಡ್ಕೊಂಡವರು. ಅವರ ನಿವೃತ್ತಿ ಜೀವನ ಸುಖಕರವಾಗಲಿ, ಆನಂದಮಯವಾಗಲಿ, ಅವರಿಗೆ ಆಯುರಾರೋಗ್ಯ ಭಾಗ್ಯ ಮಂಗಳವನ್ನು ದೇವರು ಕರುಣಿಸಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಿರಿಯಣ್ಣನ ಸ್ಥಾನದಿಂದ ನಿಂತು ಪ್ರೀತಿಯ ಮಾತುಗಳನ್ನು ಆಡಿದಿರಿ ಸರ್, ತಮಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ಜೊತೆ ನಮ್ಮ ಪುತ್ತೂರು ನಗರಸಭೆಯ ಮಾಜಿ ಸದಸ್ಯರು, ನಮ್ಮೆಲ್ಲರ ಶಾಲೆಯ ಹಿತೈಷಿಯರಾಗಿರುವಂಥ ಶ್ರೀಯುತ PG ಜಗನ್ನಿವಾಸರಾವ್ ಸರ್, ತಮ್ಮ ಪ್ರೀತಿಯ ಶುಭ ಹಾರೈಕೆ. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನನ್ನು ಸ್ಮರಿಸುತ್ತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ವಿಭಾಗ ಇಲ್ಲಿನ
ನಮ್ಮ ಆತ್ಮೀಯ ಉಪಪ್ರಾಂಶುಪಾಲರನ್ನು ಅಭಿನಂದಿಸಿ ಬೀಳ್ಕೊಡುವಂಥ ಈ ಸಮಾರಂಭದ ಅಧ್ಯಕ್ಷನ ಹೊಂದಿದ್ದ ನನ್ನ ಆತ್ಮೀಯರು ಆದಂಥ ಸುರೇಶ್ ರೈ ಪಳಂಬೈಲವರೇ, ಹಾಗೆ ಇವತ್ತು ವಿದಾಯಗೊಳ್ಳುತ್ತಿರುವಂಥ ವಸಂತ್ ಸರ್ ಅವರೇ, ಹಾಗೆ ಪೂಜ್ಯ ಗುರುಗಳಾದಂಥ ಮಾಧವ್ ಭಟ್ ಸರ್ ಅವರೇ, ನಮ್ಮ ಕಾಲೇಜಿನ ಪ್ರಾಂಶುಪಾಲರಂಥ ಗೋಪಾಲ್ ಸರ್ ಅವರೇ, ಹಾಗೆ ಎಲ್ಲ ಪೂಜ್ಯ ಗುರುವೃಂದದವರೇ, STMC ಸದಸ್ಯರೇ, ವಿದ್ಯಾರ್ಥಿನಿಯರೇ, ಹಾಗೆ ವಸಂತ ಅವರ ಅಭಿಮಾನಿಗಳೇ ಹಾಗೂ ಎಲ್ಲ ಪೋಷಕ ವೃಂದದವರೇ. ವಸಂತ್ ಸರ್ ಅವರಿಲ್ಲಿ ಬರುವಾಗ ನಾನಿಲ್ಲಿ ಕಾರ್ಯಾಧ್ಯಕ್ಷನಾಗಿದ್ದೆ. ಮೊದಲು ಮರ್ಸಿ ಮಮತನವರಿದ್ದರು, ಆಗ ಕೋವಿಡ್ನ ಸಮಯ ಆಗಿತ್ತು. ಸುರೇಶ್ ಸರ್ ಅವರು ಕೂಡ STMCಯಲ್ಲಿ ಇದ್ದರು. ಪ್ರಕಾಶ್ ಮೂಡಿತಾಯರು ಸುಳ್ಯದಿಂದ ಕಾಲ್ ಮಾಡಿದರು, ನಿಮ್ಮ ಶಾಲೆಗೆ ಉಪಪ್ರಾಂಶುಪಾಲರಾಗಿ ವಸಂತ್ ಅವರು ಬರ್ತಾರೆ ಅಂತ. ಹೇಗಿದ್ದಾರೆ ಅಂತ ಕೇಳಿದೆ. ಅದಕ್ಕೆ ಒಳ್ಳೆ ಉಪಪ್ರಾಂಶುಪಾಲರಾಗ್ತಾರೆ, ನೀವೆಲ್ಲ ಅವರಿಗೆ ಸ್ವಲ್ಪ ಧೈರ್ಯ ತುಂಬಬೇಕು ಅಂತ ಹೇಳಿದರು. ಹಾಗೆ STMCಯಿಂದ ಸರ್ವ ಸದಸ್ಯರು ಕೂಡ ಅವರಿಗೆ ಸಹಕಾರ ಕೊಡ್ತಾ ಮತ್ತೆ ನೋಡುವಾಗ ವಸಂತ್ ಸರ್ ಅವರು ಈ ಇಡೀ ಸಂಸ್ಥೆಯ ಒಂದು ಚಿತ್ರಣವನ್ನೇ ಎಲ್ಲರೊಂದಿಗೆ ಸೇರಿಕೊಂಡು ಬದಲಾಯಿಸಿಬಿಟ್ರು. ಮೊದಲು ನನ್ನ ಅಣ್ಣ ಆಗಿದ್ದಂಥ ವೆಂಕಟರಮಣ ಅವರು ಇಲ್ಲಿ ಪ್ರಾಂಶುಪಾಲರಾಗಿದ್ದರು, ಮತ್ತು ಅಣ್ಣಪ್ಪರವರು ಇಲ್ಲಿ ಪ್ರಾಂಶುಪಾಲರಾಗಿದ್ದರು. ಹಾಗೆಲ್ಲ ಒಂದು ಕಾಲ ಇತ್ತು. ಹಾಗೆ ಕುಂಜಪ್ಪರ ಕಾಲ ಕೂಡ ಇತ್ತು. ಈಗ ವಸಂತ ಕಾಲ ಬಂದಿದೆ. ಬಹುಶಃ ವಸಂತ ಕಾಲ ಬರೋದಂದರೆ ಋತುಗಳ ರಾಜ ಅಂತೇಳಿ ಅಂಥ ಒಂದು ಹೆಸರನ್ನು, ಅನ್ವರ್ಥವನ್ನು, ಅದನ್ನು ಅರ್ಥಪೂರ್ಣವಾಗಿ ವಸಂತ್ ಸರ್ ಮಾಡಿದ್ದಾರೆ. ನಮ್ಮ ಆಗಲೇ ಅವರು ಹೇಳಿದರು, ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳಾದ ಹರೀಶ್ ಶಾಸ್ತ್ರಿ ಇರ್ಬೋದು, ರವಿಪ್ರಸಾದ್, ಮಧುಸೂದನ್, ಹಾಗೆ ನಮ್ಮ ಆದಿತ್ಯ, ಇವರೆಲ್ಲ ಸೇರಿಕೊಂಡು 14.5 ಲಕ್ಷದಲ್ಲಿ ಒಂದು ಪಾರಂಪರಿಕ ಕಟ್ಟಡವನ್ನು ಆಗಿನ ಶಾಸಕರು ಹಾಗೆ ನಗರಸಭಾಧ್ಯಕ್ಷರ ಸಹಕಾರದೊಂದಿಗೆ ನಾವು ಪುನರ್ ನಿರ್ಮಾಣ ಮಾಡಿದ್ದೆವು. ಸನ್ಮಾನ್ಯ ವಿಷ್ಣು ಪ್ರಸಾದ್ ಸರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಾಗರಾಜ್ ಸರ್ ಇವರಿಗೆ ಶಾಲು ಮತ್ತು ಪುಷ್ಪ ಗೌರವದ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಷ್ಣು ಪ್ರಸಾದ್ ಸರ್ ಕೂಡ ಇವತ್ತು ನಿವೃತ್ತಿ ಆಗ್ತಾರೆ ಎಂಬ ವಾರ್ತೆ ಕೇಳಿತ್ತು. ಅವರಿಗೂ ಕೂಡ ವೇದಿಕೆ ವತಿಯಿಂದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹಾಗೆ ದೇವಋಣ, ಪಿತೃಋಣ, ಋಷಿಋಣ ಅಂತೇಳಿ, ಈ ಋಷಿಋಣ ಅಂತೇಳೋದನ್ನು ಅದನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅಂತೆ. ಈ ಶಾಲೆ ನಮಗೆ ಕಲಿಸಿಕೊಟ್ಟಂಥ ಒಂದು ವಿದ್ಯೆ, ನನ್ನ ಹಲವು ಸಹಪಾಠಿಗಳು ಕೂಡ ಇಲ್ಲಿ ಇದ್ದರು. ಅಂಥ ಒಂದು ಇಲ್ಲಿ ಸಂಸ್ಕಾರ ಮತ್ತು ಇಲ್ಲಿಯ ಒಂದು ಶಿಕ್ಷಣ ನಮಗೆ ಆಗ ಕೂಡ ಆ ಸಂಖ್ಯೆಯಲ್ಲಿ ಕಡಿಮೆ ಇರಲಿಲ್ಲ. ಈಗಲೂ ಅದನ್ನು ಮೇಂಟೈನ್ ಮಾಡಿಕೊಂಡು ಇಲ್ಲಿವರೆಗೆ ತಂದಿದ್ದಾರೆ. ಹಾಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ. ನಾವು ಯಾವಾಗಲೂ ಹಿರಿಯ ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಇದ್ದೇವೆ. STMC ಅಧ್ಯಕ್ಷರು ಸುರೇಶ್ ಅವರೊಂದಿಗೆ ನಾವು ಸಂಪೂರ್ಣವಾಗಿ ಇಲ್ಲಿಯ ಎಲ್ಲ ಅಭಿವೃದ್ಧಿಗೆ ಮುಂದೆಯೂ ಸಹಕರಿಸ್ತೇವೆ. ವಸಂತ್ ಸರ್ ಅವರಿಗೆ ಇದು ನಿವೃತ್ತಿಯ ಬಳಿಕ ಒಂದು ಗೌರವ ಸಿಕ್ಕುವ ಒಂದು ವೃತ್ತಿ ಇದ್ದರೆ ಅದು ಶಿಕ್ಷಕ ವೃತ್ತಿ ಮಾತ್ರ. ಯಾಕಂದರೆ ಶಿಕ್ಷಕರು ನಿವೃತ್ತಿ ಆಗಲಿಕ್ಕಿಲ್ಲ, ಅವರು ಸಂಬಳ ಮಾತ್ರ ಇನ್ನು ಸಿಗಲಿಕ್ಕಿಲ್ಲ. ಆದರೆ ಸೇವಾ ನಿವೃತ್ತಿ ಅಂತೇಳಿ ಶಿಕ್ಷಕರಿಗೆ ಇಲ್ಲ. ಅವರು ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದಾರೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಅಭಿನಂದನೆ ನಾಡು ಮಾತನ್ನು ಮುಗಿಸ್ತೇನೆ. ಜೈ. ಧನ್ಯವಾದಗಳು ಶ್ರೀ PG ಜಗನ್ನಿವಾಸರಾವ್ ಸರ್ ತಮಗೆ. ಮುಂದಕ್ಕೆ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಪುತ್ತೂರು ಇದರ ವತಿಯಿಂದ ಎಲ್ಲ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಮತ್ತು CRPಗಳ ವತಿಯಿಂದ ಶ್ರೀ ವಸಂತ್ ಸರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಕೋಆರ್ಡಿನೇಟರ್ ಆಗಿರುವಂಥ ಶ್ರೀಯುತ ನವೀನ್ ಸ್ಟೀಫನ್ ವೇಗಸ್, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀ ನಾಗೇಶ್ ಪಾಟಾಳಿ, CRPಗಳಾಗಿರುವ ಶ್ರೀ ಪರಮೇಶ್ವರಿ ಮತ್ತು ECO ಶ್ರೀ ಹರಿಪ್ರಸಾದ್ ಸರ್, BRCಯ ಎಲ್ಲ ಸ್ಟಾಫ್ಗಳು ವೇದಿಕೆಗೆ ಬಂದು ಸರ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಪ್ರೀತಿಗೆ. ನಮ್ಮ ಜೊತೆ ಪುತ್ತೂರು ತಾಲೂಕಿನ ನೂತನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಪೆಮಜಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ, ನಮ್ಮ ಸಂಸ್ಥೆಯಿಂದ ವರ್ಗಾವಣೆ ಪಡೆದಿರುವಂಥ ಶ್ರೀಮತಿ ಸ್ಮಿತಾ ಮೇಡಮ್, ಬಂಟ್ವಾಳ ತಾಲೂಕು ಮಣಿನಾಲ್ಕೂರು ಪ್ರೌಢಶಾಲೆಯ ಸಹ ಶಿಕ್ಷಕರು ಶ್ರೀಯುತ ಜಾನ್ ಸರ್ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಬೆಳಗ್ಗೆಯಿಂದಲೇ ತಾವು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೀರಿ. ತಮ್ಮ ಪ್ರೀತಿಯಿಂದ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ತಮಗೆ ಪ್ರೀತಿಯ ಸ್ವಾಗತ ಮತ್ತು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು ಇಲ್ಲಿನ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಮೋನಪ್ಪ ಸರ್, ಮುಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾಗಿ
ಪ್ರಭಾರವನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀಯುತ ಮೋಹನಪ್ಪ ಸರ್, ಸರ್ಕಾರಿ ಪ್ರೌಢಶಾಲೆ ಪಾಪೆ ಮಜಲು ಇಲ್ಲಿನ ಮುಖ್ಯ ಶಿಕ್ಷಕರು ಹಾಗೂ ನೂತನ ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಮತ್ತು ನಮ್ಮ ತಾಲೂಕಿಗೆ ನೂತನವಾಗಿ ಆಗಮಿಸಿರುವಂತಹ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯವರಾದಂಥ ಮೇಡಮ್ ತಮ್ಮ ಉಪಸ್ಥಿತಿಯಲ್ಲಿ ಇಲಾಖೆಯ ಗೌರವವನ್ನು ಶಾಲೆಗೆ ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರಿಗೆ ಸಮರ್ಪಿಸ್ತಾ ಇದ್ದೀರಿ. ನಮ್ಮ ಜೊತೆ ಸಾರಿಗೆ ಇಲಾಖೆಯ ಶ್ರೀ ಗಣೇಶ್ ಭಟ್ ಮತ್ತು ಮನೆಯವರು ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ಮುಂದಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇಲ್ಲಿನ ಹಿಂದಿ ಭಾಷಾ ಶಿಕ್ಷಕಿ ಶ್ರೀಮತಿ ಗೀತಾ ಮೇಡಮ್ ಇವರಿಂದ ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರಿಗೆ ಪ್ರೀತಿಯ ಗೌರವಾರ್ಪಣೆ. ಶ್ರೀಮತಿ ಗೀತಾ ಹಿಂದಿ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇವರಿಂದ ವಸಂತ್ ಸರ್ ಇವರಿಗೆ ಪ್ರೀತಿಯ ಗೌರವಾರ್ಪಣೆ. CRP ಆಗಿರುವಂತಹ ಶ್ರೀಯುತ ಅಶ್ರಫ್ ಇವರು ಆಗಮಿಸಿದ್ದಾರೆ. ವೇದಿಕೆಗೆ ಆಗಮಿಸಿ ಸರ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೂತನವಾಗಿ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿ ಹೊಂದಿದ್ದಾರೆ ಶ್ರೀಯುತ ಅಶ್ರಫ್ ಸರ್ ಇವರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ದಿವಸ ಹಲವು ವ್ಯಕ್ತಿತ್ವಗಳು ಈ ಶಿಕ್ಷಣ ಇಲಾಖೆಯಿಂದ ನಿವೃತ್ತಿಗೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ 1 ವರ್ಷಗಳ ಕಾಲ ಸ್ವೀಕರಿಸಿಕೊಂಡು ಹಲವು ವರ್ಷಗಳ ಕಾಲ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಅಕ್ಷರ ದಾಸೋಹದ ಅನ್ನದಾತರಾಗಿ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ದಿವಸ ಸೇವೆಯಿಂದ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಶ್ರೀಯುತ ನಮ್ಮೆಲ್ಲರ ಪ್ರೀತಿಯ ವಿಷ್ಣು ಪ್ರಸಾದ್ ಸರ್. ಇವರಿಗೆ ಈ ನಿವೃತ್ತಿಯ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಅತ್ಯಂತ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಸುರೇಶ್ ರೈ ಸರ್ ಇವರು, ನಮ್ಮ ಸಂಸ್ಥೆಯ ಉಪಪ್ರಾಂಶುಪಾಲರಾದಂಥ ಶ್ರೀಯುತ ವಸಂತ್ ಸರ್, ತಾವಿಬ್ಬರು ಸೇರಿ ಶ್ರೀ ವಿಷ್ಣು ಪ್ರಸಾದ್ ಸರ್ ಇವರಿಗೆ ಅಭಿನಂದನೆಯ ಪುಷ್ಪಗುಚ್ಛವನ್ನು ನೀಡ್ತಾ ಇದ್ದಾರೆ. ಸರ್, ತಮ್ಮ ನಿವೃತ್ತಿಯ ಬದುಕು ಸದಾ ಶಾಂತಿ ನೆಮ್ಮದಿಯಿಂದ ಸುಖವಾಗಿ ಕೂಡಿರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ವಿಷ್ಣು ಪ್ರಸಾದ್ ಸರ್ ದಯವಿಟ್ಟು ತಾವು 2 ನಿಮಿಷದ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಗುರು ವೃಂದದವರಿಗೆ ನಮಿಸ್ತಾ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಕೇಳ್ತಾ, ಇಂದು ನಮ್ಮ ಪುತ್ತೂರು ತಾಲೂಕಿನ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿರುವಂತಹ ಸಂಸ್ಥೆ ಬೋರ್ಡ್ ಹೈಸ್ಕೂಲ್ ಎಂದು ಪ್ರಸಿದ್ಧಿಯಾಗಿರುವಂತಹ ಕೊಂಬೆಟ್ಟು ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿ ಇದ್ದು ನಿವೃತ್ತಿ ಹೊಂದಿರ್ತಿರುವಂತಹ ವಸಂತ ಸರ್ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಅಭಿಮಾನಿ ಮಿತ್ರರೇ, ವಸಂತ ಸರ ಸುದೀರ್ಘವಾದಂತಹ ಶಿಕ್ಷಣ ಕ್ಷೇತ್ರದ ಸೇವೆಯಿಂದ ಇಂದು ವೃತ್ತಿಯಿಂದ ನಿವೃತ್ತರಾಗಿದ್ದರೂ ಪ್ರವೃತ್ತಿಯಿಂದ ಮುಂದುವರಿಸ್ತಾರೆ ಅಂತನ್ನುವಂತಹ ಭಾವನೆಯನ್ನು ಹೊಂದಿದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೊಂಬೆಟ್ಟು ಶಾಲೆಯ ರೂಪನ್ನು ಒಂದಷ್ಟು ಬದಲಾವಣೆ ಮಾಡಬೇಕು ಅಂತನ್ನುವಂಥ ಸುಮಾರು ಪ್ರಯತ್ನಗಳನ್ನು ಮಾಡಿದ್ರು.
ಆದರೆ ಕೊನೆಯ ಹಂತದಲ್ಲಿ ಒಂದು ಕೆಲಸ ಮಾತ್ರ ಬಾಕಿ ಉಳಿಯಿತು ಅಂತಂತಾರೆ ಅವರು. ಈ ಒಂದು ಸಭಾಂಗಣವನ್ನು ನಿರ್ಮಿಸಬೇಕಾಗಿತ್ತು, ಅದು ಕಾರಣಾಂತರದಿಂದ ಅಪೂರ್ಣವಾಗಿದೆ. ಅದನ್ನು ಮುಂದಿನವರು ಮಾಡ್ತಾರೆ ಅಂತ ಅನ್ನುವ ಆಶೆಯಿಂದ ಹೊಂದಿದ್ದೇನೆ. ಸರ್ ಅವರಿಗೆ ಮುಂದಿನ ಜೀವನ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅಂತ ಕೇಳಿಕೊಳ್ತಾ, ನಾನು ಕೂಡ ನನ್ನ ಒಂದು 15 ವರ್ಷ 8 ತಿಂಗಳುಗಳ ಶಿಕ್ಷಣ ಕ್ಷೇತ್ರದ ಯಾತ್ರೆಯನ್ನು ಇಂದು ಮುಗಿಸ್ತಿದ್ದೇನೆ. ತಮ್ಮೆಲ್ಲರ ಸಹಕಾರದಿಂದ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಒಂದಷ್ಟು ಮಟ್ಟಿಗೆ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಯಾರಿಗಾದರೂ ಇಲಾಖೆಯ ಒತ್ತಡದಿಂದ ಸ್ವಲ್ಪ ಕಠೋರವಾಗಿ ಮಾತನಾಡಿದರೆ ಅದನ್ನು ವೃತ್ತಿಯ ಒಂದು ನಿಷ್ಠಿನಲ್ಲಿ ವಿನಃ ಬೇರೆ ಯಾವುದೇ ಅನ್ಯತೆ ಭಾವಿಸದೆ ಕ್ಷಮಿಸಿ ಅಂತ ಕೇಳ್ತಾ ನನ್ನ ಮಾತುಗಳ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಕ್ಷೇತ್ರ ಸಮನ್ವಯಾಧಿಕಾರಿ ಅವರಾಗಿ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾಗಿ, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಾಗಿ ತಾವು ಈ ತಾಲೂಕನ್ನು ಮುನ್ನಡೆಸಿದ್ದೀರಿ. ತಮ್ಮ ಪ್ರೀತಿಯ ವೃತ್ತಿ ಇವತ್ತು ನಿವೃತ್ತಿಯ ಹಂತದಲ್ಲಿದೆ ಸರ್. ತಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ವಸಂತ್ ಸರ್ ಇವರಿಗೆ ಮತ್ತೆ ಮತ್ತೆ ಅಭಿನಂದನೆಗಳನ್ನು ಅವರ ಹಿತೈಷಿಗಳು ಅರ್ಪಿಸ್ತಾ ಇದ್ದಾರೆ. ಅಧ್ಯಕ್ಷರ ಮಾತಿಗಿಂತ ಮುಂಚೆ ನಮ್ಮ ಜೊತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿ ಇಲ್ಲಿನ ಶ್ರೀಮತಿ ಸಿಂಧು ಮೇಡಮ್, ಸರ್ಕಾರಿ ಪ್ರೌಢಶಾಲೆ ಪಡುಬೆಟ್ಟು ಇಲ್ಲಿನ ಮುಖ್ಯ ಶಿಕ್ಷಕಿ ಶ್ರೀಮತಿ ಕಮಲಾ ಮೇಡಮ್, ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇಲ್ಲಿನ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುನೀತಾ ಮೇಡಮ್, ಸುಳ್ಯ ಎಣ್ಮೂರು ಪ್ರೌಢಶಾಲೆಯ ಶ್ರೀಮತಿ ಕವಿತಾ ಮೇಡಮ್, ಇರ್ದೆ ಉಪ್ಪಳಿಗೆ ಪ್ರೌಢಶಾಲೆಯ ಶ್ರೀಮತಿ ಸವಿತಾ ಮೇಡಮ್, ಇಷ್ಟು ಜನ ವೇದಿಕೆ ಆಗಮಿಸ್ತಾ ಇದ್ದಾರೆ. ಶ್ರೀಯುತ ವಸಂತ್ ಸರ್ ಇವರಿಗೆ ನಿವೃತ್ತಿಯ ಸಂದರ್ಭದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಪ್ರೀತಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀಯುತ ವಸಂತ್ ಸರ್ ಇವರಿಗೆ ನಿವೃತ್ತಿಯ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಶಿಕ್ಷಣಾಭಿಮಾನಿಗಳು. ಧನ್ಯವಾದಗಳು. ಜೊತೆಯಲ್ಲಿ ಈ ಕಾರ್ಯಕ್ರಮವು ನಿರಂತರವಾಗಿ ಸುದ್ದಿ ಚಾನೆಲ್ ಮೂಲಕ ಲೈವ್ ಆಗಿ ಪ್ರಸಾರಗೊಳ್ತಾ ಇದೆ. ತಮಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ ಶ್ರೀ ರಾಮಚಂದ್ರ ಸರ್ ಉಪಸ್ಥಿತರಿದ್ದಾರೆ. ಇರ್ದೆ ಉಪ್ಪಳಿಗೆ ಪ್ರೌಢಶಾಲೆಯ ಕನ್ನಡ ಭಾಷಾ ಶಿಕ್ಷಕರು. ಸರ್, ತಮ್ಮ ಗೌರವ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವ ಹಂತದಲ್ಲಿದ್ದೇವೆ. ಈ ವಸಂತಾಭಿವಂದನಂ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಹಗಲಿರುಳು ಶ್ರಮಿಸಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನೀಡುವ ಮೂಲಕ ಸಾರ್ಥಕ ಸೇವೆಗೆ ನಾವು ಸಾರ್ಥಕವಾಗಿ ಅಭಿವಂದನೆಯನ್ನು ಸಲ್ಲಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಸುರೇಶ್ ರೈ ಪಡ್ಡಂಬೈಲು ಅಡ್ವೊಕೇಟ್, ಅಧ್ಯಕ್ಷರು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕೊಂಬೆಟ್ಟು, ಇವರಿಂದ ಅಧ್ಯಕ್ಷೀಯ ಮಾತು. ಇದೀಗ ನಮ್ಮ ಪೋಷಕರು ಹಾಗೂ ನಮ್ಮ ಹಿತೈಷಿಯೂ ಆಗಿರುವಂಥ ಶ್ರೀಯುತ ಗಣೇಶ್ ಭಟ್, ಸಾರಿಗೆ ಇಲಾಖೆ, ಇವರಿಂದ ಸರಿಗೆ ಅಭಿನಂದನೆಯ ಸಮರ್ಪಣೆ. ಎಲ್ಲರಿಗೂ ವಂದಿಸುತ್ತಾ, ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಪೋಷಕರೇ, ಶಿಕ್ಷಕರೇ, ವಿದ್ಯಾರ್ಥಿಗಳೇ ಹಾಗೂ ಅತಿಥಿಗಳೇ, ಇವತ್ತು ನಾವು ನಮ್ಮ ಆತ್ಮೀಯ ವಸಂತ ಸರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ನಮ್ಮ ವಸಂತ ಸರ್ ಕೂಡ ನಮ್ಮ ಈ ಶಾಲೆಗೆ ಬಂದು 6 ವರ್ಷ ಆಯಿತು. ಅದೇ ರೀತಿ ನಾನು ಕೂಡ ಈ ಶಾಲೆಗೆ ಬಂದು 6 ವರ್ಷ ಆಯಿತು. ನಾನು ಕೂಡ ಈ ಶಾಲೆಯಿಂದ ನಿವೃತ್ತಿಯಲ್ಲಿ ಆಗ್ತಾ ಇದ್ದೇನೆ. ಯಾವ ಜವಾಬ್ದಾರಿಯಿಂದ ಅಂತೇಳಿದರೆ, ಪೋಷಕರ ನೆಲೆಯಲ್ಲಿ ಪೋಷಕ ಸದಸ್ಯನಾಗಿ
ಪೋಷಕ ಅಧ್ಯಕ್ಷನಾಗಿ ನಾನು ಈ ಶಾಲೆಯಿಂದ ನಿವೃತ್ತಿ ಆಗ್ತಾ ಇದ್ದೇನೆ. ಇದು 2019 ಕೊರೋನಾದ ಸಮಯದಲ್ಲಿ ನಮ್ಮ ಶಾಲೆಗೆ ನನ್ನ ಮಗನನ್ನು ಇಲ್ಲಿಗೆ ದಾಖಲು ಮಾಡಿದ ಸಂದರ್ಭ. ಇಲ್ಲಿಯ ದೈಹಿಕ ಶಿಕ್ಷಕರಾದ ಗೀತಾಮಣಿ ಮೇಡಮ್ ನನ್ನನ್ನು ಮತ್ತು ಜಗನ್ನಿವಾಸ್ ರಾವನ್ನು ಕರೆದು ಹೇಳಿದರು, ಸರ್ ಇಲ್ಲಿ ಮೇಲೆ ಆಕಾಶ ಕಾಣ್ತಾ ಇದೆ ಅಂತೇಳಿ. ಅಂದರೆ ಮಾಡು ಹೋಗಿದೆ, ರೀಪು ಹೋಗಿದೆ. ಈ ಮಳೆಗಾಲದಲ್ಲಿ ಈ ನಮ್ಮ 100 ವರ್ಷ ಶತಕ ಕಂಡ ನಮ್ಮ ಶಾಲೆ ಬೀಳುವ ಹಂತದಲ್ಲಿದೆ, ಏನು ಮಾಡುವುದಂತೇಳಿ ನಮ್ಮಲ್ಲಿ ಅವರ ಅಲಲನ್ನು ತೋಡಿಕೊಂಡ್ರು. ಆವಾಗ ಜಗನ್ನಿವಾಸ್ ರಾವ್ ಮತ್ತು ನಮ್ಮ ದೈಹಿಕ ಶಿಕ್ಷಕರಾದ ಗೀತಾಮಣಿ ಮೇಡಮ್ ಸ್ವಲ್ಪ ಆಲೋಚನೆ ಮಾಡಿ ನೋಡುವ, ಏನಾದರೂ ಮಾಡಬೇಕು, ನಮ್ಮ ಶತಮಾನ ಕಂಡ ಶಾಲೆಯನ್ನು ಯಾವ ರೀತಿಯಲ್ಲಾದರೂ ನವೀಕರಣ ಮಾಡುವ ಅಂತ ಹೇಳಿ ಅವರೊಂದು ತೀರ್ಮಾನಕ್ಕೆ ಬಂದರು. ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದಂತಹ ಜಗನ್ನಿವಾಸ್ ರಾವ್, ಹರೀಶ್ ಶಾಸ್ತ್ರಿ, ಮಧುಸೂದನ್ ಮತ್ತು ಸವಿತಾ ದೇವಿ, ಅದೇ ರೀತಿ ನಾನು ಕೂಡ ರಿನೋವೇಷನ್ ಕಮಿಟಿಯ ಸದಸ್ಯರಾಗಿ ನಾವು ಇಲ್ಲಿ ಸೇರಿಕೊಂಡೆವು. ನಮಗೆ ಆ ಭರವಸೆನೇ ಇರಲಿಲ್ಲ, ನಮ್ಮ ಶಾಲೆಯನ್ನು ಪುನಶ್ಚೇತನ ಮಾಡ್ಬೋದಂತ ಹೇಳುವ ಕನಸೇ ಇರಲಿಲ್ಲ. ಯಾಕೆಂದರೆ ಅದು ಚಿಕ್ಕ ಸಾಧನೆ ಅಲ್ಲ. ಆ ಸಂದರ್ಭದಲ್ಲಿ ನಮ್ಮ ದೈಹಿಕ ಶಿಕ್ಷಕರಾದ ಗೀತಾಮಣಿ ಮೇಡಮ್ ಹೇಳಿದರು, ನೋಡುವ, ನಾನು 26 ವರ್ಷದಿಂದ ನಾನು ಈ ಶಾಲೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ, ಏನಾದರೂ ಇದೆಯಾ ವಿದ್ಯಾರ್ಥಿಗಳು, ಏನಾದರೂ ನಮಗೆ ಸಹಾಯ ಮಾಡಿಯಾರು, ನಾವು ಪ್ರಯತ್ನ ಮಾಡುವ ಅಂತ ಹೇಳಿದರು. ಅದೇ ರೀತಿ ಅಮೇರಿಕಾದಲ್ಲಿರುವಂತಹ ಅವರ ಒಬ್ಬ ಶಿಷ್ಯನಿಗೆ ಬರೀ ಮೆಸೇಜ್ ಮಾಡಿದ್ರು. ಆ ಮೆಸೇಜಿಗೆ ಸ್ಪಂದಿಸಿದ ಆ ಅಮೇರಿಕದ ಅವರ ಶಿಷ್ಯ 2 ಲಕ್ಷ ರೂಪಾಯಿ ನಮಗೆ ದೇಣಿಗೆಯಾಗಿ ನೀಡಿದರು. ಇದು ನಮ್ಮ ಪ್ರಥಮ ನಮ್ಮ ಈ ಕೆಲಸಕ್ಕೆ ನಮಗೆ ವೇಗ ಕೊಡಲಿಕ್ಕೆ ಕಾರಣ ಆಯ್ತಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಕೂಡ ನಮ್ಮ ವಸಂತ ಸರ್ ಇಲ್ಲಿಗೆ ಸೇರಿದರು. ಅವರು ಬರುವಾಗಲೇ ಸ್ವಲ್ಪ ಮೌನದಲ್ಲೇ ಇದ್ದರು. ಇಲ್ಲಿಗೆ ಬರುವಾಗ ಒಲ್ಲದ ಮನಸ್ಸಿನಿಂದ ನಮ್ಮ ಶಾಲೆಗೆ ಸೇರಿದರು. ಆದರೆ ಗೀತಾಮಣಿ ಮೇಡಮ್ ಎಲ್ಲ ಸೇರಿಕೊಂಡು ಅವರನ್ನು ಸ್ವಲ್ಪ ವೇಗ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಅದೇ ರೀತಿ ವಸಂತ ಕಾಲ ಆರಂಭ ಆಗಲಿಕ್ಕೆ ಸಾಧ್ಯ ಆಯಿತು. ಆ ವಸಂತ ಕಾಲ ಆರಂಭ ಆದ್ದು ಈಗ ಈ ದಿನ ಆ ವಸಂತ ಕಾಲ ನಿವೃತ್ತಿಯ ಹಂಚಿಗೆ ಬಂದು ಮುಟ್ಟಿದೆ ಅಂತೇಳಿದರೆ ನಮಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಆದರೂ ಅವರ ನಿವೃತ್ತಿ ಜೀವನದಲ್ಲಿ ಇನ್ನೂ ಕೂಡ ನಮಗೆ ಅವರ ಸಹಕಾರವನ್ನು ನೀಡ್ತಾರೆ ಎನ್ನುವ ಭರವಸೆ ನಮಗಿದೆ. ಅದೇ ರೀತಿ ಅಂಥ ದುರವಸ್ಥೆಯಲ್ಲಿರುವ ಕಾಲದ ಆ ನಮ್ಮ ಶಾಲೆಯನ್ನು ನೆನೆಸಿದಾಗ ಇತ್ತೀಚೆಗಿನ ಒಂದು ಘಟನೆ ನನಗೆ ನೆನಪಾಗ್ತದೆ. ಈ ಸಲ SSLC ಎಕ್ಸಾಮಿಗೆ ಬರುವಂತಹ ಮಕ್ಕಳು ಮಾತಾಡುವುದನ್ನು ನನ್ನ ಕಿವಿಯಾರೆ ಕಂಡಿದ್ದೇನೆ ನಾನು. ಆ ಮಗು ನಮ್ಮ ಎಂಟ್ರೆನ್ಸ್ ಮುಂಭಾಗದಲ್ಲಿ ನಿಂತ್ಕೊಂಡು, ನಮ್ಮರಾಯ ಈ ಶಾಲೆಡ್ ಗಾರ್ಡನ್ ಉಂಟು ಮರಾಯ, ನಮ್ಮ ಶಾಲೆಡ್ ಇಜ್ಜಿ ಅಂತ ಹೇಳ್ತಾ ಇದ್ದಾನೆ. ಆವಾಗ ನಮಗೆ ಖುಷಿ ಆಯಿತು. ಈ ವಸಂತ ಕಾಲ, ಈ ಗೀತಾಮಣಿ ಮೇಡಮಿನ ಆ ಒಂದು ವ್ಯವಸ್ಥಿತ ಕಾರ್ಯಕ್ರಮದಿಂದಾಗಿ ನಮ್ಮ ಶಾಲೆಗೆ ವಸಂತ ಕಾಲ ಬಂತು ಅಂತ ಹೇಳಲಿಕ್ಕೆ ನಮಗೆ ಭಾರಿ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಈ ವಸಂತ ಕಾಲ ಬರೀ ಒಬ್ಬ ವಿದ್ಯಾಸಂಸ್ಥೆಯ ಮುಖ್ಯಸ್ಥನಿಂದ ಅದು ಆಗುವಂಥ ವಿಷಯ ಅಲ್ಲ. ಅದಕ್ಕೆ ತಾಳಕ್ಕೆ ತಕ್ಕಂತೆ ಕೈ ಚಪ್ಪಾಲೆ ಒಟ್ಟಿಗೆ ಎರಡು ಕೈ ಸೇರಿ ಕೈ ತಟ್ಟಿದ ಹಾಗೆಯೇ ನಮ್ಮ ಶಿಕ್ಷಕರು ನಮ್ಮ ವಸಂತ ಸರಿಗೆ ಬೆನ್ನೆಲುಬಾಗಿ ನಿಂತವರು. ನಮ್ಮ ಶಿಕ್ಷಕರ ಬಗ್ಗೆ ನಾನು ಹೇಳದೆ ಬೇರೆ ನನಗೆ ದಾರಿಯೇ ಇಲ್ಲ. ಯಾಕೆಂದರೆ ನಾನು 6 ವರ್ಷದಿಂದ ಕಾಣ್ತಾ ಇದ್ದೇನೆ. ನಮ್ಮ ಶಿಕ್ಷಕರು ಯಾವ ರೀತಿ ಅಪ್ಪಟ ಚಿನ್ನದ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಪೋಷಿಸಿದ್ದಾರೆ, ವಿದ್ಯಾಭ್ಯಾಸ ನೀಡಿದ್ದಾರೆ. ನಮ್ಮ ಹೆಚ್ಚಿನ ಪೋಷಕರಿಗೆ ಗೊತ್ತಿದೆ ನಮ್ಮ ಶಾಲೆಗೆ ಬರುವಂತಹ ಮಕ್ಕಳು ಯಾವ ರೀತಿ ಇರ್ತಾರೆ. ಅಕ್ಷರಾಭ್ಯಾಸ ಇಲ್ಲದಂತಹ ಮಕ್ಕಳನ್ನು ಈ ಮಟ್ಟಕ್ಕೆ 94 ದಾಖಲೆಯ ಫಲಿತಾಂಶ ಬರುವ ರೀತಿಯಲ್ಲಿ ನಾವು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕಾದ್ರೆ ಅದು ಸಾಧಾರಣದ ಕೆಲಸ ಅಲ್ಲ. ಅದು ಪೋಷಕನಾಗಿ ನಾನು 6 ವರ್ಷದಿಂದ, ಸುಮಾರು 18 ವರ್ಷದಿಂದ ನಾನು ಈ ಶಾಲೆಯನ್ನು ನನ್ನ ಧರ್ಮಪತ್ನಿ ಇಲ್ಲಿಗೆ ವರ್ಗಾವಣೆ ಆಗಿ ಬಂದ ನಂತರ ನಾನು ನೋಡ್ತಾ ಇದ್ದೇನೆ. 1100 ಮಕ್ಕಳಿದ್ರು ಆವಾಗ. ಅಲ್ಲಿಂದ ಇಲ್ಲಿಯವರೆಗೆ ನಾನು ನೋಡ್ತಾ ಇದ್ದೇನೆ, ಬೇರೆ ಯಾವ ಶಾಲೆಯಲ್ಲಿಯೂ
ಇಂಥ ಶಿಕ್ಷಕರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ, ಎದೆ ತಟ್ಟಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಸಂಡೇ ಬೇಕಾದರೆ ಕ್ಲಾಸ್ ಮಾಡ್ತಾರೆ, ಈವ್ನಿಂಗ್ ಬೇಕಾದರೆ ಕ್ಲಾಸ್ ಮಾಡ್ತಾರೆ, ಯಾವ ಟೈಮಲ್ಲಿ ಬೇಕಾದರೂ ಪಾಠ ಮಾಡುವಂಥ ಶಿಕ್ಷಕರಿರುವುದು ಕೊಂಬೆಟ್ಟಿನಲ್ಲಿ ಮಾತ್ರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ STMC ಸದಸ್ಯರು, STMC ಅಧ್ಯಕ್ಷನಾಗಿ ನಾನು ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ನನ್ನ STMC ಸದಸ್ಯರಾದ ನನ್ನ ಆತ್ಮೀಯರು ಇದಕ್ಕೆ ನನಗೆ ಸಾಥ್ ಕೊಟ್ಟ ಕಾರಣ ನಾನು ಕೂಡ ನನ್ನ STMC ಅಧ್ಯಕ್ಷ ನೆಲೆಯಲ್ಲಿ ಅಥವಾ ನನ್ನ STMC ಸದಸ್ಯ ನೆಲೆಯಲ್ಲಿ ನಾನು ಸಾಧನೆ ಮಾಡಲಿಕ್ಕೂ ಈ ಕೆಲಸ ಮಾಡಲಿಕ್ಕೂ ನನಗೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭವನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಸಂತ ಸರ್ 6 ವರ್ಷಗಳ ಸೇವೆಯನ್ನು ಇವತ್ತು ಈ ದಿನ ಮುಗಿಸ್ತಾ ಇದ್ದಾರೆ. ಆದರೆ ಅವರು ಇಲ್ಲಿಗೆ ವರ್ಗಾವಣೆ ಬಂದ ಸಮಯದಲ್ಲಿ ಅವರು ಭಾರಿ ಬೇಸರಗೊಂಡಿದ್ದರು. ಅನಿವಾರ್ಯವಾಗಿ ಈ ಶಾಲೆಗೆ ಬಂದ ರೀತಿಯಲ್ಲಿ ಅವರು ನಮಗೆ ಹೇಳ್ತಾ ಇದ್ದರು, ನನಗೆ ಬೇರೆ ಎಲ್ಲಿಯೂ ಶಾಲೆ ಸಿಗಲಿಲ್ಲ ಅದಕ್ಕೆ ಬಂದೆ ಅಂತೇಳಿ. ಆದರೆ ಅವರಿಗೆ ನಾವು ಜಗನ್ನಿವಾಸ್ ಸರ್ ಬೆನ್ನು ತಟ್ಟಿ, ನೀವು ಯಾವ ರೀತಿಯಲ್ಲಿಯೂ ನೀವು ಎದೆಗುಂದುವುದು ಬೇಡ, ನಿಮ್ಮೊಟ್ಟಿಗೆ ಶಾಲಾಭಿವೃದ್ಧಿ ಸಮಿತಿ ಇದೆ, ಶಿಕ್ಷಕ ವೃಂದ ಇದೆ, ಆದ ಕಾರಣ ನೀವು ಯಾವ ರೀತಿಯಲ್ಲಿಯೂ ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬಿದ್ದೇವೆ. ಅದನ್ನು ಉಪಯೋಗಿಸಿಕೊಂಡು ಅವರು ಈ ಮಟ್ಟದ ಶಾಲೆಯನ್ನು ನಿರ್ಮಿಸಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಅವರ ವೃತ್ತಿ ಜೀವನ ನಮ್ಮ ಮಹಾಲಿಂಗೇಶ್ವರ ದೇವರ ದಯೆಯಿಂದ ಉತ್ತಮವಾಗಿ ಮೂಡಿ ಬರಲಿ. ಅದೇ ರೀತಿ ಅವರ ಇನ್ನು ನಿವೃತ್ತಿ ಜೀವನ ಕೂಡ ಅವರ ಕುಟುಂಬ, ಅವರ ಮಕ್ಕಳು ಎಲ್ಲರೂ ಅವರಿಗೆ ಆಯುರಾರೋಗ್ಯ ಭಾಗ್ಯ ಸಿಗಲಿ ಅಂತ ಶ್ರೀ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ವಂದಿಸುತ್ತೇನೆ. SDMCಯ ಅಧ್ಯಕ್ಷರಾಗಿ ಉಪಪ್ರಾಂಶುಪಾಲರ ಹೆಗಲಿಗೆ ಹೆಗಲು ಕೊಟ್ಟು ಶಾಲಾ ಅಭಿವೃದ್ಧಿಯಲ್ಲಿ ನುಡಿದಂತೆ ನಡೆದು ತಮ್ಮ ಜವಾಬ್ದಾರಿಯನ್ನು ಮುಂದಿನ ಸೋಮವಾರದಿಂದ ಹಸ್ತಾಂತರಿಸಲಿಕ್ಕಿರುವಂತಹ ಶ್ರೀಯುತ ಸುರೇಶ್ ರೈ ಪಡ್ಡಂಬೈಲು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರೀತಿಯಿಂದ ಮಾತನಾಡಿದ್ದೀರಿ ಸರ್. ತಮ್ಮ ಪ್ರೀತಿಗೆ ನಾವು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಜೊತೆ KPS ಕುಂಬ್ರಾ ಇಲ್ಲಿನ ಪ್ರಭಾರ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಮತಾ KS ಇವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಹಿರೇಬಂಡಾಡಿ ಪ್ರೌಢಶಾಲೆಯ ಸಹ ಶಿಕ್ಷಕಿ ಶ್ರೀಮತಿ ಉಷಾ ಕಿರಣ್, ನೆಟ್ಟಣಿಗೆ ಮುಡ್ನೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಈ ಸಂಸ್ಥೆಯ ಶಿಕ್ಷಕರು ಆಗಿದ್ದಂಥ ಶ್ರೀಯುತ ಪ್ರೇಮ್ ಸರ್ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಈಗ ಶ್ರೀಮತಿ ಮಮತಾ KS ಮತ್ತು ಶ್ರೀಮತಿ ಉಷಾ ಕಿರಣ್ ಇವರಿಂದ ಸರ್ ಇವರಿಗೆ ನಿವೃತ್ತಿಯ ಕ್ಷಣದ ಅಭಿನಂದನೆಯನ್ನು ಸಲ್ಲಿಸುವ ಹೊತ್ತು. ಧನ್ಯವಾದಗಳು ಮೇಡಮ್. ಮುಂದಕ್ಕೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಷ್ಟು ಹೊತ್ತು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಬಹಳಷ್ಟು ಚಂದಗಾಣಿಸಿಕೊಟ್ಟಂಥ ಅತಿಥಿಗಳಿಗೆ ಈ ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಸಲ್ಲಿಸುವ ಹೊತ್ತು. ವೀರಮಂಗಲ ಶಾಲೆಯ ವತಿಯಿಂದ ಅಭಿನಂದನೆಯ ಕ್ಷಣ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಭಿನಂದನಾ ಮಾತಿನ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿ ಒಂದು ಕಾಲದ ತಮ್ಮ ಶಿಷ್ಯನಿಗೆ ನಿವೃತ್ತಿಯ ಈ ಹಂತದಲ್ಲಿ ಆಶೀರ್ವಾದದ ನುಡಿಸಿಂಚನವೋ ಎಂಬಂತೆ ಪ್ರೀತಿಯ ಅಭಿನಂದನಾ ಮಾತುಗಳನ್ನು ಆಡಿದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ H. ಮಾಧವ ಭಟ್, ವಿಶ್ರಾಂತ ಪ್ರಾಂಶುಪಾಲರು, ವಿವೇಕಾನಂದ ಮಹಾವಿದ್ಯಾಲಯ ಇವರಿಗೆ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ನಾಗರಾಜ ಭಟ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ಸುರೇಶ್ ರೈ ಪಡ್ಡಂಬೈಲು ಅಡ್ವೊಕೇಟ್, ಅಧ್ಯಕ್ಷರು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ SDMC ಕೊಂಬೆಟ್ಟು ಇವರಿಗೆ ಸ್ಮರಣಿಕೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿರುವಂತಹ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಮಾನ್ಯ ಶ್ರೀ ಗೋಪಾಲ್ ಗೌಡ ಸರ್ ಇವರಿಗೆ ಸ್ಮರಣಿಕೆಯ ವಿತರಣೆ. ನಮ್ಮ ಸಂಸ್ಥೆಯ SDMCಯ ಮಾಜಿ ಕಾರ್ಯಾಧ್ಯಕ್ಷರಾಗಿ ನಗರಸಭೆ ಪುತ್ತೂರು ಇಲ್ಲಿನ ಮಾಜಿ ಸದಸ್ಯರೂ ಆಗಿರುವಂಥ ಇವತ್ತಿನ ಕಾರ್ಯಕ್ರಮದ ಅತಿಥಿಯೂ ಆಗಿರುವಂಥ ಶ್ರೀಯುತ ಜಗನ್ನಿವಾಸ್ ರಾವ್ PG ಇವರಿಗೆ ಧನ್ಯವಾದದ ಸ್ಮರಣಿಕೆ. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜನೆಯಲ್ಲಿ ಪ್ರೀತಿಯಿಂದ ಸಾಥ್ ಕೊಟ್ಟಂಥ ಶ್ರೀ ಕೇಶವ SK ಲ್ಯಾಡರ್ಸ್ ಪುತ್ತೂರು ಈ ಸಂಸ್ಥೆಯ
ವತಿ ಸಂಸ್ಥೆಯಿಂದ ಬಂದಿರೋ ಯಾರಾದರೂ ಸಿಬ್ಬಂದಿಗಳಿದ್ದಲ್ಲಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀಮಾತಾ ಸೌಹಾರ್ದ ಸಹಕಾರಿ ಸಂಘ ಪುತ್ತೂರು ಇದರ ವತಿಯಿಂದ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕಾರ್ಯಕ್ರಮದ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಜೊತೆ ಬಹಳಷ್ಟು ಸಹಕರಿಸಿದಂಥ ಶ್ರೀಮಾತಾ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಕಲ್ಲಾರೆ ಪುತ್ತೂರು, ಧನ್ಯವಾದಗಳು ಸರ್. ಶ್ರೀ ತಾರನಾಥ್ ರೈ ಸರ್, ಶ್ರೀ ತಾರನಾಥ್ ರೈ ಸರ್, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಶ್ರೀ MK ಗಣೇಶ್, ಸಾರಿಗೆ ಇಲಾಖೆ ಪುತ್ತೂರು ಸರ್, ದಯವಿಟ್ಟು ತಾವು ಬರಬೇಕು ವೇದಿಕೆಗೆ. ಗಣೇಶ್ ಭಟ್ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ಜೊತೆ ಸುಳ್ಯ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರು, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಪ್ರಕಾಶ್ ಮೂಡಿತಾಯ ಸರ್ ಆಗಮಿಸಿದ್ದೀರಿ ಸರ್. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ ಇರುವಿಕೆ ನಮಗೆ ಅತ್ಯಂತ ಮುದ ನೀಡಿದೆ ಸರ್. ಅವರ ಧರ್ಮಪತ್ನಿ ಶ್ರೀಮತಿ ಮಮತಾ ಮೂಡಿತಾಯ ಇಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ತಮ್ಮನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇವೆ. ಶ್ರೀಯುತ ಬಾಲಕೃಷ್ಣ ಸರ್, ನಮ್ಮ ಶಿಕ್ಷಣ ತಜ್ಞರು, SDMC ಕೊಂಬಿಟ್ಟು, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು, ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಬಾಲಕೃಷ್ಣ ಸರ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಸುರೇಶ್ ಸರ್, ಬಾಲಕೃಷ್ಣ ಸರ್ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು ವಸಂತ್ ಸರ್ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು ಇಲ್ಲಿನ ಶಿಕ್ಷಕ ವೃಂದದವರ ವತಿಯಿಂದ ಇದು ಒಳ್ಳೆಯ ಸೌಭಾಗ್ಯವಿದೆ. ಪಾಪೆಮಜಲಿನ ದಿಗ್ಗಜರು ಶ್ರೀ ಪ್ರಕಾಶ್ ಮೂಡಿತಾಯ ಸರ್, ನಾರಾಯಣ ಮಣಿಯಾಣಿ ಸರ್, ಗ್ರೆಗರಿ ರೋನಿ ಪಾಯಸ್, ರೆನಿಟಾ ಸುಷ್ಮಾ ಡಿಸೋಜಾ, ಅದೇ ರೀತಿ ನಮ್ಮ ಸಂಸ್ಥೆ ಬಹಳಷ್ಟು ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದ ಶ್ರೀಮತಿ ಸ್ಮಿತಾ ಮೇಡಮ್ ಎಲ್ಲರೂ ಸೇರಿ ಪಾಪೆಮಜಲು ಶಿಕ್ಷಕ ವೃಂದದವರ ಜೊತೆಯಲ್ಲಿ ಸೇರಿ ಶ್ರೀಮತಿ ಪ್ರೀತಾ ಮೇಡಮ್, ಸವಿತಾ ಮೇಡಮ್, ಪ್ರವೀಣಾ ರೈ ಮೇಡಮ್ ಇವರೆಲ್ಲರೂ ಕೂಡ ಸೇರಿ ಸರ್ಗೆ ತಮ್ಮ ಪ್ರೀತಿಯನ್ನು ಸಮರ್ಪಿಸ್ತಾ ಇದ್ದಾರೆ. ಅತ್ಯಂತ ಸಾರ್ಥಕ ಕ್ಷಣಗಳ ವಸಂತಾಭಿವಂದನಂ ಇದು ಸರ್. ಇದೇ ಕ್ಷಣದಲ್ಲಿ ಸರ್ ಅವರ ಪ್ರೀತಿಯ ಸಹೋದ್ಯೋಗಿಯಾಗಿದ್ದು ನೆಡುಗಾಲದ ಗೆಳೆಯರು ಅಂತಲೇ ಕರೆಯಲ್ಪಡುವಂಥ ಶ್ರೀ ಪ್ರಕಾಶ್ ಮೂಡಿತಾಯ ಸರ್ ಮತ್ತು ಶ್ರೀಮತಿ ಮಮತಾ ಮೂಡಿತಾಯ ಇವರಿಂದ ವಸಂತ್ ಸರ್ ಇವರಿಗೆ ಪ್ರೀತಿಯ ಅಭಿನಂದನೆಗಳು ಸಮರ್ಪಣೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಿದಂಥ ಶ್ರೀಮತಿ ಸ್ಮಿತಾ ಮೇಡಮ್, ಈಗಿನ ಪ್ರೌಢಶಾಲೆಯ ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು ಇಲ್ಲಿನ ಸಹ ಶಿಕ್ಷಕಿಯಾಗಿರುವಂಥ ಸ್ಮಿತಾ ಮೇಡಮ್, ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು, ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಬಹಳಷ್ಟು ವರ್ಷಗಳ ಕಾಲ ನಮ್ಮ ಸಂಸ್ಥೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ವರ್ಗಾವಣೆ ಪಡೆದು ತೆರಳಿರುವಂಥ ಸ್ಮಿತಾ ಮೇಡಮ್ ನಮ್ಮ ಜೊತೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಶಾಲೆಯ ರಾಮಚಂದ್ರ ಸರ್ ಮತ್ತು ಶ್ರೀಮತಿ ವನಿತಾ ರೈ ವೇದಿಕೆಯಲ್ಲಿದ್ದಾರೆ. ಇವರ ನಮ್ಮ ವಿದ್ಯಾರ್ಥಿ ನಿಹಾಲ್ ರೈ ಪೋಷಕರು, ಧನ್ಯವಾದಗಳು ಸರ್. ಶ್ರೀಮತಿ ಸ್ಮಿತಾ ಮೇಡಮ್ ಇವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಇದೀಗ ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರು ಪ್ರೌಢಶಾಲೆಗೆ ತೆರಳಿರುವಂಥ ಶ್ರೀಯುತ ಜಾನ್ ಸರ್. ಸರ್ ಪ್ಲೀಸ್, ಕೊಂಬೆಟ್ಟಲ್ಲೇ ಇದ್ದೀರಿ, ಆದರೆ ಈ ಕ್ಷಣದಲ್ಲಿ ನಾವೊಂದು ವೇದಿಕೆ ಪ್ರೀತಿಯನ್ನು ಶ್ರೀ ಜಾನ್ ವಾಲ್ಡರ್ ಸರ್, ನಮ್ಮ ಸಂಸ್ಥೆಯ ಬಹಳ ವಿಶೇಷ ಸ್ಥಾನವನ್ನು ಇಬ್ಬರು ಕೂಡ ಪಡೆದುಕೊಂಡಿದ್ದಾರೆ, ಶ್ರೀಮತಿ ಸ್ಮಿತಾ ಮೇಡಮ್ ಮತ್ತು ಶ್ರೀ ಜಾನ್ ವಾಲ್ಡರ್ ಸರ್. ಈ ಕ್ಷಣದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ ಸರ್, ತಮಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆ
ಧನ್ವಿ ಶಾಮಿಯಾನ ಪುತ್ತೂರು ಇವರು ಪ್ರೀತಿಯಿಂದ ಶ್ರಮಿಸಿದ್ದೀರಿ. ತಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಫೋಟೋಗ್ರಾಫರ್ ಆಗಿರುವಂಥ ಶ್ರೀಯುತ ರಘು ಶೆಟ್ಟಿ ಸರ್, ತಮ್ಮ ಪ್ರೀತಿಗೆ ಧನ್ಯವಾದಗಳು. ನಮ್ಮ ಜೊತೆ ಬೆಟ್ಟಂಪಾಡಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರು ಶ್ರೀ ವಿಜಯ್ ಕುಮಾರ್ ಸರ್ ಇದ್ದಾರೆ. ವೇದಿಕೆಯಲ್ಲಿ ಸರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಸರ್, ತಮ್ಮ ಪ್ರೀತಿಗೆ ಧನ್ಯವಾದಗಳು. ಬೆಳಗಿನಿಂದ ಇಷ್ಟು ಹೊತ್ತು ಅಹರ್ನಿಶಿಯಾಗಿ ನಿರಂತರವಾಗಿ ನಡೆದ ವಸಂತಾಭಿವಂದನಂನ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಈ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳನ್ನು ಪ್ರೀತಿ ಭಾವದಿಂದ ಸ್ಮರಿಸಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕರು ಆಗಿರುವಂತಹ ಶ್ರೀಯುತ ಗ್ರೆಗರಿ ರಾನಿ ಪಾಯ್ಸ್ ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು, ಎಲ್ಲರನ್ನ ಪ್ರೀತಿಯಿಂದ ಸ್ಮರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ, ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಪೋಷಕರೇ, ಶಿಕ್ಷಕ ಬಂಧುಗಳೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ತಲುಪಿದ್ದೇವೆ. ವಸಂತಾಭಿವಂದನಂ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ತಲುಪಿದೆ. ವಸಂತ ಸರ್ ನಮ್ಮ ಶಾಲೆಯಲ್ಲಿ ಸುಮಾರು 6 ವರ್ಷಗಳ ಸೇವೆ ಸಲ್ಲಿಸಿ ವೃತ್ತಿಯಿಂದ ನಿವೃತ್ತಿ ಆಗ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇಷ್ಟೊಂದು ಉತ್ತಮ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡುವುದಕ್ಕೆ ಸಹಕರಿಸಿದ ಎಲ್ಲರನ್ನ ಸ್ಮರಿಸುವುದು ನಮ್ಮ ಕರ್ತವ್ಯ ಆಗುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು, ಜೀವನಕ್ಕೆ ಮಂಕುತಿಮ್ಮ ಅನ್ನುವಂಥ DVG ಅವರ ಒಂದು ಗೀತೆ. ಹಳೆ ಬೇರು ಮತ್ತು ಹೊಸ ಚಿಗುರು ಸೇರಿದರೆ ಯಾವ ಒಂದು ಉತ್ತಮ ಫಲ ಸಿಗುತ್ತೆ ಅನ್ನೋದು ಇದರ ಅರ್ಥ. ನಮ್ಮ ವಿಜ್ಞಾನ ಶಿಕ್ಷಕರಾದ ವಸಂತ ಸರ್ ನಿವೃತ್ತರಾಗ್ತಿದ್ದಾರೆ. ಆದರೆ ಹೊಸ ಚಿಗುರು ಇರುತ್ತೆ. ಹಳೆ ಬೇರು ಕೊಟ್ಟಂತಹ ಆ ಒಂದು ಸಾರವನ್ನು ಹೀರಿ ಹೊಸ ಚಿಗುರು ಹೊಸ ಬೆಳೆಯನ್ನು ಮುಂದೆ ನೀಡಲಿಕ್ಕಿದೆ ಅನ್ನೋದು ಸಂಶಯ ಬೇಡ. ಇಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು, ವಸಂತಾಭಿವಂದನಂ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಕಾರಣಕರ್ತರಾದವರನ್ನು, ಅದರಲ್ಲಿ ಸಹ 3 ಶಿಕ್ಷಕರನ್ನ ಮೊದಲನೇದಾಗಿ ವಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಗರಾಜ್ ಸರ್ ಮುಂದಿನ ಪ್ರಭಾರ ಮುಖ್ಯ ಶಿಕ್ಷಕರಾಗಿರ್ತಾರೆ. ಡ್ರಾಯಿಂಗ್ ಸರ್ ಜಗನ್ನಾಥ್ ಸರ್, ಹಾಗೆ ನಮ್ಮ ಪ್ರಶಾಂತ್ ಸರ್, ಇವರ ಯೋಚನೆಯ ಒಂದು ಫಲವಾಗಿ ಈ ಕಾರ್ಯಕ್ರಮ ಸ್ವಲ್ಪ ಒಂದು ವಿಶೇಷವಾಗಿ ಇವತ್ತು ಮೂಡಿ ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ತಮಗೆ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂಸ್ಥೆಯ STMC ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ವಸಂತ್ ಸರ್ ಜೊತೆನೇ 6 ವರ್ಷ ಸೇವೆ ಸಲ್ಲಿಸಿದಂತಹ ಶ್ರೀ ಸುರೇಶ್ ರೈ ಪಡ್ಡಂಬೈಲು ಸರ್, ತಮಗೆ ತಮ್ಮ ಯಾವತ್ತೂ ಕೊಡುವಂಥ ಪ್ರಶಂಸೆಗಾಗಿ ತಮಗೆ ಪ್ರಶಂಸಾಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಸಂತ್ ಸರ್ ಅವರನ್ನು ಅಭಿನಂದಿಸಿ ಮಾತನಾಡಿದಂತಹ ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಹಾಗೂ ಒಬ್ಬ ವಾಗ್ಮಿ, ನಾವು ಅವರ ಭಾಷಣವನ್ನು ಕೇಳುವುದಕ್ಕೆ ತುಂಬ ಯಾವತ್ತೂ ಹಾತೊರಿತೇವೆ. ಮೊದಲು ಸಹ ನಮ್ಮ ಶಾಲೆಗೆ ಬಂದು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತಿನ ಮಾತು ತುಂಬ ಹೃದಯ ಸ್ಪರ್ಶಿಯಾಗಿತ್ತು, ಬಹಳ ಎಲ್ಲರೂ ಕೇಳುವಂತಿತ್ತು. ಡಾಕ್ಟರ್ ಮಾಧವ ಭಟ್ ನಿವೃತ್ತ ಪ್ರಾಂಶುಪಾಲರು ಸರ್, ತಮಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಪ್ರೋತ್ಸಾಹ ಭರಿತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದಂಥ ನಮ್ಮ ಸಂಸ್ಥೆಯ ಸಹ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಗೋಪಾಲಗೌಡ ಸರ್, ತಮಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನಾರ್ಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗ ತೆರಳಲ್ಪಟ್ಟಂತಹ ನಮ್ಮ ಪ್ರಭಾರ BO ರಾಗಿರುವಂಥವರು ವಿಷ್ಣು ಪ್ರಸಾದ್ ಸರ್ ಮತ್ತು ಇವತ್ತು ನಿವೃತ್ತರಾಗಿರುವವರಾಗಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಶ್ರದ್ಧಾಭರಿತ ಒಂದು ವಂದನೆಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸ್ಟೀಫನ್
ನವೀನ್ ಸ್ಟೀಫನ್ ವೇಗಸ್, ಪ್ರಭಾರ ಕ್ಷೇತ್ರ ಸಮನ್ವಯ ಅಧಿಕಾರಿ, ಅವರು ಸಹ ನಮ್ಮ ಜೊತೆ ಇದ್ದರು, ಈಗ ತೆರಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಕರ್ತವ್ಯಭರಿತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಪಿ ಜಿ ಜಗನ್ನಿವಾಸ್ ರಾವ್, ಮಾಜಿ ನಗರಸಭಾ ಸದಸ್ಯರು, ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಹಾಗೂ ಯಾವತ್ತೂ ನಮ್ಮ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿರುವವರು. ಸರ್, ತಮಗೆ ಸ್ಫೂರ್ತಿದಾಯಕ ವಂದನೆಗಳು, ಕೃತಜ್ಞತೆಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀ ಅಬ್ರಾಹಂ, ಅಧ್ಯಕ್ಷರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪುತ್ತೂರು, ಹಾಗೆ ಇನ್ನೋರ್ವ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಡಬ, ಇದರ ಅಧ್ಯಕ್ಷರು ಶ್ರೀ ಶಾಂತಾರಾಮ್ ಓಡ್ಲ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಅಭಿಮಾನಭರಿತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಶ್ರೀ ಕಾವು ಹೇಮನಾಥ್ ಶೆಟ್ಟಿ, ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು, ಅವರ ಮಾತುಗಳು ನಮಗೆ ಸಾಕು, ನಮ್ಮ ಸಂಸ್ಥೆಗೆ ವಿದ್ಯಾರ್ಥಿಗಳು ಹೆಚ್ಚಾಗುವುದರಲ್ಲಿ ಸಂಶಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಸಹ ಸಂಸ್ಥೆ ಅದು ನಮ್ಮ ಪ್ರತಿಸ್ಪರ್ಧಿ ಅಂತ ಹೇಳ್ಬೋದು. ನಾವು ಅವರೊಂದಿಗೆ ನೇರ ಸ್ಪರ್ಧೆಯಲ್ಲಿದ್ದೀವಿ. ಅವರು ನಮ್ಮ ಶಾಲೆಯನ್ನು ಹೊಗಳಿ ಮಾತನಾಡಿದ್ದಾರೆ ಅಂದರೆ ನಮ್ಮ ಶಾಲೆಗೆ ಇನ್ನಷ್ಟು ಮಕ್ಕಳು ಹರಿದು ಬರ್ತಾರೆ. ಯೂಟ್ಯೂಬಲ್ಲಿ, ಸುದ್ದಿ ನ್ಯೂಸಲ್ಲಿ ಎಲ್ಲ ಪ್ರಚಾರ ಆಗ್ತಾ ಇದೆ. ಬಹುಶಃ ಇನ್ನಷ್ಟು ಅಡ್ಮಿಷನ್ಸ್ ನಮಗೆ ಹೆಚ್ಚಾಗೋದ್ರಲ್ಲಿ ಸಂಶಯ ಇಲ್ಲ. ಅದು ಆ ಶಾಲೆಯೂ ಸಹ ಒಂದು ಏನು ಹೇಳ್ತೀವಿ, ಸರ್ಕಾರದ ಸಹಯೋಗದಿಂದ ನಡೆಯುವ ಶಾಲೆ. ಅಲ್ಲಿಗೂ ವಿದ್ಯಾರ್ಥಿಗಳು ಸೇರಲಿ, ಅಲ್ಲಿಯೂ ಸಹ ಆ ಶಾಲೆಯೂ ಸಹ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ನಮ್ಮ ಉಪಪ್ರಾಂಶುಪಾಲರ ಕುಟುಂಬ ವರ್ಗದವರು ಈ ಶಾಲೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾರೆ. ಹಾಗೆಯೇ ಬೇರೆ ಬೇರೆ ಶಾಲೆಗಳಿಂದ ಬಂದ ಎಲ್ಲ ಶಿಕ್ಷಕ ಬಂಧುಗಳು, ಹಾಗೆಯೇ ಎಲ್ಲ ಮುಖ್ಯೋಪಾಧ್ಯಾಯರ ಸಂಘಗಳ ಸದಸ್ಯರು ಮತ್ತು ಮುಖ್ಯೋಪಾಧ್ಯಾಯರು, ನಿವೃತ್ತ ಶಿಕ್ಷಕರು ಹಾಗೂ ಪ್ರಸ್ತುತ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತುಂಬ ಜನ ಸಹಕರಿಸಿದ್ದಾರೆ. ಅದರಲ್ಲಿ ಸಹ ವಸಂತ ಸರ್ ಅವರ ಹಿರಿಯ ವಿದ್ಯಾರ್ಥಿಗಳು, ಅವರ ಅಭಿಮಾನಿಗಳು ತುಂಬ ಸಹಕರಿಸಿದ್ದಾರೆ. ಅದೇ ರೀತಿ ಸುದ್ದಿ ಬಿಡುಗಡೆ ಮತ್ತು ಸುದ್ದಿ ಸಂಸ್ಥೆ, ಇವರು ನೇರವಾಗಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಆ ಸಂಸ್ಥೆಯ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು, ಧನ್ಯವಾದಗಳು. ಎಲ್ಲರನ್ನ ಪ್ರೀತಿಯಿಂದ ಸ್ಮರಿಸಿಕೊಂಡ ಶ್ರೀಯುತ ಗ್ರೆಗರಿ ರೋನಿಪಾಯಸ್ ಸರ್, ತಮಗೆ ಧನ್ಯವಾದಗಳು. ಜೊತೆಯಲ್ಲಿ ನಮ್ಮ ಫೋಟೋಗ್ರಾಫರ್ ಮತ್ತು ನಮ್ಮ ಧನ್ವಿ ಶಾಮಿಯಾನದ ವತಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಸರ್, ದಯವಿಟ್ಟು ಒಂದು ನಿಮಿಷ ವೇದಿಕೆಯಲ್ಲಿರಿ. ಪುತ್ತೂರು ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ನಮ್ಮ ಜೊತೆ ಶ್ರೀ ವಿಜಯ್ ಕುಮಾರ್, ಕಾರ್ಯದರ್ಶಿಗಳು, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಪುತ್ತೂರು, ಉಪ್ಪಿನಂಗಡಿ ಪ್ರೌಢಶಾಲೆ, ಇವರು ಉಪಸ್ಥಿತರಿದ್ದರು. ಸರ್, ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ. ಶ್ರೀ ಪ್ರಕಾಶ್ ವಿಟ್ಲ, ಅಧ್ಯಕ್ಷರು ಚಿತ್ರಕಲಾ ಶಿಕ್ಷಕರ ಸಂಘ ಪುತ್ತೂರು. ಅದೇ ರೀತಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪುತ್ತೂರು, ಇದರ ಹಿರಿಯ ಉಪನ್ಯಾಸಕರಾಗಿರುವಂಥ ಶ್ರೀಯುತ ಧರ್ಣಪ್ಪ ಸರ್, ತಮ್ಮ ಕಾರ್ಯದ ಒತ್ತಡಗಳ ನಡುವೆಯೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀರಿ ಸರ್. ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಶ್ರೀ ಮನೋಹರ್ ಸರ್ ಹಿರೇಬಂಡಾಡಿ, ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡಿದ್ದೇವೆ ಸರ್. ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದೀರಿ ಸರ್. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡು ತಮ್ಮ ಅಭಿನಂದನೆಯನ್ನು ಸರ್ಗೆ ಸಲ್ಲಿಸ್ತಾ ಇದ್ದೀರಿ. ತಮಗೆ ಧನ್ಯವಾದಗಳು. ಕಾರ್ಯಕ್ರಮ ಸಂಪನ್ನಗೊಂಡು ಮುಕ್ತಾಯದ ಹಂತದಲ್ಲಿರುವ ಈ ಸಂದರ್ಭದಲ್ಲಿ ದಯವಿಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇದರ ಪ್ರೌಢಶಾಲಾ ವಿಭಾಗ, ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ದಯವಿಟ್ಟು ತಾವು ಒಂದು ಕ್ಷಣ ವೇದಿಕೆ ಬಳಿ ಬರಬೇಕು. ಒಂದು ಫೋಟೋ ಸೆಷನ್ ಮಾನ್ಯ ಉಪಪ್ರಾಂಶುಪಾಲರ ಜೊತೆ ಈ ವೇದಿಕೆಯಲ್ಲಿ ಒಂದು ಭಾವಚಿತ್ರವನ್ನು ಪಡೆದುಕೊಳ್ಳುವ ಉದ್ದೇಶಕ್ಕಾಗಿ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ದಯವಿಟ್ಟು ತಾವುಗಳು ಇಲ್ಲಿಗೆ ಆಗಮಿಸಬೇಕು. ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಸರ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಉಪ್ಪಿನಂಗಡಿ ಪ್ರೌಢಶಾಲೆಯ ಸಹಶಿಕ್ಷಕರು ಮತ್ತು
ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಆಗಿರುವಂಥ ವಿಜಯ್ ಕುಮಾರ್ ಸರ್ ಇವರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ತಮಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಈ ಹಂತದಲ್ಲಿ ವಸಂತಾಭಿವಂದನಂ ಸಾರ್ಥಕವಾಗಿ ಸಂಪನ್ನಗೊಳ್ತಾ ಇದೆ. ಶ್ರೀ ವಸಂತ್ ಮೂಲ್ಯ ಸರ್, ಹೆಸರಲ್ಲೇ ಹೊತ್ತಿದ್ದೀರಿ ಜ್ಞಾನದ ವಸಂತ, ನಿಮ್ಮ ಸಾಧನೆಯ ಹಾದಿಯದು ಅನಂತ, ಶಾಲೆಯ ಅಂಗಳದಿ ಪ್ರೀತಿಯ ಸುಧೆಯನ್ನು ಹರಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ವಿದ್ಯೆಯ ಬೆಳಕನ್ನು ಮೂಡಿಸಿದಿರಿ. ಮುನ್ನಡೆಸದ ಪಥವಿಲ್ಲ ನೀವು ಗುರುವಾಗಿ ನಿಂತು, ಕಟ್ಟುನಿಟ್ಟಿನ ಶಿಸ್ತು ಕರುಣೆಯ ಕಣ್ಣೋಟ, ಮರೆಯಲಾಗದು ಎಂದಿಗೂ ನಿಮ್ಮ ಪಾಠ. ಉಪಪ್ರಾಂಶುಪಾಲರ ಹುದ್ದೆಗೆ ತುಂಬಿದಿರಿ ಹೊಸದೇ ಆದ ಘನತೆ, ತಾಯಿ ಸರಸ್ವತಿಯ ರೂಪವಾಗಿ ಹಂಚಿದಿರಿ ಎಲ್ಲರಿಗೂ ಮಮತೆ. ಇಂದಿಗೆ ಸಂಪನ್ನಗೊಂಡಿದೆ ನಿಮ್ಮ ಸೇವೆಯ ಪರ್ವ, ನಿಮ್ಮಂತಹ ಗುರುವನ್ನು ಪಡೆದುದೇ ನಮ್ಮೀ ಶಾಲೆಯ ಹೆಮ್ಮೆ ಮತ್ತು ಗರ್ವ. ನಿವೃತ್ತಿಯ ಪಯಣವು ತರಲಿ ತಮಗೆ ನೆಮ್ಮದಿಯ ಹೊನಲು, ನಿಮ್ಮ ನಗುಮುಖದ ಸವಿ ನೆನಪು ಸದಾ ಹಸಿರಾಗಲಿ ಎಲ್ಲರ ಮನದೊಳು. ನಿವೃತ್ತಿಯ ಬದುಕು ಸದಾ ನೆಮ್ಮದಿ ಮತ್ತು ಶಾಂತಿಯಿಂದ ಕೂಡಿರಲಿ ಎನ್ನುವಂಥ ಪ್ರೀತಿಯ ಭಾವದೊಂದಿಗೆ ತಮಗೆ ಈ ವಸಂತಾಭಿವಂದನಂ ಕಾರ್ಯಕ್ರಮದಲ್ಲಿ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಿರಿಯ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಶ್ರೀ ಧರ್ನಪ್ಪ ಸರ್ ಹಾಗೂ ಅವರ ಸಹೋದರ ಇಬ್ಬರು ವಸಂತ್ ಸರ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮನೋಹರ್ ಸರ್ ಮತ್ತೆ ಧರ್ಣಪ್ಪ ಸರ್. ಕರ್ತವ್ಯ ದಿನದ ನಿರ್ವಹಣೆಯ ಕೊನೆಯ ಸಹಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಚೇರಿಯ ದಾಖಲೆಗಳಿಗೆ ವಸಂತ್ ಸರ್ ಹಾಕ್ತಾ ಇದ್ದಾರೆ. ಭಾವಪೂರ್ಣವಾದಂತಹ ಕ್ಷಣಗಳಿಗೆ ಎಲ್ಲರೂ ಸಾಕ್ಷಿಗಳಾಗಿ ತುಂಬು ಪ್ರೀತಿಯ ಮಾರ್ಗದರ್ಶನವನ್ನು ನೀಡಿ ವಿದ್ಯಾರ್ಥಿಗಳಿಗೆ, ಸಹೋದ್ಯೋಗಿಗಳಿಗೆ, ಪೋಷಕರಿಗೆ ಎಂದಿಗೂ ಮರೆಯಲಾಗದ ವಸಂತ ಕಾಲದ ಸವಿಯನ್ನು ನೀಡಿದ್ದೀರಿ ಸರ್. ವಸಂತ ವೈಭವವು ಎಲ್ಲರ ಮನದಲ್ಲಿ ಮತ್ತೆ ಮತ್ತೆ ಮಾರ್ದನಿಸಲಿ, ಎಲ್ಲರ ಸ್ಮೃತಿ ಪಟಲದಲ್ಲಿ ವಸಂತ ವೈಭವದ ದಿನಗಳು ಸದಾ ಅನುರಣನಗೊಳ್ಳುತ್ತಿರಲಿ, ಸವಿ ನೆನಪುಗಳು ಶಾಶ್ವತವಾಗಿರಲಿ. ಸಾವಿರದ ಸವಿ ನೆನಪುಗಳ ಜೊತೆಯಲ್ಲಿ ನಮ್ಮ ಈ ಸಂಸ್ಥೆಯಿಂದ ಮಾರ್ಗದರ್ಶಕರ ನೆಲೆಯಿಂದ ನಿವೃತ್ತಿ ಹೊಂದುತ್ತಿರುವಂತಹ ನಿಮ್ಮ ಮಾರ್ಗದರ್ಶನದ ಎಲ್ಲ ಕ್ಷಣಗಳು ನಮಗೆಲ್ಲರಿಗೂ ಸದಾ ದಾರಿದೀಪವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಧರ್ನಪ್ಪ ಸರ್ ಇವರಿಂದ ಅಭಿನಂದನೆಯ ಕ್ಷಣ. ಧನ್ಯವಾದಗಳು ಸರ್. ಕೊಂಬೆಟ್ಟು ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ಒಂದು ಕ್ಷಣ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ.